ಕಾತುರತೆಯ 65 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. 18 ತಂಡಗಳ ನಡುವಿನ ಪಂದ್ಯವಿದು. ಪಂದ್ಯಾಕೂಟದಲ್ಲಿ ಇದೀಗ ಪ್ರಪ್ರಥಮ ಪಂದ್ಯ KSS ಸುಬ್ರಹ್ಮಣ್ಯ ತಂಡವನ್ನು ಆಹ್ವಾನಿಸ್ತಾ ಇದ್ದೇವೆ. ಎದುರಾಳಿಯಾಗಿದೆ ತಂಡ ಟೀಮ್ SKKB. ಹಾಲ್ ಎಸ್, ಎರಡು ತಂಡಗಳು ರಿಕ್ವೆಸ್ಟಿಂಗ್ ದ ಅಫಿಷಿಯಲ್ಸ್ ಟು ಟೇಕ್ ದ ಚಾರ್ಜ್. ದಯಮಾಡಿ ತಕ್ಷಣ ಕಾರ್ಯ ಪ್ರವೃತ್ತರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಸಮಯ ಬಹಳಷ್ಟು ತಡವಾಗಿದೆ. ಪಂದ್ಯಗಳನ್ನ ಕ್ಲಪ್ತ ಸಮಯದೊಳಗೆ ನಾವುಗಳೆಲ್ಲ ಮುಗಿಸಬೇಕಾಗಿದೆ. ಆದಿತ್ಯವಾರ ಆದರೂ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಕೆಲಸಗಳಲ್ಲಿ ತೊಡಗಿಸಿಕೊಂಡವರು ಇದ್ದೀರಾ. ಎಲ್ಲರಿಗೆ ಅನುಕೂಲ ಆಗಬೇಕನ್ನುವಂಥದ್ದು ನಮ್ಮ ಆಶಯ. ನಿನ್ನೆ ಬೆಳಿಗ್ಗೆ ಕಾರ್ಯಕ್ರಮ ಆರಂಭ ಆಗಿದೆ. ಆ ಒಂದು ಶ್ರಮ ಕೂಡ ಈ ಸಂಘಟನೆಯ ಮೇಲಿದೆ. ಎಲ್ಲವನ್ನ ಗಮನಿಸಿಕೊಂಡು 6 ಗಂಟೆಯ ಒಳಗಾಗಿ ಪಂದ್ಯಗಳನ್ನು ಮುಗಿಸಲಿಕ್ಕೆ ಪ್ರಯತ್ನಿಸೋಣ. ಇದೀಗ ಪ್ರಪ್ರಥಮ ಪಂದ್ಯಕ್ಕಾಗಿ ತೀರ್ಪುಗಾರರು ತಂಡಗಳ ಕಪ್ತಾನರನ್ನು ಆಹ್ವಾನಿಸಿ ನಾಣ್ಯ ಚಿಮ್ಮಿಗೆಯನ್ನು ನಡೆಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಟೀಮ್ SKKB ಫ್ರೆಂಡ್ಸ್ ಮಾಲಿಂಗೇಶ್ವರ, ಎರಡನೇ ಪಂದ್ಯದ ತಂಡಗಳು ರೆಡಿಯಾಗಿ ಬನ್ನಿ. ಯುವ ಕೇಸರಿ ಪಂಜ ಹಾಗೂ ಆದರ್ಶ ಹೊಸಮಠ ಬಿ ತಂಡಗಳಿಗೆ ಪ್ರಥಮ ಕರೆ. ಯುವ ಕೇಸರಿ ಪಂಜ ಹಾಗೂ ಆದರ್ಶ ಹೊಸಮಠ ಬಿ ತಂಡಗಳಿಗೆ ಪ್ರಥಮ ಕರೆ. ಆಗಮನ ದ್ವಾರದ ಬಳಿ ಸಿದ್ಧರಾಗಿರಿ. ವಾರ್ಮ್ ಅಪ್ ಎಲ್ಲ ಮುಗಿಸಿಕೊಳ್ಳಿ. Light on. ಅಫಿಷಿಯಲ್ ಪ್ಲೀಸ್ ಟೇಕ್ ದ ಚಾರ್ಜ್. ಪಂದ್ಯವನ್ನು ಆರಂಭಿಸಿದೆ ಮಾಡಿ, ತಡ ಮಾಡಬೇಡಿ. ಮುಂದಿನ ಪಂದ್ಯಕ್ಕಾಗಿ ಯುವ ಕೇಸರಿ ಪಂಜ ಆದರ್ಶ ಹೊಸಮಠ ಬಿ ತಂಡಗಳು ರೆಡಿಯಾಗಿ. 3ನೇ ಪಂದ್ಯ ಆರಾಮಕ್ಕೆ ಸೇರಾಜೆ ನ್ಯೂ ಫ್ರೆಂಡ್ಸ್ ಬಂಡಾಜೆ. 4ನೇ ಪಂದ್ಯ ನವಶಕ್ತಿ ಕಾಣಿಯೂರು ಫ್ರೆಂಡ್ಸ್ ಕುಡಿಮಾರು ಅಬೀರ. 5ನೇ ಪಂದ್ಯ ನವಶಕ್ತಿ ಕಾಣಿಯೂರು ಎ ತಂಡ ಹಾಗೂ SK ಎಡಮಂಗಲ.
ಅದರಲ್ಲಿ ಆ ಚೇರಲ್ಲಿ ಅಲ್ಲಿ ಟೀಮ್ ಮ್ಯಾನೇಜರ್ ಕೋಚ್ಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಬಾಕಿಯವರೆಲ್ಲ ಈಚೆ ಬನ್ನಿ. ಎಕ್ಸ್ಟ್ರಾ ಪ್ಲೇಯರ್ಸ್ ಬಾಕಿಯವರು ಹುಡುಗರು ಇಲ್ಲಿ ಬನ್ನಿ, ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. KSS ಸುಬ್ರಹ್ಮಣ್ಯ ಟೀಮ್ SKKB. ಫಸ್ಟ್ ರೌಂಡ್ ಪ್ರೋ ಕಬಡ್ಡಿಯ ಎಲ್ಲ ನಿಯಮಗಳನ್ನು ಅಳವಡಿಸಿಕೊಂಡು ಪಂದ್ಯ ನಡೆಯುತ್ತದೆ ಎನ್ನುವ ಸೂಚನೆ ಬಂದಿದೆ. ಪ್ರೋ ಕಬಡ್ಡಿಯ ಎಲ್ಲ ನಿಯಮಗಳು ಆರಂಭದಿಂದಲೇ ಇವೆ. ಥರ್ಡ್ ರೈಡ್ ಇದೆ, ಸೂಪರ್ ಟ್ಯಾಕಲ್ ಇದೆ. 30 ಸೆಕೆಂಡ್ಸ್ ಕೂಡ ಅನ್ವಯ. ಎಲ್ಲ ನಿಯಮಗಳನ್ನು ಅಳವಡಿಸಿಕೊಂಡ ಪಂದ್ಯ. SKKB ತಂಡ ಎಡಬದಿಯಲ್ಲಿದೆ, ಬಲಬದಿಯಲ್ಲಿದೆ ತಂಡ KSS ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯದ ಕಡೆಯಿಂದ ಪ್ರಥಮ ದಾಳಿ ಈಗ ಆರಂಭ ಆಗ್ತಾ ಇದೆ. ಜೆಸಿ ನಂಬರ್ 10 ಮುನ್ನುಗ್ಗಿ ದಾಳಿಯ ಪ್ರದರ್ಶನ. ಫಸ್ಟ್ 2 ಪಾಯಿಂಟ್ಸ್. ಮುಂದಿನ ಪಂದ್ಯ ಯುವ ಕೇಸರಿ ಪಂಜ ಆದರ್ಶ ಹೊಸಮಠ ಬಿ. ಯುವ ಕೇಸರಿ ಪಂಜ ಹಾಗೂ ಆದರ್ಶ ಹೊಸಮಠ ಬಿ ತಂಡಗಳು ರೆಡಿಯಾಗಿರಬೇಕು ಮುಂದಿನ ಪಂದ್ಯಕ್ಕಾಗಿ. ಪಸಿ ಮಾಡುವ ಪ್ರಯತ್ನದಲ್ಲಿ ದಾಳಿಗಾರ, ಯಾವುದೇ ಅಂಕಗಳಿಲ್ಲ. ವಾಟ್ ಎ ಕ್ಯಾಚ್, well supported by the defenders. Third ride. Do or die ride. ಸುಲಭದ ಮತ್ತೊಂದು ಅಂಕದ ಸೇರ್ಪಡೆ. LED ಆಫ್ ಆಗಿದೆ. LED ಆಫ್ ಆಗಿದೆ ಅನ್ನುವ ಸೂಚನೆ.
ಶರವೇಗದಿಂದ ಮುನ್ನುಗ್ಗುವ ಪ್ರಯತ್ನ ವಿಫಲ. SKK ಅಂಕಣದಲ್ಲಿ ಬಂದಿಯಾಗಿದ್ದಾರೆ. ದಾಳಿಗಾರ ಈ ಮೂಲಕವಾಗಿ ಒಂದಂಕ ತಂಡ 4-2 ಮುನ್ನಡೆಯಲ್ಲಿ KSS ಸುಬ್ರಹ್ಮಣ್ಯ. ರೈಡ್ ರೈಸ್ 5-2. ಫೇವರ್ ಆಫ್ KSS ಸುಬ್ರಹ್ಮಣ್ಯ. ನೆಕ್ಸ್ಟ್ ಮ್ಯಾಚ್ ಯುವ ಕೇಸರಿ ಪಂಜ ಆದರ್ಶ ಹೊಸಮಠ ಬಿ. ಗುಡ್ ಆಂಕಲ್ ಹೋಲ್ಡ್, ಗುಡ್ ಕ್ಯಾಚ್. 6-2. ವಾ 2+2 ಟೋಟಲ್ 4 ಪಾಯಿಂಟ್ಸ್. 10-2, 11-2, 11-2, 11-2 ಮುನ್ನಡೆಯಲ್ಲಿ ತಂಡ KSS ಕಾಲೇಜ್ ಸುಬ್ರಹ್ಮಣ್ಯ. First off, first time out for the team SKKB. ಅಣ್ಣ ಪೂರ ಜನ ಬಾರಿದ್ದೇಳಿ ಓ ಅಣ್ಣ ಗ್ಯಾಂಗ್ ಮಾತೆಲ್ಲ ಉಂಡೆಂಜ. ಒರಿಯ ಪೋದು ಪಾತೇರವ್ವ. ಆರಂಭ. ಪ್ರಥಮ ಸಮಯಾವಕಾಶದ ನಂತರದಲ್ಲಿ ಮತ್ತೆ ಪಂದ್ಯ ಆರಂಭಗೊಳ್ಳುತ್ತಾ ಇದೆ. SKK ಬಿ ಅಂಡ್ KSS ಸುಬ್ರಹ್ಮಣ್ಯ. ನೆಕ್ಸ್ಟ್ ಮ್ಯಾಚ್ ಯುವ ಕೇಸರಿ ಪಂಜ. ಆಗಮನ ದ್ವಾರದ ಬಳಿ ಬನ್ನಿ. ಆದರ್ಶ ಹೊಸಮಠ ಬಿ ಟೀಮ್. ಬೋನಸ್ +1 ಪಾಯಿಂಟ್ ಫಾರ್ KSS ಸುಬ್ರಹ್ಮಣ್ಯ. ಭಾರಿ ಸಂಖ್ಯೆಯ ಪ್ರೇಕ್ಷಕರು ಈ ಹೊತ್ತಿನ ತನಕ ನಮ್ಮೊಂದಿಗೆ ಇದ್ದುಕೊಂಡು ಪಂದ್ಯಾಟವನ್ನ ಅನ್ನ 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 ಹದಿನಾಲ್ಕು 2 14-2. ನವೀನ ದಾದಂಬೆ ಸುಮಂತ್. ಯಾವ ನೇರವಾಗಿ ಸುಬ್ರಹ್ಮಣ್ಯ ತಂಡದ ಕಡೆಗೆ ಪಂದ್ಯ ಇದೆ. ಸಂಪೂರ್ಣವಾಗಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಂಡಿದೆ KSS ಸುಬ್ರಹ್ಮಣ್ಯ. ಈ ಒಂದು ಪಂದ್ಯಾಟದಲ್ಲಿ ಮುಂದಿನ ಪಂದ್ಯ ಯುವ ಕೇಸರಿ ಪಂಜ ಆದರ್ಶ ಹೊಸಮಠ ಬಿ. ಸಿಂಗಲ್ ಪಾಯಿಂಟ್. ವಾ ಸುಮಂತ್ ಎಡಮಂಗಲ. ಆ 22-2.
ಕ್ರೀಡಾ ಪೋಷಕರು, ವಿವಿಧ ತಂಡಗಳ ಪ್ರಾಯೋಜಕತ್ವವನ್ನು ಮಾಡುವಂತಹ ರಜಾಕ್ ಅಂಕಜಾಲ್ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ಜನಸೇವಾ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಈಸ್ ಓವರ್. 22-2, 22-2 ಸ್ಪಷ್ಟ ಮುನ್ನಡೆಯಲ್ಲಿದೆ ತಂಡ KSS ಸುಬ್ರಹ್ಮಣ್ಯ. ಮುಂದಿನ ಪಂದ್ಯಾಟ ಯುವ ಕೇಸರಿ ಪಂಜಾ ವರ್ಸಸ್ ಆದರ್ಶ ಹೊಸಮಠ ಬಿ. ಯುವ ಕೇಸರಿ ಪಂಜಾ ತಂಡ ಬನ್ನಿ. ಯುವ ಕೇಸರಿ ಪಂಜಾ. ಯುವ ಕೇಸರಿ ಪಂಜಾ ರೆಡಿ ಇದ್ದೀರಾ? ಒಳಗೆ ಬನ್ನಿ, ಒಳಗೆ ಬಿಡಿ, ಇಲ್ಲಿ ಬಂದು ಕೂತ್ಕೊಳ್ಳಿ, ಇಲ್ಲಿ ಬನ್ನಿ. ಯುವ ಕೇಸರಿ ಪಂಜಾ ತಂಡ ಬನ್ನಿ. ಆದರ್ಶ ಹೊಸಮಠ ಬಿ ಬಲೆ ಅಜಿತರೆ. ಬತ್ತ ಕುಲ್ಲೆ ಬಲೆ. ಆದರ್ಶ ಹೊಸಮಠ ಬಿ ಕೂತ್ಕೊಳ್ಳಿ ಬನ್ನಿ. ಯುವ ಕೇಸರಿ ಪಂಜಾ ಬನ್ನಿ. ಯುವ ಕೇಸರಿ ಪಂಜಾ. ಯುವ ಕೇಸರಿ ಪಂಜಾ ಟೀಮ್ ಇಲ್ವಾ? ಇನ್ನೂ ಕರೆ ಕೊಡಬೇಕು ತಮಗೆ, ಬೇಗ ಬನ್ನಿ. ಯುವ ಕೇಸರಿ ಪಂಜಾ ಬೇಗ ಬನ್ನಿ. ಮುಂದಿನ ಪಂದ್ಯ RMK ಸೇರಾಜೆ ನ್ಯೂ ಫ್ರೆಂಡ್ಸ್ ಬಂಡಾಜೆ. RMK ಸೇರಾಜೆ ನ್ಯೂ ಫ್ರೆಂಡ್ಸ್ ಬಂಡಾಜೆ ತಂಡಗಳು ರೆಡಿಯಾಗಿರ್ಬೇಕು. ಸ್ಪಷ್ಟ ಮುನ್ನಡೆಯಲ್ಲಿದೆ ತಂಡ KSS ಸುಬ್ರಹ್ಮಣ್ಯ. One side match is going on here. First match of the tournament. 65 kg level mat kabaddi conducted by Nammura Namma Kanasu Janaseva Trust Kalpada Kudiyala. Third ride. Do or die. ಮಾಡು ಇಲ್ಲವೇ ಮಡಿ ದಳಿಯಲ್ಲಿ ಮುನ್ನುಗ್ಗುತ್ತಾ ಇರತಕ್ಕಂತಹ ಯುವಕ ಅತ್ತಿಂದಿತ್ತ ಚಲಿಸ್ತಾ ಭಾರಿ ಪ್ರಯತ್ನವನ್ನ ಮಾಡ್ತಾ ಕೊನೆಗೆ ಕೋಟೆಯೊಳಗಡೆ ಬಾಕಿ 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 ಬಾಕಿ. ಲಾಸ್ಟ್ 5 minutes ಪ್ಲೇ. 5 ನಿಮಿಷದೊಳಗಿನ ಆಟ ಮಾತ್ರ ಬಾಕಿ. ಇದೀಗ SKK ತಂಡದ ಕಡೆಗೆ ಲೂಸ್ ಅಟೆಂಪ್ಟ್. ರೈಡರ್ ಸೇಫ್. ಟೈಮ್ ಔಟ್ ಫಾರ್ ಸುಬ್ರಹ್ಮಣ್ಯ. ಆಟಗಾರರ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಎರಡು ತಂಡಗಳು ಬಂದಿವೆ. ಅಭಿನಂದನೆಗಳು ತಮಗೆ. ಯುವ ಕೇಸರಿ ಪಂಜಾ ಆದರ್ಶ ಹೊಸಮಠ ಬಿ. ಮುಂದಿನ ಎರಡು ತಂಡಗಳನ್ನು ಆಹ್ವಾನಿಸ್ತಾ ಇದ್ದೇನೆ. RMK ಸೇರಾಜೆ ನ್ಯೂ ಫ್ರೆಂಡ್ಸ್ ಬಂಡಾಜೆ. ಪಾಯಿಂಟ್ ಒಂದು 25 ಆತು. ನಾನು 24-4 25-4 25-4 25-4 ಸ್ಪಷ್ಟ ಮುನ್ನಡೆಯಲ್ಲಿ KSS ಸುಬ್ರಹ್ಮಣ್ಯ. ಅಣ್ಣ 24 KSS ಸುಬ್ರಹ್ಮಣ್ಯ, 4 SKK B team. Last 4 minutes for full time from now. Empty ride. ಈ ಕ್ಷಣದಲ್ಲಿ ಸೂಪರ್ ಟ್ಯಾಕಲ್ ಇದೆ. ರೈಸ್ ಔಟ್.
Raider safe 2 points for KSS Subramania. RMK ಸೇರಾಜೆ ತಂಡ ರೆಡಿಯಾಗಿರಿ. Last 3 minutes for full time from now. ಕೊನೆಯ 3 ನಿಮಿಷದ ಅಡ್ಡ ಬಾಕಿ. ಕೊನೆ ಕ್ಷಣದಲ್ಲಿ ಉತ್ತಮವಾದಂತಹ ಹಿಡಿತದ ಸಾಧನೆ. ಮೂವತ್ತೊಂದು 6 31 ಆಜ್ ಒಂಜಿ ರಡ್ಡೆ ಮೂಜಿ ಎತ್ತ ಪೋಂಡು ಪೂರ ಬೊಂಡ 4 ಬೊಂಡು 35 ಆಜ್ ಕೊನೆಯ 2 ನಿಮಿಷಕ್ಕೆ ಈ ಸರ್ತಿ ಒಂಜಿ ಬತ್ತಂಡು 7 31 7 Last ಮ್ಯಾಚ್ ಇಸ್ ಓವರ್. ಪಂದ್ಯ ಮುಕ್ತಾಯಗೊಂಡಿದೆ. ಇದೀಗ 2 ತಂಡಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ಬಾಕಿ ಉಳಿದ ಎಲ್ಲ ಆಟಗಾರರು ಹೊರಗೆ ಹೋಗಬೇಕು. ಇಲ್ಲಿ ಕೂತಿರ್ತಕ್ಕಂಥವ್ರು ಇಲ್ಲೇ ಕೂತ್ಕೊಳ್ಳಿಕ್ಕಿಲ್ಲ. ತಂಡದ ವ್ಯವಸ್ಥಾಪಕರು ಎಲ್ಲರೂ ಕೂಡ ಇಲ್ಲಿ 3 ಚೇರ್ಗಳನ್ನು ಬಿಟ್ಟುಕೊಡ್ಬೇಕಣ್ಣ. ಅಲ್ಲಿ ನಾವು ಚೇರ್ಗಳನ್ನು ಇಟ್ಟದ್ದು ಇವರಿಗೆ, ನಮ್ಮ ಟೀಮ್ ಮ್ಯಾನೇಜರ್ಗಳಿಗೆ. ದಾರಿ ಬಿಡಿಯಲ್ಲಿ ಚೆಂಡೆ ರೆಡಿ ಆಗ್ಲಿ. 2 ತಂಡಗಳು ಬಂದಿದ್ದಾವೆ. ಯುವ ಕೇಸರಿ ಪಂಜ ತಂಡವನ್ನ ಸ್ವಾಗತಿಸ್ತಾ ಇದ್ದೇನೆ. ಎಕ್ಸಿಟ್ ಆಗಬೇಕು ಬೇಗ. ಎಸ್, ಯುವ ಕೇಸರಿ ಪಂಜ ತಂಡವನ್ನು ಆಹ್ವಾನಿಸ್ತಾ ಇದ್ದೇವೆ ಪುರುಷರ ವಿಭಾಗದ ಮುಂದಿನ ಪಂದ್ಯಾಟಕ್ಕಾಗಿ. ಎದುರಾಳಿಯಾಗಿದೆ ತಂಡ ಆದರ್ಶ ಹೊಸಮಠ ಬಿ. Light on, light on, light on. Hall, light on. Yes, calling the captains for the toss. ನಾಣ್ಯ ಚಿಮ್ಮುಗೆಗಾಗಿ ಇರುವರು ಕಪ್ತಾನರನ್ನು ಆಹ್ವಾನಿಸ್ತಾ ಇದ್ದೇವೆ. 2 ತಂಡಗಳ ಕಪ್ತಾನರನ್ನು ನಾಣ್ಯ ಚಿಮ್ಮುಗೆಗಾಗಿ ಆಹ್ವಾನಿಸ್ತಾ ಇದ್ದೇವೆ. ವಿಕಿ, ಹಲೋ. RMK ಸೇರಾಜೆ ತಂಡದವರು ಆಗಮನ ದ್ವಾರದ ಬಳಿ ಬರಲಿಕ್ಕೆ ಅವಕಾಶ ಕೊಡಿಯಲ್ಲಿ. ಜೊತೆಯಲ್ಲಿ ಫ್ರೆಂಡ್ಸ್ ಕೊಡಿಮಾರು ಅಬ್ಬಿರಾ ತಂಡದವರು ಬರಲಿಕ್ಕೆ ಅವಕಾಶ ಕೊಡಿಯಲ್ಲಿ. RMK ಸೇರಾಜೆ ತಂಡದವರು ಬರಲಿಕ್ಕೆ ಅವಕಾಶ ಕೊಡಿ. ದಿನೇಶನ
ಫ್ರೆಂಡ್ಸ್ ಕೊಡಿಮಾರು ಅಬೀರಾ ತಂಡದವರು ಬರಲಿಕ್ಕೆ ಅವಕಾಶ ಕೊಡಿ. ಇಲ್ಲಿಗೆ ನವಶಕ್ತಿ ಕಾಣಿಯೂರು ಎಸ್ ಕೆ ಎಡಮಂಗಲ ತಂಡದವರು ರೆಡಿಯಾಗಿರಿ ಆಟಕ್ಕೆ. ನವಶಕ್ತಿ ಕಾಣಿಯೂರು ಎಸ್ ಕೆ ಎಡಮಂಗಲ. ಹಲ್ 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 ಪುರುಷರ 65 ಕೆಜಿ ವಿಭಾಗದ ಆಟದ ಎರಡನೆಯ ಪಂದ್ಯಾಕೂಟ ಅಂಗಣದ ಒಳಭಾಗದಲ್ಲಿ ವೇದಿಕೆಯ ಎಡಭಾಗದಲ್ಲಿ ಕಂಡು ಬರ್ತಾ ಇದೆ ಆದರ್ಶ ಹೊಸಮಠ. ಹಾಗೆಯೇ ವೇದಿಕೆಯ ಬಲಭಾಗದಲ್ಲಿ ಟೀಮ್ ಪಂಜ, ಯುವ ಕೇಸರಿ ಪಂಜ ಬಲಭಾಗದಲ್ಲಿದೆ. ಆರಂಭಿಕ ದಾಳಿ ಆದರ್ಶ ಹೊಸಮಠ, ನೆರೆಯ ತಂಡ. ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ಇಲ್ಲಿ ಹತ್ತಿರದ ತಂಡವಾಗಿರುವ ಆದರ್ಶ ಹೊಸಮಠ ಅತ್ಯಂತ ಪ್ರತಿಭಾನ್ವಿತರ ತಂಡವನ್ನ ಅಂಗಣದ ಒಳಭಾಗದಲ್ಲಿ ಉಳಿಸಿಕೊಂಡಿದೆ. ಕೇಸರಿ ಪಂಚದ ಕಡೆಗೆ ಪ್ರಾರಂಭಿಕ ದಾಳಿಯನ್ನು ಮಾಡಿರುವ ಸಂದರ್ಭದಲ್ಲಿ ಎಂಟಿ ರೈಡನ್ನು ಕಂಡುಕೊಳ್ತಾ ಇದೆ. ಆದರ್ಶ ಹೊಸಮಠದ ಪ್ರಥಮ ದಾಳಿಯ ಬಳಿಕ ಮೊಟ್ಟ ಮೊದಲ ದಾಳಿಯಲ್ಲಿ ಕೇಸರಿ ಪಂಚವಿದೆ. ಪಂಚಶ್ರೀ ಪಂಚ ಆದ ನಂತರ ಯುವ ತಂಡವಾಗಿ ಹುಟ್ಟಿಕೊಂಡಿರುವ ಕೇಸರಿ ಪಂಚ ಎದುರಾಳಿ ತಂಡದ ಆಟಗಾರನನ್ನ ಹೊರಭಾಗಕ್ಕೆ ಕಳುಹಿಸುವುದರ ಮೂಲಕ ಕೇಸರಿ ಪಂಚದ ಕಡೆಗೆ 1 ಅಂಕದ ಸೇರ್ಪಡೆಯಾಗಿದೆ. ಖಾತೆ ಪ್ರಾರಂಭ 1-0. 1-0ಯಲ್ಲಿ ಆದರ್ಶ ಹೊಸಮಠ ಕಳೆದುಕೊಂಡಿರುವ ಅಂಕವನ್ನ ಮರಳಿ ಪಡೆದಿದೆ. ಬೋನಸ್ ಆನ್ ಇದೆ. ಕೇಸರಿ ಪಂಚದ ಹುಡುಗ ಮತ್ತೆ ಅಂಗಣದಲ್ಲಿ ಬಹಳ ಡೀಪ್ ಆಗಿ ನುಗ್ಗುವಂತ ಪ್ರಯತ್ನವನ್ನು ತೋರಿಸಿಕೊಡ್ತಾ ಇದ್ದಾರೆ. 65 ಕೆಜಿ, 65 ಕೆಜಿಗಿಂತ ಮೀರಿರಬಾರದು. 65 ಕೆಜಿಗಿಂತ ಕೆಳಭಾಗದಲ್ಲಿ ಎಷ್ಟು ಕೆಜಿ ಬೇಕಾದರೂ ಆಟವನ್ನು ಆಡಬಹುದು ಈ ಮುಕ್ತವಾಗಿರುವ ಅಂದ್ರೆ ಕೆಜಿ ವಿಭಾಗದ ಆಟದಲ್ಲಿ. ಚೆಕ್ಸ್ ನಂಬರ್ 17 ಆದರ್ಶ ಹೊಸಮಠದ ಆಟಗಾರ ಎಲ್ಲೂ ಕೂಡ ರೈಟ್ ಸೈಡ್ ಕಾರ್ನರ್ ವಿಭಾಗದಲ್ಲಿ ಅಷ್ಟು ವೇಗ ಕಂಡು ಬಂದಿಲ್ಲ. ಬೋನಸ್ ಮೂಲಕ ಅಂಕದ ಸೇರ್ಪಡೆಯಾಗಿದೆ ಹೊಸಮಠದ ಕಡೆಗೆ. 2-1, 2-1 ಇನ್ ಫೇವರ್ ಆಫ್ ಟೀಮ್ ಆದರ್ಶ ಹೊಸಮಠ. ಮುನ್ನುಗ್ಗುವ ಪ್ರಯತ್ನದಲ್ಲಿ ಮತ್ತೆ ಬೋನಸ್ ಅಂಕದ ಸೇರ್ಪಡೆ ವಿಜಯ್ ಮೂಲಕ. 6 ಜನ ಒಳಭಾಗದಲ್ಲಿ ಬೋನಸ್ ಇದೆ. ಯಸ್, ರೈಟ್ ಕಾರ್ನರ್ ಕೇಸರಿ ಪಂಚದ ಪರವಾಗಿ 1 ಅಂಕದ ಸೇರ್ಪಡೆಯಾಗಿದೆ ಪಂಜಕ್ಕೆ. 3-2, 3-2ರಲ್ಲಿ ಪಂಜ ಮುನ್ನಡೆ ಇದೆ. 3-2 ಇನ್ ಫೇವರ್ ಆಫ್ ಟೀಮ್ ಕೇಸರಿ ಪಂಜ. ಕೆಜಿ 65 ಇದ್ರೆ ಆಯ್ತು, ವಯಸ್ಸು ಎಷ್ಟು ಬೇಕಾದ್ರೆ ಇರಬಹುದು. ಎಸ್ಎಲ್ ಟ್ಯಾಕಲ್, ಟೀಮ್ ಅಟ್ಯಾಕ್. ಇದು ಸಂಪೂರ್ಣವಾಗಿ ಬೋನಸ್ ಅಂಕ ಪಂಚದ ಕಡೆಗೆ, 1 ಅಂಕ ಆದರ್ಶ ಹೊಸಮಠದ ಕಡೆಗೆ. ನಾಲ್ಕರ ಸಮಬಲದಲ್ಲಿ ಎಸ್ ಟ್ಯಾಕಲ್ಸ್ ಕೇಸರಿ ಪಂಚ.
ಬಲಾಢ್ಯವಾದ ತಂಡವನ್ನು ನಿರ್ಮಾಣ ಮಾಡಿಕೊಂಡಿರುವ ಸೂಚನೆಯನ್ನ ಪಂಜ ತಂಡ ನೀಡಿದೆ. 5-4 ಪಂಜ ಮುನ್ನಡೆಯಲಿದೆ. ಮತ್ತೊಂದು ಬಾರಿ ಪಂಜದ ಆಟಗಾರ ವಿಜಯ್. ಮುಂದಿನ ತಮ್ಮ ಸಂಪೂರ್ಣವಾಗಿರುವಂತಹ ಹೆಜ್ಜೆಗಳಿಗೆ ಒಂದು ಒಳ್ಳೆಯ ವೇದಿಕೆ ಇದು. 65 ಕೆಜಿಯಿಂದ ಮುಂದುವರಿತಕ್ಕಂತಹ ಅವಕಾಶವಿಲ್ಲಿ. 5-4 5-4 ಇನ್ ಫೇವರ್ ಆಫ್ ಟೀಮ್ ಪಂಜ. ವೇಗದೂತ ವಾಹನ ಇದು. ಬಹಳ ನೀಳಕಾಯದ ಉದ್ದನೆಯ ಹುಡುಗ. ಆದರ್ಶ ಹೊಸಮಠದಲ್ಲಿ 65 ಕೆಜಿ ವಿಭಾಗದಲ್ಲಿ ಆಟದಲ್ಲಿ. ಎಂಟಿ ರೈಡ್ ಎಲ್ಲೋ ಅಂಕದ ಸೇರ್ಪಡೆಯಲ್ಲ. 5-4 ಪಂಜ ಅಲ್ಪ ಮುನ್ನಡೆ ಇದೆ. ಮರ ಜಾಗ್ರತೆ ಬೂರು. ಎಸ್, ಬೋನಸ್. ಇಲ್ಲಿ ಪಂಚದ ಕಡೆಗೆ ಡಿಫೆನ್ಸ್ ಮೂಲಕ ಅಂಕದ ಸೇರ್ಪಡೆ ಆದರ್ಶ ಹೊಸಮಠದ ಕಡೆಗೆ. 6-5 6-5 ಇನ್ ಫೇವರ್ ಆಫ್ ಆದರ್ಶ ಹೊಸಮಠ. 6-5 ಹೊಸಮಠ ತಂಡ ಮುನ್ನಡೆ ಇದೆ. ಸಾರಿ, ಪಂಜ ಮುನ್ನಡೆಯಲ್ಲಿದೆ. 6-5 ಕೇಸರಿ ಪಂಜ ಮುನ್ನಡೆಯಲ್ಲಿ. ar ಸಮಾಧಾನ ಜೆತ್ತದಿತ್ತೀರ ಲಕ್ಕೈನ ಇರಂದ ಹೊಡಿತೆ. ದಿನ ಲಕ್ಕದ ಜಪ್ಪಣ ಬರುತ್ತಾ ಅಣ್ಣ ಅಂದ್ರಡ್ಡಿ. ಎಸ್, 5 ಜನ ಒಳಭಾಗದಲ್ಲಿ. ಆರೊಂದು ಮರಕ್ಕೆ ಸಪೋರ್ಟ್, ಮರ ಬೂರಂತಿ ಲೆಕ್ಕ. ಎಕಡ್ದಾರ ಪೋಯಾರ ಅಂದ್ ಓಲೆ ಆರೆ ನಾವು ಓ ಆರತ್ತಿಯವು. ಎಕಡೆ ಕಂಬದಲ್ಲಿತ್ತೀರಿ, ಈತೆ ಮರದಲ್ಲೇ 6-3 ಥರ್ಡ್ ರೈಟ್ ಡ್ಯೂಡೈ. 6 ಸಮಾಧಾನ ಆತೀರಿ 2 ಗಂಟೆ ಅಂಡತ. ಎಸ್ ಎಸ್, ಡ್ಯೂಡೈನಲ್ಲಿ ಸ್ಪಷ್ಟತೆಯ ಹಿಡಿತ ಕೇಸರಿ ಪಂಜ. ಅಲ್ಪಡ್ದು ಇಡಗೆತ್ತೀರಿ, ನಾನು ಇಲ್ಲಗೆ ಚೂರು ಬರ್ತುಂಟು, ಚೂರು ಸೈಡ್ ಬಂಡ. ಶಿಫ್ಟ್ ಚೇಂಜ್ ಅಂಡ ಅಂದೆ, ಡ್ಯೂಟಿ ಯಾರಿಗಿತ್ತೆ. ಮೈಕ ಬೋಡ್ಚಿಕ್ ಏನೊಂದುಂಡಾರ. ಸೊ ಈ 6 ಜನ ಒಳಭಾಗದಲ್ಲಿ ಇದ್ದಾಗ ಬೋನಸ್ ಕೂಡ ಆನ್ ಇದೆ. ಇಲ್ಲಿ ಪಾಯಿಂಟ್ ಟೇಬಲ್ ನೋಡ್ತಾ ಇದ್ರೆ ಪಾಯಿಂಟ್ 7-5 ಪಂಜ ಮುನ್ನಡೆ. ಕೋಡ್ ಚೇಂಜ್ ಆಗ್ತಾ ಇದೆ. 7-5 7-5 ಇನ್ ಫೇವರ್ ಆಫ್ ಟೀಮ್ ಪಂಜ. ಸಮಯ ಇಷ್ಟಾದ್ರೂ ಕೂಡ ಪ್ರೇಕ್ಷಕರಿಂದ, ಅಭಿಮಾನಿಗಳಿಂದ ಸಿಗ್ತಕ್ಕಂತಹ ಇಷ್ಟು ದೊಡ್ಡ ಸಹಕಾರಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ನೀವು ನಿತ್ತ ಜಾಗದಿಂದ ಸ್ವಲ್ಪ ಕೂಡ ಆಚೀಚೆ ಹೋಗಬೇಡಿ, ಜಾಗ ಭರ್ತಿ ಆಗ್ತದೆ ಮತ್ತೊಂದು ಬಾರಿ. ಅದಕ್ಕೆ ಬೆಳಿಗ್ಗೆವರೆಗೆ ನಿಂತುಕೊಳ್ಳಿ, ಕುಳಿತುಕೊಳ್ಳಿ ಅಲ್ಲೇ. ಕೆಲವು ಮಾತ್ರ ನಿದ್ರೆ ಬೇಡ ನಾವು. ಎಸ್, ಪರ್ಫೆಕ್ಟ್ ಆಗಿ ಡಿಫೆನ್ಸ್ ಆಗಿದೆ. ಒಳ ಹಿಡಿತದ ಮೂಲಕ ಆದರ್ಶ ಹೊಸಮಠ ಅಂಗಣದ ಬದಲಾವಣೆಯ ಸಂದರ್ಭದ ಬಳಿಕ ಅಂಕದಲ್ಲೂ ಒಂದಷ್ಟು ಏರಿಕೆಯನ್ನು ಕಂಡುಕೊಳ್ಳುವ ದೃಷ್ಟಿಯಿಂದ ಮುನ್ನಡೆ. 6-7 1 ಅಂಕದ ಮುನ್ನಡೆಯಲ್ಲಿ ಪಂಜ.
7ರಲ್ಲಿ ಪಂಜ, 6ರಲ್ಲಿ ಹೊಸಮಠ. ಐದು ಜನ ಒಳಭಾಗದಲ್ಲಿದ್ದಾರೆ. ಬೋನಸ್ ಆನ್ ಇದೆ. ಬೋನಸ್ ಅವಕಾಶವನ್ನು ಬಳಸಿಕೊಳ್ತಾರ ಪಂಜ. ಚೆಕ್ ನಂಬರ್ 7 ಜೀವನ್. ವೇಗವಿದೆ. ಹಾಲ್ ಸೇರಾಜ್ RMK ಸೇರಾಜ್ ತಂಡದವರು ಆಗಮನ ದ್ವಾರದ RMK ಸೇರಾಜ್ ತಂಡವನ್ನು ಒಳಗೆ ಬಿಡಿ. ಲೆಫ್ಟ್ ಕಾರ್ನರ್ ಹುಡುಗ. ಲಾಸ್ಟ್ ಕಾಲ್ ನಿಮಗೆ. RMK ಸೇರಾಜ್ ಇಡೆ ಬರಡು. 7-7 ಸಮಬಲದಲ್ಲಿ 7 RMK ಸೇರಾಜ್ ತಂಡ ಇದ್ದಲ್ಲಿ ತಕ್ಷಣ ಬರಬೇಕು, ಇಲ್ಲದಿದ್ದಲ್ಲಿ ವಾಕ್ ಓವರ್ ಕೊಡ್ತೇವೆ ಅಷ್ಟೇ. ತಂಡದವರು ಬನ್ನಿ ಇಲ್ಲಿಗೆ. ಮತ್ತೊಂದು ಟೀಮ್ ಫ್ರೆಂಡ್ಸ್ ಕೊಡಿಮಾರು ಅಬೀರ. ಫ್ರೆಂಡ್ಸ್ ಕೊಡಿಮಾರು ಅಬೀರ ಟೀಮ್ ಬನ್ನಿ. ಏಳು ಸಮಬಲವಿದೆ ಸರ್. 7 ಇಂಚ್. RMK ಸೇರಾಜ್ ಟೀಮ್ ಬನ್ನಿ, ತಕ್ಷಣ ಬರಬೇಕು. RMK ಒಳಗೆ ಬನ್ನಿ, ಒಳಗೆ ಬಿಡಿ. ಕೊನೆಯ 5 ನಿಮಿಷ. ಕ್ಯಾಪ್ಟನ್ ಅಂಡ್ ಕೋಚ್ ಪ್ಲೀಸ್ ನೋಟ್ ಇಸ್ ದ ಫೈನಲ್ 5 minutes ರಿಮೈನಿಂಗ್. 7 ಫ್ರೆಂಡ್ಸ್ ಕೊಡಿಮಾರು ಅಬೀರ ಒಳಗೆ ಬನ್ನಿ. ಫ್ರೆಂಡ್ಸ್ ಕೊಡಿಮಾರು ಅಬೀರ. ಡೂ ಆರ್ ಡೈ. ಥರ್ಡ್ ರೈಟ್. ಏಳರ ಸಮಬಲವಿದೆ. ಥರ್ಡ್ ರೈಡ್ ನಲ್ಲಿ ಆಟಗಾರ. ಜಿಗಿದು ಬಂದಿರುವ ಅಂಕವಿದು. ಜಂಪಿಂಗ್ ಸ್ಟಾರ್ ಫ್ರಮ್ ಆದರ್ಶ ಹೊಸಮಠ 2 ಅಂಕದ ಸೇರ್ಪಡೆ. 9-7ರಲ್ಲಿ 9-7 ಇನ್ ಫೇವರ್ ಆಫ್ ಟೀಮ್ ಆದರ್ಶ ಹೊಸಮಠ. ಮುಂದಿನ ಪಂದ್ಯಕ್ಕಾಗಿ ನವಶಕ್ತಿ ಕಾಣಿಯೂರು SK ಎಡಮಂಗಲ, ನವಶಕ್ತಿ ಕಾಣಿಯೂರು SK ಎಡಮಂಗಲ ತಂಡಗಳು ಆಗಮನ ದ್ವಾರದ ಬಳಿ ಬನ್ನಿ. ಕೊನೆಯ 4 ನಿಮಿಷ. ನವಶಕ್ತಿ ಕಾಣಿಯೂರು SK ಎಡಮಂಗಲ ತಂಡಗಳು ಆಗಮನ ದ್ವಾರದ ಬಳಿ ಬನ್ನಿ. ಫ್ರೆಂಡ್ಸ್ ಕೊಡಿಮಾರು ಅಬೀರ ಆಗಮನ ದ್ವಾರದ ಬಳಿ ಬನ್ನಿ. ಫ್ರೆಂಡ್ಸ್ ಕೊಡಿಮಾರು ಅಬೀರ ಆಗಮನ ದ್ವಾರದ ಬಳಿ ಬನ್ನಿ. ಕೊನೆಯ 4 ನಿಮಿಷ. ನವಶಕ್ತಿ ಕಾಣಿಯೂರು ಎಲ್ಲಿದ್ರು ಕೂಡ ತಂಡ ಬರಬೇಕು ತಕ್ಷಣ. SK ಎಡಮಂಗಲ ತಂಡ ಆಗಮನ ದ್ವಾರದ ಬಳಿ ಬರಬೇಕು, ಸಮಯ ಇಲ್ಲ. ಥರ್ಡ್ ರೈಟ್ ಜೋಡೈ. ವಾಕ್ ಓವರ್ ಆದಲ್ಲಿ ಮುಂದಿನ ಪಂದ್ಯಗಳನ್ನು ಆಡ್ಲಿಕ್ಕೆ ತಾವು ಸಿದ್ಧರಾಗಿರ್ಬೇಕು ಅಷ್ಟೇ ಕರೆ ನಮ್ಮದು. ನವಶಕ್ತಿ ಕಾಣಿಯೂರು SK ಎಡಮಂಗಲ ತಂಡಗಳನ್ನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಫ್ರೆಂಡ್ಸ್ ಕುಡಿಮಾರು ಅಬೀರ ತಂಡ ಕೂಡ ಬರಬೇಕು. 9-7 ಇನ್ ಫೇವರ್ ಆಫ್ ಆದರ್ಶ ಹೊಸಮಠ. 9-7 ಹೊಸಮಠ. ಥರ್ಡ್ ರೈಟ್ ಡೂ ಆರ್ ಡೈ. ತುಂಬಿರುವ ತಂಡವಿದು. ಬೋನಸ್ ಆನ್ ಇದೆ. ನವಶಕ್ತಿ ಕಾಣಿಯೂರು SK ಎಡಮಂಗಲ. ನವಶಕ್ತಿ ಕಾಣಿಯೂರು SK ಎಡಮಂಗಲ ತಂಡಗಳು ಆಗಮನ ದ್ವಾರದ ಬಳಿ ಬನ್ನಿ. 3 minutes ರಿಮೈನಿಂಗ್. ಕರೆ ಕೊಟ್ಟ ತಕ್ಷಣ ಇಲ್ಲಿ ಇರಬೇಕಷ್ಟೇ, ಇಲ್ಲದಿದ್ದಲ್ಲಿ ತಂಡವನ್ನ ಪರಿಗಣಿಸುವುದಿಲ್ಲ ನಾವು. ಅಬೀರ ತಂಡದವರು ರೆಡಿ ಇರಿ. ಜೊತೆಗೆ RMK ಸೇರಾಜ ತಂಡದವರು ಕೂಡ ರೆಡಿ ಇರಬೇಕು. RMK ಸೇರಾಜ 13-7 13-7. ಜಂಪ್ 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 ಜಂಪ್. SK ಎಡಮಂಗಲವನ್ನು ಒಳಗೆ ಬಿಡಿ. ಅತ್ಯಂತ ಒಳ್ಳೆಯ ಪ್ರಯತ್ನ ಆದರ್ಶ ಹೊಸಮಠ ಮತ್ತೊಂದು ಬಾರಿ. ಟೈಮಿಂಗ್ಸ್ ಇಲ್ಲದ ಹಿಡಿತವಿದು. ಕೇಸರಿ ಪಂಚ. SK ಎಡಮಂಗಲ ನವಶಕ್ತಿ ಕಾಣಿಯೂರು ರೆಡ್ ತಂಡದ ಕ್ಲಬಲ್ಲಿ. RMK ಸೇರಾಜ ಇಲ್ಲಿರ್ಬೇಕು ನಮ್ಮ ಜೊತೆ. ಕೊಡಿಮಾರು ಅಬೀರ ತಂಡ ರೆಡಿಯಾಗಿರ್ಬೇಕು. ಮುನ್ನುಗ್ಗುವ ನವಶಕ್ತಿ ಕಾಣಿಯೂರು ಸಂದರ್ಭದಲ್ಲಿ ಆಟಗಾರ ಟೀಮ್ ಮ್ಯಾನೇಜರ್ ಟೀಮ್ ಕರ್ಕೊಂಡು ಬನ್ನಿ ಬೇಗ. ಕೊನೆ 2 ನಿಮಿಷ. 15-8 15-8 ಇನ್ ಫೇವರ್ ಆಫ್ ಹೊಸಮಠ. ಮತ್ತೆ ಹೊಸಮಠಕ್ಕೆ
ನವಶಕ್ತಿ ಕಾಣಿಯೂರು SK ಎಡಮಂಗಲ ಬರ್ತೀರಾ ಅವು ಆ ಟೀಮ್ ಅವು ವಾಟ್ ಅ ಗೇಮ್ ಆನ್ಸ್ ಅಗೇನ್. ಇದು ಮತ್ತೊಂದು ಬಾರಿ ಮಗದೊಂದು ಬಾರಿ ಲೆಫ್ಟ್ ಕಾರ್ನರ್ ಫ್ರಮ್ ಆದರ್ಶ ಹೊಸಮಠ. ಮತ್ತೆ ಒಂದು ಅಂಕದ ಸೇರ್ಪಡೆಯಾಗಿದೆ ಆದರ್ಶ ಹೊಸಮಠದ ಕಡೆಗೆ. ಕೊನೆಯ ಒಂದು ನಿಮಿಷ. ಪುರಂದರ ಕಲ್ಪಡೆಯಲ್ಲಿದ್ರು ಕೂಡ ಒಮ್ಮೆ ಬನ್ನಿ. 18-9 18-8 ಪುರಂದರ ಕಲ್ಪಡ. ಹಲವು ಹಿಡಿತಗಳನ್ನು ನೋಡಿದ್ದೀವಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ. ನಿಶಾಂತ್, ಗಣೇಶ್ ಬೆರ್ಲೋಡಿ ಮತ್ತೊಂದು ಬಾರಿ ನಿಶಾಂತ್ ಹಿಡಿತ. ಆದರ್ಶ ಹೊಸಮಠದ ಒಬ್ಬ ಪುರಂದರ powerful ಕಲ್ಪಡ ಹುಡುಗ. ಗಣೇಶ್ ಬೆರ್ಲೋಡಿ. ಹಲವಾರು ಹೊಸ ಪ್ರತಿಭೆಗಳನ್ನು ಪರಿಚಯಿಸಿಕೊಟ್ಟಿರುವಂತಹ ಹುಡುಗರ ತಂಡ ಅದು ಆದರ್ಶ ಹೊಸಮಠ. ಇದು ಮತ್ತೊಬ್ಬ ಪ್ರತಿಭೆ ಈ ಅಂಗಣದಲ್ಲಿ ಮೂಲಕವೂ ಬೆಳಕಿಗೆ ಬರ್ತಾ ಇದ್ದಾರೆ. ಗಣೇಶ್ ಬೆರ್ಲೋಡಿ ಜರ್ಸಿ ನಂಬರ್ 88 ನಿಶಾಂತ್. ಕೊನೆ ಎರಡು ಆಟಗಾರರ ಸಮ್ಮುಖದಲ್ಲಿ ಕೇಸರಿ ಪಂಚದ ಆಟಗಾರನನ್ನ ಮತ್ತೊಂದು ಬಾರಿ ಸೆರೆ ಹಿಡಿದಿದೆ. ಸಮಯದ ಮುಕ್ತಾಯ. ವಿಜಯವಾಗಿದೆ ಆದರ್ಶ ಹೊಸಮಠ ತಂಡ. ಸುಮಾರು 6.4 ಫೀಟ್ ಎತ್ತರದ ಟ್ರೋಫಿ. ಯಾವ ತಂಡದ ಕಡೆಗೆ ಟ್ರೋಫಿಯ ಆಗಮನವಾಗಬಹುದೆನ್ನುವಂತ ಪ್ರಶ್ನೆಗಳು ಇನ್ನು ಕೂಡ ನಿಗೂಢವಾಗಿದೆ. 2 ಪಂದ್ಯಗಳು ಮುಕ್ತಾಯವಾಗಿದೆ 65 kg ವಿಭಾಗದ ಆಟದಲ್ಲಿ. 3ನೇ ಪಂದ್ಯಾಟಕ್ಕಾಗಿ ತಂಡಗಳು ಒಳಭಾಗಕ್ಕೆ ಆಗಮಿಸಿ. ಬಲೆ ಬಂಡಾಜೆ ಉಲಾಯ್ ಬಲೆ ಸೇರಾಜೆ ವರ್ಸಸ್ ಬಂಡಾಜೆ ಬನ್ನಿ. ತೀರ್ಪುಗಾರರಿಗೆ ಒಂದು ಚಾದ ವ್ಯವಸ್ಥೆ. ಸಂಘಟಕರು ದಯವಿಟ್ಟು ತೀರ್ಪುಗಾರರಿಗೆ ಚಾದ ಒಂದು ವ್ಯವಸ್ಥೆ ಮಾಡಿ. RMK ಸೇರಾಜ ವರ್ಸಸ್ ನ್ಯೂ ಫ್ರೆಂಡ್ಸ್ ಬಂಡಾಜೆ 2 ತಂಡಗಳ ಅಂಕಣವನ್ನ ಪ್ರವೇಶಿಸ್ತಾ ಇದ್ದೇವೆ. ಚಪ್ಪಾಳೆ ಮೂಲಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನ್ಯೂ ಫ್ರೆಂಡ್ಸ್ ಬಂಡಾಜೆ ಆಕರ್ಷಕವಾದ ಸೌಂಡ್ಗಳ ಮೂಲಕ ಒಳಭಾಗಕ್ಕೆ ತಂಡ. ಲೈಟ್ ಆನ್ ಕ್ಯಾಪ್ಟನ್ಸ್. ಪಂದ್ಯ ಕೂಡ ಮುಂದುವರಿಸುವುದಕ್ಕಿಂತ ಮೊದಲು ಒಂದು ಸಣ್ಣ ಗೌರವಾರ್ಪಣೆ ಇದೆ. ದೀಪಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನ ಮಾಲಕರಾಗಿರುವಂತಹ ದಿನೇಶ್ ಪೈಕಾ ಒಮ್ಮೆ ಬನ್ನಿ. ಈ ಪವಿತ್ರವಾಗಿರುವಂತಹ ಕಬಡ್ಡಿಯ ಅಂಗಣಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇಂಥ ಟೂರ್ನಮೆಂಟ್ಗಳು ನಡೆದಾಗ ಅವರ ಜೊತೆಗಿರುವಂತಹ ಸಾಕಷ್ಟು ಮಂದಿಯ ಹೊಟ್ಟೆ ಕೂಡ ತುಂಬತಕ್ಕಂತಹ ವಿಚಾರಗಳಿದೆ. ಹಾಗಾಗಿ ಒಳ್ಳೆಯ ವ್ಯವಸ್ಥೆಯನ್ನು ನಡೆಸಿಕೊಟ್ಟು ಎಲ್ಲ ಕೂಡ ಎಷ್ಟೇ ಲೈಟ್ಗಳು ಉರಿತಿರ್ಲಿ ರಿಮೋಟ್ ಕಂಟ್ರೋಲ್ ಅವರ ಜೊತೆಗೆ ಇದೆ. ಹಾಗೇನೆ ಪ್ರಸಾದ್ ಅವರು ಕೂಡ, ಪ್ರಸಾದ್ ಮಿತ್ತಕಟ್ಟೆ ತಾವು ಕೂಡ ಬರಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಿನೇಶ ನವಲರ್ ಬಲೆ ನವಶಕ್ತಿ ಕಾಣಿಯೂರಿನ ಪ್ರಸಾದ್ ಮಿತ್ತಕಟ್ಟೆ ಕೂಡ ಬರಬೇಕು. ಪ್ರಸಾದ್ ಮಿತ್ತಕಟ್ಟೆ ಪ್ಲೀಸ್. ನವಶಕ್ತಿ ಕಾಣಿಯೂರು ತಂಡದ ವ್ಯವಸ್ಥಾಪಕರು ಆಗಮನ ದ್ವಾರದ ಬಳಿ ಬನ್ನಿ. ನವಶಕ್ತಿ ಕಾಣಿಯೂರು ಜೊತೆಗೆ ಶ್ರೀಕಾಂತ್ ಅವರು ಕೂಡ ಒಮ್ಮೆ ಬರಬೇಕು. ಶ್ರೀಕಾಂತ್ ದಯವಿಟ್ಟು ಬನ್ನಿ. ಪ್ರಸಾದ್ ಹಾಗೇನೆ ದಿನೇಶ್ ಅವರು ಪೈಕಾ. ಹಾಗೆ ಇವತ್ತು ನಮ್ಮ ಜೊತೆಗೆ ಬೆಳಿಗ್ಗೆಯಿಂದ ಇಲ್ಲಿವರೆಗೆ, ಇನ್ನು ನಾಳೆ ದಿನ ಬೆಳಿಗ್ಗೆವರೆಗೆ ರಿಸೆಪ್ಷನ್ ನಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಸುಚೇತಾ, ಸುಮನಾ, ಶ್ರುತಿ, ನೀತಿ.
ಎಲ್ಲೆ ಮುಟ್ಟಲ್ಲ ಬೋಡು ಪುದರ್ ಬಂದಾದ ಇಜ್ಜಾರ ಎಲ್ಲೆ ಬೋಡ್ಚಿ ಎಂಚಲ ಬಲ್ಪ ನಾನು ಮೂಜಿ ಗಂಟೆ ಬರುತ್ತಿಪ್ಪಲೆ. ನವಶಕ್ತಿ ಕಾಣಿಯೂರು ತಂಡದ ವ್ಯವಸ್ಥಾಪಕರ ಆಗಮನ ದ್ವಾರದ ಬಳಿ ಬನ್ನಿ. ಸುಚೇತಾ, ಸುಮನಾ, ಶ್ರುತಿ, ನವಶಕ್ತಿ ಕಾಣಿಯೂರು ಹೋತಾರ ಅಲ್ಲ ಆ ತೀರ್ಪುಗಾರರಿಗೆ ಚಾತನ್ನಿ ಆ ಚೇರ್ ಹಿಡ್ದು ಲಕ್ಕಲೆ ಓಲು ಅದೇ ಬಿಟ್ಟು ಪ್ಲೀಸ್ ಸ್ವಲ್ಪ ಸಹಕಾರ ಕೊಡಬೇಕು ಚೇರ್ ಅಲ್ಲಿ. ದಿನೇಶ್ ಅಣ್ಣ ಮತ್ತೆ ಬೈರ ಬೆಲ್ಲ ದಿನೇಶ್ ಅಣ್ಣ. ನವಶಕ್ತಿ ಕಾಣಿಯೂರು ಟೀಮ್ ಮ್ಯಾನೇಜರ್ ಆಗಮನ ದ್ವಾರದ ಬಳಿ ಬನ್ನಿ. ನವಶಕ್ತಿ ಕಾಣಿಯೂರು ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನ ಮಾಲಕರು ನಮ್ಮ ಆತ್ಮೀಯರಾಗಿರುವಂತಹ ದಿನೇಶ್ ಪೈಕ ಇವರಿಗೆ ಗೌರವದ ಸಲ್ಲಿಕೆ ಆಗ್ತಾ ಇದೆ. ನಿಮ್ಮ ಈ ಸೌಂಡ್ಸ್ ಲೈಟಿಂಗ್ಸ್ ವಿಭಾಗದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀರಿ, ದೇವರ ಆಶೀರ್ವಾದ ಇರಲಿ, ಎಲ್ಲವೂ ಒಳ್ಳೇದಾಗ್ಲಿ ದಿನೇಶ್ ಅಣ್ಣ ನಿಮಗೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ನವಶಕ್ತಿ ಕಾಣಿಯೂರು ಟೀಮ್ ಇಲ್ವಾ? RMK ಸೇರಾಜೆ ಬಂಡಾಜೆಯ ಕಡೆಗೆ ಪ್ರಾರಂಭಿಕವಾಗಿರುವಂತಹ ದಾಳಿ, ಚಾಚಿರುವಂತಹ ಕಾಲು. ಎಸ್, ತೀರ್ಪುಗಾರರಿಗೆ ಒಂದು ಸ್ವಲ್ಪ ಮಟ್ಟದಲ್ಲಿ ಸುಲಭವಾಗಿಸುವ ರೀತಿಯಲ್ಲಿ ಪ್ರಾಮಾಣಿಕವಾಗಿರುವಂತಹ ತೀರ್ಪನ್ನ ಆಟಗಾರರೇ ಕೊಟ್ಟಾಗ ನವಶಕ್ತಿ ಕಾಣಿಯೂರು ತಂಡ ಹಾಗೂ SK ಎಡಮಂಗಲ ಮುಂದಿನ ಪಂದ್ಯಕ್ಕೆ ಆಗಮನ ದ್ವಾರದ ಬಳಿ ಬನ್ನಿ. ಅದೇ ರೀತಿ ಫ್ರೆಂಡ್ಸ್ ಕೊಡಿಮಾರು ಅಬೀರ ತಂಡ ಕೂಡ ಬರಬೇಕು. ನವಶಕ್ತಿ ಕಾಣಿಯೂರು SK ಎಡಮಂಗಲ ಎರಡು ತಂಡಗಳು ಆಗಮನ ದ್ವಾರದ ಬಳಿಗೆ ಬನ್ನಿ. ಈ ಪಂದ್ಯ ಮುಗಿದ ತಕ್ಷಣ ಅಂಕಣವನ್ನ ಪ್ರವೇಶಿಸಬೇಕು. ತೀರ್ಪುಗಾರಿಕಾ ವ್ಯವಸ್ಥೆಯಲ್ಲಿ ನಮ್ಮ ಜೊತೆಗೆ ಸಂಪೂರ್ಣವಾಗಿರುವಂತಹ ಯಶಸ್ವಿಯಾಗಿರುವಂತಹ ತೀರ್ಪುಗಾರಿಕಾ ವ್ಯವಸ್ಥೆ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳಿಗೂ ಕೂಡ ಪಂದ್ಯಾಕೂಟದ ಒಂದು ಯಶಸ್ಸಿನ ಹಿಂದಿರುವಂತಹ ಕೈಗನ್ನಡಿ ಅಂತ ನಂಬಿಕೊಂಡಿದ್ದಾರೆ. ಥರ್ಡ್ ರೈಟ್, ಡೂ ಆರ್ ಡೈ. ಥರ್ಡ್ ರೈಟ್ 1-1 ಬಂಡಾಜೆ ಸೇರಾಜೆ. ಬಂಡಾಜೆಯ ಹುಡುಗ ಬಂದಿರುವಂತಹ ಥರ್ಡ್ ರೈಡ್ ಸಂದರ್ಭದಲ್ಲಿ ಹಿಡಿಯುವ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದೆ ಸೇರಾಜೆ ತಂಡ. 2-1 ಸೇರಾಜೆ ತಂಡದ ಮುನ್ನಡೆ. ಪ್ರವೀಣ್ ಸೋಣಂಗೇರಿಯವರು, ವನಿತಾ ಕಲ್ಮಡಕ ಜೊತೆಗೆ ಸಂದೀಪ್ ಪಲ್ಲೋಡಿ ಇಲ್ಲಿ ಪಂದ್ಯಕೂಟದ ತೀರ್ಪುಗಾರಿಕಾ ವ್ಯವಸ್ಥೆಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ನಿತಿನ್ ಉಚ್ಚಂಗಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಐದು ಒಂದರಲ್ಲಿ ಸೇರಾಜ ಮುನ್ನಡೆ ಇದೆ. 3 ಜನ ಬೆಳಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಲ್ಲಿ ಬೇಕಾದ್ರೂ ಕೂಡ 2 ಅಂಕವನ್ನ ಈ ಆಟಗಾರರನ್ನು ಹಿಡಿದದ್ದೇ ಆದಲ್ಲಿ ಪಡ್ಕೊಳ್ಳಬಹುದಾಗಿದೆ. ಅವಕಾಶಗಳು ತಪ್ಪಿದೆ. ಅಂಕದ ಸೇರ್ಪಡೆ ಸೇರಾಜೆ ಕಡೆಗೆ 6-1. ವೇದಿಕೆಯ ಬಲಭಾಗದಲ್ಲಿ ಸೇರಾಜೆ, ಎಡಭಾಗದಲ್ಲಿ ಬಂಡಾಜೆ ಇದೆ. ಬಂಡಾಜೆಯ ಆಟಗಾರನ ದಾಳಿ, ಜೆರ್ಸಿ ನಂಬರ್ 09. ಅಂತೂ ಇಂತೂ ನಮ್ಮ ಜೊತೆಗೆ ಬಹಳ ಒಂದು ಒಳ್ಳೆಯ ಸಹಕಾರವನ್ನ ಕೊಡ್ತಾ ಇರತಕ್ಕಂಥವರಲ್ಲಿ 4 ಜನ ಮತ್ತೊಮ್ಮೆ ನೆನಪಿಸಿಕೊಳ್ಳಬೇಕು. ಯಾಕೆಂದ್ರೆ ಹೇಳಿದ್ರೆ ನಾಳೆ ಬೆಳಿಗ್ಗೆವರೆಗೂ ಕೂಡ ಇವರು ನಮ್ಮ ಜೊತೆಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಡ್ಲಿಕ್ಕಿದ್ದಾರೆ. ಸುಚೇತಾ, ಸುಮನಾ, ಶ್ರುತಿ, ನೀತಿ, ಇವರಿಗೆ ಮತ್ತೆ ಧನ್ಯವಾದ. ಅವರೇ ವಾಲಂಟಿಯರ್ ಆಗಿ ಹೇಳ್ತಾ ಇದ್ದಾರೆ ನಾವು ಬೆಳಿಗ್ಗೆವರೆಗೆ ನಿಲ್ತೀವಿ ಅಂತ. ಇಲ್ಲ, ಅವ್ರು ಹೋಗಿದಾರ? ಸೊ ಹೋದವರು ಕೂಡ ಇದ್ದಾರೆ. ನಿನ್ನೆಯಿಂದ ನಾಳೆ ಬೆಳಿಗ್ಗೆ ನಿರಂತರ 24 ಗಂಟೆ ಸೇವೆ ಅವ್ರದ್ದು. ಸುಬ್ರಹ್ಮಣ್ಯ ಸರ್ ನೆನಪವ ಇರಗಲು
ಇನ್ನೋಗುದಿಲ್ಲ. ಎಂತ ಇಲ್ವಾ? ಇದು ಉಳ್ಳಿರಲ್ಲ. ಚಾದ ವ್ಯವಸ್ಥೆ ಆಗಿದೆ. ಚಾ ಕೊರ್ಲೇಕಲೆಗೆ ಒಂದು ತೀರ್ಪುಗಾರರಿಗೆ ಚಾದ ವ್ಯವಸ್ಥೆ ಬಂದಿದೆ. ಪರೊಂದೇ ಉಳ್ಳೇರು ಕೆಲವು. SKMS ಆಗಲಿ ಬುಕ್ ಕೊರ್ಲಿ ಬೋನಸ್ ಕೊರೊಂದಿಲ್ಲ ರೆಡಿಟ್. ಬೋನಸ್ ಸಂಖ್ಯದ ಸೇರ್ಪಡೆಯನ್ನು ಮಾಡಿಕೊಂಡಾಗಿದೆ. ಜರ್ಸಿ ನಂಬರ್ 99 ಫ್ರಮ್ ಬಂಡಾಜೆಯ ಕಡೆಗಿಂದ. ಫ್ರೆಂಡ್ಸ್ ಕೊಡಿಮಾರು ಅಬೀರ ರೆಡಿಯಾಗಿ ಬನ್ನಿ. ನವಶಕ್ತಿ ಕಾಣಿಯೂರು SK ಎಡಮಂಗಲ ಆಗಮನ ದ್ವಾರದಲ್ಲಿರೆ. ನವಶಕ್ತಿ ಕಾಣಿಯೂರು SK ಎಡಮಂಗಲ. ಆನಂತರದ ಪಂದ್ಯಕ್ಕಾಗಿ ಕರೆಯನ್ನ ನೀಡ್ತಾ ಇದ್ದೇನೆ ತುಳುನಾಡ ಫ್ರೆಂಡ್ಸ್ ಕಾಣಿಯೂರು ಹಾಗೂ ಲಕ್ಷ್ಮೀ ನರಸಿಂಹ ಕಾಣಿಯೂರು ತಂಡಗಳಿಗೆ. ತುಳುನಾಡ ಫ್ರೆಂಡ್ಸ್ ಕಾಣಿಯೂರು, ಲಕ್ಷ್ಮೀ ನರಸಿಂಹ ಕಾಣಿಯೂರು ತಂಡಗಳಿಗೆ ಕರೆಯನ್ನ ನೀಡ್ತಾ ಇದ್ದೇವೆ. ಮರ ಬೂರ್ಂಡ ಅಂದು ಅವೇ ಜನ ಬೂರಿಯರ ಮರ ಪುರುಸೊಂದಿಜ್ಜದ ಅಲ್ಗೊಂದುಂಡು ಮರ ಹತ್ತಿ ಜನ ಮರ ತಡ್ಡಿಟ್ಟುಂಡ ಎಡ್ ಟೈಮಿಂಗ್ ಯಾರನೈತೆ ಅರ ದಿನಾಲು ಉಂಡ ಒಂದು ಅರ್ಧ ಗಂಟೆ 2 ಗಂಟೆ ಹಿಡಿದು 2 ಕಾಲೆ ಮುಟ್ಟ. ಸ್ಫೂರ್ತಿಯಾದ 7 ಜನರನ್ನ ಒಳಗೊಂಡಿರುವ ಅಂಗಣದ ಒಳಭಾಗ ಸೇರಾಜೆಯ ಒಳಭಾಗಕ್ಕೆ ಬಂಡಾಜೆಯ ಆಟಗಾರ, ಮುಂಡಾಜೆ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿರುವಂತಹ ಸಂದೀಪ್ ಪಲ್ಲೋಡಿ ಅವರು ಬಂಡಾಜೆಯ ಆಟಗಾರರನ್ನು ನೋಡ್ತಾ ಇದ್ದಾರೆ. ಎಸ್, ಮೊದಲಾರ್ಧದ ಮುಕ್ತಾಯದ ಸಂದರ್ಭಕ್ಕೆ 14-1 ಸೇರಾಜೆ ತಂಡ ಮುನ್ನಡೆಯಲ್ಲಿದೆ. ಸುಮಾರು 13 ಅಂಕದ ಬೃಹತ್ ಮುನ್ನಡೆ. 13 ಅಂಕದ ಮುನ್ನಡೆಯಲ್ಲಿ ಸೇರಾಜೆ ತಂಡ. ಚಾವರ ಆಂಜಿಲ ಕಾಂಡ್ ಮೂಜಿ ಚಾವೋಡು ಪ್ರವೀಣರೇ ಚಾಬಡ ಐದನೇ ಪಂದ್ಯ SK ಅಂಗಣ ಬದಲಾದಾಗ ಒಂದಷ್ಟು ಉತ್ಸಾಹ, ಆತ್ಮವಿಶ್ವಾಸ ಎಲ್ಲವೂ ಹೆಚ್ಚಾದಂತೆ ಕಾಣ್ತಾ ಇದೆ. ಪ್ರಪ್ರಥಮದಲ್ಲಿ ಹಿಡಿತದೊಂದಿಗೆ ಶುಭಾರಂಭ, ದ್ವಿತೀಯಾರ್ಧದ ಪ್ರಾರಂಭದಲ್ಲೇ ಬಂಡಾಜೆ. ಎಸ್, ಬಂಡಾಜೆಗೆ ತಕ್ಕ ಉತ್ತರವನ್ನು ನೀಡಿದೆ ಮತ್ತೊಮ್ಮೆ ಸೇರಾಜೆ. 15-2 15-2 15-2ರಲ್ಲಿ ನಿರಂತರವಾದ 24 ಗಂಟೆಯ ಸೇವೆಯನ್ನು ನೀಡಿರತಕ್ಕಂಥವರಲ್ಲಿ ಗಣೇಶ್ ನಡವಾಲ್ ಕೂಡ ಒಬ್ಬರು. ಥ್ಯಾಂಕ್ ಯು ಸೋ ಮಚ್. ಐಂಬೆ ಚಾ ಸರ್ ರೀ ಮುಗಿಲ 2 ಜನಕ್ಕೆ ಬುಕ್ಕ ಕೊರ್ಲೆ ಮುಲ್ದಿಲ್ಲ. ಮಾತೆಲ್ಲ ತೇಳ್ತಂದಿಲ್ಲ ಅದಾಗಿಂದ ಗೊತ್ತಿಜ್ಜಿ ಬ್ರಾಂಡ್ರೆ ಎಲ್ಲ ನೆಗಡ್ತಿದ್ದಾರೆ. ನಂದೆಂಡ್ರೆ ಕತ್ತಲೆಡ್ದು ಶುರು ಮಾಡಿದ್ರೆ ತಲಿಪೇರ ಗೊತ್ತೇ ಜಿಗಿ ತಾತೆಗಿಂದ. ಎಸ್, ಆಲೆಂಟರ್ ಸೂಚನೆ ಬಂದಿದೆ. 25 ವರ್ಷದಿಂದ ಆಮ್ಲೆಟ್ ಅಂಗಡಿಯ ಮೂಲಕ ಪ್ರಸಿದ್ಧಿ ಪಡೆದಿರುವ ಸೀನಪ್ಪಣ್ಣ ಇತ್ತೆಲ್ಲ ಆಮ್ಲೆಟ್ ಮಾಡ್ಯಾರ ಅಂದು ಪರಿಮಳ ಬರೋನುಂಡು
ಈ ಸಂದರ್ಭದಲ್ಲಿ ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಾಗ 21-2 21-2 ಇನ್ ಫೇವರ್ ಆಫ್ ಟೀಮ್ ಸೇರಾಜೆ. ಕೊನೆ 5 ನಿಮಿಷ. ಜನಕ್ಕೆ ಒಂದು ಜೋಶ್ ಬರೋಡು ಅಂಚಿನ ರೈಡ್ ಬೋರ್ಡು ಪ್ಲೇಯರ್ಸ್ ಏನಾಗಿಲ್ಲ ಜೊತೆರ ಅಂದ ಜೋರು ತುಕ ಮಾತನ್ ಚಪ್ಪಾಳೆ ಬರೋದಕ್ಕೆ ಜೋರಾದ ಎವ್ರಿವನ್ ಚಪ್ಪಾಳೆ ಜೋರು ತುಕ ವಿಸಿಲ್ ಅಂಜು ಮಾಡ್ಲೆ ಮಾತಾರಲ್ಲ ವಿಸಿಲ್ ಬರ್ಲಿ ನಿಗ್ಲೆನೆಲ್ಲ ನಿದ್ರೆ ಬಿಡ್ಪುಂಡು ಜೋರು ಅಂಚ ಆರು ನಮ್ಮ ಪ್ಲೇ ಬಾಯ್ ನಾನು ಚೂರು ಬರ್ತಾನೆ ಬುಕ್ಕರಿ ಪ್ಲೇ ಬಾಯ್ ಲಕ್ ಬೇರಿತ್ತೆ ಮರಕ ಬರ್ತೀರಾ ಫಸ್ಟ್ದಾರ ಮರಟಿಲ್ಲ ಸೆಕೆಂಡ್ದಾರಲ್ಲ ಮರಕ ಬರ್ತೀರಿ. ಹಾಗೆ ನಿರಂತರವಾಗಿ ಬೆಳಿಗ್ಗೆಯಿಂದ ಈ ಕ್ಷಣದವರೆಗೆ ನಾಳೆಯ ಕಬಡ್ಡಿಯ ಮುಕ್ತಾಯದವರೆಗೂ ಕೂಡ ಈ ವಿಡಿಯೋ ರೆಕಾರ್ಡಿಂಗ್ ನಲ್ಲಿ ಸಹಕಾರ ಕೊಡ್ತಿರತಕ್ಕಂತಹ ಸುದ್ದಿ ಸಂಸ್ಥೆಯ ಕ್ಯಾಮರಾಮನ್ಗಳಿಗೆ ಹಾಗೆಯೇ ಅದರ ಟೆಕ್ನಿಷಿಯನ್ಸ್ಗಳಿಗೆ ಸಂಪೂರ್ಣವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಪಾಯಿಂಟ್ ಪುರ್ಸೋತಿಲ್ಲದೆ ಓಡ್ತಾ ಇದೆ ಸೇರಾಜ ಕಡೆಗೆ. 21-3 21-3 ಮುಂದಿನ ತಂಡಗಳು ತಯಾರಾಗಿರಿ. ಕೆಲವರು ತೂಪುನ ಪೊಸಿಷನ್ ಡೇ ನಿದ್ರೆ ಮಾಡ್ತವಲ್ಲೇರು ಏರು ಹಿಡಿಯುವ ಪ್ರಯತ್ನ ಇಲ್ಲಿ ಪ್ರಯತ್ನಗಳಲ್ಲಿ ಸಫಲತೆ ತೀರಾ ಕಡಿಮೆ. ತುಗ ನೆಕ್ಸ್ಟ್ ದ ಮ್ಯಾಚ್ ಆಡ್ಲ ಒಂಚೂರು ಫೈಟ್ ಇಪ್ಪ ಅಂತ ಬಂದ ಮಾತಾಡಲ ಆಲೋಚನೆ ಮಾಡ್ತೊಂದಿಲ್ಲೇರು ಒಂಚೂರು ನಿರೀಕ್ಷೆ ಕಾತೊಂದಿಲ್ಲೇರು. ಎಡ್ ಎಂಟರ್ಟೈನ್ಮೆಂಟ್ ಮಾಲ್ತಿನಾಗಲಿಕ್ಕೆ ಪ್ರೈಸ್ ಉಂಟು ಪಿದ್ರೆ ಹಿಡಿದು ಕುಲೈಬಾರ್ ಹೊಡ್ಚಿ ನನಗೆ ಗೇಟ್ಲ ಆಯ್ತದು. ಸೂಚಕ ನಂಬರ್ 88 ಮೊದಲ ಸುತ್ತಿನ ಆಟಗಳು ನಡೀತಾ ಇದೆ. ಎಲ್ಲಿಯ ತನಕ ಇದು ರೋಚಕತೆಯ ಕ್ಷಣವನ್ನು ತಂದುಕೊಡುವ ಪಂದ್ಯಾಟವಾಗ್ತದೆ. 2 ನಿಮಿಷ ಬಾಕಿ. 2 minutes ರಿಮೈನಿಂಗ್. 2 ನಿಮಿಷಗಳು ಬಾಕಿ ಉಳಿದಿರುವಂತೆ ಜೋಕಲಿಗೆ ತಿಕ್ಕನೇ ಖುಷಿ ಬಂದು ಕತ್ತಲೆ 2:30 ಗಂಟೆಗೆಲ್ಲ ಮೊಬೈಲ್ ತಗೊಂಡುಲ್ಲೇರು ದಾದ ತೂಪುನಂದು ಹೊರದು ಓಡು ಗೇಮ್ಸ್ ಪಬ್ಜಿಯ ಹಾಗೇನೆ ಇವತ್ತಲ್ಲ ಇವತ್ತು ತಾರೀಕು 15 ಆಗಿದೆ. ನಿನ್ನೆ 14 13ನೆಯ ತಾರೀಕಿಗೆ ಇಷ್ಟೆಲ್ಲ ದೊಡ್ಡ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಎಲ್ಲ ಹುಡುಗರ ಜೊತೆಗೂಡಿ ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ನಡೆಸ್ತಾ ಇರತಕ್ಕಂಥವರು ಈ ಸಂಸ್ಥೆಯ ಒಂದು ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಸುಬ್ರಹ್ಮಣ್ಯ ಕೊಡಿಯಾಳ್ ಅವರು. ಅವರ ವಿವಾಹ ವಾರ್ಷಿಕೋತ್ಸವದ ದಿನ ಕೂಡ 13ಕ್ಕಿತ್ತು. ಹಾಗೇನೆ ಅವರಿಷ್ಟೆಲ್ಲ ದೊಡ್ಡ ಕಾರ್ಯಕ್ರಮಕ್ಕೆ ಅವರ ಬೆಂಗಾವಲಾಗಿ ಸಹಕಾರವನ್ನು ಕೊಡ್ತಿರ್ತಕ್ಕಂಥವರು ಅವರ ಧರ್ಮಪತ್ನಿಯವರು. ಅವರು ಕೂಡ ಅವಾಗ ಎಲ್ಲ ಇದ್ರು, ಅವರ ಮಕ್ಕಳು ಕೂಡ ಇದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಸುಬ್ರಹ್ಮಣ್ಯ ಕೊಡಿಯಾಳ ಇವರ ಮನೆಯಲ್ಲಿ ಯಜಮಾನರು ಅವರೇ, ಹೊರಬಾಕೆ ಬಂದಾಗ ಸುಬ್ರಹ್ಮಣ್ಯರ ಕೊಡಿಯಾಳರು ಯಜಮಾನರು. ಹಾಗಿರುವಾಗ ಅವರಿಗೆ ಕೂಡ ದೊಡ್ಡ ಸಹಕಾರವನ್ನ ಮನೆಯಿಂದ ಸಿಕ್ಕಿದಾಗ ಮಾತ್ರ ಏನಾದರೂ ಮಾಡೋದಕ್ಕೆ ಸಾಧ್ಯ. ಥರ್ಡ್ ರೈಟ್ ಡೂ ಆರ್ಡೈ ಮುಗ್ಲಿನ ಉಪದ್ರನೆ ಬೋಡ್ಸಿಂದ ಹಾಕದ್ ಬಂದಿಲ್ಲ ಅಂದ ಮೊಬೈಲ್ ದಿನ ಯಾ ಪನ್ನಗೆ ಬಂದಿಪ್ಪನ ತಾತ ಪೋಡ್ದು ಡಿಸೈಡ್ ಮಾಡ್ತಿತ್ತಾರ ಅಂದೆ ಕಟ್ಟೆ ಪೋದು ಬರ್ಪಾರ 7 ಜನ ಒಳಭಾಗ ಬೋನಸ್ ಆನ್ ಇದೆ. ಎದುರು ಚಾರ್ಡ್ ಕುಲ್ಲಂಗ್ಲಿ ಇರಲಕ್ಕದ ಪೈರಬಲ್ಲಿ ಎರಡಂಕದ ಸೇರ್ಪಡೆ. ಕೆಲವು ಸೆಕೆಂಡುಗಳು ಮಾತ್ರ ಬಾಕಿ ಆಟದ ಮುಕ್ತಾಯಕ್ಕೆ. ಅಲ್ಲಿ ಫ್ರಂಟ್ ಚಾರ್ಜ್ ಫಿಲ್ಮ್ ಅಲ್ತೊನ್ಲೆ ಸಮಯದ ಮುಕ್ತಾಯದೊಂದಿಗೆ ಟೀಮ್ ಸೇರಾಜೆ ವಿಜಯವಾಗಿದೆ. ಮುಂದಿನ ಪಂದ್ಯಾಟಕ್ಕೆ ಮತ್ತೆ ಕಾಲ್ ಕೊಡ್ತಾ ಇದ್ದಾರೆ ಶ್ರೀಯುತ ಗಣೇಶ್ ನಡವಳ್ ಅವರು.
ಯಶಸ್ವಿಯಾಗಿರುವಂತಹ ಆಟವನ್ನು ಮತ್ತೊಂದು ಬಾರಿ ನೋಡ್ತಕ್ಕಂಥ ಪ್ರದರ್ಶನಕ್ಕೆ ಬೇಕಾಗಿ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳು ಕಾದು ಕುಳಿತುಕೊಂಡಿರುವಾಗ ಎರಡು ತಂಡಗಳು ಮತ್ತೆ ಎಂಟರ್ ಆಗ್ತಾ ಇದೆ ಅಂಗಣದ ಒಳಭಾಗಕ್ಕೆ. మరి దానికేమో మేకలిస్తివి, మరి నాకేమో సన్నదియోను కలిస్తివి. మేకలేమో వందలుగా మందలుగా పెరిగిపాయ, నాకిచ్చిన నూకలేమో ఒక్క పూట కరిగిపాయ. ఏం రసిక రాజువో మరి నా దాసు బావ నీతో ఎప్పుడింత కిరికిరి. ఏం రసిక రాజువో మరి. ಟೀಮ್ ಒಳಗಡೆ ಬನ್ನಿ. ಫ್ರೆಂಡ್ಸ್ ಕೊಡಿಮಾರು ಅಬೀರ ತಂಡ ಆಗಮಿಸಬೇಕು. ಫ್ರೆಂಡ್ಸ್ ಕೊಡಿಮಾರು ಅಬೀರ ಒಳಗೆ ಬನ್ನಿ. ದಿನೇಶ್ ಎಸ್ ಗಣೇಶ್ ಅಣ್ಣ ಬನ್ನಿ. ಗಣೇಶ್ ಸರ್ ಎಸ್ ಟೀಮ್ಗಳು ಬನ್ನಿ, ತಂಡಗಳು ಬನ್ನಿ. ಎಸ್ ಬರ್ತೇವೆ, ಬೇಗ ಬನ್ನಿ. ತಂಡಗಳು ಬನ್ನಿ ಟೀಮ್ ಬೇಗ. ಎಸ್ ಬನ್ನಿ ಟೀಮ್. ಫ್ರೆಂಡ್ಸ್ ಕೊಡಿಮಾರು ಅಬೀರ ಬನ್ನಿ. ಬಲೆ ಬೇಗ ಜನಕ್ಲ ಮಾತ ಕಾತಂದಿಲ್ಲ. ಫ್ರೆಂಡ್ಸ್ ಕೊಡಿಮಾರು ಅಬೀರ ಟೀಮ್ ಬನ್ನಿ. ಫ್ರೆಂಡ್ಸ್ ಕೊಡಿಮಾರು ಅಬೀರ ಬನ್ನಿ, ಬೇಗ ಬನ್ನಿ. ಬರ್ಲಿ ಟೀಮ್ ಬರ್ಲಿ. ಫ್ರೆಂಡ್ಸ್ ಕೊಡಿಮಾರು ಅಬೀರ ಒಮ್ಮೆ ಡಿಜೆ ಹಾಲ್ DJ ಒಮ್ಮೆ ಫ್ರೆಂಡ್ಸ್ ಕೊಡಿಮಾರು ಅಬೀರ ಬಲೆ. ಓಕೆ ಎಸ್, ಎರಡು ತಂಡಗಳು ರೆಡಿಯಾಗಿವೆ. ಬನ್ನಿ. ಬಲೆ ಬೇಗ. As a team number 2, please enter. Dinesh, Singari Melam, Barle, Kapileshwara Singari Mela, Ancha. So far. As a light. Okay.
ಸ್ಟೇಜ್ಗೋಸ್ಕರ ಓಕೆ ಹೋರಾಟ ಮಾಲ್ತು ತಿಕ್ಕಿನ ಸ್ಟೇಜ್ ಆಗಿಲ್ಲ ಈಗ ತಿಳಿನಮ್ಮ ತಿಕ್ಕಿನತ ಹೋರಾಟದ ಗುಣ ಉಂಟು ನಮ್ಮ ಕೊಡಿಯಾಳದ ಜವನೆರಡ ಸ್ಟೇಜ್ ಇಟ್ಟು ಒಂಜೇ ಚೇರ್ಲ ತೊಂದರೆ ಜನ ಸ್ಟೇಜ್ ಇಟ್ಟು ಒಂಜಿ ಬೋರ್ಡ್ ಒಂದು ಖುಷಿ ಅಂಡ ಅತ್ತ ನಿಗ್ಲೆರಡು ಜನ ಜಗಳ ಮಲ್ಲಿ ಪೆರೆ ಬಿಡುದು ಇರನ್ನ ಪಿರವೇರು ಕೊಲ್ಲೊಂದಿ ಪುನದುಲೆ ಅಜಯ್ ಎಸಲಿ ಪಂದ್ಯಾಕೂಟ SK ಎಡಮಂಗಲ ಮುಂದಿನ ಪಂದ್ಯಕ್ಕೆ ಫ್ರೆಂಡ್ಸ್ ಕೋಡಿಮಾರ ಹಾಗೇನೆ ಕಾಣಿಯೂರು ಇದು ಕಾಣಿಯೂರಲ್ಲ ಈ ಕಡೆ ಸೊಣಪ್ಪ ಇದು ಯಾವುದು ನಿತಿನ್ ಕಾಣಿಯೂರು 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 ಯಾವುದು ಅದು ಕಾಣಿಯೂರು ಓಕೆ ಕೋಡಿಮಾರ ಈ ಕಡೆ ಇದೆ ಎಸ್ ಎಸ್ ಪ್ರಾರಂಭ ಆಟ ಪ್ರಾರಂಭ ಒಬ್ಬ ಜೋರಾದ ಕೈ ಚಪ್ಪಾಳೆ ಬರಲಿ ಪ್ರೇಕ್ಷಕರು ಚಪ್ಪಾಳೆ ಬರಬೇಕು ಇನ್ನು ಜೋರು ಜೋರು ಬೊಬ್ಬೆ ಹಾಕಿ ಅರಲ್ಲಿ ನಮ್ಮ ಮರಮ್ಯಾನ್ SK ಎಡಮಂಗಲ ತಂಡ ರೆಡಿಯಾಗಿರಿ. ಆನಂತರದ ಪಂದ್ಯ ತುಳುನಾಡ ಫ್ರೆಂಡ್ಸ್ ಕಾಣಿಯೂರು ಲಕ್ಷ್ಮೀ ನರಸಿಂಹ ಕಾಣಿಯೂರು. ತುಳುನಾಡ ಫ್ರೆಂಡ್ಸ್ ಕಾಣಿಯೂರು ಲಕ್ಷ್ಮೀ ನರಸಿಂಹ ಕಾಣಿಯೂರು ತಂಡಗಳು. ಎಸ್ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ದೇಹದಾಢ್ಯತೆ ಇದೆ ಹುಡುಗನಲ್ಲಿ. SK ಎಡಮಂಗಲ ಆಗಮನ ದ್ವಾರದ ಬಳಿ ಇರಿ. ತುಳುನಾಡ ಫ್ರೆಂಡ್ಸ್ ಕಾಣಿಯೂರು ಲಕ್ಷ್ಮೀ ನರಸಿಂಹ ಕಾಣಿಯೂರು ರೆಡಿಯಾಗಿರಿ. ತುಳುನಾಡ ಫ್ರೆಂಡ್ಸ್ ಕಾಣಿಯೂರು ಲಕ್ಷ್ಮೀ ನರಸಿಂಹ ಕಾಣಿಯೂರು. ಕೋಡಿಮಾರ ತಂಡದ ಒಳಭಾಗದಿಂದ ನುಗ್ಗಿರುವಂತಹ ಆಟಗಾರ ಎದುರಾಳಿ ಕಾಣಿಯೂರು ಅಂಗಣದ ಒಳಭಾಗದಲ್ಲಿದೆ. ಕಲ್ಪಡದ ಕೊಡಿಯಾಳದ ಕಬಡ್ಡಿ ಅಂಗಣಕ್ಕೆ ಒಂದು ಹೊಸ ಬೆರುಗನ್ನ ಕಾಣಿಯೂರು ತಂಡದ ಒಳಭಾಗದಲ್ಲಿ ಆಲ್ಮೋಸ್ಟ್ ಆಗಿ ಮಂಡ್ಯ ಕಡೆಯ ಹುಡುಗರ ಸಮಾಗಮದಲ್ಲಿ ಪ್ರಶಸ್ತಿಗಾಗಿ ಎಲ್ಲಿ ಕೈ ಚಾಚಿದ್ರು ಕೂಡ ಕೈಗೆ ಸಿಲುಕದಿರುವಂತಹ ಆಟದ ಮೂಲಕ 65 kg ವಿಭಾಗದಲ್ಲೂ ಇಂತಹ ಶಕ್ತಿಯ ಪ್ರದರ್ಶನ ಆಗಬಹುದೆನ್ನುವ ರೀತಿಯಲ್ಲಿ ತನ್ನ ಆಟವನ್ನು ತೋರಿಸಿಕೊಳ್ತಾ ಇದ್ದಾರೆ. ಬಲಿಷ್ಠ ತಂಡವನ್ನ ಕಟ್ಟಿಕೊಂಡಿರುವ ಕಾಣಿಯೂರು ಎದುರಾಳಿ ಕೋಡಿಮಾರ ತಂಡದ ಜೊತೆಗೆ. ಐದು ಜನ ಬೋನಸ್ ಆಫ್ ಆಗಿದೆ. ಪ್ರೊ ಕಬಡ್ಡಿ ರೂಲ್ಸ್ಗಳು ಕೂಡ ಸಂಪೂರ್ಣವಾಗಿ ಈ ಟೂರ್ನಮೆಂಟಿನ ಪುರುಷರ ವಿಭಾಗದ 65 kg ವಿಭಾಗದಲ್ಲಿ ಅಪ್ಲೈ ಆಗ್ತಾ ಇದೆ. ಹಾಗಾಗಿ ನಿಧಾನಗತಿಯ ಓಟ ಪ್ರಾರಂಭವಾಗಿದೆ. ಆರಂಭಿಕ ಆಟದಲ್ಲಿ ಕೋಡಿಮಾರದ ಕಡೆಯ ಒಳಭಾಗಕ್ಕೆ ಥರ್ಡ್ ರೈಟ್ ಡೂ ಆರ್ ಡೈ, ಡೂ ಆರ್ ಡೈ. ಅತಿ ಎಚ್ಚರಕ್ಕೆ ಹಾರುವ ಪ್ರಯತ್ನದ ಮೂಲಕ ಅಲ್ಲಿ ಸೆರೆ ಹಿಡಿತಕ್ಕಂತಹ ವಿಚಾರ ತನ್ನ ಕೋಟೆಯನ್ನ ಭೇದಿಸುವುದಕ್ಕೆ ಅವಕಾಶವನ್ನು ನೀಡದೇ ಇದ್ದಂತಹ ತಂಡ ಮತ್ತೊಮ್ಮೆ ಕಾಣಿಯೂರು. ನಾಲ್ಕು ಜನ ಒಳಭಾಗದಲ್ಲಿದ್ದಾರೆ. ಎಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಹಿಡಿಯುವ ಪ್ರಯತ್ನದಲ್ಲಿ ಮುನ್ನುಗ್ಗಿದ ಆಟಗಾರ. ವಾಟ್ ಎ ಪರ್ಫಾರ್ಮೆನ್ಸ್! 3 ಅಂಕದ ಸೇರ್ಪಡೆಯೊಂದಿಗೆ ಸೂಪರ್ ರೈಡ್ ಆಗಿದೆ. ಒಳಭಾಗಕ್ಕೆ ನುಗ್ಗಿಸುವಂತ ಪ್ರಯತ್ನ ಕಾಣಿಯೂರು ಹಿಡಿದು ಬಿಟ್ಟಿದ್ದಾರೆ. ಮತ್ತೊಮ್ಮೆ ಕಾಣಿಯೂರಿನ ಶಕ್ತಿ 3 ಅಂಕದ ಸೇರ್ಪಡೆಯೊಂದಿಗೆ ಆಲ್ ಔಟ್ ಅಂಡ್ ಆಲ್ ಎಂಟರ್. ಪಾಯಿಂಟ್ 9-0 9-0 ಇನ್ ಫೇವರ್ ಆಫ್ ಟೀಮ್ ಕಾಣಿಯೂರು. ಟೂರ್ನಮೆಂಟಿನ ಅತಿ ಬಲಿಷ್ಠ ತಂಡಗಳಲ್ಲಿ ಒಂದು ಇದಾಗಿರಬಹುದೆನ್ನುವ ಸೂಚನೆಯನ್ನ ಪ್ರಾರಂಭಿಕವಾಗಿರುವ 9 ಅಂಕಗಳನ್ನು ಸಂಪಾದಿಸುವಾಗ ಎದುರಾಳಿ ತಂಡಕ್ಕೆ ನೀಡದೇ ಇರುವಂತಹ ವಿಚಾರದಲ್ಲಿ ಗಮನಕ್ಕೆ ಬರ್ತಾ ಇದೆ. ಆದರೆ ಎಲ್ಲಿ ಬೇಕಾದರೂ ತಿರುಗಬಹುದಾದಂತಹ ಅವಕಾಶಗಳು ಇನ್ನೂ ಇದೆ. ಬೋನಸ್
10-0 ಮೊದಲಾರ್ಧದ ಮೊದಲ ಸಮಯ ವಿರಾಮದ ಕೋರಿಕೆಯಲ್ಲಿ 10-0 ಇನ್ ಫೇವರ್ ಆಫ್ ಕಾಣಿಯೂರು. ಲೋಕಲ್ ತಂಡ ಅತಿ ಹತ್ತಿರ, ಕಾಣಿಯೂರಿಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ಕೊಡಿಮಾರ್ ತಂಡ ಖಾತೆಯನ್ನ ಪ್ರಾರಂಭ ಮಾಡಿದೆ. ಕೊಡಿಮಾರ್ 65 kg ವಿಭಾಗಕ್ಕೆ ನಮ್ಮ ಊರಿನಲ್ಲೂ ಕೂಡ ಇಷ್ಟು ಒಳ್ಳೆಯ ತಂಡವನ್ನ ಕಟ್ಟಬಹುದಾದಂತಹ ಹುಡುಗರಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೆ ಕೊಡಿಮಾರ್ ತಂಡ. ಎಸ್ ಕೆ ಎಡಮಂಗಲ ಆಗಮನ ದ್ವಾರದ ಬಳಿ ಬನ್ನಿ. ತುಳುನಾಡ ಫ್ರೆಂಡ್ಸ್ ಕಾಣಿಯೂರು ಹಾಗೂ ಲಕ್ಷ್ಮೀ ನರಸಿಂಹ ಕಾಣಿಯೂರು ತಂಡಗಳು ಮುಂದಿನ ಪಂದ್ಯವನ್ನು ಆಡಲಿಕ್ಕೆ ರೆಡಿಯಾಗಿ ಆಗಮನ ದ್ವಾರದಲ್ಲಿ ಇರಬೇಕು. ತುಳುನಾಡ ಫ್ರೆಂಡ್ಸ್ ಕಾಣಿಯೂರು, ಲಕ್ಷ್ಮೀ ನರಸಿಂಹ ಕಾಣಿಯೂರು ತಡ ಮಾಡದೆ ಬನ್ನಿ. ಪ್ರಥಮಾರ್ಧ ಆಗ್ತಾ ಇದೆ ಈ ಪಂದ್ಯದಲ್ಲಿ. ದ್ವಿತೀಯಾರ್ಧ ಮುಗಿಯುವುದರೊಳಗಡೆ 3 ತಂಡಗಳು ಇಲ್ಲಿ ಇರಬೇಕು. ಎಸ್ ಕೆ ಎಡಮಂಗಲ, ತುಳುನಾಡ ಫ್ರೆಂಡ್ಸ್ ಕಾಣಿಯೂರು, ಲಕ್ಷ್ಮೀ ನರಸಿಂಹ ಕಾಣಿಯೂರು. ಬೋನಸ್ ಸೇರ್ಪಡೆಯ ಬಳಿಕ ಮತ್ತೆ ಕೊಡಿಮಾರ್ ತಂಡದ ಆಟಗಾರನ ವೇಗದೂತವಾಗಿರುವ ಚಲನೆ. ಎಸ್, ಅಂತಿಮವಾಗಿರುವ ಕ್ಷಣದಲ್ಲಿ ಸಂಪೂರ್ಣವಾದ ತಂಡ ಒಗ್ಗಟ್ಟಾಗಿ ಹಿಡಿದಾಗಿದೆ. ಮತ್ತೆ ಕಾಣಿಯೂರು ಕಡೆಗೆ ಅಂಕದ ಗಳಿಕೆ. 12-1 ಕಾಣಿಯೂರು ಮುನ್ನಡೆ ಇದೆ. ಮೊದಲಾರ್ಧದ ಆಟ ಕಂಡು ಬರ್ತಾ ಇದೆ. ಅಗೈನ್ ಬ್ಯಾಕ್ ಟು ಬ್ಯಾಕ್ ಒಂದಂಕದ ಸೇರ್ಪಡೆಯಾಗಿದೆ. ಎಸ್, ತಂಡ ಬಲಿಷ್ಠವಾಗಿದೆ. ಕೋಟೆಯನ್ನ ಭೇದಿಸಿ ಓಡಿ ಹೋಗುವ ಸಂದರ್ಭದಲ್ಲಿ ಕೊಡಿಮಾರ್ ತಂಡದ ದಿಟ್ಟತೆಯ ಹೋರಾಟವಿಲ್ಲಿ. ಒಂದೊಂದು ಅಂಕಗಳು ಸೇರ್ಪಡೆಯಾದಾಗಲೇ ತಂಡಕ್ಕೆ ಬಲಿಷ್ಠತೆ ಇನ್ನಷ್ಟು ಏರಿಕೆಯಾಗುವಂತಹದ್ದು. ಬದಲಾಗಿದೆ ಚಿತ್ರಣ ಬದಲಾಗುವ ಸೂಚನೆ ಕೊಟ್ಟಿದೆ. 2 ಅಂಕ. 4-14 10 ಅಂಕದ ಮುನ್ನಡೆಯಲ್ಲಿ ಕಾಣಿಯೂರು ಇದ್ರೆ ನಿಧಾನಗತಿಯಲ್ಲಿ ತಮ್ಮ ತಂಡದ ಅಂಕ ಗಳಿಕೆಯನ್ನ ಏರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಕೊಡಿಮಾರ್ ತಂಡದಿಂದ. ಹಿತೇಶ್ ಎಲ್ಲಿ ತನ್ನ ಕೈಯನ್ನ ಚಲನೆಯನ್ನ ಮುಂದುವರಿಸಿದ್ರು ಕೂಡ ಹಿತೇಶ್ ತನ್ನ ಪ್ರದರ್ಶನದಲ್ಲಿ ಕೊಂಚ ಮಟ್ಟಿನಲ್ಲೂ ಕೂಡ ವಿಫಲತೆಗಳಿಲ್ಲ. ಮಂಡ್ಯದ ಹುಡುಗ ಕಾಣಿಯೂರಿನಲ್ಲಿ ಅತ್ಯಂತ ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಕಾಣಿಯೂರು ತಂಡ ತನ್ನ ಮೇಲಿಟ್ಟಿರುವಂತಹ ನಂಬಿಕೆಯನ್ನ ಪ್ರಾರಂಭದಲ್ಲಿ ಉಳಿಸುವ ಪ್ರಯತ್ನ ಸಕ್ಸಸ್ ಆಗಿದೆ. ಹಿತೇಶ್ 1 man ಶೋ ಇಲ್ಲಿ. ಮೊದಲಾರ್ಧದ ಮುಕ್ತಾಯ. ಅವರದ್ದು ಕಂಪ್ಲೀಷನ್ ಆಫ್ ದಿ ಫಸ್ಟ್ ಹಾಫ್. ಎಸ್ ಕೆ ಎಡಮಂಗಲ ಬನ್ನಿ. ತುಳುನಾಡ ಫ್ರೆಂಡ್ಸ್ ಕಾಣಿಯೂರು ಒಳಗೆ ಬಿಡಿ ಅವರನ್ನ. 15-5 3 ತಂಡಗಳನ್ನ ಕರೆಯಿರಿ. 15-5 ಕಾಣಿಯೂರು ಮುನ್ನಡೆ ಇದೆ. 15-5 ಇನ್ ಫೇವರ್ ಆಫ್ ಟೀಮ್ ಕಾಣಿಯೂರು. ಗೊಬ್ಬಜರಣ್ಣ ಉಳ್ಳಾರಮಲು, ತುಳುನಾಡ ಫ್ರೆಂಡ್ಸ್ ಕಾಣಿಯೂರು ರೆಡಿ ಬಲೆ. ಲಕ್ಷ್ಮೀ ನರಸಿಂಹ ಕಾಣಿಯೂರು ಒಳಗೆ ಬನ್ನಿ. ಎಸ್ ಕೆ ಎಡಮಂಗಲ 15-5 ಬೇಗ ಬನ್ನಿ. 5ರಲ್ಲಿ ಕೊಡಿಮಾರ್. ಎಸ್ ಕೆ ಎಡಮಂಗಲ ಟೀಮ್ ಇಲ್ವಾ? 15ರಲ್ಲಿ ಕಾಣಿಯೂರು. ಲಕ್ಷ್ಮೀ ನರಸಿಂಹ ಕಾಣಿಯೂರು ಉಂಡು. ಬರಡಿ. ಎರಡಂಕ ಇದರಲ್ಲೇ ಸೂಚನೆ ಕೊಟ್ಟಿದೆ.
ಎದುರಾಳಿಯಲ್ಲಿ ಎಷ್ಟೇ ಬಲಿಷ್ಠವಾಗಿದ್ರೂ ಕೂಡ ತಮ್ಮಲ್ಲಿರುವ ಆಟದ ಮುಖೇನವಾಗಿ ಗೆಲ್ಲುವುದಕ್ಕೆ ಹೆಜ್ಜೆಯನ್ನು ಇಡ್ತೇವೆ ಎನ್ನುವಂತಹ ಕೊಡೆಮಾರ ತಂಡದ ಯೋಚನೆಗೆ ಪ್ರಾರಂಭದಲ್ಲೇ 2 ಅಂಕ 7-15. ಬಲಾಢ್ಯತೆಯಲ್ಲಿ ಬಲಾಢ್ಯವ ಆಟಗಾರರಾಗಿ ಮಿಂಚುತ್ತಾ ಇದ್ದಾರೆ. ಆಲ್ ಔಟ್ ಆಗಿದೆ ಪ್ರಪ್ರಥಮ ಬಾರಿಗೆ ಕಾಣಿಯೂರು. 11-15, 11-15 ಇನ್ ಫೇವರ್ ಆಫ್ ಟೀಮ್ ಕಾಣಿಯೂರು. ನಿದ್ರೆ ಅಂದ್ ಬಂದು ಕಣ್ಣು ಬಿಡೋ ಮುಚ್ಚೋದಿತ್ತಿನಾಗ್ಲಿ ಕಣ್ಣು ಬಿಡಪ್ಪ ಯಾರು ಜವನಿಯರು ಅಂದ್ ತುಗ ಅಕ್ಕ ಒಂದು ಚಪ್ಪಾಳೆ ಬರಡು ಏರು ಹೊರ್ತಿಯೇ ಏರು ಚಪ್ಪಾಳೆ ಗುರಿಯರು ಈರನೇ ಬನ್ನಿ ಸ್ವಾಮಿ ದೂರ ಹೋಗಿದ್ದದು. ಓ ಓ ಓ ಓ ಓ ಓ ಹಿತೇಶ್ ಗೇಮ್ ಕಮ್ ಬ್ಯಾಕ್ ಹೋಲ್ ಅಂಗಣ ಬದಲಾದಾಗ ಹುಡುಗರಿಗೆ ಶಕ್ತಿ ಮದ್ದು ಕೊಟ್ಟ ರೀತಿಯಲ್ಲಿ ಇನ್ನಷ್ಟು ಉತ್ತೇಜನ ಆತ್ಮವಿಶ್ವಾಸ ಪ್ರಾರಂಭವಾಗಿದೆ. ಕೊಡಿಮಾರ್ ಯಶಸ್ವಿಯಾಗಿರುವಂತಹ ಆಟದ ಇಲ್ಲಿ ಎಲ್ಲಿ ಬೇಕಿದ್ರೂ ಅಂಕವನ್ನು ಗಳಿಸಿಕೊಳ್ಳಬಹುದಾದಂತಹ ಯೋಚನೆ. ಅಂಕಗಳು ಬಂದಾಗ ಯೋಚನೆಗಳು ಶಕ್ತಿ ಎಲ್ಲ ಕೂಡ ಜಾಸ್ತಿ ಆಗ್ತಾ ಇದೆ. ಪಾಯಿಂಟ್ ಟೇಬಲ್ ನಲ್ಲಿದೆ 12-15, 12-15, ಕೇವಲ 3 ಅಂಕದ ಮುನ್ನಡೆಯಲ್ಲಿ ತಂಡ ಕಾಣಿಯೂರು. ಕೊಡಿಮಾರ್ ಸರಿಯಾಗಿರುವಂತಹ ಉತ್ತರವನ್ನು ನೀಡಿದೆ. ದ್ವಿತೀಯಾರ್ಧದ ಆರಂಭದಲ್ಲೇ ಒಂದು ಸ್ವಲ್ಪ ಹೆಚ್ಚುವರಿಯಾಗಿರುವಂತಹ ವಿಶ್ವಾಸವನ್ನು ಗಳಿಸಿಕೊಂಡ್ರು. ಹಾಗಾಗಿ ಮತ್ತೆ ಒಳ್ಳೆಯ ಹೆಜ್ಜೆಯಲ್ಲಿದ್ದಂತ ಕೊಡಿಮಾರ್ ಮತ್ತೆ ಎದುರಾಳಿ ತಂಡಕ್ಕೆ ಅಂಕವನ್ನು ಬಿಟ್ಟುಕೊಟ್ಟಿದೆ. ಕೊನೆಯ 5 ನಿಮಿಷ 16-12 16-12 ಇನ್ ಫೇವರ್ ಆಫ್ ಟೀಮ್ ಕಾಣಿಯೂರು ತಂಡದ ಸೂಪರ್ ಹೀರೋ ಇಲ್ಲಿ ಹಿತೇಶ್ ಮತ್ತೊಮ್ಮೆ. ಮೊದಲಾರ್ಧದಲ್ಲಿ ಸಂಪೂರ್ಣವಾಗಿ ತನ್ನ ತಂಡದ ಮೇಲೆ ಯಶಸ್ವಿಯಾಗಿರುವಂತಹ ದಾಳಿ ಸಂಘಟಿಸಿರುವ ಮಂಡ್ಯದ ಹುಡುಗ ಹಿತೇಶ್ ಇಲ್ಲಿ ವೇಗದೂತ ದಾಳಿ. ಥರ್ಡ್ ರೈಟ್, ಡೂ ಆರ್ ಡೈ. ಎಸ್ ಹಿಡಿತಾರೆ, ಇಲ್ಲಿ ಬಿಡ್ತಾ ಇಲ್ಲ. ಬೋನಸ್ ಕೂಡ ಸಿಕ್ಕಿದೆ ಕೊಡಿಮಾರ್ ತಂಡಕ್ಕೆ. 1 ಅಂಕದ ಸೇರ್ಪಡೆ ಕಾಣಿಯೂರಿಗೆ. ಕೊನೆಯ 4 ನಿಮಿಷ ಬಾಕಿ ಇದೆ. 17-13, 17-13. SK ಫ್ರೆಂಡ್ಸ್ ಎಡಮಂಗಲ ಆಗಮನ ದ್ವಾರದ ಬಳಿ ಬನ್ನಿ. 6ನೇ ಪಂದ್ಯ ತುಳುನಾಡ ಫ್ರೆಂಡ್ಸ್ ಕಾಣಿಯೂರು ಹಾಗೂ ಲಕ್ಷ್ಮೀ ನರಸಿಂಹ ಕಾಣಿಯೂರು ತಂಡಗಳು ಆರೊಂಜಿ ಮೋಡದ 6ನೇ ಮ್ಯಾಚ್ ಆಡಬೇಕಾಗಿದೆ. ಇತ್ತಿನಲ್ಲಿ ಪುನ್ನೆಜ್ಜೇರು ಆ ಜಾಗದ ಸಮಸ್ಯೆ. ಅಲ್ಲಿತ್ತಿನ ಮಾತ್ರ ಬಬ್ಬೆ ಹೊಡ್ನ ಮೂಲಿತ್ತ ನಿಜ್ಜಿ. ಪರಿಪಕ್ವತೆಯ ದಾಳಿ ಮಿಸ್ಟರ್ ಜಗ್ಗ ಕೊಡಿಮಾರ್ ಕಡೆಯಿಂದ ಮುಂದುವರಿಯುವಂತಹ ಪ್ರಯತ್ನವನ್ನ ತೋರಿಸಿರುವ ಜಗ್ಗ. ಥರ್ಡ್ ರೈಟ್, ಡೋ ಅಡೈ. 17-13, 17-13. ಬನ್ನಿ 3 ಟೀಮ್ ಬನ್ನಿ. ಅಲ್ಲುಲ್ಲಾರ ತುಳುನಾಡ ಫ್ರೆಂಡ್ಸ್ ಕಾಣಿಯೂರು, ಲಕ್ಷ್ಮೀ ನರಸಿಂಹ ಕಾಣಿಯೂರು, SK ಎಡಮಂಗಲ. ಯಾಕಡೆ ಮರಾಠಿದ್ದಾರೆ ಬನ್ನಿ. ಏನ್ ದಿಮಾಕ್ ಇದು. ರಿಯಲ್ ಕಿಕ್ ಬಂದಿದೆ. 3 ಟೀಮಿನವರು ಬನ್ನಿ. ಕೊಡಿಮಾರ್ ಮತ್ತೊಮ್ಮೆ 14-17, 14-17, ಜಸ್ಟ್ 3 ಪಾಯಿಂಟ್ ಲೀಡ್ ಬೈ ಟೀಮ್ ಕಾಣಿಯೂರು. ಏನ್ ಬೇಕಿದ್ರಾಗಬಹುದು ದಾದ ಬೋರ್ಡಂಡಲ್ಲ ಅವಮೂಲು. ಫಸ್ಟ್ ಹಾಫ್ ಮುಗಿನಾಗ ಟೀಮ್ ಓಲಿತ್ತಿರ ನಮ್ಮ ಕೋಡಿಮಾರ್ ಪಂಡ ಒಂಜಿ 10 ಎತ್ತಿನ ಟೈಮ್ ಅವು. ಇದು SK ಎಡಮಂಗಲ ಟೀಮ್ ಇಜ್ಜಾ. ಬನ್ನಿ ಮುಂದೆ ಮತ್ತೆ ಕಂಪ್ಲೀಟ್ ಆಗಿ ಮುನ್ನುಗ್ಗುವಂತ ಪ್ರಯತ್ನ. 6 ಜನ ಇದ್ದಾರೆ. ಬೋನಸ್ ಆನ್ ಇದೆ.
ಜಗ್ಗೇರಿ ಸರ್ದಿ ಜಿಗ್ಗ ಮಾಲ್ಪೆರ ಟೀಮನ್ನು ತೋಡು. ಎಸ್ ಕೆ ಎಡಮಂಗಲ ವನಿತೆರೆ ಕೊಂಚ ಖುಷಿ. 99 ಜೆರ್ಸಿ ನಂಬರ್ ಎಸ್ ಕೆ ಎಡಮಂಗಲ ಟೀಮ್ ಇಲ್ವಾ? ಎನ್ನ ಕೆರಿಯರ್ ಎಸ್ ಕೆ ಎಡಮಂಗಲ ಬಲ್ಲೆನ್ನ ರಂಗಸ್ವಾಮಿ ಅವರು ಒಂದು ನಿದ್ರೆ ಆದ ಬತ್ತೆರ ಅಂತ ಗೊತ್ತಾ ಪುಣ್ಯ ಮೊನೆದೊನಗ ಐಟ್ಲೊಂಜಿ ಸುಳ್ಳು. ಎಸ್ 2 ನಿಮಿಷ ಬಾಕಿ. ಏರು ಮಾತ ಕತ್ತಲೆಡ್ತಿ ಇದು ಬರ್ತ ಮಟ್ಟ ಕಣ್ಣೇ ಮುಚ್ಚಿದ್ದಾರೆ 1 ನಿಮಿಷ ಅವರ ಕೈದಿರ ಎಡಮಂಗಲ ಬಲೆ ಜವನರ್ ಬಲೆ ಬೇಗ. ಎಸ್ ವೆರಿ ಗುಡ್. ಈರನ ಗೊರಕ್ಕೆ ಸೌಂಡ್ಗೆ ಏನೊಂದಿದ್ದೇನೆ ಇಡೀ ಗ್ರೌಂಡ್ಗೂ. 18-14 ಜತನ ಜರಂಜ್ 18-14 6 ಜತ್ತಿತ್ತೇರೆ ಮಾತ್ರ 19 ಬನ್ನರ್ 7 ಜನ ಒಳಭಾಗದಲ್ಲಿ ಎಡಮಂಗಲ ಬಲೆ ಬೋನಸ್ ಇದೆ. ಕೋಡಿಮಾರ್ ಜೆರ್ಸಿ ನಂಬರ್ 9 ಎಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ತಮ್ಮ ಫೂಟ್ ಅನ್ನ ಆಡಿಸ್ತಿರ್ತಕ್ಕಂಥ ರೀತಿಯನ್ನ ನೋಡ್ತಾ ಇದ್ರೆ ಆಹಾ ಎಸ್ ಮುಗಿದಿದೆ. ಪಾಯಿಂಟ್ 19-14 19-14 ಏನಾಗಬಹುದು? ಉಳಿದಿರುವ ಕೆಲವು ಸೆಕೆಂಡ್ಗಳು. ಟೈಮ್ ಔಟ್ ತೆಗೆದುಕೊಳ್ತಾ ಇದ್ದಾರೆ. 2 ತಂಡಗಳ ಟೈಮ್ ಔಟ್ ಮುಕ್ತಾಯ. ಇನ್ನು ಟೈಮ್ ಔಟ್ ಕೇಳಬೇಡಿ ಪ್ಲೀಸ್. ಅಣ್ಣ ನೆಕ್ಸ್ಟ್ ಟೀಮ್ ತೆಗಲಿ ಬಲ ಅಣ್ಣ ಪ್ಲೀಸ್. ಕೊನೆಯ 60 ಸೆಕೆಂಡ್ಗಳು ಬಾಕಿ. ಕೊನೆಯ 1 ನಿಮಿಷ ಮುನ್ನಡೆಯಲ್ಲಿ ಕಾಣಿಯೂರು. ಸ್ವಾಮಿಲಿಗೆ ಉಪದ್ರ ಮಲ್ಪೊಡ್ಚಿ. ಎಸ್ ಮಂಡ್ಯದ ಹಿತೇಶ್ ಸ್ವಾಮಿಗೆ ಒಂದು ಫಸ್ಟ್ ಏಡ್ ಕೊಡಿ. ಅವರ ಕಾಲಲ್ಲಿ ಬ್ಲಡ್ ಬರ್ತಾ ಇದೆ. ಒಂದಕ್ಕದ ಸೇರ್ಪಡೆ ಹಿತೇಶ್ ಮೂಲಕ ಮತ್ತೆ ತನ್ನ ಖಾತೆಗೆ 2014 20-14 ಆರಂಭದ ಮೊದಲಾರ್ಧದಲ್ಲಿ ಬಹಳ ಹಿನ್ನಡೆ ಇತ್ತು. ಆದರೆ ಇದನ್ನು ಬಹಳಷ್ಟು ದೂರದಲ್ಲಿರುವಂತಹ ಅಂಕವೇನಲ್ಲ. 4 ಜನ ಒಳಭಾಗದಲ್ಲಿ ಜೆರ್ಸಿ ನಂಬರ್ 33. ಕೆಲವು ಸೆಕೆಂಡುಗಳು ಪಂದ್ಯಕೂಟದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಉಳಿದಿರುವ ಸಮಯದಲ್ಲಿ ಏನಾಗಬಹುದನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವಂತೂ ಖಂಡಿತವಾಗ್ಲೂ ಜಾಸ್ತಿ ನಿರೀಕ್ಷೆಗಳಿಲ್ಲ. ಅಲ್ಲ ದಾಯ ಕಡತೆ ಪುದಲ್ತುಂದಲ್ ಬಾಲೆ ನಿದ್ರದ ತಲಿಕೆ ನಂದವು. ಎಸ್ ಇಲ್ಲಿಗೆ 1 ಅಂಕದ ಸೇರ್ಪಡೆಯಾಗ್ತಾ ಇದೆ. ಸಮಯದ ಮುಕ್ತಾಯದೊಂದಿಗೆ ಕಾಣಿಯೂರು ತಂಡದ ವಿಜಯ ಪತಾಕೆ. ಕಂಗ್ರಾಚ್ಯುಲೇಷನ್ಸ್. ಹಾಗೇನೆ ಕೊಡಿಮಾರ್ ತಂಡಕ್ಕೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಭಾಗವಹಿಸಿದ್ದಕ್ಕೆ. ಒಳ್ಳೆಯ ಪ್ರದರ್ಶನವನ್ನ ಅನಿರೀಕ್ಷಿತವಾಗಿ ತಾವು ನೀಡಿದ್ದೀರಿ. ಕಂಗ್ರಾಚ್ಯುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎಸ್ ಕೆ ಎಡಮಂಗಲ ಒಳಗೆ ಬನ್ನಿ. ಚೆಂಡೆ ರೆಡಿ ಬನ್ನಿ ಒಳಗೆ ಬನ್ನಿ. ಎಸ್ ಕೆ ಒಳಗೆ ಬನ್ನಿ. ಮುಗ್ಲು ದಾಯ ಬಿಟ್ಲೆ ಬೇಗ. ವಿಶೇಷವಾಗಿ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿದ್ದೇವೆ. ಲೈಟ್ ಆಫ್ ಮಾಲ್ಪಡಗ ಮೆಲ್ಲ ಪೋಂದುಲ್ಲೇರು. ಲೈಟ್ ಆಫ್ ಮಾಡ್ಬಿಡ್ಜಿ. ಲೈಟ್ ಆಫ್ ಎಸ್ ಕೆ ಎಡಮಂಗಲ ಗೊತ್ತಾಂಡಿ ಎಸ್ ಕೆ ಎಡಮಂಗಲ ಈ ಲೈಟ್ ಆಫ್ ಮಾಲ್ಪಡಗ 6 ನಮ್ಮ ಓಲ್ಲೇರು ಪ್ಲೇ ಬಾಯ್ 6 ಟರ್ನ್ ಒಂದಿಪ್ಪೇರು. ಎಸ್ ಕೆ ಎಡಮಂಗಲ ಎಸ್ ಕೆ ಎಡಮಂಗಲ ಗಣೇಶನ ಬಿಡ್ಲೆ. ಎಸ್ ಕೆ ಎಡಮಂಗಲ
ಇನ್ನು ಇದೆ ಕಬಡ್ಡಿ. ಬನ್ನಿ ಟೀಮ್ ಬನ್ನಿ, ಎರಡೂ ಟೀಮ್ ಬನ್ನಿ. ಎಸ್, 6ನೇ ಮ್ಯಾಚ್ಗೆ ರೆಡಿಯಾಗಿ ಬನ್ನಿ. ಈಗ ತುಳುನಾಡ ಫ್ರೆಂಡ್ಸ್ ಕಾಣಿಯವರು, ಲಕ್ಷ್ಮೀ ನರಸಿಂಹ ಕಾಣಿಯವರು. ತುಳುನಾಡ ಫ್ರೆಂಡ್ಸ್ ಕಾಣಿಯವರು, ಲಕ್ಷ್ಮೀ ನರಸಿಂಹ ಕಾಣಿಯವರು ರೆಡಿಯಾಗಿ. ಲೈಟ್ ಬಾಡ್ಲಾರ. ತುಳುನಾಡ ಫ್ರೆಂಡ್ಸ್ ಕಾಣಿಯವರು, ಲಕ್ಷ್ಮೀ ನರಸಿಂಹ ಕಾಣಿಯವರು. ಎಸ್, ರೆಡಿ. 6ನೇ ಪಂದ್ಯ ನಡೀಲಿಕ್ಕಿದೆ. ತುಳುನಾಡ ಫ್ರೆಂಡ್ಸ್ ಕಾಣಿಯವರು ಈ ಪಂದ್ಯ ವಾಕೌರ್ ಆಗ್ತಾ ಇದೆ. ಈ ಮ್ಯಾಚ್ ರಪ್ಪ ಮುಗೀತು ನಾವೇ, ಒಂದೇ ನಿಮಿಷ ಬೇಗ ಮುಗೀನು. ಎಸ್, ಎಸ್ಕೆ ತಂಡ ವಿಜಯ ಅಂತ ಘೋಷಿಸ್ತಾ ಇದ್ದೇವೆ 5ನೇ ಪಂದ್ಯದಲ್ಲಿ. ಇದೀಗ 6ನೇ ಪಂದ್ಯಕ್ಕಾಗಿ ಎಕ್ಸಿಟ್ ಆಗಿ 6ನೇ ಪಂದ್ಯಾಟದ ತಂಡಗಳು ರೆಡಿಯಾಗಿವೆ. ತುಳುನಾಡ ಫ್ರೆಂಡ್ಸ್ ಕಾಣಿಯೋ ತಂಡ ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಎದುರಾಳಿ ತಂಡ ಲಕ್ಷ್ಮೀ ನರಸಿಂಹ ಕಾಣಿಯೂರು. ತೀರ್ಪುಗಾರರಾಗಿ ರಂಗನಾಥ್, ನ್ಯೂಜಿಲೆಂಡ್. ಲೈಟ್ ಆನ್ ಹಾಲ್. ನಿತಿನ್ ಉಚ್ಚಂಗಿ. ಥ್ಯಾಂಕ್ ಯು. ನಾನೇ ಚಿಮುಕೆಗಾಗಿ ಕಪ್ತಾನರನ್ನು ಆಹ್ವಾನಿಸ್ತಾ ಇದ್ದೇವೆ. ಮುಂದಿನ ಪಂದ್ಯ 7ನೇ ಪಂದ್ಯ ಈಗಲ್ ಅಟ್ಯಾಕರ್ಸ್ ನೆಕ್ಕಿಲಡ್ಕ KS ಗೌಡ ನಿಂತಿಗಳು ತಂಡಗಳಿಗೆ ಕರೆಯನ್ನ ನೀಡ್ತಾ ಇದ್ದೇನೆ. ವಾರ್ಮ್ ಅಪ್ ಮಾಡಿ ರೆಡಿಯಾಗಿರಿ. ಆಗಮನ ದ್ವಾರದ ಬಳಿ ಇರಬೇಕು. 7th ಮ್ಯಾಚ್. ಇಲ್ಲಿ ಅಂಗಣದ ಒಳಭಾಗದಲ್ಲಿ ಟೀಮ್ ರಡ್ಡಲ ಕಾಣಿಯೂರು, ಲಕ್ಷ್ಮೀ ನರಸಿಂಹ ಕಾಣಿಯೂರು ಒಂದು ಕಡೆಯಲ್ಲಿ, ತುಳುನಾಡ ಫ್ರೆಂಡ್ಸ್ ಕಾಣಿಯೂರು ಇನ್ನೊಂದು ಕಡೆಯಲ್ಲಿ. ಇಂದಿಟ್ಟು ತುಳುನಾಡ ಫ್ರೆಂಡ್ಸ್ ಕಾಣಿಯೂರು ವಾ ಸೈಡ್ ಉಳ್ಳಾರ. ತುಳುನಾಡ ಫ್ರೆಂಡ್ಸ್ ರೈಟ್ ಸೈಡ್ ಲೆಫ್ಟಾ ಒಂದು ಲೆಫ್ಟಾ ಓಕೆ. ವೇದಿಕೆದ ಲೆಫ್ಟ್ ಸೈಡ್ ಇಟ್ಟು ತುಳುನಾಡದ ಜವಣೇರು, ವೇದಿಕೆದ ಬಲ ಸೈಡ್ ಇಟ್ಲ ತುಳುನಾಡದ ಜವಣೇರಿ ಅಂಡ್ ಲಕ್ಷ್ಮೀನಾರಾಯಣ ಪುದರಡು ಕಾಣಿಯೂರದ ಜವಣೇರು. ಲಕ್ಷ್ಮೀ ನರಸಿಂಹ ಫಸ್ಟ್ ದ ಅಂಜು ರೈಡ್, ಮೊದಲ ರೈಡ್. ಪ್ರಾರಂಭಿಕ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಹೊಸ ಪ್ರತಿಭೆ ಬತ್ತನ್ನು ಮೂಜಿನ ಪ್ರತಿಭೆ ಟೂರ್ನಮೆಂಟ್ ದ ಹೌದು ಕೊರಿತೇನೆ 4ನೇ ಪ್ರತಿಭೆ ಉಂಡ ಓಲು ಅಯ್ಯ ಬುಕ್ಕ ಕಂಡುಬಿಡ್ಲೆ. ಎಸ್, ತುಳುನಾಡ ಜವಣೇರ್ ಕಾಣಿಯೂರು ಕಡೆಯಿಂದ ಲಕ್ಷ್ಮೀ ನರಸಿಂಹ ಕಾಣಿಯೂರು ತಂಡದ ಒಳಭಾಗಕ್ಕೆ ರೈಡ್ ಮೂಲಕ ತನ್ನ ಹೆಜ್ಜೆಯ ಆಟ ಆರಂಭವಾಗಿದೆ. ಎಂಟಿ ರೈಡ್, ಯಾವುದೇ ಅಂಕಗಳಿಲ್ಲ. 1-0 ತುಳುನಾಡ ಜವಣೇರ್. ಕಾಣಿಯೂರು ಸಂಪೂರ್ಣವಾಗಿ ತುಂಬಿದೆ. ಬೋನಸ್ ಆನ್ ಇದೆ. ಹೇಗೆ ಲಕ್ಷ್ಮೀ ನರಸಿಂಹ ತಂಡ ತನ್ನ ಹೆಜ್ಜೆಯನ್ನು ಮುಂದುವರಿಸಿ
ಅದೆಷ್ಟರ ಮಟ್ಟಿಗೆ ಮುನ್ನಡೆಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡುತ್ತದೆ ಅನ್ನೋದನ್ನ ಕಾದು ನೋಡಬೇಕಿನ್ನು. ಎಲ್ಲ ಪ್ರೇಕ್ಷಕಾಭಿಮಾನಿಗಳ ದೊಡ್ಡ ಮಟ್ಟದ ಸಹಕಾರಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದ. ಬೋನಸ್ ಡೂ ಆರ್ ಡೈ ಥರ್ಡ್ ರೈಡ್. ಮುಂದಿನ ಪಂದ್ಯ ಈಗಲ್ ಅಟ್ಯಾಕರ್ಸ್ ನೆಕ್ಕಿಲಡ್ಕ ವರ್ಸಸ್ KS ಗೌಡ ನಿಂತಿಕಲ್ಲು. ಎರಡೂ ತಂಡಗಳು ಆಗಮನ ದ್ವಾರದ ಬಳಿ ರೆಡಿಯಾಗಿರಬೇಕು. ದ್ವಿತೀಯ ಕರೆಯನ್ನ ನೀಡ್ತಾ ಇದ್ದೇವೆ. ನೈಸ್ ಕೂಜಲ್ ಸ್ಟಾರ್ ಅಂಚತ್ತವು ಬಗ ಜಂಪಿಂಗ್ ಕೂಜಲ್ ಸ್ಟಾರ್. ಎಸ್ ಬೇತದಾಲಜ್ಜಿ ಕೂಜಲೆಜ್ಜ ನಂಗ್ಲೆ ಬೇಜಾರಾಗ್ಲೇ ಗೊತ್ತು. ಎಸ್ 7 ಜನ ಒಳಭಾಗದಲ್ಲಿರುವಾಗ ಬೋನಸ್ ಆನ್ ಇದೆ. ಇಲ್ಲಿ ಅಂಕವನ್ನು ಗಳಿಸಿಕೊಳ್ಳುವುದನ್ನು ಬಂದ ಪ್ರಯತ್ನಗಳು ತುಳುನಾಡ ಜವನೇರ್ ಕಾಣಿಯೂರು. ಸ್ಕೋರ್ ಬೋರ್ಡ್ ನಲ್ಲಿ ಈಗ 2-2 2-2 ಸಮಬಲ. ಐದು ಜನ ಒಳಭಾಗದಲ್ಲಿ ಏರಗೆಂದೆಂಡಲ್ಲ ಕಾಣಿಯೂರಿಗೆಂದಿಲ್ಲ ಕನೆ. ಈಗಲ್ ಅಟ್ಯಾಕರ್ಸ್ ನೆಕ್ಕಿಲಡ್ಕ KS ಗೌಡ ನಿಂತಿಕಲ್ಲು. ತಮಗಿದು ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಆಗಮನ ದ್ವಾರದ ಬಳಿಯಿರಿ. ಆನಂತರದ ಪಂದ್ಯ ದುರ್ಗಾಂಬ PUC ಅಲಂಕಾರ ವರ್ಸಸ್ KCF ಹೆಣ್ಮೂರು. ಈ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಅವು ಮಾರ್ರೆ ಮಲ್ಲ ಸಂಚಾರ ಪುಣಿಗೆ ರಾತ್ರಿ ಅವ್ವ ಬ್ರಹ್ಮರ ಕಸೇನ ಪೋಡಿತು ನೋಡ್ತಿರಲ್ಲ. ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದೆ. 2-2 ಸಮಬಲದಲ್ಲಿದೆ. 2-2 ಈಚ್. ಕೆಲವರಿಗೆ ತೆಲಿಪೋಡು ನಾಪು ನಾನು ನಿದ್ರೆದ ಮತ್ತಿಡ ತೆಲಿಪಿರಲ್ಲ ಒಂದಿಜ್ಜಿ ಆರೆಗೊಂದು ನಿದ್ರೆದ ಪನ್ಪುನವೇ ಇಜ್ಜ ಅಂದ್ ಎಲ್ಲ ಪಗೆಲವರು ಒರ್ಮ ಗಂಟೆಗಾರ ಒಂಜಿ ಫೋಟೋ ಕಟ್ಟ ಬಿಡೋಡಾವ ಕೈಕಾರ ಬಿಡ್ದು ಜತಿಪ್ಪೇರು ಆಕ್ಚುಲಿ ಓಪನ್ ಆಪುನತ್ ಆರೆ ಓಪನ್ ಮಲ್ಪುನದಿ ಬಿಡಲ್ ಮರಕ್ಕೆ. ಥರ್ಡ್ ರೈಟ್ ಡೂ ಆರ್ ಡೈ ನಲ್ಲಿ ಡೂ ಆರ್ ಡೈ. ಎಲ್ಲ ಶಕ್ತಿಯ ಪ್ರದರ್ಶನವನ್ನ ಅಂಗಣದ ಒಳಭಾಗದಲ್ಲಿ ತೋರಿಸುವ ಪ್ರಯತ್ನದಲ್ಲಿ ಹುಡುಗರಿದ್ದಾರೆ. 7 ಜನ ಒಳಭಾಗದಲ್ಲಿ ಬೋನಸ್ ಆದ್ರೂ ಪಡ್ಕೊಳ್ಬಹುದು, ಆಟಗಾರನಾದ್ರೂ ಟಚ್ ಮಾಡಬಹುದು. ಥರ್ಡ್ ರೈಟ್ ಡೂ ಆರ್ ಡೈ ಡೂ ಆರ್ ಡೈ. 3-2 1 ಅಂಕದ ಅಲ್ಪ ಮುನ್ನಡೆಯಲ್ಲಿ ತುಳುನಾಡ ಫ್ರೆಂಡ್ಸ್ ಕಾಣಿಯೂರು. ನರಸಿಂಹ ಸಾರಿ ಲಕ್ಷ್ಮೀ ನರಸಿಂಹ ಜಂಪಿಂಗ್ ಅಂಕದಾಗಮನವಾಗಿದೆ. ಇಲ್ಲಿಗೆ 4-2 4-2 4-2ರಲ್ಲಿ ಲಕ್ಷ್ಮೀ ನರಸಿಂಹ ಕಾಣಿಯೂರು ತಂಡ ಮುನ್ನಡೆ ಇದೆ. ಬೋನಸ್ ಒಂದು ಸಿಕ್ಕಿದೆ. ಬೋನಸ್ ಇದೆ ತುಳುನಾಡ ಜವನರಿಗೆ. ಇಲ್ಲಿ ಸೂಪಾಟ ಕಲಾನ್ ಆಗಿದೆ. 3-5 ಕಾಣಿಯೂರದ ಶಕ್ತಿ ಎಂದು ರೈಡರ್. ಜೋಕ್ಲಿ ನನ್ನ ಜೀತ ತೆಲಿಪವೊಂದಿಲ್ಲ ರೀ.
ಈಗಲ್ ಅಟ್ಯಾಕರ್ಸ್ ನೆಕ್ಕಿಲಡ್ಕ KS ಗೌಡ ನಿಂತಿಕಲ್ಲು. 7ನೇ ಪಂದ್ಯಕ್ಕೆ 8ನೇ ಪಂದ್ಯಕ್ಕೆ ದುರ್ಗಾಂಬ PUC ಅಲಂಕಾರ ಎದುರಾಳಿಯ KCF ಬೆಣ್ಮೂರು. 9ನೇ ಪಂದ್ಯ ಸದಾಶಿವಗಲಿ SK ಎಡಮಂಗಲ. ಚಾಚಿರುವಂತ ಕೈ ಮೊದಲಾರ್ಧದ ಮುಕ್ತಾಯ. ಈ ಸಂದರ್ಭದಲ್ಲಿ ಪಾಯಿಂಟ್ ಟೇಬಲ್ ನಲ್ಲಿ 5-3 ಮುನ್ನಡೆಯಲ್ಲಿ ಲಕ್ಷ್ಮೀ ನರಸಿಂಹ ತಂಡ. 5-3 ಲಕ್ಷ್ಮೀ ನರಸಿಂಹ ತಂಡ ಮುನ್ನಡೆಯಲ್ಲಿ. ಸಿಂಗಲ್ ಮ್ಯಾನ್ 3 ಅಂಕದ ಸೇರ್ಪಡೆಯಾಗಿದೆ. 9-3 9-3 ಇನ್ ಫೇವರ್ ಆಫ್ ಟೀಮ್ ಲಕ್ಷ್ಮೀ ನರಸಿಂಹ. ಬೆಳಿಗ್ಗೆ 3:06 ಆಗಿದೆ. ಟೈಮ್ ಪನ್ನಗ ಮಾತವಾಚವರದು ಪೇರು. ಇದು ಮತ್ತೊಂದು ಬಾರಿ ಪ್ರತಿಷ್ಠೆಯ ಕದನವಾಗುವ ಸಾಧ್ಯತೆಗಳು ಇದೆ. ಯಾಕೆಂತ ಹೇಳಿದ್ರೆ ಎರಡು ಕೂಡ ಕಾಣಿಯೂರು, ಯಾರು ಗೆದ್ದರೂ ಕೂಡ ಕಾಣಿಯೂರು ಗೆದ್ದಂತೆ. ಆದ್ರೆ ನಾವೇ ಗೆಲ್ಲಬೇಕನ್ನುವಂತಹ ಒಂದಷ್ಟು ಯೋಚನೆಗಳೊಂದಿಗೆ ಆಟ ಮತ್ತೊಂದು ಬಾರಿ ಮುಂದುವರಿತಾ ಇದೆ. ಜರ್ಸಿ ನಂಬರ್ 28 ಎಸ್ ಕೂಜಲ್ಲ ಕೊಂಚ ಶಕ್ತಿ ಉಂಟು. ಮಹಾಶಕ್ತಿ ಟೆಕ್ನಿಕಲ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. 5 ಕೊನೆಯ 5 ನಿಮಿಷ. ಕೊನೆಯ 5 ನಿಮಿಷದ ಆಟ ಬಾಕಿ. 9-5 ಲಕ್ಷ್ಮೀ ನರಸಿಂಹ ತಂಡ ಮುನ್ನಡೆ ಇದೆ. ಲೀಗಲ್ ಅಟ್ಯಾಕರ್ಸ್ ನೆಕ್ಕಿಲಡ್ಕ ತಂಡ ಹಾಗೂ KS ಗೌಡ ನಿಂತಿಕಲ್. ಬನ್ನಿ ಒಳಗೆ ಬಿಡಿ ಅವರನ್ನ. KS ಗೌಡ ನಿಂತಿಕಲ್, KS ಗೌಡ ನಿಂತಿಕಲ್ ಇಲ್ವಾ? ವನಿತಾ ಮೇಡಮ್. ಈಗಲ್ ಅಟ್ಯಾಕರ್ಸ್ ನೆಕ್ಕಿಲಡ್ಕ ನಿದ್ರೆ ಮೇರೆಗೆ ಥರ್ಡ್ ರೈಟ್ ಡೂ ಆರ್ ಡೈ. ಇಜ್ಜಂಡ ವಾಕವರ್ ಅಪ್ಪನ ಮುಲ್ಪ ಇಪ್ಪೋಡಾತೆ. ಈ ಮ್ಯಾಚ್ ಮುಗಿನಾಗ ಮುಲ್ಪ ಇಜ್ಜಿಂಡ ವಾಕವರ್ ಘೋಷಣೆ ಮತ್ತು ದುಂಪೋಪಾತೆ ಟೀಮ್ ಇತ್ತರ್ನ ಬಲೆ. KS ಗೌಡ ನಿಂತಿಕ್ಕಲ್, ಈಗಲ್ ಅಟ್ಯಾಕರ್ಸ್ ನೆಕ್ಕಿಲಡ್ಕ. ಲಾಸ್ಟ್ 4 ನಿಮಿಷ ಬಾಕಿ. ಕೊನೆಯ 4 ನಿಮಿಷ ಬಾಕಿ ಇದೆ. ನಿಲ್ಯಡ್ಕಗೆ ಅವು ಬರೆತು ಗೊರ್ನಕಲ್ ನೆಕ್ಕಿಲಡ್ಕ ಬರೀತೆ. 10-5 ಅಟ್ಯಾಕರ್ಸ್ ನಿಲ್ಯಡ್ಕ. 6-10 6-10 6
ಈಗಲ್ ಅಟ್ಯಾಕರ್ಸ್ ಟೀಮ್ ಇದ್ರೆ ಬನ್ನಿ ಅಷ್ಟೇ. ಪಂದ್ಯ ಮುಗಿತಾ ಬಂದಿದೆ, ತಾವು ಕಾಣಿಸ್ತಾ ಇಲ್ಲ. KS ಗೌಡ ನಿಂತಿಕಲ್. ಪಂದ್ಯ ಕೂಡ ಟೈ ಆದಲ್ಲಿ ಒಂದು ರೈಡ್ಗಳ ಸೂಚನೆಯನ್ನು ಇಷ್ಟರವರೆಗೆ ಕೊಟ್ಟಿದ್ದಾರೆ. ಯಾವುದೇ ತಂಡಕ್ಕೆ ನಾವು ಕಾದಿಲ್ಲ, ತಮಗ್ ಕೂಡ ಕಾಯೋದಿಲ್ಲ. ಮುಂದಿನ ಪಂದ್ಯ ಕರೀತೇನೆ ಅಷ್ಟೇ. ಎಲ್ಲ ಕಡೆ ಬೋನಸ್ ಅಂಕದ ಸೇರ್ಪಡೆಯನ್ನ ಮಾಡಿಕೊಂಡಿದೆ. ಬೋನಸ್ ಕೊನೆಯ 3 ನಿಮಿಷದ ಆಟ ಬಾಕಿ. 4 ಜನ ಒಳಭಾಗದಲ್ಲಿ ಬೋನಸ್ ಕೂಡ ಆಫ್ ಇದೆ. ಎದುರಾಳಿ ಬಂದಿರುವಂತಹ ಆಟಗಾರನನ್ನ ಹೇಗೆ ಸೆರೆ ಹಿಡಿಯಬಹುದನ್ನುವಂತ ಯೋಚನೆಗಳು ಉಳಿದಿರುವ ಒಳ್ಳೆಯ ಪ್ರಯತ್ನ. ವೇಗದೂತ ಆಟಗಾರನನ್ನ ಸೆರೆ ಹಿಡಿಯುವಲ್ಲಿ ಸಂಪೂರ್ಣವಾದ ವಿಫಲ ಪ್ರಯತ್ನದಲ್ಲಿ ಡಿಫೆನ್ಸ್ ವಿಭಾಗ ಹೊರಭಾಗಕ್ಕೆ ಒಂದು ಅಂಕದ ಸೇರ್ಪಡೆಯೊಂದಿಗೆ 7-11. ಓಹೋ, ಇಲ್ಲೇ ತೀರ್ಪುಗಾರರಲ್ಲಿ ಭದ್ರವಾಗಿದೆ. ಅಂತಿಮವಾಗಿ ಒಟ್ಟು ಈ 3 ಅಂಕದ ಸೇರ್ಪಡೆ. ಆಡೆಡ್ 3 ಪಾಯಿಂಟ್. 14-7, 14-7 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮೀ ನರಸಿಂಹ ತಂಡ ಮುನ್ನಡೆಯಿದೆ. ಕಾಣಿಯೂರು ಈ 3 ಅಂಕದ ಸೇರ್ಪಡೆಯಲ್ಲಿ ಒಂದಷ್ಟು KS ಗೌಡ ಟೀಮ್ ಬಂದಿದೆ. ನೆಲ್ಯಡ್ಕ ಈಗಲ್ ಅಟ್ಯಾಕರ್ಸ್ ಟೀಮ್ ಇಲ್ವಾ? ಈಗಲ್ ಅಟ್ಯಾಕರ್ಸ್ ಟೀಮ್ ನೆಲ್ಯಡ್ಕ ಟೀಮ್ ಕೊನೆ 2 ಮ್ಯಾನೇಜರ್ ನಿಮಿಷ. 2 ನಿಮಿಷ ಮಾತ್ರ ಇದೆ ನೋಡಿ ಮುಂದಿನ ಪಂದ್ಯಕ್ಕೆ. ನೋಡಿ, ಚೇರ್ ಮೇಲೆ ನಿಂತವರು ದಯವಿಟ್ಟು ಕುಳಿತುಕೊಳ್ಳಿ. ಅದರಲ್ಲಿ ಚೇರ್ದ ಮಿತ್ತು ಉಂತಿನಗಳು ದಯಮಾಲ್ತು ಕೊಲ್ಲಲೆ. ಚೇರ್ ಉಂತಿ ಅರತ್ತು ದಯಮಾಲ್ತು ವಿನಂತಿನೆಗಳಡ. ಚೇರ್ ಮೇಲೆ ನಿಂತವರು ಕುಳಿತುಕೊಳ್ಳಿ. ಬಹಳ ಬಲಿಷ್ಠವಾಗಿ ಎದುರಾಳಿಯ ತಂಡದ 3 ಜನ ಆಟಗಾರರನ್ನು ಹೊರಭಾಗಕ್ಕೆ ತಳ್ಳಿರುವ ಯುವ ಪ್ರತಿಭೆ ಒಳ್ಳೆಯ ಅವಕಾಶವನ್ನ ಅವಶ್ಯಕವಾಗಿರುವ ಸಂದರ್ಭದಲ್ಲಿ ಬಳಸಿಕೊಂಡಿದ್ದಾರೆ. 10-14, 10-14, ಕೇವಲ 4 ಅಂಕದ ಹಿನ್ನಡೆ. 1 ನಿಮಿಷ ಬಾಕಿ. 1 ನಿಮಿಷ ಬಾಕಿ. ತುಳುನಾಡ ಜವಣೀರ್ 10ರಲ್ಲಿ, ಲಕ್ಷ್ಮೀ ನರಸಿಂಹ 14ರಲ್ಲಿ. (15-10) ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದೆ. 15-10 ಇದೆ ಇಲ್ಲಿ. ಹತ್ತು 15 ಬಳಿಕ ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಾಗಿ ಮತ್ತೆ ಆಟ ಮುಂದುವರಿತಾ ಇದೆ. ಲಕ್ಷ್ಮೀ ನರಸಿಂಹ ತಂಡ ಮುನ್ನಡೆಯಲ್ಲಿದ್ರೆ ತುಳುನಾಡ ಜವಣೀರ್ ಕಾಣಿಯೂರು ತಂಡಕ್ಕೆ 5 ಅಂಕದ ಹಿನ್ನಡೆಯಲ್ಲಿರುವ ಸಂದರ್ಭದಲ್ಲಿ ಉಳಿದಿರುವ ಕೆಲವು ಸೆಕೆಂಡ್ಗಳಲ್ಲಿ ಹಿಡಿಯುವಲ್ಲಿ ಮತ್ತೆ ಸಕ್ಸಸ್ ಆಗಿದೆ. 16-10, 6 ಅಂಕದ ಮುನ್ನಡೆಯಲ್ಲಿ ಇಲ್ಲಿ ಲಕ್ಷ್ಮೀ ನರಸಿಂಹ ಕಾಣಿಯೂರು ತಂಡ ವಿಜಯವಾಗಿದೆ. ತುಳುನಾಡ ಜವಣೀರ್ ಕಾಣಿಯೂರು ತಂಡಕ್ಕೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಭಾಗವಹಿಸಿದ್ದಕ್ಕಾಗಿ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು 2 ತಂಡಗಳಿಗೂ. ಎಸ್, 2 ತಂಡಗಳು ಆಗಮಿಸುತ್ತಾ ಇದ್ದಾವೆ. ಆಗಮನ ದ್ವಾರದ ಬಳಿ ರೆಡಿಯಾಗಿದ್ದಾರೆ. ಈಗಲ್ ಅಟ್ಯಾಕರ್ಸ್ ನೆಲ್ಯಡ್ಕ ಹಾಗೂ KS ಗೌಡ ನಿಂತುಕೊಳ್ಳು. ಪ್ರತಿ ಮ್ಯಾಚ್ ಮುಗಿನಾಗ ಲೈಟ್ ಆಫ್ ಆಪುಂಡು ಅಪ್ಪಾಗ 4 ಜನ ಪೋಂದುಲ್ಲೇರು. ತಗೊಂಡು ಚಪ್ಪಾಳೆ ಬರೋಣ. ಮಾತಾಡಲ್ಲ ಕ್ಲಾಪ್ಸ್ ಡಿಜೆ
ಸಿಂಗಾರಿ ಮೇಳ. ಹಾಲ್ ತಂಡವನ್ನು ಆಹ್ವಾನಿಸ್ತಾ ಇದ್ದೇವೆ. ಕೇಶವಣ್ಣ ಓಲಿತಲ್ ಅವರ ಬಲೆ ಕೇಶವ ಕೆಬಿ ಅವರು. ಈಗಲ್ ಅಟ್ಯಾಕರ್ಸ್ ನೆಲ್ಯಡ್ಕ ತಂಡವನ್ನ ಅಂಕಣದೊಳಗೆ ಆಹ್ವಾನಿಸ್ತಾ ಇದ್ದೇವೆ. ಅಂಕಣವನ್ನ ಪ್ರವೇಶಿಸಿ ಪಂದ್ಯಕೂಟದ 7ನೇ ಪಂದ್ಯಕ್ಕಾಗಿ ಈಗಲ್ ಅಟ್ಯಾಕರ್ಸ್ ನೆಲ್ಯಡ್ಕ ಎದುರಾಳಿ ತಂಡ KS ಗೌಡ ನಿಂತಿಕಲ್. KS ಗೌಡ ನಿಂತಿಕಲ್ ನಂದನ್ ನಂದನ್ ಕಜೆ ಎಲ್ಲಿದ್ದೀರಿ ನಂದನ್? ಮುಂದಿನ ಪಂದ್ಯಕ್ಕಾಗಿ ಶ್ರೀ ದುರ್ಗಾಂಬಾ PU ಕಾಲೇಜ್ ಅಲಂಕಾರು ಹಾಗೂ KCF 8 ತಂಡಗಳು ರೆಡಿಯಾಗಿರ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. KCF 8 ಹಾಗೂ ದುರ್ಗಾಂಬಾ ಅಲಂಕಾರು ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು. ಕೇಶವ್ KP ಎಲ್ಲಿದ್ರು ಕೂಡ ವೇದಿಕೆ ಬಳಿ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕೇಶವ್ KP ವೇದಿಕೆ ಬಳಿ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಲು ಉತ್ಪಾದಕರ ಸಂಘದ ಸಂಘಟಕರಾಗಿರತಕ್ಕಂಥ ಸುರೇಶ್ ಓಡಬಾಯಿ ನಮ್ಮ ಜೊತೆಗಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಈ ಮೈಕ್ ಪಾಯಿಂಟ್ ಹತ್ರ ನಾವು ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ. ಸುರೇಶ್ ಓಡಬಾಯಿ ದಯವಿಟ್ಟು ತಾವು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಲು ಉತ್ಪಾದಕರ ಸಂಘದಲ್ಲಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದೀರಿ. ಸುರೇಶ್ ಓಡಬಾಯಿ ತಮಗೆ ಪ್ರೀತಿಯ ಸ್ವಾಗತ. ಈಗಲ್ ಅಟ್ಯಾಕರ್ಸ್ ಕಡೆಗೆ KS ಗೌಡ ನಿಂತಿಕಲ್ಲು ತಂಡದ ಪ್ರಥಮ ದಾಳಿ. ಸುರೇಶ್ ಓಡಬಾಯಿ ಸರ್ ಬನ್ನಿ. ಹಾಲು ಉತ್ಪಾದಕರ ಸಂಘದಲ್ಲಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದೀರಿ. ತಮಗೆ ಗೌರವದ ಶಾಲಿನ ಹೊದಿಕೆಯೊಂದಿಗೆ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಕ್ಕಾಗಿ ದುರ್ಗಾಂಬಾ PU ಕಾಲೇಜ್ ಅಲಂಕಾರು ತಂಡ ಬನ್ನಿ. ಏಕಾಂಗಿಯಾಗಿ ಹಿಡಿಯುವ ಪ್ರಯತ್ನದಲ್ಲಿ ಈಗಲ್ ಅಟ್ಯಾಕರ್ಸ್ ಅಟ್ಯಾಕ್ ಅನ್ನ ಪ್ರಾರಂಭ ಮಾಡಿದೆ. KS ಗೌಡ ನಿಂತಿಕಲ್ಲು ತಂಡದ ಮೇಲೆ. ನಿಂತಿಕಲ್ಲು ತಂಡದ ಬಲಭಾಗಕ್ಕೆ ಈಗಲ್ ಅಟ್ಯಾಕರ್ಸ್ ತಂಡದ ಆಟಗಾರ ಡೀಪ್ ಆಗಿ ನುಗ್ಗುವ ಪ್ರಯತ್ನವನ್ನು ತೋರಿಸಿದ್ರು. ಆದ್ರೆ ಇಲ್ಲಿ ಕೈಗೆ ಸಿಲುಕಿದೆ. ಮತ್ತೊಂದು ಸಫಲತೆಯ ಪ್ರಯತ್ನ ಸಕ್ಸಸ್ ಆಗ್ತಾ ಇದೆ. ಅಂಕದಲ್ಲಿ ಮತ್ತೆ ಏರಿಕೆ. ಈಗಲ್ ಅಟ್ಯಾಕರ್ 3-0 3-0 ಈಗಲ್ ಅಟ್ಯಾಕರ್ ತಂಡ ಮುನ್ನಡೆಯಲ್ಲಿದೆ. ದುರ್ಗಾಂಬಾ ಅಲಂಕಾರು KCF 8
ನಿಂತಿಕಲ್ಲು ತನ್ನ ಖಾತೆಯ ಒಳಭಾಗಕ್ಕೆ ಅಂಕವನ್ನು ಸೇರ್ಪಡೆ ಮಾಡಿಕೊಳ್ಳಿಲ್ಲ. ಅಲ್ಲಿ ನಿಂತಿಕಲ್ಲು ಎಷ್ಟೇ ಬೇಗ ಬಿದ್ರು ಕೂಡ ಎದುರಾಳಿಯ ಈಗಲ್ ಅಟ್ಯಾಕರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಮುಂಕುದರಿ ನಾನು ಅಫಿಷಿಯಲ್ ಟೈಮ್ ಔಟ್. ನಾಲ್ಕು 4-0 ನಿಂತಿಕಲ್ಲು ತಂಡದ ಮೇಲೆ ಆರಂಭಿಕವಾಗಿರುವಂತಹ ಸವಾರಿ. ಈಗಲ್ ಅಟ್ಯಾಕರ್ ಬಹಳ ಚೆನ್ನಾಗಿರ್ತಕ್ಕಂತಹ ಆಟವನ್ನು ತೋರಿಸಿಕೊಳ್ತಾ ಇದೆ. ಎಲ್ಲೂ ಕೂಡ ಎದುರಾಳಿ ತಂಡಕ್ಕೆ ಅವಕಾಶವನ್ನು ಬಿಟ್ಟುಕೊಡದೆ ಮುನ್ನುಗ್ಗುವಂತಹ ಪ್ರಯತ್ನ. ಎಂಟಿ ರೈಡ್ ವಾಪಸ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಎಲ್ಲಿ ಅಂಕವನ್ನು ಗಳಿಸಿಕೊಳ್ಳಬಹುದೆನ್ನುವ ಪ್ರಶ್ನೆಗಳಿಗೆ ಈಗಲ್ ಅಟ್ಯಾಕಲ್ ತಂಡದ ಆಟಗಾರ ಮನವಿಯನ್ನ ಮಾಡ್ತಾ ಇದ್ದಾರೆ. ಪುರಸ್ಕಾರವ ತಿರಸ್ಕಾರವ. ಸಮಯ ವಿರಾಮದ ಕೋರಿಕೆಯನ್ನ ಕೆಎಸ್ ಗೌಡ ನಿಂತಿಕಲ್ಲು ಪಾಯಿಂಟ್ ನಲ್ಲಿ 4-0 4-0 ಇನ್ ಫೇವರ್ ಆಫ್ ಈಗಲ್ ಅಟ್ಯಾಕರ್ಸ್. ಬೊಬ್ಬೆದ ಜವಣಿರೋರು ಬೊಬ್ಬೆ ಬಾಡ್ಲೆ ಬೊಬ್ಬೆಗಿದ್ದ ಕೆಲವು ಜವಣಿರಲ್ಲ ಈ ಆಲ್ರೌಂಡರ್ ಮಾತಲ್ಲೊಂಡಿರಡ ನವೀನ ವಿಜಯ್ ಎಲ್ಲೂ ಅವಕಾಶಗಳು ಬರಲಿಲ್ಲ. ಕೆಎಸ್ ಅನ್ನೆಮೆಗೆ ಏನಾಗಿಲ್ಲ ತುಕ ಆರೆನ ಸಪೋರ್ಟ್ ತಾರಗಳರ ಬಬ್ಬೆ ಬಾಡ್ಲೆ ತುಕ ಆರೆಗೆ ಓಟ್ ಮಾಡ್ಬೇಕು ಬಬ್ಬೆ ಬಾಡ್ಲೆ ತುಲೆ ಈರ್ನ ಅಭಿಮಾನಿಲು ಅವು ಈರ್ನ ಜಾಗೇನಾತ ತುಲೆ ವಿಜಯರನ ಪನ್ನಗಾರ ಲಕ್ಕಿ ಇರದಲ್ಲಿ ಥರ್ಡ್ ರೈಟ್ ಡೂ ಆರ್ ಡೈ. ಕೆಎಸ್ ಗೌಡ ನಿಂತಿಕಲ್ಲು ಕಡೆಗಿಂದ ಹೆಜ್ಜೆ ಡೂ ಆರ್ ಡೈನಲ್ಲಿ ಬ್ಯಾಕ್ ಕಿಕ್ಗೆ ಸರಿಯಾಗಿರುವಂತಹ ಪ್ರತ್ಯುತ್ತರವನ್ನು ನೀಡಿದೆ. ಅಂಕದ ಗಳಿಕೆಯಲ್ಲಿ ಮತ್ತೊಂದು ಬಾರಿ ಈಗಲ್ ಅಟ್ಯಾಕರ್ಸ್ ಮುನ್ನಡೆ. ಆಲ್ ಔಟ್ 9-0 ಐಸ್ ಕ್ರೀಮ್ ಹಿಡಿದು ಜಾಸ್ತಿ ಐಸ್ ಕ್ರೀಮ್ ಅಂಗಡಿದಾರೆ ನೀ ಕೋಲ್ಡ್ ಆತೆರ ಅಂದ್ ಪಡ್ತುಳ್ಳೇರ ಬುಲೆ. ಮುಂದಿನ ಪಂದ್ಯ ದುರ್ಗಾಂಬ PU ಕಾಲೇಜ್ ಅಲಂಕಾರ ವರ್ಸಸ್ KCF ಎನ್ಮೂರು. ಮುಲ ಜಾಸ್ತಿ ನೀ ಔಟ್ ಸೈಡ್ ಇಟ್ಟರೆ ನಮ್ಮ ಅಭಿಮಾನಿಗಳು ಏರ್ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. 2 ಜನಕ್ಕೆ ಬಸ್ ಐತೆ ಒಂದು ಕಾಂಪಿಟೇಷನ್ ಉಂಡು. ವಿಜಯರ ಈ ಪದ ಅಜಯರ ಅಂದ್ ಆತಲೆ ಇರೇನಾ ತುಕ ವಿಜಯರ ಅಜಯರ ನಮಕ್ ಅವಲ ಇಂಪಾರ್ಟೆಂಟ್ ಆಪು ನೀನು. ಈ ಸೈಡ್ ಇಟ್ಟಾರೆ ವಿಜಯರ ಏರಿನ ತಾನೆ ಕಮ್ಮಿ ಒಂದುಂಟು ವಾಯ್ಸ್. ಅತ್ಯಂತ ಶ್ರೇಷ್ಠ ಒಳ್ಳೆಯ ಪ್ರದರ್ಶನ. ಕಮ್ ಬ್ಯಾಕ್ ಆಗಿದೆ ಕೆಎಸ್ ಗೌಡ ನಿಂತಿಕಲ್ಲು. 2-9 ಭಾರಿ ಉದ್ದದ ಜಮನೆ. ಅತಿ ಉದ್ದದ ಹುಡುಗನನ್ನ ಕೆಎಸ್ ಗೌಡ ನಿಂತಿಕಲ್ಲು ಉದ್ದದ ಜವನೆ ಕುದ್ಯದ ಜವನರ ನಟಿಗೆ ತೆಗೆದು ಬರುತ್ತಾತನು. ಮತ್ತೆ ಈಗಲ್ ಅಟ್ಯಾಕರ್ಸ್ ಕಡೆಯಿಂದ ಅಟ್ಯಾಕ್ ಕಾಣ್ತಾ ಇದೆ ಡಿಫೆನ್ಸ್ ವಿಭಾಗಕ್ಕೆ. ಡಿಫೆನ್ಸ್ ಅಲ್ಲಿ ನಿಂತಿಕಲ್ಲು ತಂಡವಿದ್ರೆ ಎಲ್ಲಿ ನಿಂತಿಕಲ್ಲು ತಂಡದ 6 ಜನರ ಆ ಕೋಟೆಯ ತಪ್ಪಿದ್ರು ಕೂಡ ಉಳಿದ ಆಟಗಾರರ ಎಚ್ಚರಿಕೆ. ಗ್ರೇಟ್ ಪರ್ಫಾರ್ಮೆನ್ಸ್ ಅಗೇನ್. 3-10
3-10 3-10 ಇನ್ ಫೇವರ್ ಆಫ್ ಈಗಲ್ ಅಟ್ಯಾಕರ್ಸ್. ಐದು ಜನ ಯಾವುದೇ ಅಂಕಗಳಿಲ್ಲ. ಎಂಟಿ ರೈಡ್ ನೊಂದಿಗೆ ವಾಪಸ್ 3-10 3-10 ಚಿಯರ್ ಬಾಯ್ಸ್ ದಲ್ಲ ಸುದ್ದಿ ಮಲ್ಪೋಡು ನಿಗಲು ನಿದೇರಿಯರ ಅಂದ್ರೆ 2 ಜನ ಅಲ್ಲ. ಬ್ಯಾಕಿಗೆ ಕೊಡುವಂತ ಪ್ರಯತ್ನವಿದೆ. ಎಲ್ಲಿ ಚಾಚುವ ಸಂದರ್ಭದಲ್ಲಿ ಕೈಗೆ ಸಿಲುಕ್ತಾರೆ ಅನ್ನುವಂಥದ್ದನ್ನ ಎರಡು ಡಿಫೆನ್ಸ್ ವಿಭಾಗದ 2 ಕಾರ್ನರ್ಗಳು ಕೂಡ ಯೋಚನೆಯನ್ನ ಮಾಡ್ತಾ ಇದ್ರು. ಆದರೆ ಎಂಟಿ ರೈಡ್ ನಿಂತಿಕಲ್ಲಿಗೂ ಅಂಕವಿಲ್ಲ, ಈಗಲ್ ಅಟ್ಯಾಕರ್ಸ್ ಕೂಡ ಇಲ್ಲ. ಇಲ್ಲಿ 10-3 13 ಸುಜಿ ಸುಳ್ಳು ಪಂಡ ಮಾತ್ರ ಅವರಿಗೆ ಬೆಚ್ಚಾಪನು ಎಡ್ಡ ಜವಣೆ ಮಾತ್ರ. ಸೊ ಮೊದಲಾರ್ಧದ ಮುಕ್ತಾಯವಾಗಿದೆ. ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಫಸ್ಟ್ ಹಾಫ್ ಮೊದಲಾರ್ಧ 10-3 ಈಗಲ್ ಅಟ್ಯಾಕರ್ಸ್ ಮುನ್ನಡೆಯಲ್ಲಿದೆ. ದಿನಸಣ್ಣ ವಿಜಯರಿಗೆ ಒಂಜಿ ಸಾಂಗ್ ಪಾಡ್ಲೆ. ವಿಜಯರಿಗೆ ವಿಜಯನ ಲಕ್ಕಲೆ ಒಂಜಿ ನಲಿಪಲೆ. ಅರೆ ಚೂರು ನಾಚಿಗೆಲ್ಲ ಉಂಡತ ತುಲೆ ವಿಜಯ್ ಫ್ಯಾನ್ಸ್ ಉಲ್ಲೇರು ಮುಲ್ಲು ಆ ಇದ್ರದ ಜೋಕ್ಲೆ ನೀತ ತಿಳಿಪವರಿ. ಓ ಈರೆಗೆ ಸಾಂಗ್ ನಲಿಪಲೆ ವಿಜಯ್ ಲಕ್ಕಲೆ ಒಂದು ಈರೆ ಪನ್ನ ಪದ್ಯನ ಅಂದೆ ಲಕ್ಕಲೆ ವಿಜಯ್ ದಿನಸಣ್ಣೆ ಬಲ್ಲದೆ ಮ್ಯಾಚ್ ಇರಲಿಲ್ಲ ಅಂದು ಕಬಡ್ಡಿದ ಮ್ಯಾಚ್ ಬೇಡ. ಎಸ್ ಪ್ರಾರಂಭವಾಗಿದೆ. ದ್ವಿತೀಯಾರ್ಧದ ಆರಂಭ 10-3 ಮುಂದುವರಿತಾ ಇದೆ. KS ಗೌಡ ನಿಂತಿಕಲ್ಲು ಕಡೆಗೆ ಈಗಲ್ ಅಟ್ಯಾಕರ್ಸ್ ತಂಡದ ಆರಂಭಿಕ ದಾಳಿಗಾಗಿ ತನ್ನ ಮುಂದುವರಿದಿರುವಂತಹ ಹೆಜ್ಜೆಯ ಚಲನೆ. ಬೋನಸ್ 11-3 11-3 ಇನ್ ಫೇವರ್ ಆಫ್ ಈಗಲ್ ಅಟ್ಯಾಕರ್ಸ್. ದುರ್ಗಾಂಬ PU ಕಾಲೇಜ್ ಅಲಂಕಾರ್ KCFN 3 ತಂಡಗಳು ಅಂಕಣದ ಒಳ ಪ್ರವೇಶಿಸಲಿಕ್ಕೆ ಸಿದ್ಧರಾಗಿ ವಾರ್ಮ್ ಅಪ್ ಮುಗಿಸಿಕೊಂಡು ರೆಡಿ ಆಗಬೇಕು. ವಾರ್ಮ್ ಅಪ್ ಮಾಡಿಕೊಂಡು 2 ತಂಡಗಳು ರೆಡಿಯಾಗಿರೆ. ದುರ್ಗಾಂಬ PU ಕಾಲೇಜ್ ಅಲಂಕಾರು KCFN 3. ಬೋನಸ್ ಆನ್ ಇದೆ. ಇಲ್ಲಿ ಬೋನಸ್ ಅವಕಾಶವನ್ನ ಉಳಿಸಿಕೊಳ್ಳಬಹುದೆನ್ನುವ ಪ್ರಶ್ನೆ ಮತ್ತೆ ಮುಂದುವರಿದಿರುವಾಗ ಇನ್ನಷ್ಟು KS ಗೌಡ ನಿಂತಿಕಲ್ಲು ಕಡೆಗೂ ಕೂಡ ಅವಕಾಶಗಳು ಸಾಕಷ್ಟಿದೆ. ಒಂದಷ್ಟರ ಮಟ್ಟಿಗೆ ಅಂಕದ ಹಿನ್ನಡೆ ಈ ಸಂದರ್ಭದಲ್ಲಿದ್ರು ಮೊದಲಾರ್ಧದ ಮುಕ್ತಾಯ ಮಾತ್ರವನ್ನ ಕಂಡುಕೊಂಡಿರತಕ್ಕಂತಹದ್ದು. ಇನ್ನು ಸಾಕಷ್ಟು ನಿಮಿಷಗಳ ಬಾಕಿ ಇದೆ, ಅದರಲ್ಲಿ ಗಳಿಸಿಕೊಳ್ಳಬಹುದಾಗಿದೆ. ತನ್ನ ಆಟಗಾರರನ್ನು ಸರಿಯಾಗಿರುವಂತ ರೀತಿಯಲ್ಲಿ ತನ್ನ ಕಬಡ್ಡಿಯನ್ನ ಇಲ್ಲಿ ಆಟವನ್ನ ಆಡಿದರೆ ಎದುರಾಳಿಯ ಈಗಲ್ ಅಟ್ಯಾಕರ್ಸ್ ಕಡೆಗೆ ಸರಿಯಾದ ಟಕ್ಕರ್ ಅನ್ನ ಕೊಡಬಹುದು. ಅಲ್ಲಿ ಹಿಡಿಯುವ ಪ್ರಯತ್ನ ಬಂದಿದೆ. 2 ಅಂಕದ ಸೇರ್ಪಡೆ. ನಿಂತಿಕಲ್ಲು ಆಡ್ 2 more ಅವಶ್ಯಕ ಸಂದರ್ಭ. ಥರ್ಡ್ ರೈಟ್ ಡೂ ಆರ್ ಡೈ. ಡೂ ಆರ್ ಡೈ. 5-11 5-11 ಅಂಕವನ್ನು ಗಳಿಸಲಿಕೊಳ್ಳಬೇಕಾಗಿರುವಂತಹ 5 ನಿಮಿಷ. ನಿಂತಿಕಲ್ಲಿನ ಒಳಭಾಗದಲ್ಲಿ ಬಂಧಿಸಲ್ಪಟ್ಟಿದೆ ಈಗಲ್ ಅಟ್ಯಾಕರ್ ಹುಡುಗರನ್ನ. 6-11 6-11 7-11 7-11 7-11 7-11 ನಲ್ಲಿ ಅತ್ಯಂತ ಉತ್ತಮವಾಗಿ ಹಿಡಿಯುವ ಪ್ರಯತ್ನವನ್ನು ತೋರಿಸಿದ್ರು ಕೂಡ ಒಳ್ಳೆಯ ರೀತಿಯಲ್ಲಿ ಹೆಜ್ಜೆ ಇಡ್ತಾ ಇತ್ತು. ಅಲ್ಲಿ ಮಿಸ್ಟೇಕ್ಸ್ ಕಾಣ್ತಾ ಇದೆ. ಸಮಯ ವಿರಾಮದ ಕೋರಿಕೆ.
ಟೀಮ್ ಈಗಲ್ ಅಟ್ಯಾಕರ್ಸ್ ಪಾಯಿಂಟ್ ಟೇಬಲ್ 7-12, 12-7 in favor of Eagle attackers. Super tackle on. ಅವರ ಪತ್ತಿಯರ ಫಂಡ ಬಾರಿ ಕುಸಿತ ವಿಚಾರ ಒಂದು ಮಲ್ಲ ಜವನನ್ನು ಎಲ್ಲೇ ಜವನಗಳ ಪತ್ತಿಯರು ಸೂಪರ್ ಟ್ಯಾಕಲ್ ಅವಕಾಶ ಕೂಡ ಕಳೆದುಕೊಂಡಿದೆ. ಕೊನೆಯ 4 ನಿಮಿಷದ ಸೂಚನೆ, ಕೊನೆಯ 4 ನಿಮಿಷ. ಕ್ಯಾಪ್ಟನ್ ಗಮನವಿರಲಿ, 4 ನಿಮಿಷದ ಆಟ ಬಾಕಿ. 12-7 ಈಗಲ್ ಅಟ್ಯಾಕರ್ ಮುನ್ನಡೆಯಲ್ಲಿದೆ. ಆರು ಜನ ಬೋನಸ್ ಇದೆ, ಪಡೆದುಕೊಳ್ತಾರ ನೋಡಬೇಕು. ಮತ್ತೊಂದು ಬಾರಿ ಸೂಪರ್ ಟ್ಯಾಕಲ್ ಅವಕಾಶ ಈಗಲ್ ಅಟ್ಯಾಕರ್ ತಂಡಕ್ಕೆ. ಆಶು ಒಳಭಾಗದಲ್ಲಿ ಮತ್ತೆ ಯಾವುದೇ ಅಂಕಗಳಿಲ್ಲದೆ ವಾಪಸ್ ಎಂಟಿ ರೈಡ್. ದುರ್ಗಾಂಬ PU ಕಾಲೇಜ್ ಚಿಂಬನೆ. ಕೊನೆಯ 3 ನಿಮಿಷ. ವಿಘ್ನೇಶ್ ಬಲೆ, ವಿಘ್ನೇಶ್ ದುರ್ಗಾಂಬ PU ಕಾಲೇಜ್. KCF N3 ಟೀಮ್ ಬನ್ನಿ. KCF N3 ಒಳಗೆ ಬನ್ನಿ, ಸಮಯ ಇಲ್ಲ. ಕಂಬಳನ ಕರೆಯನ್ನ ನೀಡ್ತಾ ಇದ್ದೇವೆ. ಬರ್ಪೆ ಎಸ್ ನೋಡಿ, ಉಳಿದಿರುವ 3 ನಿಮಿಷದಿಂದ 2 ನಿಮಿಷ. 3 ನಿಮಿಷ ಮಾತ್ರ ಇದೆ, ಬನ್ನಿ, ರೆಡಿ ಇರ್ಬೇಕಿಲ್ಲ. ಥರ್ಡ್ ರೈಡ್, ಡೂ ಆರ್ ಡೈ. ಥರ್ಡ್ ರೈಡ್ KCF N3 12-7. ದುರ್ಗಾಂಬ PU ಕಾಲೇಜ್ ಅಲಂಕಾರ್. 12-7, 12-7 ಈಗಲ್ ಅಟ್ಯಾಕರ್ ಮುನ್ನಡೆಯಲ್ಲಿ. 12-7 ಈ ಪಂದ್ಯಾಕೂಟಕ್ಕೆ ಸಂಪೂರ್ಣವಾಗಿರುವ ಇಷ್ಟು ದೊಡ್ಡ ಟೂರ್ನಮೆಂಟ್ಗೆ ನಮ್ಮ ಜೊತೆಗೆ ರಕ್ಷಣಾ ವಿಭಾಗದಲ್ಲಿ ಸಹಕಾರವನ್ನ ಆರಕ್ಷಕ ಠಾಣಾ ಸಿಬ್ಬಂದಿಗಳು ಸಂಪೂರ್ಣವಾಗಿ ನೀಡಿದ್ದಾರೆ. ನಿಮಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ನಮ್ಮೆಲ್ಲರ ಪರವಾಗಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಥರ್ಡ್ ರೈಡ್ ಇದು, ಡೂ ಆರ್ ಡೈ. ಒಂದು ಕಡೆಯಲ್ಲಿ ಡುವಾಡೈ, ಇನ್ನೊಂದು ಕಡೆಯಲ್ಲಿ ಸೂಪರ್ ಟ್ಯಾಕಲ್. ಎಲ್ಲ ರೀತಿಯಲ್ಲಿ ಅವಕಾಶ ಇದೆ. ಬ್ಯೂಟಿ. ಕೊನೆ 2 ನಿಮಿಷ ಇದ್ದಾಗ ಸೂಪರ್ ಟ್ಯಾಕಲ್ ಮುಖೇನ ಥರ್ಡ್ ರೈಟ್, ಡೂ ಆರ್ ಡೈ. 2 ಅಂಕದ ಸೇರ್ಪಡೆಯಲ್ಲಿ 14-7, 7 ಅಂಕದ ಮುನ್ನಡೆ ಈಗಲ್ ಅಟ್ಯಾಕರ್. ಓಹೋ ವೇಗ, ಏಕಾಂಗಿ, 1 man army. ಜರ್ಸಿ ನಂಬರ್ 21 ಲೆಫ್ಟ್ ಕಾರ್ನರ್. ಏನ್ ಪವರ್! ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದಂತ ಎಲ್ಲ ಶಕ್ತಿಯನ್ನ ಒಮ್ಮೆಲೆ ಎದುರಾಳಿಯ ಅಟ್ಯಾಕರ್ ಮೇಲೆ ಅಟ್ಯಾಕ್ ಮಾಡಿರುವಂತ ರೀತಿ ಇದೆ. ದ್ವಿತೀಯಾರ್ಧದ ಪ್ರಥಮ ಸಮಯ ವಿರಾಮ. ಸುರೇಶ್ ಕಲ್ಪಡಗುತ್ತು, ಸ್ನೇಹಿತರ ಬಳಗ ಕಲ್ಪಡ ತಮ್ಮ ಇರುವಿಕೆಯನ್ನ ಗುರುತಿಸ್ತಾ ಇದ್ದೇವೆ. ಸೂಪರ್ ಟ್ಯಾಕಲ್ ಮತ್ತೊಮ್ಮೆ. ಕಳೆದ ಬಾರಿ ಸೂಪರ್ ಟ್ಯಾಕಲ್ ಅವಕಾಶವನ್ನ ಬಳಸಿದ್ರು ಸದಸ್ಯರು. ಟ್ಯಾಕಲ್ ದುರ್ಗಾಂಬ ಬನ್ನಿ, ದುರ್ಗಾಂಬ. ಗ್ರೇಟ್ ಪರ್ಫಾರ್ಮೆನ್ಸ್ ಟೀಮ್ ದುರ್ಗಾಂಬ ಅಲಂಕಾರ್. ಈಗಲ್ ಅಟ್ಯಾಕರ್ಸ್ ಅತ್ಯಂತ ಉತ್ತಮವಾಗಿರುವ ಪ್ರದರ್ಶನವನ್ನ ಮತ್ತೊಂದು ಬಾರಿ ಸೂಪರ್ ಟ್ಯಾಕಲ್ ಸಂದರ್ಭದಲ್ಲಿ ನೀಡಿದೆ. 18-8 ಕೊನೆಯ ನಿಮಿಷ. 16-8, 16-8 ಈಗಲ್ ಅಟ್ಯಾಕರ್ಸ್ ಮುನ್ನಡೆಯಲ್ಲಿ. 8 ಅಂಕದ ಮುನ್ನಡೆ. ವಿಜಯರ ಜೆತ್ತೆರ ಅಂದ್ ಮೆಲ್ಲ ಕಣ್ಣು ಮುಚ್ಚೊಂದು ಇಲ್ಲೇ.
ಓಟಿಡು ವಿಜಯರ ಚೂರು ದುಂಬುಡುಲ್ಲೇರಿತೆ ಅಭಿಮಾನಿ ಜಾಸ್ತಿ ತೆಲಿಪಾಯನ ಅಂದು ಟ್ಯಾಕಲ್ ಟ್ಯಾಕಲ್ ಇಲ್ಲಿ ಎಲ್ಲನೂ ಕೂಡ ಅಟ್ಯಾಕರ್ಸ್ ಇಲ್ಲಿ ಸೂಪರ್ ಟ್ಯಾಕಲ್ ಮೂಲಕ ಅಂಕವನ್ನು ಗಳಿಸಿದೆ. ಲಾಸ್ಟ್ 6 ಅಂಕಗಳು ಬಂದಿದೆ. 18-8 18-8 ಒಳ್ಳೆ ಪ್ರಯತ್ನ ಇದು. ಎಲ್ಲಿ ಅವಕಾಶಗಳು ಸಿಗುತ್ತೆ ಅಲ್ಲಿ ಬಳಸಿಕೊಳ್ಳುವಂತಹ ದೊಡ್ಡ ಗುಣ. ಮತ್ತೊಂದು ಬಾರಿ ಸ್ಪೀಡ್ ರೈಡ್ ಅಂಕದ ಸೇರ್ಪಡೆ. ಸಮಯದ ಮುಕ್ತಾಯದೊಂದಿಗೆ 19-8ರಲ್ಲಿ ವಿಜಯವಾಗಿದೆ ಈಗಲ್ ಅಟ್ಯಾಕರ್ಸ್. ಧನ್ಯವಾದ ಎರಡು ತಂಡಗಳಿಗೆ ಕೂಡ. ಎಸ್, ತಂಡಗಳನ್ನ ಸ್ವಾಗತಿಸುವ ಸಮಯ. ದುರ್ಗಾಂಬ PU ಕಾಲೇಜ್ ಅಲಂಕಾರು ಎದುರಾಳಿಯಾಗಿದೆ ತಂಡ KCF ಎಣ್ಮೂರು. ಎರಡು ತಂಡಗಳು ಇಲ್ಲಿವೆ. ಸಂಘಟಕರು ತೀರ್ಪುಗಾರರಿಗೆ ಒಂದು ಚಾ ತಗೊಂಡು ಬರಬೇಕು. ದುರ್ಗಾಂಬ ಸ್ವಲ್ಪ ಚಪ್ಪೆ ಚಾ ಅಂದ್ರೆ ಸಕ್ಕರೆ ಕಮ್ಮಿ. ಸಂಘಟಕರಾಗಿರುವ ಶ್ರೀಮತಿ ವನಿತಾ ಕಲ್ಮಡ್ಕ ಅವರಿಗೆ ಸಂಘಟಕರು ತೀರ್ಪುಗಾರರು ವನಿತರವರಿಗೆ ಚಾ ತಗೊಂಡು ಬನ್ನಿ. ಅವಾಗದ್ದು ಸ್ವಲ್ಪ ಚಪ್ಪೆ ಚಾ ಸ್ವಲ್ಪ ಸಕ್ಕರೆ ಹಾಕಿ. ಎಂಟನೇ ಪಂದ್ಯಕ್ಕಾಗಿ ತಂಡವನ್ನು ಆಹ್ವಾನಿಸ್ತಾ ಇದ್ದಾನೆ KCF ಎಣ್ಮೂರು. KCF ದುರ್ಗಾಂಬ ಅಲಂಕಾರ ತಂಡ ಪ್ರವೇಶಿಸಿದೆ. ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ, ಚಪ್ಪಾಳೆ ಬರಲಿ ಎಲ್ಲರೂ ಕೂಡ. ದುರ್ಗಾಂಬ ಅಲಂಕಾರ ಬಹಳ ಬಲಿಷ್ಠವಾದ ಎರಡು ಎದುರಾಳಿ KCF ಎಣ್ಮೂರು. KCF ಎಣ್ಮೂರು ತಂಡ ಅಂಕಣವನ್ನ ಪ್ರವೇಶಿಸಿ ತೀರ್ಪುಗಾರರಾಗಿ ಪ್ರವೀಣ್ ಕುಂದಾಪುರ, ರಂಗನಾಥ್ ಉಚ್ಚಂಗಿ, ನಿತಿನ್ ಸೌತ್ ಆಫ್ರಿಕಾ ಈ ಪಂದ್ಯಾಕೂಟದಲ್ಲಿ. ಕೋಚ್ ಆಗಿ ಶ್ರೇಯಸ್ ಹಾರಂಗಿ. ಕೊಳ್ಳೆಗಾಲದ ಶ್ರೇಯಸ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೇಯಸ್ ಕೊಳ್ಳೆಗಾಲ. Light on. Call the captains for the toss. Official to take the charge, please. ವನಿತಾ ಆಸ್ಟ್ರೇಲಿಯಾ ಅವರು ಕೂಡ ಈ ಪಂದ್ಯಕೂಟದಲ್ಲಿ ತೀರ್ಪುಗಾರಿಕೆ ವ್ಯವಸ್ಥೆಯಲ್ಲಿ ಆಸ್ಟ್ರೇಲಿಯಾದ ವನಿತಾರವರು. ಗಣೇಶ್ ಅಫ್ಘಾನಿಸ್ತಾನ್. ವಿಕ್ಕಿ ಕೀನ್ಯಾ. ಎಸ್ ಕರೆಕ್ಟ್ ಉಂಟು. ವಿಖ್ಯಾತ್ ಕೀನ್ಯಾ ಅವರು. ಮುಲ್ಪದ ಕೀನ್ಯಾನಾ ಬೀದಿಗುಡ್ಡ ಕೀನ್ಯಾ. ಉಗಾಂಡದೆ ವಿಕ್ಕಿ. ಲೈಟ್ ಆನ್. ಎಸ್, ಟಾಸ್. ನಾಣ್ಯ ಚಿಮ್ಮಿಗೆಗಾಗಿ ಬನ್ನಿ ಕ್ಯಾಪ್ಟನ್ಸ್ಗಳು. ಒಂದು ಕಡೆಯಲ್ಲಿ ಶ್ರೇಯಸ್ ಎಣ್ಮೂರು, ಇವರ ಗರಡಿಯಲ್ಲಿ ಪಳಗಿರುವ ದುರ್ಗಾಂಬ ಪದವಿ ಪೂರ್ವ ಕಾಲೇಜು ಹಾಗೆ ದುರ್ಗಾಂಬ ವಿದ್ಯಾಸಂಸ್ಥೆಯ ಹುಡುಗರು ವೇದಿಕೆಯ ಎಡಭಾಗದಲ್ಲಿದ್ರೆ, ವೇದಿಕೆಯ ಬಲಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ ಎಣ್ಮೂರು ಟೀಮ್. ಎಣ್ಮೂರು ವೇದಿಕೆ ಬಲಭಾಗದಲ್ಲಿ 65 kg ವಿಭಾಗ. ಗಾಡ್ಲೆಸ್ ನಿದ್ರೆವಂತಂಡೆ. ಎಸ್, ಮುಂದಿನ ಪಂದ್ಯಕ್ಕಾಗಿ ಕರೆ. ಸದಾಶಿವ ಗಳಿ ಬರಬೇಕು. SK ಎಡಮಂಗಲದ ರೆಡಿಯಲ್ಲಿ. SK ಎಡಮಂಗಲ, ಸದಾಶಿವ ಗಳಿ. ಪ್ರಥಮ ಕರೆ ತಮಗೆ. ಪ್ರಥಮಾರ್ಧ ಆಗುವಾಗ ಆಗಮನ ದ್ವಾರದ ಬಳಿ ಇರಬೇಕು. ಪಂದ್ಯ ಆರಂಭಗೊಂಡಿದೆ. ಜಾನ್ ಕುನ್ಲಿ, ಜೂನಿಯರ್ ಜಾನ್ ಕುನ್ಲಿ. ಎಸ್, ಬೋನಸ್. ಬೋನಸ್ ಅಂಕದೊಂದಿಗೆ ಖಾತೆಯನ್ನು ತೆರೆದುಕೊಂಡಿದೆ ದುರ್ಗಾಂಬ PU ಕಾಲೇಜ್ ಅಲಂಕಾರು ತಂಡ. ಇದೀಗ KCF ಎಣ್ಮೂರು ಕಡೆಯಿಂದ ದಾಳಿ. ವಾಟ್ ಎ ಬ್ಲಾಕ್! ವೆಲ್ ಸಪೋರ್ಟೆಡ್ ಬೈ ದ ಡಿಫೆಂಡರ್ಸ್. ಗ್ರೇಟ್ ಕ್ಯಾಚ್ ಬೈ ದುರ್ಗಾಂಬ ಪ್ಲೇಯರ್. 2-0 on the board now. Kishan. What a charge! Lovely play by
ದ ರೈಡರ್ ಆಫ್ ದುರ್ಗಾಂಬ 3-0. 3-0. 3-0 ತಂಡಗಳು ಖಾತೆಯನ್ನು ತೆರೆಯಬೇಕಾಗಿದೆ. KCF N3 ತಂಡ 1 point given. Official timeout. ಸ್ವಲ್ಪ ಅಂಕಣವನ್ನ ಸಿದ್ಧ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಲ್ ಹಾಲ್ ಹಲ್ ನವೀನ ಒಲ್ಲೇರು ನವೀನ್ 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 ಇಲ್ಲ ಒಲ್ಲ ನವೀನ್ ಜೆರ್ಸಿ ನಂಬರ್ 10 ನವೀನ್ ಅವರು ಕಂಬಳದ ಓಟಗಾರನ ಪಕ್ಕ ಸದಾಶಿವ ಯುವಕ ಮಂಡಲ ಗಿಳಿ SK ಎಡಮಂಗಲ ತಂಡಗಳ ಮಧ್ಯೆ ಮುಂದಿನ ಪಂದ್ಯ ಜರುಗಲಿಕ್ಕಿದೆ. ಸಿದ್ಧರಾಗಿರ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಗ್ರೇಟ್ ಚಾರ್ಜ್ ಜೆಸ್ಸಿ ನಂಬರ್ 7 ಫ್ರಮ್ KCF N3. ಅನಗತ್ಯವಾದಂತ ಹಿಡಿತಕ್ಕೆ ಕೈ ಹಾಕಿದ್ದಾನೆ ದಾಳಿಗಾರ. ಟೀಮ್ ದುರ್ಗಾಂಬ ತಂಡದ ಬಲಭಾಗದಲ್ಲಿ ಜೆರ್ಸಿ ನಂಬರ್ 10 ಕಿಶನ್. What a great SK. ದುರ್ಗಾಂಬದ ಒಳಭಾಗದಲ್ಲಿರುವಂತಹ ಜೆರ್ಸಿ ನಂಬರ್ 10 ಕಿಶನ್ ಅನ್ನು ಗಮನಿಸಿಕೊಳ್ಳಬಹುದು. ನಾವು ಕಳೆದ ಬಾರಿ ರಾಜ್ಯ ಮಟ್ಟದ ಕಬಡ್ಡಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲುವಿನ ರೂವಾರಿಯಾಗಿದ್ದಂತಹ ಆಟಗಾರ. ಹಾಗೆಯೇ ಖೇಲೋ ಇಂಡಿಯಾಕ್ಕೂ ಕೂಡ ಸೆಲೆಕ್ಷನ್ ಅನ್ನು ಪಡೆದುಕೊಂಡಿದ್ದಂತಹ ಆಟಗಾರ. ದುರ್ಗಾಂಬದ ಒಬ್ಬ ಪ್ರತಿಭೆ ಶ್ರೇಯಸ್ ರೈ ಎಣ್ಮೂರು ಇವರ ಗರಡಿಯಲ್ಲಿ ಪಳಗ್ತಾ ಇದ್ದಾರೆ ಅಂತ ಹೇಳ್ತಕ್ಕಂತಹದ್ದು ಬಹಳಷ್ಟೊಂದು ಖುಷಿಯ ವಿಚಾರ. ಅಂತ ಒಬ್ಬ ಯುವ ಪ್ರತಿಭೆ ಅಂಗಣದ ಬಲಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ. ಎಣ್ಮೂರು ಕಡೆಯಲ್ಲಿ ದುರ್ಗಾಂಬದ ಕಡೆಯಲ್ಲಿ 5-3 ಮುನ್ನಡೆಯಲ್ಲಿ ದುರ್ಗಾಂಬ. PU ಕಾಲೇಜ್ ಅಲಂಕಾರ ಚೇರ್ಗ್ 5-3 ಖರ್ಚು ಬಾರ್ದು ಬೋಲೆ. ಪ್ರಥಮಾರ್ಧದ ಪ್ರಥಮ ಸಮಯ ವಿರಾಮ. ಜವಣ್ಯರು ಜೊತೆಯಾಯರು ವಿಜಯಣ್ಣ ಚೂರು ತಿರುಗುತ್ತುಲೆ. ವಿಜಯರ ಚೂರು ತಿರುಗಲೆ. ಇರ್ನ ರೈಟ್ ಸೈಡ್ ಇರ್ನ ಬಲ ಸೈಡ್ ತಿರುಗಲೆ ಪಿರವತುಲೆ. ಜವಣ್ಯರು ಜೊತೆಯರು 5-4 ಮುನ್ನಡೆಯಲ್ಲಿ ದುರ್ಗಾಂಬ. ಜೆರ್ಸಿ ನಂಬರ್ 6 ಜನ ಒಳಭಾಗದಲ್ಲಿ ರೈಡರ್ ಔಟ್ ಸೂಚನೆ. ದುರ್ಗಾಂಬದ ಪವರ್ ಎದುರಾಳಿ ತಂಡದ ಒಳಭಾಗದಲ್ಲಿ ಬಂದಿಯಾಗಿದೆ. 7-3 ಶಕ್ತಿಯುತವಾಗಿರುವಂತಹ ಪ್ರದರ್ಶನ. 5-5 ಊರಿನ ವಿಚಾರದಲ್ಲಿ ನೋಡಿದ್ರೆ ಎಣ್ಮೂರಿನ ಹುಡುಗ ಶ್ರೇಯಸ್. ಆದ್ರೆ ತನ್ನ ಹುಡುಗರು ಅಂತ ನೋಡಿದ್ರೆ, ತನ್ನ ಗರಡಿಯಲ್ಲಿ ಪಳಗಿಸ್ತಿರುವ ಹುಡುಗರು ಅಂತ ನೋಡಿದ್ರೆ ದುರ್ಗಾಂಬ. ಸಿಕ್ಸ್ 5 ಮುನ್ನಡೆಯಲ್ಲಿ N3. ಹೌದಾ? ಓಕೆ. 6-5 ಎರಡು ಕಡೆಗಳಲ್ಲಿ ಶ್ರೇಯಸ್ ಸ್ಟೂಡೆಂಟ್ಸ್. ಸಿಂಗಲ್ ಬಾಲ್. ಎರಡು ತಂಡಗಳ ಮತಗಜಗಳನ್ನ ತಯಾರು ಮಾಡಿ ಸ್ಪರ್ಧೆಗೆ ಬಿಟ್ಟಂತಿದೆ ಶ್ರೇಯಸ್ ಎಣ್ಮೂರು. 6-6 6-6 ಸಮಬಲದಲ್ಲಿ ಮತ್ತೆ ಓಟ ಮುಂದುವರಿಕೆ. ಒಂದು ಪೈಪೋಟಿಯ ಆಟವನ್ನು ನಿರೀಕ್ಷೆ ಮಾಡಿಕೊಳ್ತಾ ಇದ್ದೇವೆ ಈ ಮ್ಯಾಚ್ನಲ್ಲಿ.
7-6. ಜಸನಬಾಟ ಕಿಶನ್ ಒಂದಷ್ಟು ನಿರೀಕ್ಷೆಯನ್ನ ತನ್ನ ತಂಡಕ್ಕಾಗಿ ಹುಟ್ಟಿಸಿದಂತಹ ಆಟಗಾರ. ಇಲ್ಲಿ ನಿರೀಕ್ಷಿತ ಮಟ್ಟದ ಹೋರಾಟಗಳು ಒಂದು ಬಾರಿ ಬರದಿದ್ರು ಕೂಡ ನಂತರದಲ್ಲಿ ಬರಬಹುದನ್ನುವಂತಹ ನಂಬಿಕೆಗಳು ಆಟಗಾರರ ಮೇಲೆ ಕೋಚ್ಗಳಿಗಿದೆ, ತನ್ನ ಅಭಿಮಾನಿಗಳಿಗಿದೆ. 7-6. ಸರ್ ಒಂಜಿ ಚಾಬರ್ಡ್ 8-6. 8-6. Last two defenders only left now. ಸುಪಡಕಲಾನ್ ಇದೆ. ಚೇರ್ಡ್ ಕೆಲವು ಜನ ಉಂತುದರಿಗೆ ದಯದಿದ್ದು ಜಪ್ಪುಡಲ್ಪ ಸಂಕಟಕ್ಕಿನ ವಿನಂತಿ ಉಂಡು. ಚೇರ್ಡ್ ಉಂತು ನಕ್ಲು ದಯದಿದ್ದು ಜಪ್ಪುಡು ಬಿಡದು. 2-2 ಹೊರಭಾಗಕ್ಕೆ 4 ಅಂಕದ ಸೇರ್ಪಡೆ. 12-6 ಇನ್ ಫೇವರ್ ಆಫ್ ಟೀಮ್ ಎಣ್ಮೂರು. 12-6. 12 ಎಣ್ಮೂರು ತಂಡದ ಮುನ್ನಡೆ ಇದೆ. ಎಲ್ಲಿ ಬೇಕಾದ್ರೂ ಬದಲಾಗಬಹುದು. ಅಂತಿಮವಾಗಿ ಫಲಿತಾಂಶ ಯಾರ ಕಡೆಯಲ್ಲೂ ಇರಬಹುದು. ಈಗ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡ್ರೆ ಸ್ವಲ್ಪ ಹೊತ್ತಿನಲ್ಲಿ ಆ ಸಮಬಲವನ್ನ ಸಾಧಿಸಬಹುದು. ಎಲ್ಲಿ ಬೇಕಿದ್ರೂ ಚಲಿಸಬಹುದಾದಂತಹ ಟೂರ್ನಮೆಂಟಿನ ಅತ್ಯಮೋಘವಾಗಿರುವ ರೋಚಕತೆಯ ಘಟ್ಟವನ್ನು ತಲುಪುವ ಪಂದ್ಯಾಕೂಟವಿದು. 12-6. 12-6. ಎಣ್ಮೂರಿನ ದಾಳಿ ಎದುರಾಳಿಯ ದುರ್ಗಾಂಬದ ಹುಡುಗರ ಕಡೆಗೆ. ಬೋನಸ್ ಆನ್. ಡಿಫೆನ್ಸ್ ವಿಭಾಗದಲ್ಲಿ ಲೆಫ್ಟ್ ಕಾರ್ನರ್ 13-6. ಬಹಳ ಡೀಪ್ ಆಗಿ ನುಗ್ಗತಕ್ಕಂಥ ಧೈರ್ಯವಂತ ಆಟಗಾರ ದುರ್ಗಾಂಬದ ಕಡೆಯಲ್ಲಿ. ಅತಿ ಹೆಚ್ಚಿನ ಕಾನ್ಫಿಡೆನ್ಸ್ ಗಳು ಕಾಣ್ತಾ ಇದೆ. ಮೊದಲಾರ್ಧದ ಮುಕ್ತಾಯ ಪಾಯಿಂಟ್ ಟೇಬಲ್ ನಲ್ಲಿ 7-13. 13-7. 13-7 ಎಣ್ಮೂರು ಮುನ್ನಡೆ. ದಿನೇಶಣ್ಣ ಪದ್ಯ ಉಂಡಿ ಎಡ್ಡಾತನ್ನು ಪದ್ಯ ಓ ಲ್ಯಾಂಗ್ವೇಜ್ ದಿನೇಶಣ್ಣ. ಸದಾಶಿವ ಯುವಕ ಮಂಡಲಗಳಿ SK ಎಡಮಗಲ ಆಗಮನ ದ್ವಾರದ ಬಳಿ ಬನ್ನಿ. ದಯವಿಟ್ಟು ಮುಂದಿನ ಪಂದ್ಯಾಟಕ್ಕೆ ತಯಾರಾಗಿರಿ. ಗಣೇಶನ್ನೇ ರಡ್ಡೇ ಸರ್ತಿ ಲೆಪ್ಪುನ ಮೂಜಿನ ಸರ್ತಿ ಲೆಪ್ಪು ಜೇರು. ಸದಾಶಿವ ಯುವಕ ಮಂಡಲಗಳಿ ಲೋಕೇಶ್ ಟೀಮ್ ರೆಡಿ ಮಲ್ಬುಲೆ. ಲೋಕೇಶ್ ಅಗಳಿ 13-7 ಪಂದ್ಯಾಕೂಟ ಮುಂದುವರಿಯುವಂತಹ ಸೂಚನೆಯನ್ನ ತೀರ್ಪುಗಾರರು ಕೊಡಬೇಕು. SK ಎಡಮಂಗಲ 8-13 ದುರ್ಗಾಂಬ 7. ಮತ್ತೆ ದ್ವಿತೀಯಾರ್ಧದ ಆಟ ಪ್ರಾರಂಭ. ಎಸ್ ಪ್ರೇಕ್ಷಕ ಅಭಿಮಾನಿಗಳೇ ವೈಯಕ್ತಿಕವಾಗಿ ಚಪ್ಪಾಳೆಯನ್ನ ಕೊಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇನೋ ಅದ್ಭುತವಾಗಿರುವಂತಹ ಆಟದ ನಿರೀಕ್ಷೆಯಲ್ಲಿದ್ದ ಸಂದರ್ಭದಲ್ಲಿ ದುರ್ಗಾಂಬ ತನ್ನ ಕೆಲಸವನ್ನ ಪೂರ್ತಿ ಮಾಡ್ತಾ ಇದೆ ಅಂತ ಅರ್ಥ. 8-13 ಮತ್ತೆ ಮುಂದುವರಿತಾ ಇದೆ. ಬಲಾಢ್ಯ ಕಾರ್ನರ್ ವಿಭಾಗ ಎದುರಾಳಿಯ ಚಾಣಕ್ಯತನದ ರೈಡರ್ ಅನ್ನು ಕೂಡ ಯಾವ ರೀತಿಯಲ್ಲಿ ಕಟ್ಟಿ ಹಾಕಬಹುದೆನ್ನುವುದರ ಬಗ್ಗೆ ಚಿಂತೆಯಲ್ಲಿರುವ ತಂಡಕ್ಕೆ ಅವಕಾಶ ಸಿಗಲಿಲ್ಲ. ಎಂಟಿ ರೈಟ್. ದುರ್ಗಾಂಬದ ಜರ್ಸಿ ನಂಬರ್ 01 ಬಲಾಢ್ಯ ಪ್ರತಿಭೆಯ ಬಂಧನ.
ಓಟಕ್ಕಾಗಿ ಅವಕಾಶಗಳಿಲ್ಲ. ಹಿಡಿತದಲ್ಲಿ ಸಫಲತೆಯನ್ನು ಪಡೆದುಕೊಂಡಿರುವ ಎಣ್ಮೂರು ಮತ್ತೆ ಅಂಕ ಗಳಿಕೆಯಲ್ಲಿ ಮುನ್ನಡೆಯ ಓಟ. ಸದಾಶಿವ ಯುವಕ ಮಂಡಲಗಳಿ ಎದುರಾಳಿ ಡೂ ಆರ್ ಡೈ. SK ಎಡಮಂಗಲ. ಥರ್ಡ್ ರೈಡ್. ಕೊನೆಯ 5 ನಿಮಿಷದ ಆಟ ಬಾಕಿ. ಅಂತಿಮ 5 ನಿಮಿಷ ಬಾಕಿ ಇದೆ. ಎಣ್ಮೂರಿನ ಒಳಭಾಗಕ್ಕೆ ಮತ್ತೆ ನುಗ್ಗಿರುವ ದುರ್ಗಾಂಬದ ಹುಡುಗ. ಗ್ರೇಟ್, ವಂಡರ್ಫುಲ್. ಸಾಕಷ್ಟು ಸಮಯದಿಂದ ಸ್ಟ್ರಗಲ್ ನಲ್ಲಿದ್ದಂತ ಹುಡುಗ ಜರ್ಸಿ ನಂಬರ್ 9. (12-15) 12-15 3 ಅಂಕದ ಮುನ್ನಡೆಯಲ್ಲಿ ಎಣ್ಮೂರು. 3 ಅಂಕದ ಮುಂದೆ. ಬಲಾಢ್ಯ ಜಂಪಿಂಗ್ ಇತ್ತು, ಹಿಡಿಯುವಲ್ಲಿ ಮತ್ತೆ ಸಕ್ಸಸ್. ವಿಘ್ನೇಶ್ ದಾಳಿಯಲ್ಲಿ ವಿಘ್ನೇಶ ಹಲವು ಬಾರಿ ಮಾಡಿರುವಂತಹ ದಾಳಿಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಅಟ್ಯಾಕ್ ಆಗುವ ಸಂದರ್ಭದಲ್ಲಿ ಸೂಪರ್ ಟ್ಯಾಕಲ್ ಆಗುವ ಸಾಧ್ಯತೆಗಳಿಲ್ಲಿ. 3 ನಿಮಿಷ ಬಾಕಿ. ಉರುಡಕೈ 4 ನಿಮಿಷ. ಸೂಪರ್ ಟ್ಯಾಕಲ್ 2 ಅಂಕ. 12-15 12-15 ಎಣ್ಮೂರು ಮುನ್ನಡೆ. ನಿದ್ದೆ ಬಿಟ್ಟೋಡಿಸಿದ ಪಂದ್ಯಾಕೂಟ. ಎಣ್ಮೂರು ದುರ್ಗಾಂಬ. (12-15) ಅನ್ನುವ ಸೂಚನೆ ಇದೆ. 12-15 3 ಪಾಯಿಂಟ್ ಲೀಡ್ ಬೈ ಎಣ್ಮೂರು. ಸಾರಿ, 14-15 14-15. ಎಸ್, ಪಾಯಿಂಟ್ ಟೇಬಲ್ 16-12 12-16 12-16 ಮುನ್ನಡೆಯಲ್ಲಿ ಎಣ್ಮೂರು. 12-16 4 ಅಂಕಗಳ ಅಂತರ ಅಷ್ಟೇ ಇದೆ. ಮತ್ತೆ ಆಟ ಬಾಕಿ ಇದೆ ದುರ್ಗಾಂಬದ ಕೈಯಲ್ಲಿ. ಏನು ಹೇಗೆ 12-16 ಸೀದಾ ಅಪ್ಪಿದೆ. ಹೊರಬಾಗ 13-16 13-16 ಸೂಪರ್ ಟ್ಯಾಕಲ್ ಮತ್ತೆ ಆನ್ ಆಗಿದೆ. ಒಮ್ಮೆ ಸೂಪರ್ ಟ್ಯಾಕಲ್ ಮಾಡಿ 2 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ಎಣ್ಮೂರಿನವರು. ಬಲಾಢ್ಯ ಪ್ರತಿಭೆಗಳ ಶಕ್ತಿ ಪ್ರದರ್ಶನ ಈ ಸಂದರ್ಭದಲ್ಲಿ ನಡೀತಾ ಇದೆ ತಂಡಕ್ಕೆ ಬೇಕಾಗಿ. ಕೊನೆ 3 ನಿಮಿಷದ ಆಟ ಬಾಕಿ. ಕ್ಯಾಪ್ಟನ್ ಕೋಚ್ ಪ್ಲೀಸ್ ನೋಟ್ ದ ಫೈನಲ್ 3 minutes ರಿಮೈನಿಂಗ್. 13-16 13-16 ಎಲ್ಲಿ ತಲುಪಬಹುದೆನ್ನುವ ಪ್ರಶ್ನೆ ಇದು. ಬನ್ನಿ ಸದಾಶಿವ ಯುವಕ ಮಂಡಲಗಳಿ SK ಎಡಮಂಗಲ ಒಳಗೆ ಬರ್ಲಿಕ್ಕೆ ಹೇಳಿ. 2 ತಂಡವನ್ನು ಒಳಗೆ ಕಳಿಸಿ. 7 ಜನ ಒಳಭಾಗದಲ್ಲಿ ಬೋನಸ್ ಆನ್ ಇದೆ. ಎಲ್ಲಿ ಎಣ್ಮೂರು, ಎಲ್ಲಿ ದುರ್ಗಾಂಬ. ಭಾರಿ ಪೈಪೋಟಿ. ಶ್ರೇಯಸ್ ಎಣ್ಮೂರು ಗರಡಿಯಲ್ಲಿ ಪಳಗಿರುವ ವಿದ್ಯಾರ್ಥಿಗಳು ಎರಡೂ ಕಡೆಯಲ್ಲಿ. ಇಲ್ಲಿ ಸೂಪರ್ ಮತ್ತೆ ಎಲ್ಲಿ ಬಲಿಸಿಕೊಳ್ಳಬಹುದು. ಸೂಪರ್ ಅವಕಾಶವನ್ನ ಜಂಪ್ ಆಗಿದೆ. 2
ಈ ಮುಖೇನವಾಗಿ 15-16 ಒಂದು ಅಂಕದ ಅಲ್ಪ ಮುನ್ನಡೆಯಲ್ಲಿ ಎಣ್ಮೂರು ಮಾತ್ರವಿದೆ. ಎಲ್ಲಿದ್ದ ಪಂದ್ಯವನ್ನ ಮರಳಿ ತಂದಿರುವ ದುರ್ಗಾಂಬ ಎಣ್ಮೂರು 15-16 ಮತ್ತೆ ದಾಳಿ. ಉಳಿದಿರುವ ಕೊನೆ 2 ನಿಮಿಷ. ಕ್ಯಾಪ್ಟನ್ ಪ್ಲೀಸ್ ನೋಟ್ ಫೈನಲ್ 2 ಮಿನಿಟ್ಸ್. ಎಲ್ಲಿದೆ 6 ನಂಬರ್ 7 ಏಕಾಂಗಿ ಹೋರಾಟವನ್ನು ಮುನ್ನಡೆಸುವ ಸಲುವಾಗಿ ಗ್ರೇಟ್ ಎಫರ್ಟ್ ರನ್ನಿಂಗ್ ಆಂಡ್ ಟಚ್ ಒಂದಾಗಿದೆ. 17-15 17-15 ಎಣ್ಮೂರು 2 ಅಂಕದ ಮುನ್ನಡೆಯಲ್ಲಿ 17-15. ಟೀಮ್ ಸದಾಶಿವ ಏಕಮಂಡಲ ಟೀಮ್ ಬರಲಿಲ್ಲ ಸಮಯಕ್ಕೆ. SK ಎಡಮಂಗಲ ಇದ್ದೀರಿ, ಬನ್ನಿ. SK ಎಡಮಂಗಲ ರೆಡಿಯಾಗಿ. ನಂಬಿಕೆಯಿಂದ ಕಳುಹಿಸಿ ಕೊಟ್ಟಿರುವ ದುರ್ಗಾಂಬ ವಿಘ್ನೇಶನನ್ನ ಸೂಪರ್ ಟ್ಯಾಕಲ್ ಆನ್. ಮತ್ತೆ ಅವರಿಗೆ ವರದಾನ ಆಗತ್ತಾ? ಕಟ್ಟ ಕಡೆಯ ಕ್ಷಣದವರೆಗೂ ಹೋರಾಟವನ್ನ ಬಿಡದಂತಹ ಮನಸ್ಥಿತಿಯ ಹುಡುಗ ವಿಘ್ನೇಶ್. ಬ್ಯಾಕ್ 16-17 16-17 ಕೇವಲ 1 ಅಂಕದ ಮುನ್ನಡೆಯಲ್ಲಿ ಎಣ್ಮೂರಿದೆ. ಒಮ್ಮೆ ಪ್ರೇಕ್ಷಕ ಅಭಿಮಾನಿಗಳು ಚಪ್ಪಾಳೆ ಬರಬೇಕು ಜೋರಾಗಿ. ವಿಸಲ್. 1 ನಿಮಿಷ 1 ನಿಮಿಷದೊಳಗೆ 60 ಸೆಕೆಂಡ್ಗಳ ಆಟ ಬಾಕಿ. ಕೈ ಚಾಚೋದ ಬೇಡವ, ಹಾಕೋದ ಬೇಡವ, ಭದ್ರಕೋಟೆಯನ್ನ ಭೇದಿಸಿದ ಎಂಡಿಂಗ್ 2 ಅಂಕದ ಮುನ್ನಡೆ. ವೇಟ್ 18-16 18-16 ಎಣ್ಮೂರು ಮುನ್ನಡೆ. ಒಂದಕ್ಕದ ಸೇರ್ಪಡೆಯಾಗಿದೆ. 17-18 1 ಪಾಯಿಂಟ್ ಲೀಡ್ ಬೈ ಟೀಮ್ ಎಣ್ಮೂರು. ಏನಾಗಬಹುದೆನ್ನುವ ಪ್ರಶ್ನೆಗಳು, ಸೆಕೆಂಡ್ಗಳು ಬಾಕಿ. ಇಲ್ಲೇನೋ ಹೊಸ ಅಧ್ಯಾಯವನ್ನ ಬರೆಯುವ ಕಡೆಗೆ ಹೆಜ್ಜೆ ಇರಿಸಿರುವ ಸೂಚನೆ. ಒಮ್ಮೆ ಚಪ್ಪಾಳೆ ಬರಲಿ. ಎಸ್ ಅಂಕದ ಸೇರ್ಪಡೆ ಎಣ್ಮೂರಿನ ಕಡೆಗೆ. ಇಲ್ಲಿ ಸಮಯದ ಮುಕ್ತಾಯ. ವಿಜಯವಾಗಿದೆ ಎಣ್ಮೂರು. ವಿಷಯದೊಂದಿಗೆ ಟೀಮ್ ಎಣ್ಮೂರು ಮುಂದುವರೆದಿದೆ. ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ದುರ್ಗಾಂಬ. DJ. ಎರಡು ತಂಡಗಳು ಅಂಕಣವನ್ನು ಪ್ರವೇಶಿಸಲಿಕ್ಕೆ ಸಿದ್ಧವಾಗಿವೆ. SK ಎಡಮಂಗಲ ಎದುರಾಳಿಗಾಗಿ ಸದಾಶಿವ ಯುವಕ ಮಂಡಲ ಆಗಲಿ. ಹಾಕಿ ಮ್ಯೂಸಿಕ್ ಬಾಡ್ಲೆ, ಲೈಟ್ ಬಾಡ್ಲೆ. ಬನ್ನಿ. ಎಸ್ ನಂದನ್, ಆಂಧ್ರ ಪ್ರದೇಶ್. ಎಲ್ಲಿದ್ದೀರಿ? ಟೀಮ್ ಮನಿ.
ಎಸ್ ಹಾಲ್ 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 ಲೈಟ್ ಆನ್ ಟಸ್ 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 ಮುಂದಿನ ಪಂದ್ಯಕ್ಕಾಗಿ ಕೋರ್ಟ್ ಓಕೆ ಮ್ಯಾಚ್ ಸ್ಟಾರ್ಟೆಡ್ ಹಿಯರ್ ಎಡಮಂಗಲ ವರ್ಸಸ್ ಸದಾಶಿವ ಯುವಕ ಮಂಡಲ ಅಗಳಿ. ಈ ಪಂದ್ಯಾಕೂಟದ ಬಲಿಷ್ಠ ತಂಡಗಳಲ್ಲಿ ಒಂದು ಸದಾಶಿವ ಯುವಕ ಮಂಡಲ ಅಗಳಿ ತಂಡ. ಈ ಸಂದರ್ಭದಲ್ಲಿ ಪ್ರೇಕ್ಷಕರ ಅಭಿಮಾನಿಗಳ ಮತ್ತೊಂದು ಬಾರಿ ವಿಚಾರವನ್ನು ವ್ಯಕ್ತಪಡಿಸಿರುವ ಕಾರಣದಿಂದ ನೆನಪು ಮಾಡಿಕೊಳ್ತಾ ಇದ್ದೇವೆ. ನಿನ್ನೆಯ ದಿನ ಕಬಡ್ಡಿಯ ಧ್ರುವ ತಾರೆ ಉಡುಪಿಯ ಪ್ರೀತಮ್ ಶೆಟ್ಟಿಯವರನ್ನ ಅಗಲಿಕೊಂಡಿದೆ ಈ ಕಬಡ್ಡಿಯ ಸಂಪೂರ್ಣವಾಗಿರುವಂತಹ ಪ್ರಪಂಚ. ಹಾಗಾಗಿ ಎಷ್ಟು ಬಾರಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನಾವು ಈ ಟೂರ್ನಮೆಂಟಿನ ಮೂಲಕ ಕೋರಿದ್ರು ಕೂಡ ಕಡಿಮೆಯೇ. ಅವರ ಅಭಿಮಾನಿಗಳ ಜೊತೆಗೆ ಈ ಒಂದು ಟೂರ್ನಮೆಂಟಿನಲ್ಲೂ ಕೂಡ ಭಾಗವಹಿಸಿಕೊಳ್ಳಬೇಕನ್ನುವಂತಹ ಮಾತುಗಳು ಇತ್ತು ಅನ್ನೋದನ್ನ ಅವರ ಜೊತೆಗಾರರು ಇಲ್ಲೇ ಬಂದು ತಿಳಿಸಿದ್ದಾರೆ ನಮಗೆ. ಹಾಗೆ ಪ್ರೀತಮ್ ಶೆಟ್ಟಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರ ಜೊತೆ ಮತ್ತೊಮ್ಮೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಅವರ ಹುಟ್ಟೂರಿನಲ್ಲಿ ಈ ದಿನ ಬೆಳಗ್ಗೆ 10 ಗಂಟೆಗೆ ಅವರ ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿದೆ ಅನ್ನುವಂತಹ ಮಾಹಿತಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದೆ. ಹಾಗಾಗಿ ಪ್ರೀತಮ್ ಶೆಟ್ಟಿಯವರ ಅಂತಿಮವಾಗಿರುವ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಉಡುಪಿಗೆ ತೆರಳುವವರು ತೆರಳಿ ಅಂತಿಮ ದರ್ಶನವನ್ನು ಪಡ್ಕೊಳ್ಳಬಹುದಾಗಿದೆ. ವೇದಿಕೆಯ ಬಲಭಾಗ ಎಡಮಂಗಲ ವೇದಿಕೆಯ ಎಡಭಾಗದಲ್ಲಿ ಕಾಣಿಯೂರು ವಿಖ್ಯಾತ್ ಫ್ಯಾನ್ಸ್ ನೋಡಿ, ಫ್ರಂಟ್ ಅಲ್ಲಿ ವಿಖ್ಯಾತ್ ಫ್ಯಾನ್ಸಿ ಕಾಣಿಯೂರು. ಪ್ರವೀಣ್ ಆಂಧ್ರ ಪ್ರದೇಶ್, ತೆಲಂಗಾಣ, ಜಯಚಂದ್ರ ಜಯನಗರ, ಶ್ರೀತ ಆದರ್ಶರವರ ಗೊತ್ತಿ ಜನಲಕ್ಕೆ ತೀರ್ಥವಾಡ್ಯಾರ ಉತ್ತಮ ಹಿಡಿತ, ಆಲ್ ಎಂಟರ್ ಅವಕಾಶವನ್ನು ನೀಡಿದ್ದಾರೆ ತೀರ್ಪುಗಾರರು. ಕಳೆದ ಪಂದ್ಯದ ರೋಚಕತೆ ಈ ಪಂದ್ಯದಲ್ಲೂ ಬೇಕು ಅನ್ನುವಂತಹ ಯೋಚನೆಗಳು ಪ್ರೇಕ್ಷಕರಿದ್ದಾರೆ. ಆದರೆ ಇನ್ನೂ ಸಿಗಬಹುದೆನ್ನುವಂತಹ ನಂಬಿಕೆಯಲ್ಲಿ ಮತ್ತೆ ಮುಂದುವರಿತಾ ಇದೆ. ಸದಾಶಿವ ಯುವಕ ಮಂಡಲ ಅಗಳಿ ರಂಜುರವರ ಮಗದೊಂದು ಅತ್ಯದ್ಭುತವಾದಂತಹ ದಾಳಿ, ಸಫಲ ದಾಳಿ.
ಆದರ್ಶ್ ರಂಜು ಬಾತೀಶ್ ಒನ್ ಸುಲ್ಕೇರಿ ಸುನಿಲ್ ಆದರ್ಶ್ ರವಿ ಭಟ್ಕಳ್ ರವರನ್ನ ಒಳಗೊಂಡಿರತಕ್ಕಂಥ ತಂಡ ಸದಾಶಿವ ಯುವಕ ಮಂಡಲಗಳೇ. ವಿಜಯ್ ಒಳ್ಳೆ ಪೋಯರ ವರುಣ್ ಸುಲ್ಕೇರಿ ಕೆಜಿ ಲೆವೆಲ್ ಕಬಡ್ಡಿಯ ಅತ್ಯದ್ಭುತ ತಾರೆ. ಇನ್ನೋಡಿದಷ್ಟು ಪಂದ್ಯಾಕೂಟಗಳು ಬಾಕಿ ಉಳಿದಿಲ್ಲ. ಕೆಲವು ಪಂದ್ಯಗಳಲ್ಲಿ ಈ ಟೂರ್ನಮೆಂಟ್ ಮುಕ್ತಾಯವನ್ನ ಕಾಣಲಿಕ್ಕಿದೆ. ಸರಿಯಾಗಿ 4 ಗಂಟೆ ಆಗಿದೆ. 6 ಗಂಟೆಯ ಒಳಭಾಗದಲ್ಲಿ ಪಂದ್ಯಾಕೂಟವನ್ನು ಮುಕ್ತಾಯ ಮಾಡಿ ಕೊಡತಕ್ಕಂಥ ಜವಾಬ್ದಾರಿ ತೀರ್ಪುಗಾರರ ಬಳಿ ಇದೆ. ಟೀಮ್ ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕ ಹಾಗೂ ಲಕ್ಷ್ಮೀ ನರಸಿಂಹ ಕಾಣಿಯೂರು ಮುಂದಿನ ಪಂದ್ಯಕ್ಕಾಗಿ ರೆಡಿಯಾಗಿ ಬನ್ನಿ. SKK ಎ ಟೀಮ್ ಅಂಡ್ ಲಕ್ಷ್ಮೀ ನರಸಿಂಹ ಕಾಣಿಯೂರು ಟೂರ್ನಮೆಂಟಿನ ವ್ಯವಸ್ಥೆಯಲ್ಲಿ ಸಂದೀಪ್ ಸೌತ್ ಆಫ್ರಿಕಾ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ನೀಡ್ತಾ ಇದ್ದಾರೆ. ಹಾಗೆಯೇ ಗಣೇಶ್ ಆಂಧ್ರ ಪ್ರದೇಶ ಅವರಿಗೂ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಜ್ಜರ್ ಥರ್ಡ್ ರೈಟ್ ಡೂ ಆರ್ ಡೈ. ಬದುಕುನೆ ಬಂಗೊಂಡು ಮಡು ಇಲ್ಲವೇ ಮಡಿ. ರಂಗನಾಥ್ ಉಚ್ಚಂಗಿ ಆದರ್ಶ ಬಹಳ ನಿಧಾನಗತಿಯ ಆಟ ಮುಂದುವರಿತಾ ಇದೆ. ಶ್ರೀ ಸದಾಶಿವ ಯುವಕ ಮಂಡಲ ಅಗಳಿ ತಂಡಕ್ಕೆ ಎದುರಾಳಿಯ ತಂಡದ ಯಾವ ಆಟಗಾರರು ಕೂಡ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನು ಕೊಡುವಂತೆ ಕಾಣುತ್ತಾ ಇಲ್ಲ. ನಿಧಾನಗತಿಯಲ್ಲಿ ಸಾಗುತ್ತಾ ಇರತಕ್ಕಂತಹ ಪಂದ್ಯಾಕೂಟವಿದು. ಎಡಮಂಗಲ ಒಂದು ಚೂರು ಶಕ್ತಿನ ತೋಜಾವಡಾಪನು ನಿಗಲು ಔಟ್ ಆಯರನೇ ಬತ್ತಿಲೆಕ್ಕ ಮನ್ಪಾರು. ಆಫ್ ಟೈಮ್ ಕೋಡ್ ಚೇಂಜ್. ಮೊದಲಾರ್ಧದ ಮುಕ್ತಾಯ. ಕೋಡ್ ಚೇಂಜ್ ಆಗ್ತಾ ಇದೆ ನೋಡಿ. 13-0 13-0 ಚೂರು ಬೇಗ ಮುಗಿಪಲ್ಲ ಚಾನ್ಸಸ್ ತೋಜೊಂದುಂಡು ಮೂಲು. ಕಬಡ್ಡಿಯ ಹಿರಿಯ ಆಟಗಾರ ಓಪನ್ ಗುಸೈ ಕೆಜಿ ಗುಸೈ ಮನ್ಸೂರ್ ಅವರನ್ನು ನೋಡ್ತಾ ಇದ್ದೇವೆ. ಚಪ್ಪಾಳೆ ಬರಲಿ. ಮನ್ಸೂರ್ ಅವರನ್ನ ಗುರುತಿಸ್ತಾ ಇದ್ದೇವೆ. ಈ ಒಂದು 55 ವರ್ಷದ ಮನ್ಸೂರ್ ನಮ್ಮೊಂದಿಗಿದ್ದಾರೆ. ಮನ್ಸೂರ್ ಫ್ರಮ್ ಜಾಲ್ಸೂರ್. ಮನ್ಸೂರ್ ಬಾಯ್ ದ್ವಿತೀಯಾರ್ಧದ ಆರಂಭ. ವನಿತಾ ತಕದಿಮಿತ ಅಣ್ಣ ಒಂಜಾನ್ಲ ಬೋಡ್ಲಿಕ್ಕೆ ಅಣ್ಣ ಬೋನಸ್ ಬಂದಿದೆ. ಖಾತೆಯನ್ನು ತೆರೆದಿದೆ. ಇಂದಕ್ಕೇತು ಚಪ್ಪಾಳೆ ಗೊರಂಡ ಮ್ಯಾಚ್ ವಿನ್ ಆಂಡ ಚಪ್ಪಾಳೆ ಇಪ್ಪು ಸೂಪರ್ ಇದೆ. ಕೋರ್ಟ್ ಚೇಂಜ್ ಆದಾಗ ಸಾಕಷ್ಟು ಇತಿಹಾಸಗಳು ಬದಲಾಗಿದೆ. ಎಡಮಂಗಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಶಕ್ತಿಯ ಬಗ್ಗೆ ಹೆಚ್ಚಿನ ಅರಿವಿದ್ರೆ ಬರಬಹುದು. ಟೀಮ್ SKK ಹಾಗೂ ಲಕ್ಷ್ಮೀ ನರಸಿಂಹ ಕಾಣಿಯೂರು 2 ಗಂಟೆ ಹಿಡಿದು ದುಂಬುದಿಗೋದನ್ನ ಗೊಬ್ಬುದುವ ಈತ ಮುಂದಿನ ಪಂದ್ಯಕ್ಕೆ ಬನ್ನಿ. ಟೀಮ್ SKK ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕ. SKK ಚಾರ್ವಾಕ ಟೀಮ್ ಬನ್ನಿ ಇಲ್ಲಿಗೆ. ಬಲೆ ರೈಡರ್ ಬಲೆ ಬೇಗ. ಲಕ್ಷ್ಮೀ ನರಸಿಂಹ ಕಾಣಿಯೂರು ಬನ್ನಿ. ಲಕ್ಷ್ಮೀ ನರಸಿಂಹ ಕಾಣಿಯೂರು ಅವರು ನಾಚಿಕದ ರೈಡರ್ ಅದಿಪ್ಪಡು ದುಂಬೆಲಾಯ್ಪೇರದ ಕೊನೆ 5 ನಿಮಿಷ. ಲಾಗ್ಯರ ಮನಸ್ಸುಂಡೆ ಅಂಡ್ ಏಪಲಾಗಿ ಇಡೋದು ಚೂರು ಗೊತ್ತಾಯ್ತು. 5 ನಿಮಿಷ ಮಾತ್ರ ಇದೆ. ಬನ್ನಿ ಇಲ್ಲಿ ತಡ ಮಾಡ್ಲಿಕ್ಕಿಲ್ಲ. ಲಕ್ಷ್ಮೀ ನರಸಿಂಹ ಕಾಣಿಯೂರು ಟೀಮ್ ಎಲ್ಲಿದ್ದೀರಿ? ಬೇಗ ಬನ್ನಿ. SKK ಚಾರ್ವಾಕ ಅಗಲಿ ತಂಡಕ್ಕೆ ಒಂದು ಸ್ವಲ್ಪ ಸುಲಭದ ಕೈತುತ್ತಾಗಿದೆ ಆರಂಭದ ಇಷ್ಟು ಹೊತ್ತಿನವರೆಗೆ. 10ನೇ ಪಂದ್ಯಕ್ಕಾಗಿ ಬನ್ನಿ. 11ನೇ ಪಂದ್ಯಕ್ಕಾಗಿ ಕರೆಯನ್ನ ನೀಡ್ತಾ ಇದೆ ಅಚ್ಚು ಈಗಲೇ ಟೈಗರ್ಸ್ ನೆಲ್ಯಡ್ಕ ಹಾಗೂ ಆದರ್ಶ ಹೊಸಮಠ ಎ ತಂಡಗಳಿಗೆ.
ಈಗಲೇ ಟೇಕರ್ಸ್ ನೆಲ್ಲಿಡ್ಕ ಆದರ್ಶ ಹೊಸಮಠಯ್ಯ 11ನೇ ಪಂದ್ಯಕ್ಕಾಗಿ ರೆಡಿ ಆಗಿರಬೇಕು. ಇದೀಗ 10ನೇ ಪಂದ್ಯ ಲಕ್ಷ್ಮೀ ನರಸಿಂಹ ವರ್ಸಸ್ SKK ಚಾರ್ವಕ. ಬೇಗ ಬನ್ನಿ, ಯಾರು ಕಾಣೋದಿಲ್ಲ ಇಲ್ಲಿ, ತಡ ಮಾಡದೆ ಬನ್ನಿ. ಬನ್ನಿ, 2ನೇ ಸುತ್ತು ಪ್ರಾರಂಭವಾಗಿದೆ. ಇದಾದ ಬಳಿಕ ಕೊನೆಯ 4 ನಿಮಿಷದ ಸೂಚನೆ ಕೊಟ್ಟಿದ್ದಾರೆ ತೀರ್ಪುಗಾರರು. ಪಂದ್ಯಕೂಟದ ನೇರ ಪ್ರಸಾರವನ್ನ ಕೊಡದೇ ಇರುವ ಕಾರಣದಿಂದ ಎಲ್ಲ ಪ್ರೇಕ್ಷಕರು ಬಂದು ಇಲ್ಲಿಯೇ ನಿಂತು ಕುಳಿತು ಪಂದ್ಯಕೂಟವನ್ನು ನೋಡ್ತಾ ಇದ್ದಾರೆ. ಇದು ಮಾಸ್ಟರ್ ಮೈಂಡ್ ನಮ್ಮ ಸುಬ್ರಹ್ಮಣ್ಯ ಅವರದು. ಎಲ್ಲರೂ ಒಂದು ದಿನ ಮನೆಯಿಂದ ಹೊರಭಾಗಕ್ಕೆ ಬನ್ನಿ ಅಂತ. Pratap at the left corner. Here now, no point added. Varun continuing the ride. KG level ಪಂದ್ಯಗಳ ಅಮೋಘ ದಾಳಿಗಾರ ವರುಣ್ ಸುಲ್ಕೇರಿ. ಸುಚೇತ, ಸುಮನ, ಶ್ರುತಿ, ನೀತಿ ಇಲ್ವಾ? ನೀವೊಬ್ಬರೇ ಉಳಿದಿರುದ? ಪಾಪ ಅವರಿಗೆ ಒಂದು ನೋಡಿ, ನೀತಿ ಇದೆ. 4 ಥರ್ಡ್ ರೈಟ್. ಓ, ಅವರು ಕೂಡ ಹೋಗುವವರೇ, ಅವರ ಮನೆಯವರಲ್ಲಿ ಇಲ್ಲೇ ಇದ್ದಾರೆ, ಓಡೆ ಬಾಬುನ ಅಂತ ಅಲ್ಲ ಮೇಡಮ್? ಎಸ್, ಹೌದು, ಅಷ್ಟೇ. ರಂಗಸ್ವಾಮಿ ಥರ್ಡ್ ರೈಟ್. ಡೂ ಆರ್ ಡೈ ಥರ್ಡ್ ರೈಟ್ ನಲ್ಲಿ. ಅಂಕಲ್ ಸ್ವೀಟ್ಸ್ ನಿಂದ ಮಸಾಲ್ ಪುರಿ ಪರಿಮಳ ಬರ್ತಿಲ್ಲ ಇಲ್ಲ. ಹಾಗೇನೆ ಕಪಿಲೇಶ್ವರ ಸಿಂಗಾರಿ ಮೇಳದ ನಂದನ್ ಕಾಸರಗೋಡ್ ಅವರು ನಮ್ಮ ಜೊತೆಗಿದ್ದಾರೆ. ಬೋನಸ್ ಪ್ಲಸ್ 1 ಸುಲಭದಲ್ಲಿ ಅಂಕ ಬರ್ತಾ ಇದೆ. ಒಂಚೂರು ಪ್ರಯತ್ನ ಮಲ್ಪಡು ನನ್ನ ಜವಣೇರು. ಎಸ್, ಲಾಸ್ಟ್ 2 minutes ಪ್ಲೇ. 2 ನಿಮಿಷ. ಲಕ್ಷ್ಮೀ ನರಸಿಂಹ ಕಾಣಿ ಟೀಮ್ ಕಾಣಿಸ್ತಾ ಇಲ್ಲ ನನಗೆ. 2 ಟೀಮ್ ಕ್ಯಾನ್ಸಲ್ ಆಗ್ತದೆ ಅಷ್ಟೇ ಸರ್. ಕಾಯುವ ಪ್ರಮೇಯ ಇಲ್ಲ. ಒಂದೇ ರೂಲ್ಸ್. ಬೇರೆ ಕರೀರಿ ಸರ್. ಒಳಗೆ ಬನ್ನಿ, ಒಳಗೆ ಬನ್ನಿ, ಒಳಗೆ ಕಳಿಸಿ ಟೀಮನ್ನ. SKK ಒಳಗೆ ಬನ್ನಿ ಬೇಗ. ಸಮಯವನ್ನ ಹಾಳು ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ. ಮುಂದಿನ ಪಂದ್ಯಕೂಟದಲ್ಲಿ ತೀರ್ಪುಗಾರಿಕೆ ವ್ಯವಸ್ಥೆಯಲ್ಲಿ ಶ್ರೀಯುತ ನಾಗರಾಜ್ ನಾಗರಬಾವಿ ಅವರು ಸಹಕಾರವನ್ನು ಕೊಡುತ್ತಾರೆ. ಲಕ್ಷ್ಮೀ ನರಸಿಂಹ ಕಾಣಿ ಒಳಗೆ ಬನ್ನಿ, ಒಳಗೆ ಬನ್ನಿ ಬೇಗ. SKK ಒಳಗೆ ಬನ್ನಿ. ವನಿತರಿಗೆ ಚಾಕರ್ಲೆ ಕಟ್ಟನ್ ಚಾಯ್. ಸೊ 7 ಜನ ಒಳಭಾಗದಲ್ಲಿ ನಿಧಾನಗತಿಯಲ್ಲಿ ಸಾಗಿರುವ ಪಂದ್ಯಾಕೂಟವಿದು. 1 ನಿಮಿಷದ ಕಾಲಾವಕಾಶ ಬಾಕಿ. ಪಾಯಿಂಟ್ ಟೇಬಲ್ ನಲ್ಲಿ 21-4, 21-4 ಇನ್ ಫೇವರ್ ಆಫ್ ಟೀಮ್ ಸದಾಶಿವ ಅಗಳಿ. ಎಸ್, ಇದಾದ ಬಳಿಕ ಮುಂದಿನ ಪಂದ್ಯದ ಕೂಡ ಸೂಚನೆ ಬಂದಿದೆ. ದಯವಿಟ್ಟು ಮುಂದಿನ ಪಂದ್ಯಾಟದ ತಂಡಗಳು ತಯಾರಾಗಿರಿ. ರೆಡಿ 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 ಬನ್ನಿ. ಚೆಂಡೆ ಪುಗೆರಾಜ್, ಗಣೇಶನ ಟೀಮ್ ಅಂತ ರೆಡಿ ರೆಡಿ ರೆಡಿ. ಎಸ್, ಈ ಪಂದ್ಯದ ಕೊನೆಯ ಔಪಚಾರಿಕತೆ ಮಾತ್ರ ಬಾಕಿ ಉಳಿದಿದೆ. ಈ ಮೂಲಕವಾಗಿ ಸದಾಶಿವ ಯುವಕ ಮಂಡಲಗಳಲ್ಲಿ ಮುಂದಿನ ಹಂತಕ್ಕೆ ಪ್ರವೇಶವನ್ನ ಪಡೀತಕ್ಕಂತ ಎಲ್ಲ ಸಾಧ್ಯತೆಗಳು. ಫ್ರಂಟ್ ಬೆಂಚ್ ಗುಲ್ಲದ ಸಾಷ್ಟಾಂಗ ಪ್ರಣಾಮ ಮಾಲ್ಪಡಾಗಲು ಚುರ್ಲಕ್ಕಲೆ ತುಲೆ ಒಂಜಿ ರಡ್ಡು ಮೂಜಿ ನಾಲ್ ಆ ವಿಡಿಯೋ ಚೋರ ಅಂಚಿಗೆ ಮಲ್ಪಲಾಗಲೆ ಒಂದು ಖುಷಿ ಅವಡಲ್ಲ. ಇಲ್ಲಿಗೆ ಪಂದ್ಯಕೂಟ ಮುಕ್ತಾಯ. ಅಗಲಿ ತಂಡ ವಿಜಯವಾಗಿದೆ.
ಚೂರು ಚಲಿಂದು ಆಹ್ವಾನಿಸ್ತಾ ಇದ್ದೇವೆ ತಂಡ SKK ಚಾರ್ವಾಕ, ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕ ತಂಡವನ್ನ ಆಹ್ವಾನಿಸ್ತಾ ಇದ್ದೇವೆ. ಚಾರ್ವಾಕಕ್ಕೆ ಚಾರ್ವಾಕದ ಚೆಂಡೆ. ಬರ್ಲಿ ಬಲೆ ಬಲೆ ನಿತಿನ್ರು ಎದುರಾಳಿ ಲಕ್ಷ್ಮೀ ನರಸಿಂಹ ಕಾಣಿಯು, ಲಕ್ಷ್ಮೀ ನರಸಿಂಹ ಕಾಣೆಯೂರು. ಲೈಟ್ ಆನ್ ಲೈಟ್ ಆನ್ ಲೈಟ್ ಆನ್ ಹಾಲ್ ಲೈಟ್ ಆನ್. ಟಾಸ್ ಅಫಿಷಿಯಲ್ಸ್. ಲಕ್ಷ್ಮೀ ನರಸಿಂಹ ಕಾಣಿಯೂರು ಒಂದು ಕಡೆಯಲ್ಲಿ ವೇದಿಕೆಯ ಬಲಭಾಗದಲ್ಲಿ ಬಂದು ತಯಾರಾದರೆ, ವೇದಿಕೆಯ ಎಡಭಾಗದಲ್ಲಿ ಚಾರ್ವಾಕ ತಂಡ ತಯಾರಾಗಿದೆ. ಎಸ್, ಕಾಲಿಂಗ್ ದ ಕ್ಯಾಪ್ಟನ್ಸ್ ನೌ ಫಾರ್ ದ ಟಾಸ್. ಇದು ಮ್ಯಾಚ್ ನಂಬರ್ 11 ಅನ್ನಿಸ್ತಾ ಇದೆ. ಯಾ, ಇದಾದ್ರೆ 8 ಪಂದ್ಯಗಳಿಗೆ ಸಮಾಪನವಾಗ್ಲಿಕ್ಕಿದೆ. 10-10. ಎಸ್, ಅದಾದ ಬಳಿಕ 8+2. ರೆಡಿ ರೆಡಿ. ಪಂದ್ಯಾಟ ಆರಂಭಗೊಳ್ತಾ ಇದೆ. SKK ಎ ಟೀಮ್ ವರ್ಸಸ್ ಲಕ್ಷ್ಮೀ ನರಸಿಂಹ ಕಾಣಿಯೂರು. ಆಫ್ಟರ್ ದಿಸ್ ಈಗಲ್ ಅಟ್ಯಾಕರ್ಸ್ ನಿಲ್ಲಿಡಕ ಆದರ್ಶ ಹೊಸಮಠ ಎ ರೆಡಿಯಾಗಿ ಬನ್ನಿ. ಆದರ್ಶ ಹೊಸಮಠ ಆಗಮನ ದ್ವಾರದ ಬಳಿ ವಾರ್ಮ್ ಅಪ್ ಮಾಡಿ ರೆಡಿಯಾಗಿ. ಜಿತ್ತಿ ತರಡ ಲಕ್ಲೆ ಈಗಲ್ ಅಟ್ಯಾಕರ್ಸ್ ನಿಲ್ಲಿಡಕ ಅಂಚನೆ ಆದರ್ಶ ಹೊಸಮಠ ಎ ಟೀಮ್ ದಗಳು ದೊಡ್ಡಮಲ್ ಪಂದ್ಯ 2 ತಂಡಲ್ಲ ರೆಡಿ ಆವಡು ಪಂಡದರಿಗೆ ವಿನಂತಿ ಮಲ್ತನ್ವ ಅವಿಡದ ಬಗ್ಗ KCF N3 ಎದುರಾಳಿ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತಾರು. KCF N3 ವರ್ಸಸ್ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತಾರು 12th ಮ್ಯಾಚ್. 13th match will be the first quarter final match. ನನ್ನ ಚಿಮ್ಮಿಗೆ ಆಗಿದೆ, ಪಂದ್ಯ ಆರಂಭಗೊಳ್ಳಬೇಕಾಗಿದೆ. ತೀರ್ಪುಗಾರರನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ತಾ ಇದ್ದೇವೆ. ಸುಳ್ಯ ತಾಲೂಕು ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ನ ತಂಡ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದೀರಿ. ಎಲ್ಲ ಗೌರವಾನ್ವಿತ ತೀರ್ಪುಗಾರರಿಗೆ ನಮ್ಮೂರ ನಮ್ಮ ಕನಸು ಸಂಘಟನೆಯ ಪರವಾಗಿ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಎಸ್, ರೆಡಿ. ನಿಧಾನಗತಿಯಾಟ ಎರಡು ತಂಡಗಳಿಂದ SKK ಚಾರ್ವಾಕ ವರ್ಸಸ್ ಲಕ್ಷ್ಮೀ ನರಸಿಂಹ ಕಾಣಿಯು. ಬೋನಸ್ ಫಾರ್ SKK ಕಾಣಿಯು. ಕಮಲಾಕ್ಷ ಕಾಣಿಯೂರಿನ ಹುಡುಗರನ್ನ ಕಬಡ್ಡಿಯಲ್ಲಿ ತರಬೇತುಗೊಳಿಸಿ ತಾನು ಒಬ್ಬ ಕಬಡ್ಡಿ ಆಟಗಾರನಾಗಿ ಗುರುತಿಸಿಕೊಂಡಿರತಕ್ಕಂತಹ ಕಬಡ್ಡಿ ಪ್ರತಿಭೆ ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕ.
ಪ್ರೇಕ್ಷಕರ ಮೌನ ಜೊತೆಗೆ ಆಟಗಾರರ ನಿರುತ್ಸಾಹಿ ಆಟ. ಬೋನಸ್ +2. ಸೂಪರ್ ರೈಡ್ ಆಗಿ ಥರ್ಡ್ ರೈಡ್ ಗಗನ್. ಥರ್ಡ್ ರೈಡ್. ಎಸ್ ರೈಡರ್ ಸೇಫ್. 2 points. ಅನಗತ್ಯ ಹಿಡಿತ ಪ್ರಶಾಂತ್ ರವರಿಂದ 1 ಅಂಕದ ಸೇರ್ಪಡೆ. ಚೇತನ್. ಮುಂದಿನ ಪಂದ್ಯಕ್ಕಾಗಿ ಈಗಲ್ ಅಟ್ಯಾಕರ್ಸ್ ನೆಲ್ಲಿಡ್ಕ ಹಾಗೂ ಆದರ್ಶ ಹೊಸಮಠ ಎ ತಂಡಗಳಿಗೆ ಕರೆ ನೀಡಿದ್ದೇವೆ. ದಯಮಾಡಿ ರೆಡಿಯಾಗಿರಿ. ಅನಂತರದ ಪಂದ್ಯ KCF ಎಣ್ಮೂರು ಹಾಗೂ ಉತ್ಸಾಹಿ ಗೆಳೆಯರ ಬಳಗ ಪುಂಚತ್ತಾರು ಅಬ್ಬಡ, ಈ ಎರಡು ತಂಡಗಳ ಮಧ್ಯೆ ಪಂದ್ಯ ನಡೆಯಲಿಕ್ಕಿದೆ. ವಿಜೇತ ಸೈಲೆಂಟ್ ಗೇಮ್. ನಮ್ಮೂರ ನಮ್ಮ ಕನಸು ಜನ ಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಆಯೋಜನೆಯ ಕಾಣಿಯೂರಿನ ಈ ಒಂದು ಮಣ್ಣಿನಲ್ಲಿ ಪುಣ್ಯದ ಜಾಗದಲ್ಲಿ ಅದ್ದೂರಿ ಸಂಘಟನೆಯ ಕಬಡ್ಡಿ. ಈಗ ಟ್ಯಾಕಲ್ ಬಂದಿದೆ. ಟೈಮ್ ಔಟ್ ಪಾಯಿಂಟ್. ಸೆವೆನ್ 3 ಫೇವರ್ ಆಫ್ SKK ಚಾರ್ವಕ. 7-3. ಸೆವೆನ್ 3. ಥರ್ಡ್ ರೈಟ್ ಗಗನ್. ಉದಯೋನ್ಮುಖ ಕಬಡ್ಡಿ ಪ್ರತಿಭೆ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಪಾಲ್ಗೊಂಡು ಉತ್ತಮ ಪ್ರದರ್ಶನ ನೀಡಿದಾತ. ಈ ಮೂಲಕ ಬಂದಿ 8-3. 8-3. 8-3. ಗುಡ್. ಉತ್ತಮ ಹಿಡಿತ ಕಮಲಾಕ್ಷ್ ಹಾಗೂ ಆಟಗಾರರಿಂದ. 4-8. 4-8. ಚೇತನ್. 4-8. ಯಾವುದೇ ಅಂಕಗಳಿಲ್ಲ. ಮತ್ತೊಂದು ಎಂಟಿ ರೈಡ್ ಆಗಿದೆ. ಪ್ರೊ ಕಬಡ್ಡಿ ನಿಯಮಗಳು ಇದ್ದು ನಿರಂತರ 2 ಎಂಟಿ ರೈಡ್ಗಳ ನಂತರದಲ್ಲಿ ತೃತೀಯ ದಾಳಿ ಡೂ ಆರ್ ಡೈ ರೈಡ್. ಅನವಶ್ಯಕವಾದ ಮತ್ತೊಂದು ಹಿಡಿತದ ಪ್ರಯತ್ನ. ವರುಣನ ಕೃಪೆಯೊಂದಿಗೆ
ಲಕ್ಷ್ಮೀ ನರಸಿಂಹದೇವರು ಕಾಣಿಯೂರಿನ ಅಮ್ಮನವರ ಆಶೀರ್ವಾದದೊಂದಿಗೆ ಭಾರಿ ಯಶಸ್ವಿಯಾಗಿ ಎಂದು ಕ್ರೀಡಾಕೂಟ ಮೂಡಿ ಬಂದಿದೆ. ಯಾವುದೇ ತೊಂದರೆಗಳು ಆಗದೆ ಅತ್ಯುತ್ತಮವಾಗಿ ಸಂಘಟಿತಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯತ್ತ ಸಂಪನ್ನದತ್ತ ಸಾಗ್ತಾ ಇದೆ. ಹಾಫ್ ಟೈಮ್ ಕೋಡ್ ಚೇಂಜ್ ಪಾಯಿಂಟ್ 9-4 ಮುಂದಿನ ಪಂದ್ಯಕ್ಕಾಗಿ ಈಗಲ್ ಅಟ್ಯಾಕರ್ಸ್ ನೆಲ್ಲಿಡ್ಕ ಹಾಗೂ ಆದರ್ಶ ಹೊಸಮಠ ಎ ಆಗಮನ ದ್ವಾರದ ಬಳಿ ಬನ್ನಿ. ದ್ವಿತೀಯಾರ್ಧ ಮಾತ್ರ ಬಗ್ಗೆ ಇದೆ. ಅನಂತರದ ಪಂದ್ಯ KCF ಹೆಣ್ಮೂರು ವರ್ಸಸ್ ಉತ್ಸಾಹಿ ಗೆಳೆಯರ ಬಳಗ ಬೆಡಪುಂಚತಾರು. ಆದರ್ಶ ಹೊಸಮಠ ಎ ಈಗಲ್ ಅಟ್ಯಾಕರ್ಸ್ ನೆಲ್ಲಿಡ್ಕ. ನೀಲೇಡ್ಕ ಟೀಮ್ ಎಲ್ಲಿದ್ದೀರಿ? ಈಗಲ್ ಅಟ್ಯಾಕರ್ಸ್ ಕಾಣೋದಿಲ್ಲ ಇಲ್ಲಿ, ಬನ್ನಿ. ಆದರ್ಶ ಹೊಸಮಠ ಎ, ಆದರ್ಶ ಹೊಸಮಠ ಎ ಆದರ್ಶ ಹೊಸಮಠ ಎ ನೆಲೆಡ್ಕ. ಎರಡೂ ತಂಡಗಳು ಕಾಣಿಸ್ತಾ ಇಲ್ಲ. ಸಮಯದೊಳಗೆ ಬರದಿದ್ರೆ ಮುಂದಿನ ಪಂದ್ಯಕ್ಕೆ ಹೋಗ್ತೇವೆ. ಆದರ್ಶ ಹೊಸಮಠ ಎ ತಂಡ ಈಗಲ್ ಅಟ್ಯಾಕರ್ಸ್ ನೆಲ್ಲಿಡ್ಕ. ಸ್ಪಷ್ಟವಾಗಿ SKK ತಂಡದ ಕಡೆ ಇದೆ ಈ ಪಂದ್ಯ. ಸ್ಪಷ್ಟ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ SKK 9-5. 9-5 ಆನ್ ದ ಬೋರ್ಡ್ ನಾ. Five nine. Corner man out. Third right. 10-5. Third right. 10-5. 10-5. 11-5. Last 5 minutes play. 11-5. Three defenders, super tackle on Tarnath Chetan and the middleman. 11-5. Here now. Out. Yes. Jersey number 3-2, last 2 defenders only left. Lakshmi Narasimha Kaniyu. Eagle attackers Nilledka. Adarsha Hosmata A team. Adarsha Hosmata A team. ಈಗಲ್ ಅಟ್ಯಾಕರ್ಸ್ ತಂಡ ಬಂದಿದೆ. ಆದರ್ಶ ಹೊಸಮಠ ಎ ತಂಡ ಬರಬೇಕು. ಆದರ್ಶ ಹೊಸಮಠ ಎ ಅಜಿತ್,
your team. ಆದರ್ಶ ಹೊಸಮಠ ಕೊನೆ ಕರೆ ತಮಗೆ. ಈ ಪಂದ್ಯ ಮುಕ್ತಾಯ ಆಗ್ತಾ ಇದೆ, ನಮಗೆ ಸಮಯ ಹಾಳು ಮಾಡಬಾರದು, ದಯಮಾಡಿ ಬನ್ನಿ. ಈಗಲೇ ಅಟ್ಯಾಕರ್ಸ್ ಬಂದಿದೆ, ತಂಡಕ್ಕೆ ಒಳ ಪ್ರವೇಶ ಕೊಡ್ತೇವೆ. ಕೊಟ್ಟು ತಾವು ಬರದಿದ್ರೆ ಟೆಕ್ನಿಕಲ್ ಪಾಯಿಂಟ್ 2 ಅಂಕಗಳನ್ನು ಎದುರಾಳಿ ಟೀಮಿಗೆ ಕೊಡ್ತೇವೆ ಅಷ್ಟೇ. ಆರಂಭದಲ್ಲಿ ಗಮನಿಸಿ, ಪ್ರವೇಶ ದ್ವಾರದ ಬಳಿ ಬನ್ನಿ. ಇಲ್ಲದಿದ್ದಲ್ಲಿ ಈಗಾಗಲೇ ಈಗಲ್ ಅಟ್ಯಾಕರ್ಸ್ ತಂಡ ರೆಡಿಯಾಗಿದೆ. ತಂಡ ಒಳಗೆ ಬಂದಲ್ಲಿ ಎದುರಾಳಿಗೆ 2 ಅಂಕವನ್ನು ಕೊಡ್ತೇವೆ ನಾವು. ಬೇಗ ಬನ್ನಿ 11ನೇ ಪಂದ್ಯಕ್ಕಾಗಿ. ಅನಂತರದ ಪಂದ್ಯ KCF N3 ಹಾಗೂ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತ್ತಾರು ತಂಡಗಳ ಮಧ್ಯೆ ನಡೆಯಲಿದೆ. ಈ ಪಂದ್ಯಾಕೂಟದ ಕೊನೆಯ ಹಂತದಲ್ಲಿದ್ದೇವೆ ನಾವುಗಳು. ಅಣ್ಣ ಲೈನ್ ಇಡಬಿಟ್ಟು ಉಂಡತ ಅಂತೆ ಬಿಡುದು ಕುಲ್ಲೆ SKK ಲಾಸ್ಟ್ ಮಿನಿಟ್ ಫಾರ್ ಫುಲ್ ಟೈಮ್ ಫ್ರಮ್ ನಾ. ಕೊನೆಯ ನಿಮಿಷ ಮಾತ್ರ ಬಾಕಿ. ಈ ಒಂದು ಪಂದ್ಯಾಟದಲ್ಲಿ ಮುನ್ನಡೆಯೊಂದಿಗೆ SKK ತಂಡ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡೆಯುವಂತಹ ಹಾದಿಯಲ್ಲಿದೆ. 18-5 18-5 ಕಂಪ್ಲೀಟ್ಲಿ ಇನ್ ಫೇವರ್ ಆಫ್ SKK ಚಾರ್ವಾಕ. Third right. ಚೆಂಡೆ ರೆಡಿ, ಚೆಂಡೆ ಬಲೆ. ಎಸ್, ಮ್ಯಾಚ್ ಈಸ್ ಓವರ್. DJ ಬೇಗ 2 ತಂಡಗಳು ಬನ್ನಿ. ಈ ಪಂದ್ಯವನ್ನು ಜಯಿಸಿಕೊಂಡಿದೆ SKK ಚಾರ್ವಕ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಈಗಲ್ ಅಟ್ಯಾಕರ್ಸ್ ನೆಲ್ಯಡ್ಕ ಎದುರಾಳಿಯಾಗಿದೆ ತಂಡ ಆದರ್ಶ ಹೊಸಮಠ. ಈ ತಂಡ ಪಂದ್ಯಕೂಟದ 11ನೇ ಪಂದ್ಯಕ್ಕಾಗಿ ತಂಡಗಳು ರೆಡಿಯಾಗಿದ್ದಾವೆ. ಚೆಂಡಿನಾದನ ಆರಂಭ ಆಗಬೇಕು. ಸ್ವಾಗತಿಸ್ತಾ ಇದ್ದೇವೆ ಈಗಲ್ ಅಟ್ಯಾಕರ್ಸ್ ನೆಲ್ಯಡ್ಕ. ಅಂಗಣದ ಒಳಭಾಗವನ್ನ ಪ್ರವೇಶಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಎದುರಾಳಿಯಾಗಿದೆ KG ವಿಭಾಗದ ಪ್ರತಿಷ್ಠಾ ಆದರ್ಶ ಹೊಸಮಠ. ಹಾಲ್ ಮುಂದಿನ ಪಂದ್ಯಕ್ಕಾಗಿ KCF N3 ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತ್ತಾರು ತಂಡಗಳು ರೆಡಿಯಾಗಿರಿ. ವಾರ್ಮ್ ಮುಗಿಸಿಕೊಂಡು ಆಗಮನ ದ್ವಾರದ ಬಳಿ ಸಿದ್ಧರಾಗಿರಬೇಕು. ಅನಂತರದಲ್ಲಿ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸದಾಶಿವ ಯುವಕ ಮಂಡಲ ಅಗಳಿ ಎದುರಾಳಿಯಾಗಿ KSS ಸುಬ್ರಹ್ಮಣ್ಯ ತಂಡಗಳು ಸಿದ್ಧವಾಗಿರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮುಂದಿನ ಪಂದ್ಯ KCF N3 ವರ್ಸಸ್ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತ್ತಾರು. ವನಿತಾ ಮೇಡಮ್ ರವರು ತೀರ್ಪುಗಾರರಾಗಿ ನಮ್ಮೊಂದಿಗೆ
ಸಹಕರಿಸ್ತಾ ಇದ್ದಾರೆ. ಈ ಪಂದ್ಯಾಟವನ್ನು ಆರಂಭಿಸಬೇಕು. ಎಸ್, ಲೈಟ್ ಆನ್. ಡಿಜೆ ದೀಪಾ, ಲೈಟ್ ಆನ್. ದಿನೇಶ್ ಏನಿದ್ದೀರಿ ದಾದಾ? ನನ್ನ ಚಿಮಿಗೆ ನಡೀತಾ ಇದೆ ಆದರ್ಶ ಹೊಸಮಠ ಹಾಗೂ ನೆಲ್ಯಡ್ಕ ತಂಡಗಳ ನಡುವಿನ ಪಂದ್ಯ. ಟಸನ್ ಬೈ ಈಗಲ್ ಅಟ್ಯಾಕರ್ಸ್ ಚಾಯ್ಸ್ ಕೋಟ್ ಅಂಕಣವನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ನಾನೇ ಚಿಮಿಗೆಯನ್ನು ಗೆದ್ದುಕೊಂಡಿರತಕ್ಕಂಥ ಈಗಲ್ ಅಟ್ಯಾಕರ್ಸ್ ತಂಡ. ಪ್ರಥಮ ದಾಳಿ ಆದರ್ಶ ಹೊಸಮಠದ ಕಡೆಯಿಂದ. ಓವರ್ ಟು ವಿಕ್ಕಿ. ಸೇರಿರುವ ಎಲ್ಲ ಕಬಡ್ಡಿಯ ಅಭಿಮಾನಿಗಳ ಮಧ್ಯೆ ಮತ್ತೊಂದು ಪಂದ್ಯಾಕೂಟ ಇದು. ಈಗಲ್ ಅಟ್ಯಾಕರ್ಸ್ ತಂಡ ವೇದಿಕೆಯ ಎಡಭಾಗದಲ್ಲಿ, ಬಲಭಾಗದಲ್ಲಿ ಕಂಡುಕೊಳ್ತಾ ಇದ್ದಾವೆ ಟೀಮ್ ಆದರ್ಶ ಹೊಸಮಠ. ಬೋನಸ್ +1 ಶುಭಾರಂಭವನ್ನ ಮಾಡಿದೆ ಆದರ್ಶ ಹೊಸಮಠ. ಆರಂಭದ 2 ಅಂಕದ ಸೇರ್ಪಡೆಯ ಬಳಿಕ ಆದರ್ಶ ಹೊಸಮಠ ಡಿಫೆನ್ಸ್ ವಿಭಾಗದಲ್ಲೂ ತನ್ನ ಕೈಚಳಕ ಮುಂದುವರಿಸಿದೆ. 3-0. KCF ಎನ್ಮೂರು ಉತ್ಸಾಹಿ ಗೆಳೆಯರ ಬೆಳಗಬ್ಬಡ. ಮುಂದಿನ ಪಂದ್ಯಕ್ಕಾಗಿ ರೆಡಿಯಾಗಿ ಬನ್ನಿ. ಈಗಲ್ ಅಟ್ಯಾಕರ್ಸ್ ಅಟ್ಯಾಕಿಂಗ್ ನಲ್ಲಿ ಎದುರಾಳಿಯ ತುಂಬಿರುವ ತಂಡದ ಒಳಭಾಗದಲ್ಲಿ ತನ್ನ ಯಾವ ರೀತಿಯ ಪ್ರದರ್ಶನವನ್ನು ಕೊಡುವುದಕ್ಕೆ ತಯಾರಾಗಿರುವ ಯೋಚನೆಯಲ್ಲಿ ನುಗ್ಗಿದೆ. ಅದೇ ರೀತಿ ಆಟಗಾರನ ಹೆಜ್ಜೆ ಇದೆಯಾ? ಆರು 0 ಇದೆ ಹೊಸಮಠ ತಂಡದ ಒಳ್ಳೆಯ ಆರಂಭ. ಇದನ್ನು ಗಮನಿಸಿಕೊಳ್ಳಬಹುದಾಗಿದೆ. ಬೋನಸ್ ಆನ್. ಪ್ರಾರಂಭದಲ್ಲೇ ಅತ್ಯಂತ ಶ್ರೇಷ್ಠತೆಯ ಆಟದ ಮೂಲಕ ಬೇಕಾಗಿರುವಂತಹ ಅಂಕವನ್ನ ಹೆಚ್ಚಿಸಿಕೊಂಡು ಮುಂದುವರಿಯುವಂತಹ ಪ್ರಯತ್ನ. ಸೂಪರ್ ಟ್ಯಾಕಲ್ ಆನ್. ಎಲ್ಲಿ ಇನ್ನು ಕೂಡ ಖಾತೆಯನ್ನ ತೆರೆಯದಿರುವಂತಹ ಈಗಲ್ ಅಟ್ಯಾಕರ್ಸ್ ಈ ಸಂದರ್ಭದಲ್ಲಿ ಗಳಿಸಿಕೊಳ್ಳಬಹುದೆನ್ನುವ ಯೋಚನೆ ಇದ್ದ ಸಂದರ್ಭಕ್ಕೂ ಕೂಡ ಮತ್ತೆ ತಣ್ಣೀರೆರಚುವ ಪ್ರಯತ್ನದಲ್ಲಿ ಸಫಲತೆ. ಬೋನಸ್ ಆನ್. ಕೊನೆಯ ಕಟ್ಟಕಡೆಯ ಆಟಗಾರ ಈಗಲ್ ಅಟ್ಯಾಕರ್ಸ್ ಕಡೆಯಿಂದ. ಎಲ್ಲೂ ಕೂಡ ತಪ್ಪನ್ನ ಎಸಗದೆ ಸರಿಯಾಗಿರುವಂತ ಡಿಫೆನ್ಸ್. 3 ಅಂಕದ ಸೇರ್ಪಡೆಯ ಮೂಲಕ 10-0 ಆದರ್ಶ ಹೊಸಮಠ. ಪ್ರಾರಂಭದಲ್ಲಿ ಒನ್ ಸೈಡ್, ಒಂದೇ ಬದಿಯಲ್ಲಿ ಆಟ ಸಾಗುತ್ತಾ ಇದೆ. ಈಗಲ್ ಅಟ್ಯಾಕರ್ಸ್ ಹೆಸರಿಗೆ ತಕ್ಕ ಆಟದ ಪ್ರದರ್ಶನ ಖಂಡಿತವಾಗ್ಲೂ ಇಲ್ಲಿ ಬಂದಿಲ್ಲ. ಬೋನಸ್ ಸೇರ್ಪಡೆ 11-0. 11-0 ಟಚಿಂಗ್ ಅನ್ನ ಬಿಟ್ಟು ಮುಂದಕ್ಕೆ ಹೆಜ್ಜೆಯನ್ನು ಇಟ್ಟಾಗ ಅಲ್ಲಿ ಕೂಡ ಇಲ್ಲಿ ಏಕಾಂಗಿ ಹಿಡಿಯುವ ಪ್ರಯತ್ನದಲ್ಲಿ ವಿಫಲತೆ. 2 ಅಂಕದ ಸೇರ್ಪಡೆಯಾಗಿದೆ. ಈಗಲ್ ಅಟ್ಯಾಕರ್ಸ್ ತನ್ನ ಖಾತೆಯನ್ನ ಪ್ರಾರಂಭಿಸಿದೆ. 2-11, 2-11 ಇನ್ ಫೇವರ್ ಆಫ್ ಆದರ್ಶ ಹೊಸಮಠ. ಯುವ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸಿರುವ ಟೂರ್ನಮೆಂಟಿನಲ್ಲಿ 65 kg ವಿಭಾಗದ ಆಟಗಾರರ
ಸಮಾಗಮವನ್ನು ಕಂಡುಕೊಳ್ತಾ ಇದ್ದೇವೆ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತಹ ಸಫಲತೆಗೆ ಬೇಕಾಗಿ ಓಟವನ್ನ ಪ್ರಾರಂಭ ಮಾಡಿದ್ರು, ಎಲ್ಲೂ ಕೂಡ ಸಿಗಲಿಲ್ಲ ಅವಕಾಶ. ಅಂಕದ ಸೇರ್ಪಡೆ ಈಗಲ್ ಅಟ್ಯಾಕರ್ಸ್ ಕಡೆಗೆ 3-11 ಸಮಯ 313 10 ಅಂಕದ ಮುನ್ನಡೆಯಲ್ಲಿ ಆದರ್ಶ ಹೊಸಮಠ ಮುನ್ನಡೆಯಲ್ಲಿದೆ. KCFN 3 ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತಾರ್ ಮುಂದಿನ ಪಂದ್ಯಕ್ಕಾಗಿ ವಾರ್ಮಪ್ ಮುಗಿಸಿಕೊಂಡು ಆಗಮನ ದ್ವಾರದ ಬಳಿ ಸಿದ್ಧರಾಗಿರಬೇಕು. ரெண்டு ತಂಡುಲ ರೆಡಿಯಾದ ಪುಡುಪಂಡದ ನಿಗಳಿಡ ವಿನಂತಿ ಮಲ್ತೊಂದುಲ್ಲ. KCFN 3 ಬಗ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತಾರು ಅವರದ ಪಕ್ಕದ ಮ್ಯಾಚ್ ಸದಾಶಿವ ಯುವಕಮಂಡಲಾಗಲಿ ಎದುರಾಳಿ KSS ಸುಬ್ರಹ್ಮಣ್ಯ ರೆಡಿಯಲ್ಲೇ. ಎನ್ಮೂರ್ ವರ್ಸಸ್ ಪುಂಚತ ಪಾಯಿಂಟ್ 15-4 15-4 ನಲ್ಲಿ ಆದರ್ಶ ಹೊಸಮಠ. ಹೊಸಮಠದ ಸಾಕಷ್ಟು ರೀತಿಯ ದೊಡ್ಡ ಮಟ್ಟದ ಪ್ರಯತ್ನಗಳಿಗೆ ಹಾಫ್ ಟೈಮ್ ಮೊದಲಾರ್ಧದ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೊದಲಾರ್ಧದ ಒಳ್ಳೆಯ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿರುವ ಆದರ್ಶ ಹೊಸಮಠ ತಂಡ ಇನ್ನು ತನ್ನ ವೇಗವನ್ನ ದ್ವಿತೀಯಾರ್ಧದಲ್ಲಿ ಹೇಗೆ ಮುಂದುವರಿಸಿಕೊಳ್ಳುತ್ತದೆ, ಹಾಗೆಯೇ ಈಗಲ್ ಅಟ್ಯಾಕರ್ಸ್ ಇದಕ್ಕೆ ಅವಕಾಶವನ್ನು ಕೊಡುತ್ತಾ ಅಥವಾ ತನ್ನದೇ ಆಗಿರುವ ಅಂಕದ ಗಳಿಕೆಯನ್ನ ಮುಂದುವರಿಸುವುದಕ್ಕೆ ಪ್ರಯತ್ನ ಪಡುತ್ತ ನೋಡಬೇಕು. ದೊಡ್ಡ ಮಟ್ಟದ ಬದಲಾವಣೆಗಳಿಂದ ಕಂಡುಕೊಳ್ಳಬೇಕಾಗಿದೆ. ಆದರೆ ಬಲಿಷ್ಠ ತಂಡವಾಗಿ ಹೊರಹೊಮ್ಮುವ ಸೂಚನೆಯನ್ನ ಆದರ್ಶ ಹೊಸಮಠ ನೀಡಿದೆ ಈ ಸಂದರ್ಭದಲ್ಲೇ. ದ್ವಿತೀಯಾರ್ಧದ ಆರಂಭ. ಮುನ್ನಡೆಯೊಂದಿಗೆ ಆದರ್ಶ ಹೊಸಮಠ. ಮುಂದಿನ ಪಂದ್ಯಕ್ಕಾಗಿ KCFN 3 ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಜತಾರು ತಂಡಗಳನ್ನ ಕರೀತಾ ಇದ್ದೇನೆ. ಕಮ್ಮಿದವು ಅಜಯಲ ಜೀವ ಜಯಲಜ ರಡ್ಲ ಒಟ್ಟಿಗೆ പോയരാ അന്ന് ചേർത്ത് അടിയിച്ചേരാത്ത ಆ ಸಿಂಗಲ್ ಪಾಯಿಂಟ್. ತುಲೆ ಹೊಸ ಪ್ರತಿಭೆಗೆ ಅವಕಾಶ ಉಂಟು ಸ್ಟೇಜ್ ತಗಲಿಗೆ. ಹಿರಿಯ ಪ್ರತಿಭೆಯಲ್ಲಿ ಪೋತೇರು ಗೊತ್ತಿಜಂದೆ ಬಲ್ಪುದ ಮಲ್ಲ ಮಲ್ಲ ವೇಷ ಮಲ್ಲ ವೇಷ ಪ್ರತಿ ಬರಡು 2 ಗಂಟೆ ಹಿಡಿದು ಬುಕ್ ಅದು. ಆ ಕಾಂಡೆದ ಕುಸಲ್ ರಾಜಣ್ಣ ಹ್ಯಾಪಿ ಬರ್ತ್ಡೇ ಕಂಡೂರು 50 ಐವದ ಹ್ಯಾಪಿ ಬರ್ತ್ಡೇ ಕಂಡೂರು ಫೇಸ್ಬುಕ್ 27 ವರ್ಷದುಂಡು ಏಳು 18 ಬಂದತ್ತೆ ಪುಣೆ 36ಗೆ. ಜಾಲಿ ಜಾಲಿ.
ಆ ಕಂಡೂರು ಜಾಲಿ ಜಾಲಿ. ಕೊನೆಯ 4 ನಿಮಿಷದ ಆಟ ಬಾಕಿ. ಆದರ್ಶ ಹೊಸಮಠ ಮುನ್ನಡೆಯಲ್ಲಿ. ಹೊಸ ಗ್ರೂಪ್ ಒಂಜಿ ಸ್ಟಾರ್ಟ್ ಆಗ್ತಂದಿತ್ತೆ. ಅವು ನಾಳೆ ಕಾಲದ 4:45 ನಿದ್ರೆದ ತೆಲಿಕೆ ಅವು ತೆಲಿಪುಡದು ತೆಲಿಪುನತ್ತೆ ತೆಲಿಪಾವನ. ಎಸ್ ಪಾಯಿಂಟ್ 18-6 18-6 ಆದರ್ಶ ಹೊಸಮಠ ಮುನ್ನಡೆ ಇದೆ. ಅಂಡ ಜೋಕಲಿಗೆ ಮಾತ್ರ ಒಂಜಿ ಥ್ಯಾಂಕ್ಸ್ ಮನೋಡೆ ನಮ್ಮ ಏತ್ತೆ ಪೊರತಾಂಡ್ಲ ಒಂಜಿ ಕಬಡ್ಡಿ ನೀವು ಕುಲ್ಲದು ತೂವೊಂದುಲ್ಲೇರು ಬಂಡ ಗ್ರೇಟ್. ಕುಳಿತು ನೋಡುವವರಿಗಿಂತಲೂ ನಿಂತು ನೋಡುವವರ ಸಂಖ್ಯೆಯು ಜಾಸ್ತಿಯೇ ಇದೆ. ಅವರಿಗೆಲ್ಲ ಬಂಧುಗಳಿಗೆ ವಿಶೇಷವಾದ ಧನ್ಯವಾದವನ್ನ ನಮ್ಮ ಕಡೆಯಿಂದ ಸಲ್ಲಿಸಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರಗಳಿಗೂ ಅನಂತ ಅನಂತ ಅಭಿನಂದನೆಗಳು. ಮುನ್ನಡೆಯಲ್ಲಿ ಆದರ್ಶ. KCF ಹೆಣ್ಮೂರು ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತಾರು ತಂಡಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ಓಟ ಆರ್ಬೋಯರ್ ಕೊನೆ 3 ನಿಮಿಷ. 3 ನಿಮಿಷ ಮಾತ್ರ ಬಾಕಿ ಇದೆ. ಬನ್ನಿ ಒಳ್ಳೆ ಬನ್ನಿ. ಹೆಣ್ಮೂರು ಓಲರಣ್ಣ ಅಬ್ಬಡ ಟೀಮ್ ಆನಂದ ಶಾಕಿರ್ ಅಬ್ಬಡ ಬಲೆ 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 ಇಡೆ ಬಲೆ 3 ನಿಮಿಷ ಪುನ ನಿಗ್ಲ ಅಲ್ತಿ ಇಡೆ ಬರ ಅರ್ಧ ಗಂಟೆ ಬೋಡು ಮೆಲ್ಲ ಮುಟ್ಟದು ಬಿಡಿಯರು ಬೇಗ ಬಲೆ. KCF ಹೆಣ್ಮೂರು ಇರುಲ್ಲ ಬೈಜಾರ. KCF ಹೆಣ್ಮೂರು ಉತ್ಸಾಹಿ ಅಬ್ಬಡ ತಡ ಮಾಡಬೇಡಿ ಬನ್ನಿ. ನಂತರದ ಪಂದ್ಯ ಸದಾಶಿವ ಯುವಕ ಮಂಡಲಗಳಿಗೆ ಎದುರಾಳಿಯಾಗಿ KSS ಸುಬ್ರಹ್ಮಣ್ಯ. ಲೊಕೇಶನ್ ಟೀಮ್ ರೆಡಿ ಮೇಲೆ ಪ್ಲೇ. ಒಂಚೂರು ಪೇರ್ದ ಬರಡು ಬರ್ಡ್ 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 ಬಲೆ ಒಲೆ ಬಲೆ. ಕೊನೆ 2 ನಿಮಿಷ. 2 ನಿಮಿಷ ಬಲೆ. 2 ನಿಮಿಷ. 2 ನಿಮಿಷದ ಕಾಲಾವಕಾಶ ಇದೆ. KCF ಹೆಣ್ಮೂರು ಕಾಣಿಸ್ತಾ ಇಲ್ಲ ನನಗೆ. ಧನ್ಯವಾದಗಳೊಂದಿಗೆ ಆದರ್ಶ ಹೊಸಮಠ ವಿಷಯವಾಗಿದೆ. ಬನ್ನಿ ಚೆಂಡೆ ಎನ್ಮೂರು ಚೆಂಡೆ ಚೆಂಡೆ ಒಳ್ಳೆ ಎನ್ಮೂರು ಚೆಂಡೆ. ಒಳೆ ಬನ್ನಿ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ಕಳೆದ ವರ್ಷ ಚಾಂಪಿಯನ್ಶಿಪ್ ಪಟ್ಟವನ್ನ ಸದ್ದಿಲ್ಲದೆ ಪಡೆಕೊಂಡಿರತಕ್ಕಂಥ ತಂಡ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡಾಂಗಣವನ್ನ ಪ್ರವೇಶಿಸ್ತಾ ಇದೆ. ಮತ್ತೊಂದು ಬಲಿಷ್ಠ ತಂಡವಾಗಿ ಈ ದಿವಸದ ಟೂರ್ನಮೆಂಟ್ ನಲ್ಲಿ ತಂಡವನ್ನ ಕಟ್ಟಿಕೊಂಡು ಅಂಕಣವನ್ನ ಪ್ರವೇಶಿಸತಕ್ಕಂತ ಸಮಯವಿದು. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತ್ತ. ಬನ್ನಿ ದಿನೇಶ್ ಅಣ್ಣನ ಊರದ ಟೀಮ್ ಪುಂಚತ್ತಾರದ ದೀಪಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಪುಂಚತ್ತಾರು. ಅಂಗಣದ ಒಳಭಾಗದಲ್ಲಿ ತಂಡ ಪುಂಚತ್ತಾರು. ಎದುರಾಳಿಯಾಗಿದೆ ತಂಡ KCF ಹೆಣ್ಮೂರು. ಪುಂಚತ್ತಾರು ವರ್ಸಸ್ ಟೀಮ್
ಟಾಸ್ ಒನ್ ಬೈ ಪುಂಚತ್ತಾರ್ ಚಾಯ್ಸ್. ಉತ್ಸಾಹಿ ಗೆಳೆಯರ ಬಳಗ. ಎಣ್ಮೂರು KCF ಎಣ್ಮೂರು. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತ್ತಾರು. ಬಲ್ಲೆ ಎರಡು ಅತಿ ಬಲಿಷ್ಠ ತಂಡಗಳು ಒಳಭಾಗದಲ್ಲಿದೆ. ಒಂದು ಕಡೆಯಲ್ಲಿ ಎಣ್ಮೂರು, ಇನ್ನೊಂದು ಕಡೆಯಲ್ಲಿ ಪುಂಚತ್ತಾರು. ಪುಂಚತ್ತಾರು ಅಂಗಣದ ಒಳಭಾಗಕ್ಕೆ ಎಣ್ಮೂರು ಹುಡುಗನ ಪಯಣ. ಆ ಪುಂಚತ್ತಾರಿನ ಪ್ರಾರಂಭಿಕ ದಾಳಿಗಾರನಾಗಿ ಪಂಚದ ಹಿತೇಶ್. ಸಾಕಷ್ಟು ಪ್ರಶಸ್ತಿಗಳ ಸರದಾರನಾಗುವುದಕ್ಕೆ ನಿರಂತರವಾದ ಪ್ರಯತ್ನವನ್ನು ಕೊಟ್ಟಿರುವಂತಹ ಹುಡುಗ ಇಲ್ಲಿ ಪುಂಚತ್ತಾರು ಪರವಾಗಿ ತನ್ನ ಆಟವನ್ನ ಪ್ರಾರಂಭಿಕ ದಾಳಿಗಾರನಾಗಿ ಅಂಗಣದ ಒಳಭಾಗದಲ್ಲಿ ಹೆಜ್ಜೆಯನ್ನ ಇರಿಸಿದ್ದಾರೆ. ಎರಡು ಬಲಿಷ್ಠ ತಂಡಗಳನ್ನು ಎದುರು ನೋಡ್ತಾ ಇದ್ದಾವೆ. ದುರ್ಗಾಂಬ PU ಕಾಲೇಜ್ ತಂಡದಿದ್ರು ಅತ್ಯದ್ಭುತ ಪ್ರದರ್ಶನ ನೀಡಿರ್ತಕ್ಕಂಥ ಎಣ್ಮೂರು ತಂಡ ಆ ನೇರ ಬಲೆಯೊಳಗೆ ಬಂಧಿ ಅಂಕದ ಸೇರ್ಪಡೆ. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡಕ್ಕೆ. ಬೋನಸ್. Point for the team ಉತ್ಸಾಹಿ ಅಬ್ಬಡ. ಸಂಘಟಿತ ಹೋರಾಟಕ್ಕೆ ಸಿಕ್ಕಿರುವಂತಹ ಪ್ರತಿಫಲದ ಉತ್ತರವಿದು. ಅಂಕದ ಗಳಿಕೆಯಾಗಿದೆ ಪುಂಚತ್ತಾರು ಕಡೆಗೆ. ಒಳ್ಳೆಯ ಉಡುಪಿನೊಂದಿಗೆ ಉತ್ಸಾಹವನ್ನ ಬೈ ಮೇಲೆ ಇರಿಸಿಕೊಂಡು ಹೆಜ್ಜೆಯನ್ನು ಹಾಕುವುದಕ್ಕೆ ತಯಾರಾಗಿದೆ ಪುಂಚತ್ತಾರು. ಆಗಿದೆ. ವ್ಯವಸ್ಥಿತವಾಗಿ ರೂಪಿಸಿಕೊಂಡಿರುವಂತಹ ವ್ಯವಸ್ಥೆಯಲ್ಲಿ ತನ್ನ ಓಟ ಅಂಗಣದ ಒಳಭಾಗಕ್ಕೆ ತಲುಪುವಾಗ ಅಂಕದ ಸೇರಿಸುವಿಕೆಯೊಂದಿಗೆ ತನ್ನ ಅಂಗಣದಿಂದ ಎಣ್ಮೂರು ತಂಡದ ಒಳಭಾಗಕ್ಕೆ ಆಟಗಾರನ ಆಗಮಿಸಿದ್ದಾಗ ಪುಂಚತ್ತಾರು ಮತ್ತೊಂದು ಬಾರಿ ಒಂದು ಅಂಕದ ಸೇರ್ಪಡೆಯನ್ನು ಮಾಡಿಕೊಂಡಿದೆ. 5-0 ಪುಂಚತ್ತಾರು ಮುನ್ನಡೆಯಲ್ಲಿ 5-0. ಒಂದಷ್ಟು ಬೇಗ ಅವರ ಸರಿಯಾಗಿ ತಂಡಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ತಯಾರು ಮಾಡಿಕೊಂಡಿರುವಂತಹ ತಂಡದ ಒಳಭಾಗದಲ್ಲಿ ಹಿತೇಶ್ ಏಕಾಂಗಿಯಾಗಿ ಹಿಡಿಯುವ ಪ್ರಯತ್ನ. ಹಿಡಿದಲ್ಲಿ ಬಿಡದೆ ಎದುರಾಳಿಗೆ ಎಂತಹ ಸಂದರ್ಭದಲ್ಲೂ ಮುಳುವಾಗಬಲ್ಲ ಹಿತೇಶ್ ಪಂಚ. ಸುಬಡಕಲಾನ್ ಎಲ್ಲೂ ಸಿಗಲಿಲ್ಲ. 4 ಅಂಕ. ಕಟ್ಟ ಕಡೆಯ ಕ್ಷಣದವರೆಗೂ ಕೂಡ ತನ್ನನ್ನು ತಾನು ಬಿಟ್ಟುಕೊಡದೆ ಮುಂದುವರೆದಿರತಕ್ಕಂತಹ ಪ್ರತಿಭೆಗಳಾಗಿ ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದೆ. 10-0 ಪುಂಚತ್ತಾರು ಮುನ್ನಡೆ. After the completion of the time out, ಸಮಯ ವಿರಾಮದ ಬಳಿಕ ಮತ್ತೆ ಮುಂದುವರೆದಿರುವಂತಹ ಪ್ರಯತ್ನವಿಲ್ಲಿ 7 ಜನರಿರುವ ಒಳಭಾಗಕ್ಕೆ ನುಗ್ಗಿ ಏನ್ ಟೈಮಿಂಗ್ಸ್ ಅಲ್ಲಿ
ಎದುರಾಳಿಯ ಯೋಚನೆಗಳಿಗೆ ತನ್ನಲ್ಲೂ ಶಕ್ತಿ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿರುವ ಎಣ್ಮೂರಿನ ಹುಡುಗನಾಟ ಕಂಬ್ಯಾಕ್ ಆಗಿದೆ. ಅಂಕದಲ್ಲಿ ಪ್ರಥಮ ಅಂಕದ ಸೇರ್ಪಡೆಯನ್ನು ಮಾಡಿಕೊಂಡಿದೆ ಟೀಮ್ ಎಣ್ಮೂರು. 1-10 9 ಅಂಕದ ಮುನ್ನಡೆಯಲ್ಲಿ ಪುಂಚತ್ತಾರಿದೆ. ಅಂಕಗಳೇ ಇಲ್ಲದಿದ್ದಾಗ 1 ಅಂಕ ಬಂದ್ರೆ ಅಲ್ಲಿ ಒಂದಷ್ಟು ಶಕ್ತಿ ತಮ್ಮೊಳಗೆ ಆತ್ಮವಿಶ್ವಾಸದ ಚಿಂತನೆಗಳು ಏನಿತ್ತು ಅದಕ್ಕೆ ಶಕ್ತಿ ತುಂಬಿದಂತಾಗುತ್ತೆ. ಮತ್ತೆ ಮುಂದುವರಿಯುವಂತ ಪ್ರಯತ್ನಗಳು. 6 ಜನ ಒಳಭಾಗದಲ್ಲಿ ಬೋನಸ್ ಕೂಡ ಆನ್ ಇದೆ. ಪ್ರೊ ಕಬಡ್ಡಿಯ ಸಂಪೂರ್ಣವಾಗಿರುವಂತಹ ರೂಲ್ಸ್ ಅಲೌಡ್ ಆಗಿರುವಂತಹ ಟೂರ್ನಮೆಂಟ್ ಇದು. ಟಚ್ಗಳನ್ನು ಬಿಟ್ಟು ಮುಂದೆ ಪಾಸ್ ಆಗೋದಕ್ಕೆ ಅವಕಾಶವನ್ನು ಕೊಡದಿರುವ ರೀತಿಯಲ್ಲಿ ಬಲಿಷ್ಠವಾಗಿರುವ ತಂಡವನ್ನು ಕಟ್ಟಿಕೊಂಡಿದೆ. 65 kg ವಿಭಾಗಕ್ಕೆ ಪುಂಚತ್ತಾರು, ಈ ಕಡೆಯಲ್ಲಿ ಎಣ್ಮೂರು. ಬಲಾಢ್ಯ ಪ್ರತಿಭೆಗಳ ಸಮಾಗಮದ ಆಟವಿದು. ಬೋನಸ್ 2 ಕಡೆಗಳಲ್ಲಿ ಆನ್ ಇದೆ. ಎಲ್ಲೂ ಬೇಕಾದರೂ ಬೆಳೆಸಿಕೊಳ್ಳಬಹುದಾದಂತಹ ಅವಕಾಶ. 10-1 ಪುಂಚತ್ತಾರು ಮುನ್ನಡೆ. ಸದಾಶಿವ ಯುವಕ ಮಂಡಲ ಗಳಿ KSS ಸುಬ್ರಹ್ಮಣ್ಯ ಮುಂದಿನ ಪಂದ್ಯಕ್ಕೆ ರೆಡಿಯಾಗಿ ಬನ್ನಿ. ಸಂಪೂರ್ಣವಾಗಿರುವಂತಹ ತಂಡದ ಒಳಭಾಗ ಹೊರಭಾಗದಲ್ಲಿ ಕೂಡ ಹಿಡಿಯುವಂತ ಪ್ರಯತ್ನದಲ್ಲಿ ಮತ್ತೆ ವಿಫಲವಾಗಿರುವ ಅಟ್ಯಾಕಿಂಗ್ ವಿಭಾಗ. ಸಂಪೂರ್ಣವಾಗಿ ಪುಂಚತ್ತಾರು ಕಡೆಯಲ್ಲಿ ಶಕ್ತಿ. ಥರ್ಡ್ ರೈಡ್ ಡೂ ಆಡೈ. ಬಿಟ್ಟು ಬಿಡದೆ ಹೊರಭಾಗಕ್ಕೆ ತಳ್ಳಿದ ಆಟಗಾರ. ಅಂಕದಾಗಮನ ಮತ್ತೊಂದು ಬಾರಿ ಎಣ್ಮೂರಿನ ಖಾತೆಗೆ. ಒಂದು ಆಲ್ರೌಂಡರ್ ತಂಡವನ್ನ ಅಂಗಣದ ಒಳಭಾಗದಲ್ಲಿ ಇರಿಸಿಕೊಂಡು ಹೆಜ್ಜೆಯನ್ನು ಇರಿಸ್ತಾ ಇದೆ ಪುಂಚತ್ತಾರು. ಕಬಡ್ಡಿಯ ವಿಶ್ಲೇಷಕರ ಪ್ರಕಾರ ಇನ್ನೂ ಫೈಟ್ ಬರ್ತಾ ಇದೆ ಮ್ಯಾಚ್. ಮತ್ತೆ ಹಿಡಿತ. ಮೊದಲಾರ್ಧದ ಬಳಿಕ ದ್ವಿತೀಯಾರ್ಧದಲ್ಲಿ ಒಂದಷ್ಟು ರೋಚಕತೆಯನ್ನು ತಂದೊಡಬಹುದೆನ್ನುವ ಯೋಚನೆಗಳಿದೆ. ಎಷ್ಟರ ಮಟ್ಟಿಗೆ ಅದು ನಿಜ ಆಗಬಹುದು ಅನ್ನೋದರ ಬಗ್ಗೆ ಇನ್ನು ನಾವು ಕಾದು ನೋಡ್ಬೇಕಷ್ಟೇ. ಎಣ್ಮೂರು ಅಂಕಗಳಿಲ್ಲದಿದ್ರು ಕೂಡ ಮುಖದಲ್ಲಿರುವ ಆ ಆತ್ಮವಿಶ್ವಾಸ ಇನ್ನೂ ಕಳೆಯನ್ನ ಗುಂದಿಲ್ಲ. ಯಾವ ಸಂದರ್ಭದಲ್ಲೂ ಬೇಕಾದರೂ ಆಟಗಾರರು ಬದಲಾಗಬಹುದು, ಎದುರಾಳಿಯ ಮೇಲೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡಬಹುದೆನ್ನುವ ಯೋಚನೆಗಳಿದೆ. ವನಿತರವರ ಮೇಲೆಯೇ ಅಟ್ಯಾಕ್ ಆಗಿದೆ. ಮೊದಲಾರ್ಧದ ಮುಕ್ತಾಯದ ಸಂದರ್ಭಕ್ಕೆ ಪಾಯಿಂಟ್ ಟೇಬಲ್ ನಲ್ಲಿ 14-2 14-2 ಇನ್ ಫೇವರ್ ಆಫ್ ಟೀಮ್ ಪುಂಚತ್ತಾರು. ಹದಿನಾಲ್ಕೆರಡಿದೆ. 14-2. $42 12-2 ಬಳಿಕ ಮತ್ತೆ ದ್ವಿತೀಯಾರ್ಧದ ಆಟವನ್ನು ಮುಂದುವರಿಸಿಕೊಳ್ಳುವಂತಹ ಸಂದರ್ಭ ಪ್ರಾರಂಭವಾಗುತ್ತಾ ಇದೆ. ಏನ್ ಹೇಳ್ತೀರಿ ಶ್ರೇಯಸ್? ಈಗ ಫೈಟ್ ಬರ್ಬೋದಾ? ಪಕ್ಕ ಪಾತಿರ್ಲಿ. ಸದಾಶಿವ ಮಂಡಲಗಳಿ KSS ಸುಬ್ರಹ್ಮಣ್ಯ ಟೀಮ್ ರೆಡಿಯಾಗಿ ಬನ್ನಿ. ಅನಂತರದ ಪಂದ್ಯ ಟೀಮ್ SKKA ಹಾಗೂ ಆದರ್ಶ ಹೊಸಮಠ
ಬಿ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಯಾವುದೇ ಅಂಕಗಳಿಲ್ಲ. ಮತ್ತೆ ಎಣ್ಮೂರು ಕಡೆಯಿಂದ ನಂಬರ್ 1 ದಾಳಿಗಾರ ಬೋನಸ್ ಪಾಯಿಂಟ್. ಕೊನೆಯ 5 ನಿಮಿಷದ ಆಟ ಬಾಕಿ. Third right. ಎಲ್ಲೂ ಕೂಡ Third ಥರ್ಡ್ right. ರೈಟ್ Third right. ಡೂ ಆರ್ ಡೈ. ತಿರುಗಿ ಬೀಳುವುದಕ್ಕೆ ಒಂದು ಸ್ವಲ್ಪವೂ ಕೂಡ ಅವಕಾಶವನ್ನು ಪುಂಚತಾರು ಎದುರಾಳಿಯ ಎಣ್ಮೂರಿಗೆ ನೀಡ್ತಲ್ಲ. ಡೂ ಆರ್ ಡೈ ಇದೆಯಾ? ಜಂಪ್ ಆಗಿದೆ. ಹಿಡಿಯುವ ಪ್ರಯತ್ನದಲ್ಲೂ ಕೂಡ ಡಿಫೆನ್ಸ್ ನಲ್ಲಿ ಬಲಿಷ್ಠತೆ ಕಡಿಮೆ. ಇಲ್ಲ, ಮತ್ತೆ ಶಕ್ತಿಯುತವಾಗಿರುವಂತಹ ಆಟಕ್ಕೆ ಹಿಡಿದಿರುವ ಕೈಗನ್ನಡಿಯಂತೆ ಮತ್ತೆ ಮತ್ತೆ ಪುಂಚತಾರು ತಂಡದ ಬಲಿಷ್ಠತೆಯ ಮುನ್ನಡೆ. ಸದಾಶಿವ ಟೀಮ್ ಬನ್ನಿ. SSPU ಸುಬ್ರಹ್ಮಣ್ಯ ಬನ್ನಿ. ಕೊನೆಯ 4 ನಿಮಿಷ. KSS ಸುಬ್ರಹ್ಮಣ್ಯ ಇದ್ದೀರಿ. ಸದಾಶಿವ ಕಮಂಡಲ್ ಆಗಲಿ, ಸದಾಶಿವ ಕಮಂಡಲ್ ಆಗಲಿ. ಎಲ್ಲಿ ತಿರುಗಿದ್ದಾರೆ. 2 ಅಂಕದ ಸೇರ್ಪಡೆಯಾಗಿದೆ. ಯಾವ ಹಂತದಲ್ಲಿ ಇನ್ನಷ್ಟು ಏರಿಕೆಯನ್ನು ಉಳಿದಿರುವ 4 ರಿಂದ 3 ನಿಮಿಷದ ಕಡೆಗೆ ಬರ್ತಿರುವಾಗ ಎಣ್ಮೂರು ತನ್ನ ತಂಡಕ್ಕೆ ಸದಾಶಿವ ಬೇಕಾಗಿರುವ ಆಟ ಯುವ ಸೇರ್ಪಡೆಗೊಳಿಸಬಹುದೆನ್ನುವ ಪ್ರಶ್ನೆ. KSS ಸುಬ್ರಹ್ಮಣ್ಯ ತಂಡ ಆದ್ಮೇಲೆ ಸದಾಶಿವ ಕಮಂಡಲ್ ಆಗಲಿ. ಟೀಮ್ ಕಾಣಿಸ್ತಾ ಇಲ್ಲ. ವಿಖ್ಯಾತ್ ಫ್ಯಾನ್ಸಿ ಲೋಕೇಶ್ ಶಗಳಿ ಟೀಮ್ ಬನ್ನಿ ಅಣ್ಣ, ಸಮಯ ಆಗ್ತಾ ಇದೆ. ಪಾಯಿಂಟ್ ಟೇಬಲ್ ನಲ್ಲಿ ಕಾಣಿಸ್ತಾ ಇರುವಂತಹ ಪಾಯಿಂಟ್ಗಳು 26, 26, 20ರಲ್ಲಿ ಪುಂಚತ್ತಾರು, 6ರಲ್ಲಿ ಎಣ್ಮೂರು. ಕೊನೆ 3 ನಿಮಿಷದ ಸೂಚನೆ. 3 ನಿಮಿಷ ಬಾಕಿ. ಬಲೆ ಉಲೈ ಬಲೆ 3 ನಿಮಿಷಗಳಿರುವಾಗಲೂ ಎಣ್ಮೂರು ದಿಟ್ಟ ಹೋರಾಟ ಅಥವಾ ಒಂದು ಬಾರಿಯಾದರೂ ಎದುರಾಳಿ ತಂಡವನ್ನ ಸಂಪೂರ್ಣವಾಗಿ ಹೊರವಾಗಿ ಕಳುಹಿಸಿದರೆ ಒಂದಷ್ಟು ವಿಶ್ವಾಸದಿಂದ ಮತ್ತೆಯೂ ಆಟದ ಕಡೆಗೆ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಹುದಾಗಿದೆ. ಎಸ್, ಬಂದಿರುವಂತೆ ಹಿಡಿದಿದ್ದಾರೆ ಎಣ್ಮೂರು. ಒಂದರ್ಥದಲ್ಲಿ ತನ್ನ ಬಲಾಢ್ಯತೆಯನ್ನ ಅಂತ್ಯದ ಸಂದರ್ಭದಲ್ಲಿ ತೋರಿಸುವ ಪ್ರಯತ್ನವಿದೆ. ಇಲ್ಲಿ 3 ಜನ ಒಳಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಇದೆ. ಬಲಾಢ್ಯ ಹಿಡಿತಗಾರರು, ಬಲಾಢ್ಯ ಹಿಡಿತಗಾರರು. ಕೊನೆ 2 ನಿಮಿಷ. 7:20ರಲ್ಲಿ
720 in favor of Punchataru. Third ride, do or die. Third ride. Yes. ಮತ್ತೆ ಪ್ರಯತ್ನಗಳಲ್ಲಿ ಸಫಲತೆಯನ್ನು ಪಡೆದುಕೊಳ್ಳುತ್ತಿರತಕ್ಕಂಥ ಪುಂಚತಾರು ತಂಡದ ಅಮೋಘವಾಗಿರುವ ಪ್ರದರ್ಶನ. ಕೊನೆಯ ಒಂದು ನಿಮಿಷದಾಟ ಬಾಕಿ. ಅಂತ್ಯದ ಒಂದು ನಿಮಿಷದಲ್ಲಿ ಪುಂಚತಾರು ಬಹಳಷ್ಟು ಮುನ್ನಡೆಯಲ್ಲಿ. ಚೆಂಡೆ ರೆಡಿ. ನೆಕ್ಸ್ಟ್ ಟೀಮ್ ಫೈನಲ್ ಮೊಮೆಂಟ್ಸ್ ಪ್ಲೇ ಓನ್ಲಿ ಲೆಫ್ಟ್ ನಾ. ಮ್ಯಾಚ್ ಇಸ್ ಓವರ್, ಮುಕ್ತಾಯಗೊಂಡಿದೆ ಅಂತ ಘೋಷಣೆ ಬರ್ತಾ ಇದೆ. ಈ ಮೂಲಕವಾಗಿ ಸದಾ ಉತ್ಸಾಹಿ ಗೆಳೆಯರ ಬಳಗ ಬಡ ಟೀಮ್ ವಿಜೇತವಾಗಿ ಮುಂದಿನ ಹಂತಕ್ಕೆ ಪ್ರವೇಶವನ್ನ ಪಡ್ಕೊಳ್ತಾ ಇದೆ. ತಂಡಗಳನ್ನ ಸ್ವಾಗತಿಸುವ ಸಮಯ. ಬಲಿಷ್ಠ ತಂಡ ಸದಾಶಿವ ಯುವಕ ಮಂಡಲಗಳಿ ಮಗದೊಮ್ಮೆ ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಜೋರಾದ ಚಪ್ಪಾಳೆಯ ಸ್ವಾಗತವನ್ನ ಕೋರೋಣ. ಹಾಲ್ ಎಸ್ ವೆಲ್ಕಮಿಂಗ್ ದ ಟೀಮ್ ಸದಾಶಿವ ಯುವಕ ಮಂಡಲ ಅಗಳಿ. ಬನ್ನಿ ಅಗಲಿ ಒಳಭಾಗಕ್ಕೆ ಬನ್ನಿ. ಎದುರಾಳಿ ತಂಡ KSS ಸುಬ್ರಹ್ಮಣ್ಯ. Light on. Calling the captains for the toss. ನನ್ನಿ ಚಿಮುಗೆಗಾಗಿ ಕಪ್ತಾನ್ರ ಆಹ್ವಾನ. ಡಾಸನ್ ಬೈ KSS ಸುಬ್ರಹ್ಮಣ್ಯ. ನನ್ನಿ ಚಿಮುಗೆಯನ್ನು ಗೆದ್ದುಕೊಳ್ತಾ ಇದೆ KSS ಸುಬ್ರಹ್ಮಣ್ಯ ತಂಡ. ಆಯ್ಕೆಯನ್ನ ತಿಳಿಸಬೇಕು. ಮುಂದಿನ ಪಂದ್ಯಕ್ಕಾಗಿ ತಳಕು ಪಟ್ಟಿಯ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೇನೆ ಅಲ್ಲಿ. ಇದೀಗ ಟೀಮ್ SKK ಹಾಗೂ ಆದರ್ಶ ಹೊಸಮಠ ಬಿ ರೆಡಿಯಾಗಿ ಬನ್ನಿ. 16ನೇ ಮ್ಯಾಚ್, ಅದು 14ನೇ ಮ್ಯಾಚ್ ಆಗಿರ್ತದೆ. ಈಗ ಪಂದ್ಯ ಒಂದು ನಡೆದಿದೆ. ಉತ್ಸಾಹಿ ಗೆಳೆಯರ ಬಳಗ ನಿಮಗೆ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಕೊಡ್ತೇವೆ. ಈಗ ಟೀಮ್ SKK ಆದರ್ಶ ಹೊಸಮಠ ಬಿ, ಟೀಮ್ SKK ಆದರ್ಶ ಹೊಸಮಠ ಬಿ ಮುಂದಿನ ಪಂದ್ಯಕ್ಕೆ ರೆಡಿಯಾಗಿ ಬರಬೇಕು. ಟೀಮ್ SKK ಕಪಿಲೇಶ್ವರ ಕಲಾ ಸಮಿತಿ ಹಾಗೂ ಆದರ್ಶ ಹೊಸಮಠ ಬಿ ತಂಡಗಳು ಮುಂದಿನ ಪಂದ್ಯವನ್ನು ಆಡಲಿಕ್ಕೆ ರೆಡಿಯಾಗಿ ಬರಬೇಕು. ಸದಾಶಿವ ಯುವಕ ಮಂಡಲ ಅಗಳಿ ತನ್ನ ತಂಡದ ಆಟಗಾರರನ್ನ ಮತ್ತೊಂದು ಬಾರಿ ಕಳಿಸಿಕೊಟ್ಟ ಬಳಿಕ ಈಗ ತನ್ನ ತಂಡದ ಆಟದ ಪ್ರಾರಂಭವನ್ನ ಪಡೆದುಕೊಂಡಿದೆ. KSS ಕಡೆಯ ದಾಳಿಯನ್ನು ನೋಡ್ತಾ ಇದ್ದೇವೆ. ಎಲ್ಲೂ ಅಂಕಗಳ ಆಗಮನ ಯಾವ ತಂಡ. ಕಪಿಲೇಶ್ವರ ಕಲಾ ಸಮಿತಿ ರೆಡಿಯಾಗಿ. SKK ಈಗ ಆದರ್ಶ ಹೊಸಮಠ ಬಿ ರೆಡಿಯಾಗಿ. ನಿಮಗೆ ಮ್ಯಾಚ್ ಇದೆ ಈಗ. SKK ಆದರ್ಶ ಹೊಸಮಠ ಬಿ ರೆಡಿಯಾಗಿ. SKK ವರ್ಸಸ್ ಆದರ್ಶ ಹೊಸಮಠ ಬಿ.
ಬೋನಸ್ ಆನ್ ಇದೆ. ಅಗಳಿಯ ತಂಡದ ಆಟಗಾರ ಶ್ರೀ ಸದಾಶಿವ ಯುವಕ ಮಂಡಲ್ ರಿಜಿಸ್ಟರ್ಡ್ ಅಗಳಿ ಎದುರಾಳಿಯ KSS. ಪ್ರತಿ ಸದಸ್ಯರ ಒಗ್ಗಟ್ಟಿನ ಹೋರಾಟ ಬಂದಿದೆ. ಅಂಕದ ಸೇರ್ಪಡೆ KSS ಕಾಲೇಜ್ ಕಡೆಗೆ. KSS ದಂಡ ದಾಳಿಯನ್ನ ಮುಂದುವರಿಸಿಕೊಂಡಿದೆ. ಮುಂದುವರಿದ ಭಾಗದಲ್ಲಿ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ. ಎರಡು ಒಂದೇ ಸಮನಾಗಿರುವಂತಹ ಬಲಿಷ್ಠತೆಯ ತಂಡಗಳಿವು. ಒಂದೇ ಸಮನಾಗಿರುವಂತಹ ರೀತಿಯಲ್ಲಿ ಅಂಕದ ಗಳಿಕೆಯಲ್ಲಿ ಮುಂದುವರಿಬಹುದೆನ್ನುವಂತಹ ಸಾಕಷ್ಟು ದೊಡ್ಡ ಯೋಚನೆಗಳು ಕೂಡ ಇದೆ. ಥರ್ಡ್ ರೈಡ್ ಡೂ ಆರ್ ಡೈ. ಡೂ ಆರ್ ಡೈನಲ್ಲಿ ವೇಗದೂತ ದಾಳಿಗಾರ KSS ಕಡೆಯ ಜಸಿನಾ ಬಟನ್. ಎಲ್ಲೂ ಬಿಟ್ಟು ಕೊಡದಿರುವ ರೈಡರ್. ಅಂಕದ ಸೇರ್ಪಡೆ 2-0. 2-0 in favor of team KSS. ಬೋನಸ್ ಖಾತೆಯ ಪ್ರಾರಂಭ ಅಗಳಿ ತಂಡದ ಮೂಲಕ 1-2. ಅಗಳಿ ತಂಡಕ್ಕೆ ಕಳೆದ ಬಾರಿಯನ್ನು ಕಠಿಣವಾಗಿರುವಂತಹ ತಂಡ ಸಿಕ್ಕಿರಲಿಲ್ಲ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಇದೆ. ಬದಲಿ ಆಟಗಾರ ಬಳಭಾಗಕ್ಕೆ ಬರುವಂತಹ ಸೂಚನೆ. 2-1. ಮೊದಲಾರ್ಧದ ಮೊದಲ ಸಮಯ ವಿರಾಮದ ಕೋರಿಕೆಯಲ್ಲಿ ಅಗಳಿ 2-1. 2ರಲ್ಲಿ KSS, 1ರಲ್ಲಿ ಸದಾಶಿವ ಯುವಕ ಮಂಡಲ್ ರಿಜಿಸ್ಟರ್ಡ್ ಅಗಳಿ. ಮತ್ತೊಮ್ಮೆ ಪ್ರಯತ್ನಗಳು ಪ್ರಾರಂಭವಾಗಿದೆ. ಎರಡು ತಂಡಗಳಲ್ಲಿ ರೋಚಕತೆಯ ಘಟ್ಟ ತಲುಪುವಂತಹ ಎಲ್ಲ ಸೂಚನೆಗಳಿದೆ. ಅಂಕದ ಸೇರ್ಪಡೆ 2-2 ಸಮಬಲ. 2-2 ಈಚ್. ಒಂದೇ ರೀತಿಯಲ್ಲಿ ಬಲಿಷ್ಠತೆಯನ್ನು ಉಳಿಸಿಕೊಂಡ್ರೆ ಇದೇ ರೀತಿಯಲ್ಲಿ ಅಂಕ ಸಾಗಿ ಬರುತ್ತದೆ. 2-2ರಲ್ಲಿ ಏಕಾಂಗಿಯಾಗಿ ಹಿಡಿದಿದ್ದಾರೆ. 3-2. 3-2ರಲ್ಲಿ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ. ಮೊದಲ ಬಾರಿಯ ಮುನ್ನಡೆ ಈ ಪಂದ್ಯಕೂಟದಲ್ಲಿ ಅಗಳಿ ತಂಡಕ್ಕೆ. ಮೂರರ ಸಮಬಲವಿದೆ. ಅಂಕ ಹೋದಲ್ಲಿ ಅಂಕ ತರುವ ಪ್ರಯತ್ನ. ಒಟ್ಟಾರೆ ಎರಡು ಬಲಿಷ್ಠತೆಯ ತಂಡಗಳ ಮಧ್ಯೆ ಸಮಾನಾಗಿರುವ ಹೋರಾಟಗಳ ಮುಂದುವರಿಕೆ. 3-3 ಈಚ್. 3-3 ಸಮಬಲದಲ್ಲಿ. ಸಮಯ ಒಂದು ಕಡೆಯಲ್ಲಿ ಓಡ್ತಾ ಇದೆ. ಅಂಕಗಳ ಗಳಿಕೆಯಲ್ಲಿ ಕಡಿಮೆ ಇದೆ. ಒಂದು ಕ್ವಾಲಿಟಿ ಆಗಿರುವಂತಹ ಆಟವನ್ನು ಗಮನಿಸಿಕೊಳ್ತಾ ಇದ್ದೇವೆ. ಹೆಚ್ಚಿನ ಅಂಕದ ಗಳಿಕೆಗಿಂತಲೂ ಅವಶ್ಯಕವಾಗಿರುವ ಸಂದರ್ಭದಲ್ಲಿ ಅಂಕವನ್ನು ಎಲ್ಲಿ ಗಳಿಸಬೇಕು ಅಲ್ಲಿ ಗಳಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. ಬೋನಸ್ ಸೇರ್ಪಡೆ 4-3. 4-3 ಇನ್ ಫೇವರ್ ಆಫ್
ಟೀಮ್ ಶ್ರೀ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ. ಎದುರಾಳಿಯ ಹೋರಾಟದಲ್ಲಿ ಕೆಎಸ್ಎಸ್ ಇದೆ. ಯುವ ಪ್ರತಿಭೆಗಳನ್ನು ಕಳಿಸಿಕೊಡ್ತಾ ಇದೆ. ಚಾಚಿರುವ ಕಾಲು. ಎಸ್, ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನ. 4-4 ಸಮಬಲದಲ್ಲಿ 4-4 ಈಚ್. ಕಠಿಣ ಸವಾಲನ್ನು ಸುಲಭವಾಗಿಸುವ ದೃಷ್ಟಿಯಿಂದ ಹೆಜ್ಜೆಯನ್ನು ಮತ್ತೆ ಮುಂದುವರಿಸಿದೆ. ಮೊದಲಾರ್ಧದ ಮುಕ್ತಾಯ 5-4. 5ರಲ್ಲಿ ಅಗಳಿ, 4ರಲ್ಲಿ ಕೆಎಸ್ಎಸ್. 5-4 ಇನ್ ಫೇವರ್ ಆಫ್ ಟೀಮ್ ಶ್ರೀ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ. 4ರಲ್ಲಿ ಕೆಎಸ್ಎಸ್ ಕಂಡುಬರ್ತಾ ಇದೆ. ಯಶಸ್ಸಿನ ಓಟದ ಆರಂಭ. 1 ಅಂಕದ ಸೇರ್ಪಡೆ. ಸೆವೆನ್ 7-5ರಲ್ಲಿ ಕೆಎಸ್ಎಸ್ ಮುನ್ನಡೆ. ಅಗಳಿ ಮುನ್ನಡೆಯಲ್ಲಿದೆ. 7-5ರಲ್ಲಿ ಶ್ರೀ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ ಮುನ್ನಡೆ, 2 ಅಂಕದ ಮುನ್ನಡೆಯಲ್ಲಿ. ಕೊನೆಯ 5 ನಿಮಿಷದ ಆಟ ಬಾಕಿ. ಅಂತಿಮ 5 ನಿಮಿಷಗಳ ಬಾಕಿ ಉಳಿದಿದೆ. ಬಹಳಷ್ಟು ಡೀಪ್ ಆಗಿ ಹೋಗುವಂತ ಪ್ರಯತ್ನ ತಂಡದ ಪ್ರಮುಖವಾಗಿರುವಂತಹ ಅಸ್ತ್ರವೇವರು. ಅದರ ಮೂಲಕ ಎರಡು ಅಂಕ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ. ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ನೋಟ್ 9-5 9-5 ಮುನ್ನಡೆಯಲ್ಲಿ ಅಗಳಿ ಇದೆ. 9-5ರಲ್ಲಿ 4 ಅಂಕದ ಮುನ್ನಡೆ ಅಗಳಿ ತಂಡಕ್ಕೆ. ಸಂಪೂರ್ಣವಾಗಿರುವಂತಹ ತುಂಬಿರುವ ತಂಡದ ಒಳಭಾಗದಲ್ಲಿ
KSS ತಂಡಕ್ಕೆ ಮತ್ತೆ ತನ್ನ ತಂಡದ ಶಕ್ತಿಯನ್ನು ಉಪಯೋಗಿಸಿ ಬಲವನ್ನ ಕುಂಟಿಸುವ ಪ್ರಯತ್ನ. 10-5, 10ರಲ್ಲಿ ಅಗಳಿ, 5ರಲ್ಲಿ KSS. ಸೂಪರ್ ಟ್ಯಾಕಲ್ ಆನ್. ಎಲ್ಲಿ ಬರಬಹುದೆನ್ನುವ ಪ್ರಶ್ನೆಗಳು ಅಂಕದಲ್ಲಿ ಬಾಕಿ ಇದೆ. ಬ್ಯಾಕ್ ಟು ದಿ ಕೋರ್ಟ್. ಕೊನೆಯ 4 ನಿಮಿಷ. ಅಂಗಣದ ಒಳಭಾಗದಲ್ಲಿರುವ 3 ಜನ ಹುಡುಗರ ಮಧ್ಯದಲ್ಲಿ ನುಗ್ಗಿರತಕ್ಕಂತಹ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿಯ ಹುಡುಗ ಜೆಸಿ ನಂಬರ್ 09 ಮತ್ತು ಬಹಳ ಡೀಪ್ ಆಗಿ ನುಗ್ಗಿದ್ದಾರೆ. ಅಂಕದ ಸೇರ್ಪಡೆಯಾಗಿದೆ. ಈ 1 ಅಂಕದ ಸೇರ್ಪಡೆಯೊಂದಿಗೆ ಅಗಳಿ ತಂಡದಲ್ಲಿ ಒಟ್ಟು 11-5. ಎರಡು ತಂಡಗಳು ಬನ್ನಿ. ಆದರ್ಶ ಹೊಸಮಠ ಬಿ, ಟೀಮ್ SKK ಎಲ್ಲಿದ್ದೀರಿ? ಆದರ್ಶ ಹೊಸಮಠ ಬಿ ಒಳ ಬನ್ನಿ, ಇಲ್ಲಿ ಬನ್ನಿ. ಟೀಮ್ SKK. The final 3 minutes remaining. 3 ನಿಮಿಷ ಕಪಿಲೇಶ್ವರ ಬಾಕಿ. ಕಲಾ ಸಮಿತಿ ಎ ತಂಡ, 11-5. ಆದರ್ಶ ಹೊಸಮಠ ಬಿ ತಂಡ. ಆದರ್ಶ ಹೊಸಮಠ ಬಿ, ಟೀಮ್ SKK. ಎರಡು ತಂಡ ಕಾಣಿಸ್ತಾ ಇಲ್ಲ ನನಗೆ. ನೆಕ್ಸ್ಟ್ ಮ್ಯಾಚ್ಗೆ ಜಂಪ್ ಮಾಡ್ತೇವೆ ಅಷ್ಟೇ. ಬನ್ನಿ, ಕರೆಯನ್ನ ಕೊಟ್ಟಾಗಿದೆ. 3 ಅಂಕದ ಸೇರ್ಪಡೆ. ಮತ್ತೆ ಈ 3 ಅಂಕವನ್ನು ಸೇರ್ಪಡೆಗೊಳಿಸುವುದರ ಮೂಲಕ 15-5, 15-5ರಲ್ಲಿ 16-5, ಸುಮಾರು 11 ಅಂಕಗಳ ಬೃಹತ್ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಕೊನೆಯ 2 ನಿಮಿಷ, ಕೊನೆಯ 2 ನಿಮಿಷ ಬಾಕಿ. ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ ದೊಡ್ಡ ಮುನ್ನಡೆಯಲ್ಲಿ. ತುಂಬಿರುವ ತಂಡಕ್ಕೆ 2 ನಿಮಿಷದಿಂದ 1 ನಿಮಿಷದ ಕಡೆಗೆ ಸಮಯ ಸಾಗಿ ಬರ್ತಾ ಇದೆ. ಪುಂಚತ್ತಾರ್ ಒಂದು ಕಡೆಯಲ್ಲಿ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದೆ. ಈ ಕಡೆಯಲ್ಲಿ ಅಗಳಿ ತಂಡ ಕೂಡ ಅತ್ಯಂತ ಬಲಿಷ್ಠ ತಂಡವಾಗಿ ಕಂಡು ಬರ್ತಾ ಇದೆ. ಕೊನೆಯ ನಿಮಿಷ, ಕೊನೆಯ 1 ನಿಮಿಷದ ಆಟ ಬಾಕಿ. SKK ಬನ್ನಿ. ಆದರ್ಶ ಹೊಸಮಠ, ಎರಡು ತಂಡಗಳು ಕಾಣಿಸ್ತಾ ಇಲ್ಲ. ಬನ್ನಿ ಬನ್ನಿ ಬೇಗ. SKK ಬಂತು, ಒಳಗಡೆ ಬನ್ನಿ. ಆದರ್ಶ ಹೊಸಮಠ ಬಿ, ಆದರ್ಶ ಹೊಸಮಠ ಬಿಟಿ. ಸಿ ಕೊನೆಯ ಸೆಕೆಂಡ್ಸ್ಗಳ ಆಟ ಬಾಕಿ ಇರುವಾಗ ಮತ್ತೊಂದು ಬಾರಿ ಅಗಳಿಯ ಕಡೆಗೆ ಅಂಕ. 18-5, 18-5ರಲ್ಲಿ ಬೃಹತ್ ಮುನ್ನಡೆಯಲ್ಲಿ ಅಗಳಿ ತಂಡ. ಮೈಕ್ ಆಫ್ ಮಾಡ್ಕೊಳ್ಳಿ, ಕೇಳ್ತದೆ ಮಾತಾಡೋದು. ಮೈಕ್. ಎಸ್, ಆದರ್ಶ ಹೊಸಮಠ ಬಿ ತಂಡ ರೆಡಿಯಾಗಿದೆ. ಇಲ್ಲಿವರೆಗೆ ಇಳಿತದ ಮಾತಾಡೋದು ನೀವು. ಕೆಲವು ಸೆಕೆಂಡ್ಗಳ ಆಟ ಬಾಕಿ, ಕೆಲವು ಸೆಕೆಂಡ್ಸ್ಗಳಿದೆ. ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ ಮುಂದಿನ ಸುತ್ತಿಗೆ ಪಾದಾರ್ಪಣೆಯನ್ನ ಮಾಡಿರುವ ಎಲ್ಲ ಸೂಚನೆ ಗೊತ್ತಾಗಿದೆ. ತನ್ನ ಮೂಲಕ ಸಮಯದ ಮುಕ್ತಾಯದೊಂದಿಗೆ ಶ್ರೀ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ ಮುಂದಿನ ಸುತ್ತಿಗೆ ಪಾದಾರ್ಪಣೆ. ಧನ್ಯವಾದಗಳು KSS ತಂಡಕ್ಕೂ ಕೂಡ.
ಎಸ್, ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಕರೆಯನ್ನ ನೀಡುತ್ತಾ ಇದ್ದೇನೆ. ಇದೀಗ ತಂಡಗಳನ್ನ ಸ್ವಾಗತಿಸುವ ಸಮಯ. ಟೀಮ್ SKK ಚಾರ್ವಕ ತಂಡ ಅಂಗಣವನ್ನ ಪ್ರವೇಶಿಸ್ತಾ ಇದೆ. ಟೀಮ್ SKK ಚಾರ್ವಕ. ಎದುರಾಳಿಯಾಗಿದೆ ತಂಡ ಆದರ್ಶ ಹೊಸಮಠ BT. Lie down, lie down, lie down, lie down. Yes. Calling the captains now for the toss. ನನ್ನ ಚಿಮಿಕೆಗಾಗಿ ಕಪ್ತಾನರನ್ನ ಆಹ್ವಾನಿಸ್ತಾ ಇದ್ದೇವೆ. ದ್ವಿತೀಯ ಕ್ವಾರ್ಟರ್ ಫೈನಲ್ ಹಣಾಹಣಿಗಾಗಿ ಮುಂದಿನ ಪಂದ್ಯ RMK ಸೇರಾಜೆ ತಂಡದ ಎದುರಾಳಿಯಾಗಿ ಆದರ್ಶ ಹೊಸಮಠ A. RMK ಸೇರಾಜೆ ವರ್ಸಸ್ ಆದರ್ಶ ಹೊಸಮಠ A ಟೀಮ್. ಎಸ್, ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟ RMK ಸೇರಾಜೆ ಎದುರಾಳಿಯಾಗಿ ಆದರ್ಶ ಹೊಸಮಠ A ತಂಡ. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನವಶಕ್ತಿ ಕಾಣಿಯೂರು B ವರ್ಸಸ್ ಉತ್ಸಾಹಿ ಗೆಳೆಯರ ಬಳಗ ಪುಂಚತಾರು. ಆ ತಡೆ SKK ಚಾರ್ವಕದ ಕಡೆಯಿಂದ ಖಾತೆಯನ್ನ ತೆರೆದುಕೊಂಡಿದೆ. ಒಂದು ಹಿಡಿತದ ಮೂಲಕವಾಗಿ SKK ಚಾರ್ವಕ. ಟೀಮ್ SKK ಶ್ರೀ ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಕ ತಂಡದ ಆಟಗಾರರಿಂದ ಅದ್ಭುತ ಆಟದ ಪ್ರದರ್ಶನ. ಮತ್ತೊಂದು ಚಾರ್ಜ್ ಪಾಯಿಂಟ್. One more point for SKK, 2-0 on the board now. ಬೆಳಗಾಗ್ತಾ ಇದೆ. 5:30 is the time now. ಇನ್ನು ಹಲವು ಪಂದ್ಯಗಳು ನಡೆಯಬೇಕಾಗಿವೆ. ಒಂದಷ್ಟು ತಡ ನಮ್ಮಿಂದಾಗಿದೆ. ನಿರಂತರವಾಗಿ ನಿನ್ನೆ ಬೆಳಗ್ಗೆಯಿಂದ ಸ್ಪರ್ಧೆಗಳು ಜರುಗ್ತಾ. ವಿಕೆಟ್ ದ ಸೆಕೆಂಡ್ ಮ್ಯಾನ್ ದೇ. ಪಾಯಿಂಟ್ ಫಾರ್ ದ ಟೀಮ್ ಆದರ್ಶ ಹೊಸಮಠ. 1-2 1-2. ಒಂದು ಎರಡು. ಮುಂದಿನ ಪಂದ್ಯಕ್ಕಾಗಿ RMK ಸೇರಾಜೆ ಎದುರಾಳಿ ಆದರ್ಶ ಹೊಸಮಠ A. ತಡೆ. ಗುಡ್ ಆಂಕಲ್ ಹೋಲ್ಡ್. ಅಷ್ಟೇ ಉತ್ತಮವಾದಂತ ಸಪೋರ್ಟ್.
6-1 ಮುನ್ನಡೆಯಲ್ಲಿ SKK ಚಾರ್ವಕ. 6-1. 6-1. Six one. ಸೂಪರ್ ಟೆಕಲ್ ಆನ್ ಆಗಿದೆ. 3 ಡಿಫೆಂಡರ್ಸ್ ಇರತಕ್ಕಂಥ ಅಂಕಣದಲ್ಲಿ ಚದುರಿಸುವ ಪ್ರಯತ್ನ, ಯಾವುದೇ ಅಂಕಗಳು ಇಲ್ಲ. ಟೈಮ್ ಔಟ್ ಫಾರ್ ಆದರ್ಶ ಹೊಸಮಠ. ಏಳು ಒಂದು. 7-1. ಬೋನಸ್ 2-7. 2-7. 2-7. One more point. 8-2. 8-2. 8-2 ಮುನ್ನಡೆಯಲ್ಲಿ SKK ಚಾರ್ವಕ. ಲಾಸ್ಟ್ ರೈಡ್ ಫ್ರಮ್ ಆದರ್ಶ ಹೊಸಮಠ ಬಿ. ಬ್ಲಾಕ್ಡ್. ಗಾಟ್ ಹಿಮ್. 1+2 total 3 points. Bonus given for ಆದರ್ಶ ಹೊಸಮಠ. 3-11. 11-3. Eleven 3. ಸೂಪರ್ ರೈಡ್. ಆರಂಭದಲ್ಲೇ ದೊಡ್ಡ ಹೊಡೆತ. 3 points. ಹದಿನಾಲ್ಕು 3. 14-3. One man is out there. Of time could change. ಹದಿನಾಲ್ಕು ಪ್ರಥಮಾರ್ಧದ ಮುಕ್ತಾಯಕ್ಕೆ ತಂಡಗಳ ಬಲಾಬಲ. ಈ ಮೂಲಕವಾಗಿ ಕ್ವಾರ್ಟರ್ ಫೈನಲ್ ಪಂದ್ಯ 2. ಮೂರನೇ ಪಂದ್ಯಕ್ಕಾಗಿ ಇದೀಗ RMK ಸೇರಾಜೆ ತಂಡದೆದುರು ಆದರ್ಶ ಹೊಸಮಠ ಎ. ಆದರ್ಶ ಹೊಸಮಠ ಎ, RMK ಸೇರಾಜೆ. ಆದರ್ಶ
ಹೊಸಮಠ ಎ ಆರಂಭಿಕೆ ಸಿರಾಜೆ. ಕೊನೆಯ ಕ್ವಾರ್ಟರ್ ಫೈನಲ್ಗಾಗಿ ನವಶಕ್ತಿ ಕಾಣಿಯೂರು ಬಿ ಉತ್ಸಾಹಿ ಗೆಳೆಯರ ಬಳಗ ಬಡ ಪುಂಚುತ್ತಾರು. ತಂಡಗಳು ರೆಡಿಯಾಗಿರಿ. Slow and calm game. Blocked the defender. Point for the team SKK. 16 7 5 16-5 16-5. ಮತ್ತೊಂದು ಸುಲಭದ ಅಂಕ 17-5 17-5. ಸೇರಾಜೆ ತಂಡ ಬನ್ನಿ, ಆದರ್ಶ ಹೊಸಮಠ ಬನ್ನಿ. ದ್ವಿತೀಯಾರ್ಧದ ಕೊನೆಕ್ಷಣದಲ್ಲಿ ನಾವಿದ್ದೇವೆ. ಆರಂಭಕ್ಕೆ ಸೇರಾಜೆ, ಇದರಲ್ಲಿ ಆದರ್ಶ ಹೊಸಮಠ ಎ. ಟೈಮ್ ಔಟ್ ಫಾರ್ SKK. ಕೊನೆಯ 4 ನಿಮಿಷ ಮಾತ್ರ ಬಾಕಿ. ಆರ್ಎಂಕೆ ಸೇರಾಜೆ, ಆದರ್ಶ ಹೊಸಮಠ ಬನ್ನಿ. ಆರ್ಎಂಕೆ ಸೇರಾಜೆ, ಆದರ್ಶ ಹೊಸಮಠ. ಎರಡು ತಂಡಗಳ ಮಧ್ಯೆ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯ ನಡೆಯಲಿಕ್ಕಿದೆ. ಕೊನೆಯ ಕ್ವಾರ್ಟರ್ ಫೈನಲ್ ನವಶಕ್ತಿ ಕಾಣಿಯೂರು ಎದುರಾಳಿಯಾಗಿ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ಜಂಪ್ ಎಸ್ಕೇಪ್ ಪಾಯಿಂಟ್ ಫಾರ್ ದ ಟೀಮ್ ಶ್ರೀ ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಕ. ಲಾಸ್ಟ್ 3 minutes for full time. Good jump there, ISK. A2 ಕಿವಿ 3 points. ಇಪ್ಪತ್ತು 9 23 ಸಾರಿ 10-23 10-23 10-23 10-23. Last 2 minutes play. 23-10. 13 points lead.
for the team SKK. RMK Seraje Super Bride. A block by the defenders of SKK right now. ತಿಲಿಕ್ಯದ ಜವನೆ ಲಾಸ್ಟ್ ಮಿನಿಟ್ಸ್ ಪ್ಲೇ, ಕೊನೆಯ ನಿಮಿಷದ ಆಟ ಬಾಕಿ. ಒಂದಂಕ ಬಿಟ್ಟು ಕೊಟ್ಟಿದ್ದಾರೆ. ಕೊನೆಯ ನಿಮಿಷದ ಆಟ ಮಾತ್ರ ಬಗ್ಗೆ ಇದೆ. RMK ಸೇರಾಜೆ ಒಳಗೆ ಬನ್ನಿ. ಎದುರಾಳಿ ಆದರ್ಶ ಹೊಸಮಠ ಒಳಗೆ ಬನ್ನಿ. ಆದರ್ಶ ಹೊಸಮಠ, ಸೇರಾಜೆ ಟೀಮ್ ಇಸ್ ರೆಡಿ ನೌ. ಬಹಳ ಸುದೀರ್ಘ ವಿರಾಮದ ನಂತರದಲ್ಲಿ ತಂಡ ರೆಡಿ ಆಗ್ತಾ ಇದೆ. ಬೆಳಗಿನ ಹೊತ್ತಿನಲ್ಲಿ ಮೂರನೇ ಪಂದ್ಯವನ್ನು ಆಡಿ ತೆರಳಿರ್ತಕ್ಕಂಥ ತಂಡ RMK ಸೇರಾಜೆ. ಮ್ಯಾಚ್ ಇಸ್ ಓವರ್. SKK ತಂಡ ವಿಜಯಿಯಾಗಿ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡ್ಕೊಂಡಿದೆ. ಅಭಿನಂದನೆಗಳು. ಆದರ್ಶ ಹೊಸಮಠ ತಂಡದವರು ಬನ್ನಿ, ಶೂ ಬದಲಾವಣೆ ಮಾಡಿಕೊಳ್ಳಿ. ಆದರ್ಶ ಬನ್ನಿ ಬೇಗ. ಶೂ ಚೇಂಜ್ ಮಾಡಿಕೊಂಡ್ರ? RMK ಸೇರಾಜೆ Light on. Calling the captains now for the toss. Yes,
RMK Seraje and Adarsha Hosmata are both in the middle. Now, third quarter final match. After that, Navashakti Kaniyur versus Utsahi Gideyara Belaga Abada. Last quarter final match. ಎಸ್, ಕೊನೆಯ ಕ್ವಾರ್ಟರ್ ಫೈನಲ್ಗೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಹಾಗೂ ನವಶಕ್ತಿ ಕಾಣಿಯೂರು ತಂಡಗಳಿಗೆ ಕರೆಯನ್ನ ನೀಡುತ್ತಾ ಇದೀಗ ಪಂದ್ಯವನ್ನು ಆರಂಭಿಸುವ ಸಮಯ. ಟಾಸನ್ ಬೈ ಆದರ್ಶ ಹೊಸಮಠ. ಸ್ಟಾರ್ಟ್. ಎಸ್, ರೆಡಿ. ವಿಕ್ರಮ್ ಸಂತು ನಮ್ಮೊಂದಿಗೆ ಲೈನ್ ಜಡ್ಜಸ್ ಆಗಿ ನಿರಂತರವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಒನ್ charge point for the team RMK Seraje. ಆದರ್ಶ ಹೊಸಮಠ ಬಲ್ಯ ವಿಧಾನಸಭಾ ಕ್ಷೇತ್ರದ ಸೀಮಿತ ಗ್ರಾಮ ಸೀಮಿತ ಪಂದ್ಯಗಳಲ್ಲಿ ಓಪನ್ ಪಂದ್ಯಗಳಲ್ಲಿ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರತಕ್ಕಂಥ ಸಂಘಟನೆ. Official timeout. ಔಟ್. ಔಟ್ ಇಲ್ವಾ? ಲಾಬಿ. ಪಂದ್ಯ ಮುಂದುವರಿತಾ ಇದೆ. ಸಮವಾಟ್ ಇಂಜುರಿ ನಂತರದಲ್ಲಿ 1-1.
ಇಂಜುರಿಯ ಮೇಲೆ ಇಂಜುರಿಗಳು. ಎರಡು ಒಂದು ಮುನ್ನಡೆಯಲ್ಲಿ ಸೇರಾಜೆ. 2-1. ಹಿಡಿಯಿಂದ ಹಿಡಿಯೋ ಪ್ರಯತ್ನ ವಿಫಲ. 2-2. 2 ಈಚ್. ಎರಡು ಅಂಕಗಳನ್ನು ಹಂಚಿಕೊಂಡು ಈ ತಂಡಗಳು ಕೂಡ ವಾಡ್ ಆಂಗಲ್ ಓಲ್ಡ್ ವೆಲ್ ಸಪೋರ್ಟ್. 3-2. 3-2. 3-2 ಅಂಕಗಳ ಅಂತರ. Three two. Number 4, rider of Hosmata in the court of Seraje. Wide defenders bonus ಇಲ್ಲ. ಅಂಕಗಳಿಲ್ಲದೆ ಹಿಂತಿರುಗಿದ್ದಾರೆ. ತಡೆ. 0.4 ಆದರ್ಶ ಹೊಸಮಠ. Third right. 4-2 ಮುನ್ನಡೆಯಲ್ಲಿ ಆದರ್ಶ ಹೊಸಮಠ. ಥರ್ಡ್ ರೈಡ್. 5-2 ಮುನ್ನಡೆಯಲ್ಲಿದೆ ತಂಡ. 5-2 ಮುನ್ನಡೆಯಲ್ಲಿ ಆದರ್ಶ ಹೊಸಮಠ. Five, 2. ಸಮತೋಲಿತ ಸಂಘಟಿತ ತಂಡ ಆದರ್ಶ ಹೊಸಮಠ. A single point. Number 1 from Seraje. A block. Last man. 1 plus 2 total 3. 10-2. 10-2 favor of ಆದರ್ಶ ಹೊಸಮಠ. ಎದುರಾಳಿ ಅಂಕಣವನ್ನು ಖಾಲಿ ಮಾಡುವುದರಲ್ಲಿ ಸಫಲತೆಯನ್ನು ಕಂಡಿದೆ ಆದರ್ಶ ಹೊಸಮಠ ತಂಡ. ಮುಂದಿನ ಕೊನೆಯ ಕ್ವಾರ್ಟರ್ ಫೈನಲ್ಗೆ ಈಗಾಗಲೇ ಕರೆಯನ್ನ ನೀಡಿದ್ದೇವೆ. ನವಶಕ್ತಿ ಕಾಣಿಯೂರು ಎದುರಾಳಿಯಾಗಿ ಉತ್ಸಾಹಿ ಗೆಳೆಯರ ಬಳಗ ಬಡ.
ಬೋನಸ್ ಇಲ್ಲ, ಅಂಕಗಳಿಲ್ಲ, ಬರಿಗೆ ಎಲ್ಲಿ ಹಿಂತಿರುಗದ. ಭಾರಿ ವೇಗದಿಂದ ಚುರುಕಿನಿಂದ ಎದುರಾಳಿ ಅಂಕಣದೆಡೆಗೆ ಮುನ್ನುಗ್ಗುವ ಪ್ರಯತ್ನದಲ್ಲಿ, ಅಂಕವನ್ನ ಕಸಿಯುವ ಪ್ರಯತ್ನದಲ್ಲಿ ದಾಳಿಗಾರ. ನಿರ್ದಿಷ್ಟವಾದಂತಹ ಪರಿಪೂರ್ಣವಾದಂತಹ ದೇಹ ಚಲನೆ, ಫಿಟ್ನೆಸ್ ಇದ್ದಲ್ಲಿ ಮಾತ್ರ ಕಬಡ್ಡಿ ಆಡಲಿಕ್ಕೆ ಸಾಧ್ಯ. ಇಲ್ಲದಿದ್ದಲ್ಲಿ ಸಾಕಷ್ಟು ಇಂಜುರಿಗಳು, ಜೊತೆಗೆ ಟೈಮಿಗೆ ರೀಚ್ ಆಗೋ ಸಾಮರ್ಥ್ಯ ಕೂಡ ಬರೋದಿಲ್ಲ. ನಿಯಮಿತವಾದಂಥ ಡಯಟ್, ಯಾವುದೇ ಡೋಪಿಂಗ್ ಮಾಡದೆ, ತೂಕ ಇಳಿಸಿಕೊಳ್ಳಲಿಕ್ಕೆ ಹೆಚ್ಚಿಸಿಕೊಳ್ಳಲಿಕ್ಕೆ ಯಾವುದೇ ಮಾತ್ರೆಗಳ ಸೇವನೆ ಮಾಡದೆ ಆರೋಗ್ಯವನ್ನು ಕಾಪಾಡಿಕೊಂಡು ಆಟಗಾರರು ಆಡಬೇಕನ್ನುವಂಥದ್ದೇ ನಮ್ಮ ಕಳಕಳಿ. ಆಟವೇ ಮುಖ್ಯ ಅಲ್ಲ, ಆಟವೇ ಜೀವನ ಖಂಡಿತವಂತೂ ಅಲ್ಲ. ಆದರೆ ಜೀವನದಲ್ಲಿ ಕ್ರೀಡೆ ಅನ್ನೋದೊಂದು ಅಮೂಲ್ಯ ಭಾಗ ಅಷ್ಟೇ. ಪ್ರಥಮಾರ್ಧದ ಮುಕ್ತಾಯ ಆಗಿದೆ. ಹಾಫ್ ಟೈಮ್ ಈಸ್ ಓವರ್. ಪಾಯಿಂಟ್ 10-2 10 ರಡ್. ಚಂದ್ರನ್ನೇ 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 ಸಂಘಟಕರು ಸ್ವಲ್ಪ ಚಾ ತಗೊಂಡು ಬನ್ನಿ. ಇಲ್ಲ ಅಕ್ಕದನೇ ಇಪ್ಪ ಬಣ್ಣ. ಚಂದ್ರನ್ನೇ ಸಂಘಟಕರು ತೀರ್ಪುಗಾರರಿಗೆ ಚಾ ತಗೊಂಡು ಬನ್ನಿ, ಹಾಲು ಚಾ. ದ್ವಿತೀಯಾರ್ಧ ಆರಂಭ ಆಗಿದೆ. ಚಂದ್ರನ್ನೇ ಲಕ್ಕೀರ ನಂಬರ್ 60 ಫ್ರಮ್ ಸೇರಾಜೆ. ಆಟಕ್ಕೆ ಚುರುಕುತನ ಬರಬೇಕಾಗಿದೆ. ಎಸ್, ಮೂವ್ ಆಗಿದ್ದಾರೆ. ಈ ಮೂಲಕವಾಗಿ ಸೂಪರ್ ರೈಡ್ 2 ಅಂಕಗಳು. ಪ್ರಮುಖ 2 ಆಟಗಾರರು ಅಂಕಣದಿಂದ ಹೊರಗೋಗ್ತಾ ಇದ್ದಾರೆ. ಸುವರ್ಣಾವಕಾಶ ಎದುರಾಳಿ ತಂಡವನ್ನ ಸದೆ ಬಡಿಯಲಿಕ್ಕೆ. ತಂಡ ಸೇರಾಜೆ. ಆಹಾ, ರೈಡರ್ ಸೇಫ್, ಸಿಂಗಲ್ ಪಾಯಿಂಟ್. ಜೆಸಿ ನಂಬರ್ 16 16 ಮತ್ತೆ ಲೂಸ್ ಟೈಮ್. ಟೈಮ್ ಔಟ್ ಫೋರ್ ಸೇರಾಜೆ. ಸಮಯಾವಕಾಶ ದ್ವಿತೀಯಾರ್ಧದಲ್ಲಿ ಪಾಯಿಂಟ್ 11-5 11-5 ಇನ್ ಫೇವರ್ ಆಫ್ ಆದರ್ಶ ಹೊಸಮಠ. 11-5. Last 5 minutes go from now. 11-5 on the board. ಉತ್ಸಾಹಿ ಗೆಳೆಯರ ಬಳಗ ಬಡ ನವಶಕ್ತಿ ಕಾಣಿಯೂರು ತಡ ಮಾಡದೆ ಆಗಮನ ದ್ವಾರದ ಬಳಿಗೆ ಬನ್ನಿ. 2 ತಂಡಗಳು
ಮತ್ತೊಂದು ಅಂಕದ ಸೇರ್ಪಡೆ ಆದರ್ಶ ಹೊಸಮಠ ತಂಡಕ್ಕೆ 65 ಕೆಜಿ ವಿಭಾಗದ ಪಂದ್ಯಾಟದಲ್ಲಿ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ನವಶಕ್ತಿ ಕಾಣಿಯೂರ್ ಅಣ್ಣ ಲಾಸ್ಟ್ 4 minutes for full time. Single. Fourteen 6. 14-6 8 ಅಂಕಗಳ ಮುನ್ನಡೆಯೊಂದಿಗೆ ಆದರ್ಶ ಹೊಸಮಠ ತಂಡ ಸೆಮೀಸ್ ಕಡೆಗೆ ಮುಖವನ್ನ ಮಾಡಿದೆ. ಮೂರನೇ ತಂಡವಾಗಿ ಸೆಮಿಫೈನಲ್ಗೆ ಲಗ್ಗೆಯನ್ನ ಇಡತಕ್ಕಂತಹ ಸರ್ವ ಸಾಧ್ಯತೆ ಸದಾಶಿವ ಯುವಕ ಮಂಡಲ ಅಗಳಿ ತಂಡ ಈಗಾಗಲೇ ಸೆಮಿಫೈನಲ್ಗೆ ಅರ್ಹತೆಯನ್ನ ಪಡ್ಕೊಂಡಿದೆ. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್ ಫ್ರಮ್ ನಾವ್. SKK ಚಾರ್ವಕ ತಂಡ ಸೆಮಿಸ್ಗೆ ಅರ್ಹತೆಯನ್ನ ಪಡ್ಕೊಂಡಿದೆ. ಸದಾಶಿವ ಯುವಕ ಮಂಡಲ ಅಗಳಿ ತಂಡ ಸೆಮಿಸ್ಗೆ ಅರ್ಹತೆಯನ್ನ ಪಡ್ಕೊಂಡಿದೆ. ಮೂರನೇ ತಂಡವಾಗಿ ಆದರ್ಶ ಹೊಸಮಠ ಎ ತಂಡ ಸೆಮಿಫೈನಲ್ ಕಡೆಗೆ ಮುಖ ಮಾಡ್ತಾ ಇದೆ. ಕೊನೆಯ ಕ್ವಾರ್ಟರ್ ಫೈನಲ್ ಈಗ ಆರಂಭಗೊಳ್ಳಲಿದೆ. ಪಾಯಿಂಟ್ 14-6 as it is. 14-6. ಲಾಸ್ಟ್ 2 minutes ಪ್ಲೇ. ದಯವಿಟ್ಟು 14 ಸಂಘಟಕರು ಸ್ವಲ್ಪ ಚಾದ ವ್ಯವಸ್ಥೆ ಮಾಡಿ. ಎನ್ನ ತರಕ 14 14 8-14 ಚಂದ್ರಣ್ಣ ಎಸ್ಕೇಪ್ ಮತ್ತೆ ಈಗ ಪಂದ್ಯ ಸ್ವಲ್ಪ ರೋಚಕತೆಗೆ ಎತ್ತ. Third right. ಸಿಂಗಲ್ ಪಾಯಿಂಟ್ 9-14. Third right. ಥರ್ಡ್ ರೈಡ್ 9-14. 5 ಅಂಕದ ಅಂತರ 9-14. ಡೂ ಆರ್ ಡೈ ರೈಡ್. ಪಾಯಿಂಟ್ ಬೇಕಾಗಿದೆ. ಬೋನಸ್ ಆಗಬಹುದು, ಚಾರ್ಜ್ ಪಾಯಿಂಟ್ ಆಗಬಹುದು. ಮತ್ತೆ ಬೋನಸ್ಗೆ ಜಿಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಟ್ಯಾಕಲ್ ಆಗಿದ್ದಾರೆ. ಈ ಮೂಲಕವಾಗಿ ಬೋನಸ್ ಒಂದು ಕೊಡಲ್ಪಟ್ಟಿದೆ. 1 ಟ್ಯಾಕಲ್ ಪಾಯಿಂಟ್ ಎದುರಾಳಿ ತಂಡಕ್ಕೆ. 10-15. 10-15. ಲಾಸ್ಟ್ ಮಿನಿಟ್ಸ್ ಪ್ಲೇ. ಆಪಾಡಿ ಸೂಪರ್ ಟ್ಯಾಕಲ್. 17-10. 17-10. ಮತ್ತೊಂದು ಅಂಕ 18-10. ಎಸ್ ಬನ್ನಿ ನವಶಕ್ತಿ ಕಾಣಿಯೂರು ಟೀಮಲ್ಲಿದ್ದೀರಿ. ಸದಾಶ್ ಉತ್ಸಾಹಿ ಗೆಳೆಯರ ಒಳಗಬ್ಬಡ. ಎರಡೂ ಟೀಮ್ ಕಾಣಿಸ್ತಾ ಇಲ್ಲ ಟೈಮಿಗೆ. ಉತ್ಸಾಹಿ ಹಬ್ಬಡ ಟೀಮ್ ಇಲ್ವಾ? ನವಶಕ್ತಿ ಕಾಣಿಯೂರು ಪಂದ್ಯ ಮುಕ್ತಾಯಗೊಂಡಿದೆ. ತಂಡಗಳು ಬನ್ನಿ. ಚೆಂಡೆ
ತಂಡಗಳು ಕಾಣಿಸ್ತಾ ಇಲ್ಲ. Salimos por la carretera, la gente a mí me pregunta y yo le digo que yo estoy en Marianela, 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 Marianela. ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ತಂಡಗಳನ್ನು ಆಹ್ವಾನಿಸ್ತಾ ಇದ್ದೇನೆ. ಇದೀಗ ಅಂಕಣವನ್ನ ಪ್ರವೇಶಿಸಲಿಕ್ಕೆ ಇವೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತ್ತಾರು, ಎದುರಾಳಿಯಾಗಿ ನವಶಕ್ತಿ ಕಾಣಿಯೂರು. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತ್ತಾರು ಇದೀಗ ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಖೇಲ್ ಕಬಡ್ಡಿ 65 ಕೆಜಿ ವಿಭಾಗದ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ. ನವಶಕ್ತಿ ಕಾಣಿಯೂರು ಹಾಗೂ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡಗಳ ಮಧ್ಯೆ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಇದೀಗ ಆರಂಭ. ಲೈಟ್ ಆನ್. ನಾನೇ ಚಿಮುಕಿಗಾಗಿ ತೀರ್ಪುಗಾರರಲ್ಲಿ ಮತ್ತೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ 2 ಸೆಮಿ 1 ಫೈನಲ್ ಪಂದ್ಯ ಈ ಪಂದ್ಯದ ನಂತರದಲ್ಲಿ ಬಾಕಿ. ಹಲ್ ಸಂಘಟಕರಲ್ಲಿ ಒಂದು ಪ್ರೀತಿಯ ವಿನಂತಿ, ದಯವಿಟ್ಟು ಅರ್ಧ ಗ್ಲಾಸ್ ಚಾ ತಗೊಂಡು ಬನ್ನಿ. ನೋಡಿ, ರಮೇಶ್ ಕಲ್ಪಡ ಎಲ್ಲಿದ್ರು ಒಮ್ಮೆ ಬನ್ನಿ, ದಯವಿಟ್ಟು ಬನ್ನಿ. ನಿದ್ದೆಯಲ್ಲಿದ್ದೀರಾ ಅಂತ ಅನಿಸ್ತಾ ಇದೆ. ನಮ್ಮ ಚಾದ ಮಾಸ್ಟರ್ ಒಂಜಿ ಪೇರ್ ಚಾ ಬತ್ತ ಬಲ್ಲೆ, ರಮೇಶ್ ಕಲ್ಪಡ ಫಸ್ಟ್ ಗೀರಿ ಒಂಜಿ ಚಾ ಬರ್ಲೆ. ನವಶಕ್ತಿ ಕಾಣಿಯೂರು ವರ್ಸಸ್ ಟೀಮ್ ಪುಂಚತಾರು. ಈ ಟೂರ್ನಮೆಂಟಿನ ಅತಿ ಬಲಿಷ್ಠ ತಂಡಗಳಲ್ಲಿ ಇವೆರಡು ಕೂಡ ಇದೆ. ಕ್ವಾರ್ಟರ್ ಫೈನಲ್ ಹಂತದ ಅಂತಿಮವಾಗಿರುವ ಹಣಾಹಣಿ ಕಣ್ಣ ಮುಂದೆ ನಡೀತಾ ಇದೆ. ಪ್ರೇಕ್ಷಕರ ಸಂಖ್ಯೆ ನಿನ್ನೆಯ ದಿನ ಬೆಳಗ್ಗೆಯಿಂದ ಪ್ರಾರಂಭಗೊಂಡಿರುವಂತಹ ಆಟಗಳಿಗೆ ಈ ದಿನ ಮುಂಜಾವಿನ 6 ಗಂಟೆ ಕಳೆದ್ರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಮತ್ತೆ ನಮ್ಮಿಂದ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮೂಲಕ
ಏನಾದರೂ ಒಂದು ಸಮಾಜಮುಖಿ ಕಾರ್ಯಗಳನ್ನು ನಡೆಸುವುದಕ್ಕೆ ನಿಮ್ಮಲ್ಲಿರುವಂತಹ ಈ ಸಹಕಾರಗಳೇ ಕಾರಣ. ಅದಕ್ಕಾಗಿ ಎಲ್ಲರ ಪರವಾಗಿ ಎಲ್ಲ ಬಂಧುಗಳಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನವಶಕ್ತಿ ಕಾಣಿಯೂರು ಕಡಿಯಿಂದ ತಾಳಿಯ ಪ್ರಾರಂಭವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇದೆ. ಪುಚ್ಚತಾರು ಒಳಭಾಗದಲ್ಲಿ 7 ಜನ ತುಂಬಿದೆ. ಒಂದಷ್ಟರ ಮಟ್ಟಿಗೆ ಇಲ್ಲಿ ಬೋನಸ್ ಕೂಡ ಅವಕಾಶವನ್ನು ಕಲ್ಪಿಸಿಕೊಂಡಿದೆ. ಹೊರ ಹೋಗುವ ಆಟಗಾರನನ್ನ ತನ್ನ ಅಂಗಣದ ಒಳಭಾಗದಲ್ಲಿ ಉಳಿಸಿಕೊಂಡಿರುವ ಬಲಿಷ್ಠ ತಂಡಗಳಲ್ಲಿ ಒಂದಾಗಿರುವ ಟೀಮ್ ಪುಂಚತ್ತಾರು. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ಈ ಬಾರಿ ಕೋಚಿಂಗ್ ವಿಭಾಗದಲ್ಲಿ ಗಮನಿಸಿಕೊಳ್ತಾ ಇದ್ದಾವೆ. ಯೂನಿವರ್ಸಿಟಿ ವಿಭಾಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಿರತಕ್ಕಂತಹ ಹೆಮ್ಮೆಯ ಈ ಊರಿನ ಕುವರ ಯಶು ಕಲ್ಪಡ, ಹಾಗೆಯೇ ಜೀವರಕ್ಷಕ ಆಂಬ್ಯುಲೆನ್ಸ್ ಸೇವೆಯನ್ನ ಕಬಡ್ಡಿಯ ಮೂಲಕವಾಗಿ ಪ್ರಾರಂಭವನ್ನ ಮಾಡಿ 1000ಕ್ಕೂ ಅಧಿಕ ಜೀವಗಳನ್ನು ಉಳಿಸಿರ್ತಕ್ಕಂಥ ಪಂಚಶ್ರೀ ಪಂಚ ಇದರ ಅಧ್ಯಕ್ಷ ಸ್ಥಾನದ ಮೂಲಕ ಯಶಸ್ಸಿನ ಹೆಜ್ಜೆಯನ್ನು ಇಡ್ತಿರತಕ್ಕಂತಹ ಪವನ್ ಪಲ್ಲತಡಕ, ನಿಮ್ಮನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಸ್ವಾಗತದೊಂದಿಗೆ ನಿಮ್ಮ ತಂಡದ ಪರವಾಗಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಕಬಡ್ಡಿ ಆಟದಿಂದ ಕೇವಲ ಪ್ರಶಸ್ತಿಗಳನ್ನ ಮಾತ್ರ ಗೆಲ್ಲತಕ್ಕಂತಹದಲ್ಲ, ಯುವಕರನ್ನ ಮಾತ್ರ ಇಲ್ಲಿ ಪ್ರತಿಭೆಗಳನ್ನ ಮಾತ್ರ ಗುರುತಿಸ್ತಕ್ಕಂತಹದಲ್ಲ, ಸಮಾಜಮುಖಿ ಕಾರ್ಯಕ್ಕೂ ಕೂಡ ಕಬಡ್ಡಿ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತೇಜನವನ್ನ ಕೊಡಬಹುದು ಅನ್ನೋದನ್ನ ನಿರೂಪಿಸಿಕೊಟ್ಟಿರುವಂತಹ ಪಂಚಶ್ರೀ ಪಂಚ. ಇದು ಬೇಕಾಗಿತ್ತು. ಬೆಳಗಿನ ಜಾವದಲ್ಲಿ ನಿದ್ದೆಯನ್ನ ಕೆಟ್ಟು ನಿಂತಿರ್ತಕ್ಕಂತಹ ಅಭಿಮಾನಿಗಳಿಗೆ ಬೇಕಾಗಿರುವ ನೈಜತೆಯ ಕಬಡ್ಡಿಯ ಕಿಚ್ಚನ್ನ ಚಳಿಯಲ್ಲೂ ಹಚ್ಚಿ ಮೈಯೆಲ್ಲ ರೋಮಾಂಚನಗೊಳಿಸುವ ಬಿಸಿಯಾಗಿರುವ ಕಬಡ್ಡಿಯ ಕಲರವ ಇದು. 6-0 6-0 ಇನ್ ಫೇವರ್ ಆಫ್ ಟೀಮ್ ಉತ್ಸಾಹಿ ಗೆಳೆಯರ ಬಳಗ ಬಡ. ದ ಸ್ಪೆಷಲಿ ಸ್ಪಾನ್ಸರ್ಡ್ ಬೈ ಅಕ್ಷಯ ಮೊಬೈಲ್ಸ್. ಅಲ್ಲಿ ಲಾಕ್ ಆಗಿದೆ. 3 ಅಂಕದ ಸೇರ್ಪಡೆ. 9-0 9-0 ಇನ್ ಫೇವರ್ ಆಫ್ ಟೀಮ್ ಉತ್ಸಾಹಿ ಗೆಳೆಯರ ಬೆಳಗ ಅಬ್ಬಡವಿದೆ. 9-1. ತೀರ್ಪುಗಾರಿಕಾ ವ್ಯವಸ್ಥೆಯಲ್ಲಿರುವ ವನಿತಾ ಆಂಧ್ರ ಪ್ರದೇಶ್ ಇವರು ಸಾರಿ ವನಿತಾ ಕಾಸರಗೋಡು ಅವರ ಮೂಲಕ ಒಂದೊಳ್ಳೆಯ ಸ್ಕೋರ್ ಬೋರ್ಡ್ ಅಲ್ಲಿ ನಡೀತಾ ಇದೆ. ವನಿತಾ ಕೊಲ್ಲೆಗಾಲ ಕೊಲ್ಲೆಗಾಲದ ಬೇರುಂಡೆ ಎಂದು ಈ ಕಡೆ ಬೂರ್ನರ್ ಲಕ್ಕೇರೆ ಮಿತ್ರದ ಬೂರ್ದಿತ್ತಾರದ ಎದುರಾಳಿಯ ಎದೆಯಲ್ಲಿ ಗಡ 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 ನಡಗಿಸುವಂತಹ ಭಯದ ವಾತಾವರಣವನ್ನು ನಿರ್ಮಿಸಬಲ್ಲಂತಹ ಇನ್ನಷ್ಟು ಯುವಕರ ಆಟವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಉಳಿದಿರುವ ಸೆಮಿಫೈನಲ್ 2 ಫೈನಲ್ 1ಕ್ಕಾಗಿ ಕಾದು ಕುಳಿತಿರುವ ಆಟಗಾರರ ಸಮಾಗಮ. ಯಾವ ರೀತಿ ಪ್ರಾರಂಭ ಅಲ್ಲೇ ಅಂತ್ಯ. ಹಿತೇಶ ನಿತಿನ್ ಉಗಾಂಡ ನಾಗರಾಜ್ ನಾಗರಹೊಳೆ ಪ್ರವೀಣ್ ಉಚ್ಚಂಗಿ ಎಲ್ಲರ ಸಮಾಗಮ.
ತುಂಬಿರುವ 7 ಜನ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಹಿತೇಶ್ ಇದ್ದಾರೆ. ರೈಟ್ ಕಾರ್ನರ್ ವಿಭಾಗದ ಬಲಿಷ್ಠವಾಗಿರುವಂತಹ ಚಿಕ್ಸ್ ನಂಬರ್ 8. ಈ ಒಂದು ಟೂರ್ನಮೆಂಟ್ ನಲ್ಲಿ ಒಂದೊಳ್ಳೆಯ ಬಲಿಷ್ಠತೆಯ ತಂಡವನ್ನ ಕೂಡ ಈ ಒಂದು ಅಬ್ಬಡ ತಂಡದ ಮುಖಾಂತರವಾಗಿ ಕಣ್ತುಂಬಿಕೊಳ್ತಾ ಇದ್ದಾವೆ. ಒಂದು ಸಾಕಷ್ಟು ಪ್ರಶಸ್ತಿಗಳನ್ನು ಗೆಲ್ಲುವುದಕ್ಕೆ ಹಿಂಭಾಗದಲ್ಲಿ ತಮ್ಮದೇ ಆಗಿರುವಂತಹ ಅವಿರತವಾಗಿರುವಂತಹ ಶ್ರಮವನ್ನ ನಿರಂತರವಾದ ಕೆಲವು ವರುಷಗಳಿಂದ ವಹಿಸಿಕೊಂಡಿರುವಂತಹ ಕೋಚ್ಗಳು ಕೂಡ ಈ ತಂಡಕ್ಕೆ ಬಹುದೊಡ್ಡ ಶಕ್ತಿಯಾಗಿ ತಮ್ಮನ್ನು ತಾವು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಬೆಳವಣಿಗೆ ಅಂದ್ರೆ ಹೇಗಿರಬೇಕು ಅಂತ ಹೇಳಿದ್ರೆ, ನಮ್ಮೂರು ನಮ್ಮ ಕನಸು ಸಂಘಟನೆಯ ತರ ಇರಬೇಕು. ಪ್ರಾರಂಭಿಕ ವರುಷದಲ್ಲಿ ವಾಲಿಬಾಲ್ ಮೂಲಕ ಹೆಜ್ಜೆಯನ್ನು ಇರಿಸಿ, ನಂತರದಲ್ಲಿ ಅದೇ ಕೊಡಿಯಾಲ ಕಲ್ಪಡದಲ್ಲಿ ಕಬಡ್ಡಿಯ ಮೂಲಕ ಒಂದೊಳ್ಳೆಯ ಗಮನವನ್ನು ಸೆಳೆದು, ಮುಂದಿನ ವರುಷ ಬಹಳ ಒಳ್ಳೆಯ ಜಂಕ್ಷನ್ ಕಾಣಿಯೂರಿನಲ್ಲಿ ವ್ಯವಸ್ಥಿತವಾಗಿ ಈ ಕಬಡ್ಡಿಯ ಟೂರ್ನಮೆಂಟ್ ಅನ್ನು ಆಯೋಜನೆಗೊಳಿಸಿ ಸುಮಾರು 10,000ಕ್ಕಿಂತಲೂ ಅಧಿಕವಾಗಿರುವ ಮಂದಿಯನ್ನ ಅಂದ್ರೆ ಅಭಿಮಾನಿಗಳನ್ನ ಒಂದು ಕಡೆಯಲ್ಲಿ ಸೇರಿಸಿರುವಂತಹ ಖ್ಯಾತಿ ಇವತ್ತು ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕುಡಿಯಾಳಕ್ಕೆ ಸಲ್ತಾ ಇದೆ. ಏನು ಸಂಘಟಕರ ಕನಸಿತ್ತು, ಆ ಕನಸನ್ನ ನನಸು ಮಾಡಿರತಕ್ಕಂತಹದ್ದು ಈ ದೊಡ್ಡ ಇವೆಂಟ್. ಅದಕ್ಕಾಗಿ ಎಲ್ರಿಗೂ ವಿಶೇಷವಾದ ಧನ್ಯವಾದವನ್ನ ಸಂಘಟಕರಿಗೆ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಅರ್ಜುನ ಅವಾರ್ಡಿ, ಕರ್ನಾಟಕದ ಪ್ರಪ್ರಥಮ ಅರ್ಜುನ ಅವಾರ್ಡ್ ಅನ್ನು ಗೆದ್ದಿರತಕ್ಕಂತಹ ಭಾರತ ಕಬಡ್ಡಿ ತಂಡದ ಮಾಜಿ ನಾಯಕನನ್ನ ಕೂಡ ಇವತ್ತು ಡಾಕ್ಟರ್ ಸಿ ಹೊನ್ನಪ್ಪರವರನ್ನ ಕರೆಸಿಕೊಂಡಿರುವಂತಹ ಖ್ಯಾತಿ ಈ ಒಂದು ಸಂಘಟನೆಗೆ ಸಲ್ತಾ ಇದೆ. ಇದೆಲ್ಲದರ ಸಮ್ಮುಖದಲ್ಲಿ ಹಿರಿಯ ಕಬಡ್ಡಿಯ ಆಟಗಾರರು, ಕಬಡ್ಡಿ ಕ್ಷೇತ್ರದಲ್ಲಿ ಬೆಳಗಿಸಿರುವಂತಹ ನೂರಾರು ಮಂದಿ ಪ್ರತಿಭೆಗಳ ಹಿಂದೆ ನಿಂತಿರುವಂತಹ ಪುರುಷೋತ್ತಮರವರಿಗೆ ಕೂಡ ಇವತ್ತು ಅತ್ಯಂತ ಶ್ರೇಷ್ಠ ಮಟ್ಟದ ಗೌರವವನ್ನು ಸಲ್ಲಿಸಿರುವಂತಹ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಅರ್ಥಪೂರ್ಣವಾಗಿರುವಂತಹ ಕೊನೆಯ ಕ್ಷಣದ 3 ಪಂದ್ಯಾಕೂಟಗಳಿಗೆ ಇನ್ನು ಈ ವೇದಿಕೆ ಬಾಕಿಯಾಗಿದೆ. ಹಾಗಾಗಿ ಉಳಿದಿರತಕ್ಕಂಥ ಸಮಯದಲ್ಲಿ ಎಲ್ಲರೂ ಕೂಡ ಇದ್ದು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಮತ್ತೆಯೂ ತೊಡಗಿಸಿಕೊಳ್ಳಬೇಕು ಅಂತ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ಇದಾದ ಕೂಡಲೇ ಮುಂದಿನ ಪಂದ್ಯಾಕೂಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಆಫ್ ದಿಸ್ ಮ್ಯಾಚ್ ಪ್ರಥಮ ಸೆಮಿಫೈನಲ್ ಕಾದಾಟಕ್ಕಾಗಿ ಆದರ್ಶ ಹೊಸಮಠ, ರೈಟ್, ಎಸ್, ಒಂದು 2 ಮಿನಿಟ್ಸ್ ಅಲ್ಲಿ ಹೇಳ್ತೀವಿ. ಆದರ್ಶ ಹೊಸಮಠ ರೆಡಿಯಾಗಿ, ಹಾಗೆಯೇ ಅವರ ಎದುರಾಳಿ ತಂಡ ಯಾವುದು ಅನ್ನೋದನ್ನ ಈಗ ಅಪ್ಡೇಟ್ ಮಾಡ್ತೀವಿ. ನಿಮಗೆ ಗೊತ್ತಿದೆ ಸೆಮಿಫೈನಲ್. ಓಕೆ 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 ಮುಂದುವರೆದಿದೆ, ಕಂಟಿನ್ಯೂ ಆಗಿದೆ. ಇರುವಷ್ಟು ದಿನ ಬಹಳ ಸುಂದರವಾಗಿರುವಂತಹ ಜೀವನದೊಂದಿಗೆ ಎಲ್ಲರ ಜೊತೆಗೆ ನಗು ನಗುತ್ತಾ ಬಾಳಬೇಕು ಅನ್ನೋದನ್ನ ನಿನ್ನೆ ದಿನ ಕಳೆದುಕೊಂಡಿರುವ ಒಬ್ಬ ಕಬಡ್ಡಿಯ ಪಟುವಿನಿಂದಾಗಿ ಕಲಿತುಕೊಳ್ಳಬೇಕಾಗಿರುವಂತಹ ಸಮಾಜ ಇದೆ. ಇಲ್ಲಿ ಜಾತಿ, ಧರ್ಮ, ಪಕ್ಷ ಎಲ್ಲವೂ ಕೂಡ ಕಟ್ಟ ಕಡೆಯ ಕ್ಷಣದಲ್ಲಿ ಅಳಿದು ಹೋಗುತ್ತಕ್ಕಂಥ ವಿಚಾರ. ಇರುವಂತ ದಿನದಲ್ಲಿ ಎಲ್ಲರ ಜೊತೆಗೆ ಸ್ನೇಹದಿಂದ, ಪ್ರೀತಿಯಿಂದ, ಖುಷಿಯಿಂದ ಬಾಳಿ ಬದುಕಿದ್ರೆ ಅಂತಿಮವಾಗಿ ಹೋಗುವ ಸಂದರ್ಭದಲ್ಲೂ ಇಲ್ಲದ ಸಂದರ್ಭದಲ್ಲೂ ಪ್ರತಿಯೊಬ್ಬರು ಕೂಡ ನೆನಪಿಸುವಂತಹ ದೊಡ್ಡ ಉಡುಗೊರೆಯನ್ನು ಸಮಾಜಕ್ಕೆ ಕೊಟ್ಟು ಹೋಗ್ತೇವೆ. ಅದನ್ನ ಯಾವುದರ ಹಂಗಿಲ್ಲದೆ ಬದುಕುವಂತಹ ದಿನ ನಮ್ಮೆಲ್ಲರದ ಆಗ್ಲಿ. ಏನು ನಿಜವಾದ ನೈಜತೆಯ ಭಾರತೀಯರನ್ನುವಂತಹ ವಿಚಾರಗಳು ನಮ್ಮಲ್ಲಿದೆ, ಅದೆಲ್ಲವೂ ಕೂಡ ಕ್ರೀಡಾ ಅಂಗಣದ ಒಳಭಾಗದಲ್ಲಿ ನಾವೆಲ್ಲ ಒಂದು ಅನ್ನೋದು ಗೋಚರವಾಗ್ತಾ ಇದೆ. ಹೊರಭಾಗದಲ್ಲಿ ಮರೆಮಾಚುವಂತಹದನ್ನ ಮತ್ತೆ ಮರಳಿ ಪಡೆಯುವಂತಹ ದಿನಗಳು ಬರಲಿ ಅನ್ನುವಂತಹ ಸದಾಶಯ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಮೂಲಕ ಕೊನೆ 5 ನಿಮಿಷದ ಸೂಚನೆ ಬಂದಿದೆ. 2 ತಂಡಗಳಿಗೆ ಕಟ್ಟಕಡೆಯ 5 ನಿಮಿಷದ ಸೂಚನೆ. 13-2 ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಮುನ್ನಡೆ. 13-2 13-2 ಅನ್ನ ಚಾದಾರು ಒಲ್ಲರ್ ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಗುಡ್ಡೆ ಬೈನ ಪೆತ್ತವತ್ತ ಜೀಚ್ ಕಣ್ಣು ಚಾ ಬರಲಿ. ಹಾಗೆಯೇ ಆದರ್ಶ ಹೊಸಮಠ ಮುಂದಿನ ಪಂದ್ಯಾಕೂಟಕ್ಕಾಗಿ ತಯಾರಾಗಿರಿ. ಮೊದಲ ಸೆಮಿಫೈನಲ್.
ರಂಗಸ್ವಾಮಿ ಒಮ್ಮೆ ಬನ್ನಿ. ಹಾಲು ಹಾಕಿದ್ದಾರೆ, ಬಟ್ ಇದು ಕಪ್ಪು ಹಾಲು. ಚಹಾ ಮಾತ್ರ ಕಪ್ಪು ಕಪ್ಪು. ಆಖರಿ 4 ಮಿನಿಟ್ 4 ನಿಮಿಷದ ಆಟ ಬಾಕಿ. ಅಡತೆ 4 ಮಿನಿಟ್. ಮೊಟ್ಟ ಮೊದಲ ಬಾರಿಗೆ ಮಿಸ್ ಆಗಿದ್ದಾರೆ ಹಿತೇಶ್. ಥರ್ಡ್ ರೈಟ್. ತನ್ನ ಕೈಗೆ ಸಿಲುಕಿರುವಂತ ಯಾವ ಆಟಗಾರನನ್ನ ಮರಳಿ ಕಳುಹಿಸಿರುವ ಇತಿಹಾಸಗಳೇ ಕಡಿಮೆ. ಥರ್ಡ್ ರೈಟ್. ಥರ್ಡ್ ರೈಟ್. ಗ್ರೇಟ್ ಎಫರ್ಟ್, ಗ್ರೇಟ್ ಎಫರ್ಟ್. 2 ಪಾಯಿಂಟ್ಸ್ ಗಳು ಬಂದಿದೆ. ಪಾಯಿಂಟ್ ಟೇಬಲ್ ನಲ್ಲಿ 16-3, 16-3. 16-3ರಲ್ಲಿ ಉತ್ಸಾಹಿ ಗೆಳೆಯರ ಬೆಳಗ ಅಬ್ಬಡ. ಇವತ್ತು ಬಹಳ ದೊಡ್ಡ ಆಕರ್ಷಣೆ ಏನಪ್ಪಾ ಅಂತ ಹೇಳಿದ್ರೆ, ಗೆಲ್ಲುವಂತಹ ತಂಡಕ್ಕೆ ಸಿಗುವ ನಗದು ಬಹುಮಾನಕ್ಕಿಂತಲೂ 6.4 ಫೀಟ್ ಎತ್ತರದ ಟ್ರೋಫಿ. ಕೊನೆಯ 3 ನಿಮಿಷ. ಒಮ್ಮೆ ಟ್ರೋಫಿಯ ಕಡೆಗೆ ಕಣ್ಣಾಡಿಸಿ ನೋಡಿ. ಇಂತಹ ಒಂದು ಅತ್ಯಂತ ಆಕರ್ಷಕವಾಗಿರುವಂತಹ ಟ್ರೋಫಿಯನ್ನ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ನೀಡುತ್ತಾ ಇದೆ. ಗೆಲ್ಲುವುದಕ್ಕೆ ಹೋರಾಟ. ಹಣ ಇವತ್ತಿನಿಂದ ನಾಳೆಗೆ ಖಾಲಿ ಆಗಬಹುದು, ಆದರೆ ಆ ಒಂದು ಟ್ರೋಫಿ, ಆ ಒಂದು ಶಾಶ್ವತ ಫಲಕ ಸದಾಕಾಲ ನೆನಪಿನಲ್ಲಿ ಇರುತ್ತದೆ. 6.4. ಅಂಕದ ಸೇರ್ಪಡೆಯಾಗಿದೆ. ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಾಗ ಪಾಯಿಂಟ್ ಟೇಬಲ್ ನಲ್ಲಿ 19, 17, 4. 17-4, 17-4. ತಂಡವನ್ನು ವ್ಯವಸ್ಥಿತವಾಗಿ ಸಂಘಟಿಸುವಲ್ಲಿ ಪವನ್ ಪಲ್ಲತಡಕ ಬಹಳಷ್ಟು ತಮ್ಮ ಕೆಲಸವನ್ನ ಮತ್ತೆ ಮುಂದುವರಿಸಿಕೊಂಡಿದ್ದಾರೆ. ಸಾಕಷ್ಟು ಟ್ರೋಫಿಗಳ ಸರದಾರರು ಪಂಚಶ್ರೀ ಪಂಜ. ಥ್ಯಾಂಕ್ ಯು ಫಾರ್ ದಿ ಟೀ. ವನಿತರವರು ಮನೆಯಲ್ಲಿ ಕಣ್ಣ ಚಾಯ್ ಕುಡಿದ್ರೆ ಕೂಡ ಇಲ್ಲಿ ಹಾಲು ಚಾನೆ ಬೇಕು ಅವರಿಗೆ. ವೆರಿ ಗುಡ್ ಬಾಯ್ ವನಿತಣ್ಣ. ನೋಡಿ ಎಲ್ಲ ಆಟ ಮತ್ತೊಂದು ತಂಡ ಶ್ರೀ ಸದಾಶಿವ ಯುವಕ ಮಂಡಲ್ ರಿಜಿಸ್ಟರ್ಡ್ ಅಗಳಿ. ಎಸ್, ಪ್ರಥಮ ಸೆಮಿಫೈನಲ್ಗಾಗಿ ವೇದಿಕೆ ಸಿದ್ಧವಾಗಿದೆ. 2 ತಂಡಗಳಿಗೆ ಶುಭವನ್ನ ಹಾರೈಸಿಕೊಳ್ಳುತ್ತಾ ನಾಣ್ಯಚಿಮಿಗೆಯನ್ನ ನಡೆಸ್ತಾ ಇದ್ದಾರೆ. ನಾಣ್ಯಚಿಮಿಗೆಯನ್ನ ಮಾಡೋದ್ರ ಜೊತೆಗೆ ಆದರ್ಶ ಹೊಸಮಠದ ಹರ್ಷ ಅವರಲ್ಲಿದ್ದಾರೆ. ಹರ್ಷರವರಿಗೆ ಒಂದು ವಿಶೇಷವಾಗಿರುವಂತಹ ವಿಚಾರವನ್ನು ನಾವು ವ್ಯಕ್ತಪಡಿಸಿಕೊಳ್ಬೇಕು. ಇವತ್ತು ಅವರ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಸೊ ಎಲ್ಲ ಕೂಡ ಚಪ್ಪಾಳೆಯೊಂದಿಗೆ ಹರ್ಷ ಅವರಿಗೆ ಹ್ಯಾಪಿ ಬರ್ತ್ಡೇ ತಿಳಿಸಿಕೊಳ್ಳಬೇಕು. ಎಲ್ಲ ನೋ 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 ದಯಮಾಲ್ತು ಜಾಸ್ತಿ ಟೈಮಿಗೆ ನಿಖಿಲ್ ಅಪೀಲ್ ಮಾಡ್ಕೊಡ್ಚಿ. ಯಾವುದೇ ನಿನ್ನೆ ಬೆಳಿಗ್ಗೆ ಪ್ಲೀಸ್ ಸೆವೆನ್
ಎಂಚಲಬಲ್ಪ ಮಧ್ಯಾಹ್ನ ಆಡೋರು ಇಲ್ಲ ತಗೊಳ್ಳಿ 8 ನಿಮಿಷ ಜಾಲಿ ಮಾಡಿ ಅಷ್ಟೇ. ಮೊದಲ ಸೆಮಿ ಫೈನಲ್ ಕಾದಾಟ ಪ್ರಾರಂಭವಾಗಿದೆ. ಅಗಲಿ ತಂಡದ ಆಟಗಾರ ಪ್ರಪ್ರಥಮ ದಾಳಿಯಲ್ಲಿ ನೆರೆಯ ತಂಡ ಆದರ್ಶ ಹೊಸಮಠದ ಅಂಗಣದಲ್ಲಿ ಕಂಡು ಬರ್ತಾ ಇದ್ದಾರೆ. ನೋಡಿ, ಮುಂದಿನ ದ್ವಿತೀಯ ಸೆಮಿಫೈನಲ್ಗಾಗಿ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ವರ್ಸಸ್ ಚಾರ್ವಾಕ SKK ಚಾರ್ವಾಕ ರೆಡಿಯಾಗಿರಿ ಮುಂದಿನ ಸೆಮಿಗೆ. ಇರುದ್ರು ಒಬ್ಬನ ಗಣೇಶಣ್ಣ ಪಂಡದು ರೈಲ್ ಟ್ರ್ಯಾಕ್ ಎದುಯಾರ ಅಂದು ರೈಲ್ ಟ್ರ್ಯಾಕ್ ಎದುಯಾರ ಪ್ರತಿಭಾನ್ವಿತ ಮತ್ತೊಬ್ಬ ಪ್ರತಿಭಾನ್ವಿತ ಅಂಗಣದ ಒಳಭಾಗದಲ್ಲಿ ಅಗಳಿ ತಂಡದ ಪರವಾಗಿ ಮಿಸ್ಟರ್ ರವಿ ಭಟ್ಕಲ್ ಹಲವು ಸಮಯದಿಂದ ಕಬಡ್ಡಿಯ ವಿಚಾರದಲ್ಲಿ ನೋಡಿಕೊಂಡು ಬಂದಿರುವಂತಹ ಹುಡುಗ ಎಲ್ಲಿ ಬೇಕಾದರೂ ತಂಡಕ್ಕೆ ಬೇಕಾಗಿ ಎಷ್ಟರ ಮಟ್ಟಿಗೆ 100% ತನ್ನ ಆಟವನ್ನು ನೀಡಬಲ್ಲಂತಹ ಒಬ್ಬ ಪ್ರತಿಭಾನ್ವಿತ ಆಟಗಾರ ಮಿಸ್ಟರ್ ರವಿ ಭಟ್ಕಲ್. ಪ್ರತಿಭೆಗಳ ನೈಜವಾಗಿರುವ ಅನಾವರಣ. ಇದು 5 ಜನ ಬಂದ್ರು ಸುಳ್ಳುವ ಚಾಣಕ್ಯತನವನ್ನೇ ಹೊಂದಿದ್ರೆ ಎಷ್ಟರ ಮಟ್ಟಿಗೆ ಆದರ್ಶ ಹೊಸಮಠಕ್ಕೆ ವರವಾಗಬಹುದು ಅನ್ನೋದನ್ನ ಪ್ರೂವ್ ಮಾಡಿದೆ. ಡೂ ಆರ್ ಡೈ. ಹೇಳಿದ್ದಾರೆ ಒಳಭಾಗದಲ್ಲಿ ಬೋನಸ್ ಆನ್ ಇದೆ. ರಿಯಲ್ ಫೈಟ್ ಸೆಮಿಫೈನಲ್ ಕಿಕ್ ಇದು. ಆದರ್ಶ ಹೊಸಮಠದ ಸಾಕಷ್ಟು ವಿಚಾರಗಳನ್ನು ಗಮನಿಸಿಕೊಳ್ತಾ ಇದ್ದಾರೆ. ಹೊಸ ಹುಡುಗರನ್ನ ಬೆಳೆಸ್ತಕ್ಕಂತ ಒಂದು ಚಾಣಕ್ಯತನ ಜೊತೆಗೆ ಅವರಲ್ಲಿ ಒಂದು ಗುಣ ದೊಡ್ಡದಾಗಿದೆ. ಪ್ರತಿ ಸಂದರ್ಭದಲ್ಲೂ ಹೊಸ ಆಟಗಾರರ ಆಗಮನ ಆಗ್ತಾ ಇರ್ತದೆ. ಅವರಲ್ಲಿ ಒಂದು ಹೊಸತನದ ಕಿಕ್ ಅಂಡ್ ಕಿಚ್ ಇರುತ್ತದೆ. ಸೂಪರ್ ಟ್ಯಾಕಲ್ ಸಂದರ್ಭ ಇದು. ನಾಲ್ಕು 0 4-0 ಇನ್ ಫೇವರ್ ಆಫ್ ಟೀಮ್ ಆದರ್ಶ ಹೊಸಮಠ. ಅವಶ್ಯಕತೆ ಇದೆ. ನೋಡಿ, ಟ್ರಸ್ಟಿನ ಎಲ್ಲ ಸದಸ್ಯರು ಎಲ್ಲೆಲ್ಲಿದ್ದೀರಾ ಅಂತ ನಮಗೆಲ್ಲ ಗೊತ್ತಿದೆ. ದಯವಿಟ್ಟು ಬನ್ನಿ ವೇದಿಕೆ ಹತ್ರ. ನಿದ್ರೆ ಕಣ್ಣಿಡಬಲ್ಲೆ. ನೋಡಿ, ದಯವಿಟ್ಟು ಟ್ರಸ್ಟಿನ ಎಲ್ಲ ಸದಸ್ಯರು ಕೂಡ ಫೈನಲ್ ಪಂದ್ಯಾಟ ಜರುಗುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲ ಕೂಡ ಭಾಗಿಗಳಾಗಿರಬೇಕು. ಗ್ರೇಟ್ 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 ಫೈಟ್ ಫ್ರಮ್ ಆದರ್ಶ ಹೊಸಮಠ. ಜಬರಥ ಪ್ರತಿನಿತ್ಯದ ತರಬೇತಿಗಳನ್ನ ಪ್ರತಿನಿತ್ಯದ ಪ್ರಾಕ್ಟೀಸಸ್ ಗಳನ್ನ ಆದರ್ಶ ಹೊಸಮಠದ ಪರವಾಗಿ ಯಾವ ರೀತಿಯಲ್ಲಿ ಇವತ್ತು ಅರ್ಪಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ಭರತ್ ಫ್ರಮ್ ಆದರ್ಶ ಹೊಸಮಠ. ಅಂಗಣದ ಒಳಭಾಗದಲ್ಲೊಂದು ಪುಂಜಾವಿನ ವೇಳೆಯಲ್ಲೂ ಕೂಡ ಕಿಚ್ಚನ್ನ ಹಚ್ಚಿಸುವ ಪ್ರಯತ್ನ ರವಿ ಭಟ್ಕಲ್. ಬ್ಯಾಕ್ ಟು ದಿ ಫಾರ್ಮ್. ಎಲ್ಲಿ ರವಿ ಭಟ್ಕಲ್ ಆಟ ಪ್ರಾರಂಭ ಆಗುತ್ತೆ, ಎದುರಾಳಿ ಕಡೆಗೆ ಒಂದಷ್ಟು ನಡುಕಗಳ ಆರಂಭದಂತೆ. 2 ಅಂಕದ ಸೇರ್ಪಡೆ ರೈಟ್ ಪಾಯಿಂಟ್ ಮೂಲಕ.
2 5-3 5-3 ಇನ್ ಫೇವರ್ ಆಫ್ ಟೀಮ್. ಓ ಮೈ ಗಾಡ್. The 5-4 in favor of team ಆದರ್ಶ ಹೊಸಮಠ. 5-4 ಕೇವಲ ಒಂದಂಕದ ಹಿನ್ನಡೆಯಲ್ಲಿ ಸಮಬಲವನ್ನು ಸಾಧಿಸಿಕೊಳ್ಳುವುದಕ್ಕೆ ಅಗಳಿ. ಮುಂದಿನ ಪಂದ್ಯಾಟ ಚಾರ್ವಾಕ ಎದುರಾಳಿ ಅಬ್ಬಡ. ತಯಾರಾಗಿರಿ. ಎರಡೂ ಕಡೆಗಳಲ್ಲಿ ಸಮತೋಲಿತವಾಗಿರುವಂತಹ ಶಕ್ತಿಯುತ ಹುಡುಗರ ತಂಡವನ್ನ ಕಂಡುಕೊಳ್ತಾ ಇದ್ದಾವೆ. ಕಟ್ಟ ಕಡೆಯ ಕ್ಷಣದವರೆಗೂ ಕೂಡ ಹೋರಾಟವನ್ನ ಬಿಡದಿರುವ ದೊಡ್ಡ ಮನಸ್ಥಿತಿ ಇದೆ. 65 ಕಂಡುಬರುವ ಯುವ ತರುಣರ ಭರತ್ ಅಗೈನ್ ಸೆಕ್ಷನ್ ನಂಬರ್ 44 ಫ್ರಮ್ ಆದರ್ಶ ಹೊಸಮಠ. ಬ್ಯಾಕ್ ಟು ದಿ ಕೋರ್ಟ್ ವಿತ್ ಎಂಟಿ ರೈಡ್. ಭರತ್ ಬ್ಯಾಕ್ ಆದಾಗ 4 ಜನ ಒಳಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ. ಇಲ್ಲಿ ಯಾವ ತಂಡ ಬೇಕಾದರೂ ಅಂತಿಮವಾಗಿ ಫೈನಲ್ಗೆ ಪ್ರವೇಶ ಮಾಡಿಕೊಳ್ಳಬಹುದು. 6.4 ಟ್ರೋಫಿಯ ಮೇಲೆ ಕಣ್ಣಿಟ್ಟಿದೆ. This is a great going. Empty right. 4-6 Third right. 6-4 5-4 ಸಾರಿ. ಡುವಾಡೈ 5-4. 1 point lead by team ಆದರ್ಶ ಹೊಸಮಠ. ಹೊಸಮಠದ 1 ಅಂಕದ ಮುನ್ನಡೆ ಡುವಾಡೈನಲ್ಲಿ. ಇಲ್ಲಿ ಏನಾದರೂ ಒಂದು ತಂಡ ಮುನ್ನಡೆಯನ್ನು ಜಾಸ್ತಿ ಸಾಧಿಸಿಕೊಳ್ಳುವಂತೆ. ಎಸ್, ರೈಡರ್ ಔಟ್. ಆದರ್ಶ ಹೊಸಮಠ ಅಂಕದ ಸೇರ್ಪಡೆ. ಆರು 4. First off, first time out taken by team ಆದರ್ಶ ಹೊಸಮಠ. 6-4. Abbada versus Charvaka. Get ready for the second semi-final. Third right. Do or die. Bade boy Harsha ಹೊಸಮಠ. ಧೈರ್ಯವಂತ ಹುಡುಗ. ಅಟ್ಯಾಕಿಂಗ್ ವಿಭಾಗದಲ್ಲಿ ಬಹಳಷ್ಟು ಯೋಚಿಸಿ ಮುನ್ನುಗ್ಗುವ ಹುಡುಗನನ್ನ ಬಂಧಿಸಲಾಗಿದೆ ಅಗಲಿ ಒಳಭಾಗದಲ್ಲಿ. 5-6 5-6 5ರಲ್ಲಿ ಅಗಲಿ, 6ರಲ್ಲಿ ಹೊಸಮಠ. ಜರ್ಸಿನಾಮ 08 ರವಿ ಭಟ್ಕಳ್. ಒಬ್ಬ ಹಾರ್ಡ್ ವರ್ಕರ್. ಅಂಗಣದ ಒಳಭಾಗದಲ್ಲಿ ಕೊಡ್ತಕ್ಕಂಥ ಬೆಸ್ಟ್ ಪರ್ಫಾರ್ಮೆನ್ಸ್ಗಳಿಗೆ ಅಂಗಣದ ಹೊರಭಾಗದಲ್ಲಿ ಪ್ರತಿನಿತ್ಯದ ತರಬೇತಿಗಳು, ಪ್ರಾಕ್ಟೀಸಸ್ಗಳು ಬಹಳ ಮುಖ್ಯವಾಗಿ ಕಾರಣಕರ್ತ ಆಗುತ್ತೆ. ಅಲ್ಲಿ ದೇಹವನ್ನ ಹೊರಭಾಗದಲ್ಲಿ ದಂಡಿಸಿದಾಗ ಕಬಡ್ಡಿ ವಿಭಾಗದಲ್ಲಿ ನಿರಂತರವಾದ ತರಬೇತಿಗಳನ್ನ, ಅಭ್ಯಾಸಗಳನ್ನ ಮಾಡಿದ್ರೆ ಅಂಗಣದ ಒಳಭಾಗದಲ್ಲಿ ಶ್ರೇಷ್ಠ ಮಟ್ಟದ ಪ್ರದರ್ಶನವನ್ನ ಕೊಡೋದಕ್ಕೆ ಸಾಧ್ಯ. ಅಂಗಣದ ಒಳಭಾಗದಲ್ಲಿ ಕಬಡ್ಡಿಯ ಶಕ್ತಿಯನ್ನ ಹೊರಭಾಗದ ಪ್ರಾಕ್ಟೀಸಸ್ಗಳ ಮೂಲಕವೇ ಬರೆಸಿಕೊಳ್ಳಬೇಕೆ ಹೊರತು ಸೋಮಾರಿತನದಿಂದ ಯಾವುದು ಬರೋದಕ್ಕೆ ಅಸಾಧ್ಯ. ಮೊದಲಾರ್ಧದ ಮುಕ್ತಾಯವಾಗಿದೆ. ಈ ಸಂದರ್ಭದಲ್ಲಿ ಆದರ್ಶ ಹೊಸಮಠ 6ರಲ್ಲಿದೆ, 5ರಲ್ಲಿ ಟೀಮ್ ಅಗಲಿ. 6-5 1 ಅಂಕದ
ಮುನ್ನಡೆಯಲ್ಲಿ ಹೊಸಮಠ. ಆರು ಆರರ ಸಮಬಲದಲ್ಲಿದೆ. 6 ಈಚ್ ಜೊತೆಗೆ ಸೂಪರ್ ಟ್ಯಾಕಲಾನ್. ತೀರ್ಪುಗಾರಿಕಾ ವಿಭಾಗದಲ್ಲಿ ಒಂದು ಸಣ್ಣ ಸಣ್ಣ ತೊಂದರೆಗಳು ಬರದಂತೆ ಎಷ್ಟು ಸುಂದರವಾಗಿರುವಂತಹ ಪಂದ್ಯಾಕೂಟದ ನಿರ್ವಹಣೆಯನ್ನ ತೀರ್ಪುಗಾರಿಕಾ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ತೀರ್ಪುಗಾರರಿಗೆ ಎಷ್ಟು ಧನ್ಯವಾದವನ್ನ ಸಲ್ಲಿಸಿದ್ರು ಕೂಡ ಕಡಿಮೆನೆ. ಬಹಳಷ್ಟು ಒಳ್ಳೆಯ ತೀರ್ಪುಗಾರಿಕಾ ವ್ಯವಸ್ಥೆಯನ್ನು ನಾವು ಇವತ್ತು ಈ ಕಲ್ಪಡದ ಅಂದ್ರೆ ಕಾಣಿಯೂರಿನಲ್ಲಿ ನಡೀತಕ್ಕಂಥ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ನ ಟೂರ್ನಮೆಂಟಿನಲ್ಲಿ ನೋಡಿದ್ದೇವೆ. ಎಲ್ಲ ತೀರ್ಪುಗಾರರಿಗೆ ವಿಶೇಷವಾದ ಧನ್ಯವಾದ. ನಿಮಗೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ಇರಲಿ. ಇನ್ನಷ್ಟು ಅವಕಾಶಗಳು ನಿಮಗೆ ಸಾಗಿ ಬರಲಿ, ಸಿಗಲಿ. ನಿಮ್ಮೆಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಚ್ಚುಕಟ್ಟಾಗಿರುವ ತೀರ್ಪುಗಾರಿಕಾ ವ್ಯವಸ್ಥೆಯಲ್ಲಿ ಎತ್ತಿದ ಕೈಯಾಗಿದೆ ಇವತ್ತಿನ ಎಲ್ಲ ಅಫಿಷಿಯಲ್ಸ್ಗಳ ನಿರಂತರವಾಗಿರುವ ಶ್ರಮ. 7-6 ಇನ್ ಫೇವರ್ ಆಫ್ ಟೀಮ್ ಅಗಲಿ ಮುನ್ನಡೆಯಲ್ಲಿ ಪ್ರಪ್ರಥಮ ಬಾರಿಗೆ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಗ್ರೇಟ್ ಗ್ರೇಟ್ ಡಿಫೆನ್ಸ್ ಹೇಗಿದೆ ಇಲ್ಲಿ, ಪ್ರಶ್ನೆಯನ್ನ ಮಾಡುವ ಹಾಗೆ ಇಲ್ಲ. ಹಿನ್ನಡೆಯಿಂದ ಮುಂದುವರೆದಿರುವ ತಂಡ ದ್ವಿತೀಯಾರ್ಧದಲ್ಲಿ ಒಳ್ಳೆಯ ಮುನ್ನಡೆ. ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಲಿ. ಪಾಯಿಂಟ್ 11-6 in favor of Sadashiva. ಬೂರಿಯರ ಅಂದ ಏರಿಯೋ ಓ ರಿಜಿಸ್ಟರ್ಡ್ ಅಗಳಿ. ಎಸ್, ಏನ್ ಸೆಲೆಕ್ಷನ್ ಇದು, ಸರಿಯಾಗಿರುವಂತ ಟೈಮಿಂಗ್ಸ್. ಅಗಲಿ ಮತ್ತೆ ಮುನ್ನಡೆ. 12-6 12-6 ಅಗಲಿ ಮುನ್ನಡೆಯಲ್ಲಿ ರವಿ ಭಟ್ಕಳ್ ಶಿಸ್ತಿನ ಆಟವನ್ನು ತೋರಿಸಿಕೊಳ್ತಾ ಇದ್ದಾರೆ. ವೆರಿ ಡೀಸೆನ್ಸಿ ಪ್ಲೇಯ. ಆಹಾ, ಏನ್ ಪರ್ಫೆಕ್ಟ್ ಆಗಿರುವಂತಹ ಟೈಮಿಂಗ್ಸ್. ಎರಡೂ ಸಮಯಗಳು ಸರಿಯಾಗಿದೆ. ಕಾಲು ಚಾಚಿರುವಲ್ಲಿಗೆ ಲೆಫ್ಟ್ ಕಾರ್ನರ್ ತನ್ನ ಕೆಲಸವನ್ನ ಬಹಳ ವೇಗವಾಗಿ ಮಾಡಿಕೊಟ್ಟಿದ್ದಾರೆ. 14-6 13-6 13-6 5 ನಿಮಿಷ. ಲಾಸ್ಟ್ 5 ಮಿನಿಟ್, ಕೊನೆಯ 5 ನಿಮಿಷ ಇದೆ.
13-6. ರಲ್ಲಿ ಅವರದ್ದು ಟೈಮ್ ಔಟ್. ಸಮಯ ವಿರಾಮದ ಬಳಿಕ 13-6 ಮತ್ತೆ ಮುಂದುವರೆದಿದೆ. ಭರತ ಸಂಪೂರ್ಣ ತುಂಬಿಕೊಂಡಿರುವ ತಂಡದ ಇವರ ಕೈಗೆ ಸಿಕ್ಕಿರುವ ಯಾವೊಬ್ಬ ಆಟಗಾರ ಮರಳಿ ತನ್ನ ಗೂಡನ್ನ ಸೇರಿಕೊಂಡಿಲ್ಲ. ಅದು ಬೆಸ್ಟ್ ಕಾರ್ನರ್. Third hand. ಕೊನೆ 4 ನಿಮಿಷ. ಥರ್ಡ್ ರೈಡ್ ನಲ್ಲಿ ಆದರ್ಶ್ ಲೆಫ್ಟ್ ಕಾರ್ನರ್. ಒಳ್ಳೆಯ ಪ್ರತಿಭೆಗಳ ಸಮಾಗಮವನ್ನು ನೋಡಿಕೊಳ್ತಾ ಇದ್ದೇವೆ ಅಂಗಣದ ಒಳಭಾಗದಲ್ಲಿ. ಆಕಾಶ್ ಆದರ್ಶ ಹೊಸಮಠದ ಯುವ ಪ್ರತಿಭೆ ಆಕಾಶ. ಈ ಹುಡುಗನಲ್ಲಿ ಪಂದ್ಯಾಕೂಟದ ಸಂಪೂರ್ಣವಾದ ಆಟವನ್ನ ಫಲಿತಾಂಶವನ್ನ ಬದಲಾಯಿಸತಕ್ಕಂತಹ ಒಂದು ಛಲ ಇದೆ. ಅದು ಆರಂಭದ ದಿನಗಳಿಂದಲೇ ಮೈಗೂಡಿಸಿಕೊಂಡಿರುವ ಆಕಾಶ್ ಪ್ರಮುಖ ಆಟಗಾರರು ಹೊರಭಾಗದಲ್ಲಿದ್ದಾಗ ತನ್ನ ಆಟವನ್ನು ತೋರಿಸಬಲ್ಲಂತಹ ವಿಶೇಷ ಪ್ರತಿಭೆ. ಇಲ್ಲಿ ಮತ ಮಿಸ್ ಆಗಿದೆ. ಒಂದಂಕದ ಸೇರ್ಪಡೆ. 16-7, 16-7. 3 ನಿಮಿಷ, ಕೊನೆಯ 3 ನಿಮಿಷ. ಗ್ರೇಟ್ 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 ಎಫರ್ಟ್. ಕೈಗೆ ಸಿಲುಕಿರುವ ಯಾವುದೇ ಒಬ್ಬ ಆಟಗಾರ ಹೊರಭಾಗಕ್ಕೆ ತೆರಳಿಲ್ಲ. ಸೋಬಡಕಲಾನ್ ಸುಂದರವಾಗಿರತಕ್ಕಂಥ ರೈಡಿಂಗ್ ವ್ಯವಸ್ಥೆಯನ್ನು ನೋಡಿದ್ದೇವೆ. ಮುಂದಿನ ಪಂದ್ಯಾಟದ ತಂಡಗಳು ಬನ್ನಿ. ಅಬ್ಬಡ ವಸಸ ಚಾರ್ವಾಕ, ದಯವಿಟ್ಟು ಸೆಕೆಂಡ್ ಸೆಮಿಫೈನಲ್ಗಾಗಿ ತಂಡಗಳು ಬಂದು ತಯಾರಾಗಿರಿ. ಕೊನೆಯ 2 ನಿಮಿಷ. ಕೊನೆಯ 2 ನಿಮಿಷದ ಆಟ ಬಾಕಿ. ಅಂತಿಮವಾಗಿ ಫೈನಲ್ಗೆ ಪ್ರವೇಶವನ್ನ ಮಾಡಿರತಕ್ಕಂತಹ ತಂಡ ಶ್ರೀ ಸದಾಶಿವ ಯುವಕ ಮಂಡಲ್ ರಿಜಿಸ್ಟರ್ಡ್ ಅಗರಿ. ಸೆಮಿಫೈನಲ್ ನಿರ್ಗಮಿತ ತಂಡಗಳಲ್ಲಿ ಒಂದು ಆದರ್ಶ ಹೊಸಮಠ. ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ವಿಶೇಷವಾಗಿರುವಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ. ಅಂಗಣದ ಒಳಭಾಗಕ್ಕೆ ಪ್ರವೇಶವನ್ನ ಮಾಡಬೇಕೆಂದು ವಿನಂತಿ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟಕ್ಕಾಗಿ ಚಾರ್ವಾಕ ವರ್ಸಸ್ ಅಬ್ಬಡ. ಸಮಯ ವಿರಾಮಗಳಿಲ್ಲ, ನೇರವಾಗಿ ಅಂಗಣದ ಪ್ರವೇಶವನ್ನ ಮಾಡಿ. 2 ತಂಡಗಳು ತಕ್ಷಣ ಎಸ್, ಥ್ಯಾಂಕ್ ಯು. ತಂಡಗಳಿಗೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಬಂದಿದೆ. ಸೆಕೆಂಡ್ ಸೆಮಿಫೈನಲ್. ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ವಿಶೇಷವಾದ ಧನ್ಯವಾದ.
ನಿಮ್ಮ ಪ್ರೀತಿ ಸಹಕಾರ ಗೌರವ ಎಲ್ಲದಕ್ಕೂ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಮಗಾಗಿ ಈ ಹಾಡು. ಎಲ್ಲ ಪ್ರೇಕ್ಷಕ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಮ್ಮೆಲ್ಲ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಬಹಳಷ್ಟು ಒಂದು ಒಳ್ಳೆಯ ಸಂಘಟನೆಯ ಮೂಲಕ ಸಾಗಿ ಬಂದಿರುವಂತಹ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಪ್ರತಿಯೊಬ್ಬ ಸಂಘಟಕರು ಕೂಡ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಂತರಾಳದ ಧನ್ಯವಾದವನ್ನ ನಮ್ಮ ಕನಸು ಸಂಸ್ಥೆಯ ಪರವಾಗಿ ಸಲ್ಲಿಸಿಕೊಳ್ತಾ ಇದ್ದೇವೆ. ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡಿದೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ, ಹಾಗೇನೆ ಎದುರಾಳಿಯ ತಂಡ ಟೀಮ್ SKK ಚಾರ್ವಾಕ. SKK ಚಾರ್ವಾಕ ವರ್ಸಸ್ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ಪ್ರಪ್ರಥಮ ತಂಡವಾಗಿ ಫೈನಲ್ಗೆ ಪ್ರವೇಶವನ್ನ ಮಾಡಿದೆ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ. ಇನ್ನೊಂದು ತಂಡ ಯಾವುದು ಅನ್ನುವಂತಹ ಪ್ರಶ್ನೆಗಳು ಪ್ರಾರಂಭ. ಸಮಯ ದ್ವಿತೀಯ ಸೆಮಿಫೈನಲ್ ಪ್ರಾರಂಭ ಆಗಬೇಕಿದ್ರೆ 6:50. ನಂದ ನೀರ್ನ ಕಣ್ಣಿತೆ ಬೂರ್ನು ಬಿದೆ ಎರಡು ಜನ ಕಾಚು ಬತ್ತಲ್ಲ. ಪ್ರಥಮ ದಾಳಿ ಚಾರ್ವಾಕ ಪರವಾಗಿ. ಎಂಟಿ ರೈಡ್, ಯಾವುದೇ ಅಂಕಗಳಿಲ್ಲ. ಹಿತೇಶ್ ಚೆಕ್ಸ್ ನಂಬರ್ 07 ತಂಡದ ಆಲ್ರೌಂಡರ್. ಅಬ್ಬಡ ತಂಡದ ಪರವಾಗಿ 65 kg ವಿಭಾಗದಲ್ಲೇ ತನ್ನ ದೇಹದ ಅಳತೆಯನ್ನ ದೇಹ ತೂಕವನ್ನು ಉಳಿಸಿಕೊಂಡಿರುವ ಹುಡುಗ. ಎಲ್ಲ ವಿಭಾಗಕ್ಕೂ ಸೈ. ಪ್ರಾರಂಭಿಕದಲ್ಲೇ ಸೆಮಿಫೈನಲ್ ಕಾದಾಟಕ್ಕೆ ಯಾವ ರೀತಿಯಲ್ಲಿ ತನ್ನ ಆರಂಭವನ್ನು ಒದಗಿಸಿಕೊಳ್ಳಬೇಕು ಅದಕ್ಕೆ ಬೇಕಾಗಿರುವ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಒಂದು 0 ಮುನ್ನಡೆಯಲ್ಲಿ ಟೀಮ್ SKK ಚಾರ್ವಾಕ ಪ್ರಥಮ ಅಂಕದ ಸೇರ್ಪಡೆಯನ್ನು ಮಾಡಿಕೊಂಡಿದೆ. ಬೋತರ್ ಔಟ್. ಎರಡು ಕಡೆಗಳಲ್ಲಿ ಆಟಗಾರರು ಹೊರಭಾಗಕ್ಕೆ. 2-1 ಟೀಮ್ SKK ಚಾರ್ವಾಕ ಅಲ್ಪ 1 ಅಂಕದ ಮುನ್ನಡೆಯಲ್ಲಿ. ಎಸ್ ತಂಡದ ಒಟ್ಟು ಸಂಘಟಿತ ಹೋರಾಟದ ಫಲ ಇದು. ಅಬ್ಬಡ ತಂಡಕ್ಕೆ ಅಂಕದ ಆಗಮನ 2-2 ಸಮಬಲದಲ್ಲಿ 2-2 ಈಚ್. ಕಣ್ಣು ಬಿಟ್ಟು ನಿದ್ದೆ ಮಾಡ್ತಕ್ಕಂಥ ಕೆಲವರು ನೋಡ್ತಾ ಇದ್ದೇವೆ. ಮೈನಾಗಿ ಸಂದೀಪ್ ಮಾಸ್ಟ್ರು ಕಣ್ಣು ಬಿಡುತ್ತು ನಿದ್ರೆ. ಎಸ್ 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 ಓಟ 2 ಅಂಕದ ಸೇರ್ಪಡೆ. ಓಟ ಅಂಕಗಳ ಗಳಿಕೆ 4-2 4-2 ಇನ್ ಫೇವರ್ ಆಫ್ ಟೀಮ್ ಅಬ್ಬಡ. ಮೊಟ್ಟ ಮೊದಲ ಬಾರಿಗೆ 2 ಅಂಕದ ಮುನ್ನಡೆ. ಜಾರಿರುವ ಕಾಲು ಹಿಡಿದಿರುವ ಆಟಗಾರ. ಡಿಫೆನ್ಸ್ ಚೆನ್ನಾಗಿದೆ. ಬಂದಿದೆ ಮತ್ತೊಂದು ಅಂಕ. 5-2 ಮುನ್ನಡೆಯಲ್ಲಿ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ಪುಂಚತ್ತಾರಿನ ತಂಡದ ಮುನ್ನಡೆ ಇದೆ. ಸುಪಡೆ ಕಲಾನ್
ಅನಾವಶ್ಯಕ ಹಿಡಿತ, ಆದರೆ ಇಲ್ಲಿ ಅನಾವಶ್ಯಕ ಹೇಳಕ್ಕಾಗಲ್ಲ. 2 ಜನ ಆಟಗಾರರು ಕೆಲವೊಂದು ಬಾರಿ ಬಂದರೂ ಬರಬಹುದು. ಇಲ್ಲಿ ಹೊರಭಾಗಕ್ಕೆ ಆಟಗಾರ ಡಿಫೆನ್ಸ್ ವಿಭಾಗದಲ್ಲಿ 1 ಅಂಕದ ಸೇರ್ಪಡೆಯಾಗಿದೆ. ಒಟ್ಟು ಅಂಕಗಳ ಗಳಿಕೆಯಲ್ಲಿ 6-2, 6-2, 6-2ರಲ್ಲಿ ಎಲ್ಲ ಹಿರಿಯ ಕಿರಿಯ ತಾಯಂದಿರಿಗೆ, ಮಕ್ಕಳಿಗೆ, ಬೇರೆ ಬೇರೆ ಊರಿನ ಸಂಘಟಕರುಗಳಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ದೊಡ್ಡ ರೀತಿಯಲ್ಲಿ ಸಹಕಾರವನ್ನು ನೀವೆಲ್ಲ ನೀಡಿದ್ದೀರಿ. ಪ್ರೇಕ್ಷಕರಾಗಿ ಕಬಡ್ಡಿಯ ವೀಕ್ಷಣೆಯನ್ನ ಮಾಡಿರೋದು ಮಾತ್ರವಲ್ಲದೆ ಈ ಕಾರ್ಯಕ್ರಮದ ಉದ್ದಕ್ಕೂ ಒಂದೇ ಒಂದು ಸಣ್ಣ ವಿಚಾರದಲ್ಲೂ ಕೂಡ ಅಡೆತಡೆಗಳು ಬರದಂತೆ ಪ್ರತಿಯೊಬ್ಬ ಪ್ರೇಕ್ಷಕ ಅಭಿಮಾನಿಗಳ ದೊಡ್ಡ ಸಹಕಾರ ಇತ್ತು. ಇದರಿಂದಾಗಿ ನಮ್ಮ ಕಾರ್ಯಕ್ರಮದ ಸಕ್ಸಸ್ ಅನ್ನು ನೋಡ್ತಾ ಇದ್ದೇವೆ. ಸೊ ಎಲ್ರಿಗೂ ಧನ್ಯವಾದದೊಂದಿಗೆ 6-4, 6-4 ಇನ್ ಫೇವರ್ ಆಫ್ ಟೀಮ್ ಅಬ್ಬಡ. ಕೇವಲ 2 ಅಂಕದ ಹಿನ್ನಡೆಯಲ್ಲಿರುವ ಟೀಮ್ SKK ಚಾರ್ವಾಕ ತಂಡ ಹೇಗೆ ಮರಳಬಹುದು 2 ಅಂಕದ ಸರಿದೂಗಿಸಿಕೊಳ್ಳುವಿಕೆಯೊಂದಿಗೆ? ಸುಪಡೆಗಳಾನ್ ಇದೆ. ಇದೇ ಸಂದರ್ಭದಲ್ಲಿ ನಿಮ್ಮ ಕೆಲಸ ಬಂದ್ರೆ 6-6 ಸಮಬಲ ಆಗಬಹುದು. ಚಾರ್ವಾಕ ವೇಗ ಇದೆ, ಆಟಗಾರನ ವೇಗ ಇದ್ದಾಗ ಡಿಫೆನ್ಸ್ ವಿಭಾಗಕ್ಕೆ ಒಂದಷ್ಟರ ಮಟ್ಟಿಗೆ ಸುಲಭ. ಅದು ಕೂಡ ವೇಗದೂತ ಆಟಗಾರನಿಗೆ ಅಂತ್ಯದಲ್ಲಿ ಅಂಕಗಳು ಸಿಗ್ಲಿಲ್ಲ. 6-4 ಸ್ಪ್ರೇ ಅದವ್ರಿಟ್ಟದು ಅರ್ದಿನ ಬುಡುದೆ ಹಾ ತೂಂದಿತ್ತೇನೆ ಗಡ್ದಿನಾಗ. ಸೊ 6-4, 6-4 ಇದು ಬೇಕು. 2 ಅಂಕಗಳು ಸರಿದೂಗಿಸಿಕೊಳ್ಳುವುದಕ್ಕೆ ಎಷ್ಟರ ಮಟ್ಟಿನಲ್ಲಿ ಒಂದು ತೀವ್ರವಾಗಿರುವಂತಹ ಪ್ರತಿರೋಧವನ್ನು ಕೊಡುತ್ತದೆ ಟೀಮ್ SKK. ಇನ್ನು ಬಹಳಷ್ಟು ಹಿಂದೆ ಅಲ್ಲ, ಆದರೆ ಈ ಸೆಮಿಫೈನಲ್ ಕಾದಾಟದಲ್ಲಿ 1 ಅಂಕದ ಮುನ್ನಡೆ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತದೆ. ಗ್ರೇಟ್ ಗೋಯಿಂಗ್. 2 ಜನರನ್ನು ಇಟ್ಟುಕೊಂಡು ಕೆಲವು ನಿಮಿಷಗಳನ್ನು ಕಳೀತಾ ಇದ್ದಾರೆ. ಕಂಪ್ಲೀಟ್ಲಿ ಆಲ್ ಔಟ್ ಆಗಿದೆ. 4 ಅಂಕದ ಸೇರ್ಪಡೆಯೊಂದಿಗೆ 10-4, 10-4ರಲ್ಲಿ ಅಬ್ಬಡ ತಂಡ ಮುನ್ನಡೆ. ಕಬಡ್ಡಿ ಆಟಗಾರರು ಗಮನಿಸಿಕೊಳ್ಳಿ, ಸ್ವಾಮಿ ಕೊರಗಜ್ಜ ಬಂಟ್ವಾಳ ಹಾಗೂ ಸೈಫ್ ಅಕಾಡೆಮಿ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಹಾಗೂ ಬಂಟ್ವಾಳ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಪ್ರಥಮ ವರ್ಷದ ಹೊನಲು ಬೆಳಕಿನ ಪುರುಷರ 65 kg ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟ ಫೆಬ್ರವರಿ 25ಕ್ಕೆ ನಡೀತಾ ಇದೆ. ಭಾಗವಹಿಸಿಕೊಳ್ಳಿ. ಎಲ್ಲರೂ ಕೂಡ ಕಬಡ್ಡಿಯಿಂದ ಒಂದು ವಿಶೇಷವಾಗಿರುವಂತಹ ಗೌರವವನ್ನು ಕೂಡ ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ 2 ಕಬಡ್ಡಿ, ಒಂದು 25 ಫೆಬ್ರವರಿಗಾದ್ರೆ ಮತ್ತೊಂದು ಮಾರ್ಚ್ 1ಕ್ಕೆ ನಡೀತಿದೆ. ಮಾರ್ಚ್ 1ಕ್ಕೆ ಯಂಗ್ ಬಾಯ್ಸ್ ಸವಣಾಲ್ನಲ್ಲಿ ಆದ್ರೆ ಫೆಬ್ರವರಿ 25 ನಡೀತಕ್ಕಂತಹದ್ದು BC ರೋಡು ಸ್ಪರ್ಶ ಕಲಾ ಮಂದಿರದಲ್ಲಿ. ಓಕೆ, ತುಂಬಿರುವ ಅಂಗಣ, 6 ಜನ ಒಳಭಾಗದಲ್ಲಿ ಫೈನಲ್ಗೆ ಪ್ರವೇಶವನ್ನ ಮಾಡೋದಕ್ಕೆ ತೀವ್ರವಾದ ಹೋರಾಟ. 11-5, 11-5, 11ರಲ್ಲಿ ಅಬ್ಬಡ, 11-5 ಅಬ್ಬಡದ ಮುನ್ನಡೆ, ಅಬ್ಬಡದ ಅರ್ಭಟ. ಶಾರ್ಪ್ 7 ನಾವು 7 ಗಂಟೆ. ಟೀಮ್ SKK Third right.
ಡು ಆಡೆ ಸಮಯಾರ್ಧದ ಮುಕ್ತಾಯವಾಗಿದೆ. ಈ ಸಂದರ್ಭದಲ್ಲಿ ಅಂಕದ ಗಳಿಕೆಯಲ್ಲಿ 11-5. 11-5ರಲ್ಲಿ ಟೀಮ್ ಅಬ್ಬಡ ಮುನ್ನಡೆ ಇದೆ. 11-5 ಅಬ್ಬಡ ಮುನ್ನಡೆ. ಅತಿ ಶೀಘ್ರದಲ್ಲಿ 2 ವರ್ಷದ ನಂತರ ಬಲ್ಪುಗ್ ಲಕ್ಕದ ಕುಡೊಂದ್ ಸರ್ತಿ ಕುಡೊಂಜಿ ರೌಂಡ್ ಬರೋದಿಲ್ಲ ಇಲ್ಲಡೆ ಇಡತ್ ಕೂಲಿ ಹೊರದು ಅಂತೆ. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಗುಡ್ ಮಾರ್ನಿಂಗ್. ಕಾಟನ್ ಕೊಡಿ. ಡಾಕ್ಟರ್ ಎಲ್ಲಿದ್ದಾರೆ? ಪಾಯಿಂಟ್ ಟೇಬಲ್ ನಲ್ಲಿ 11-5 11-5 11-5ರಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಹನ್ನೊಂದು 5ರ ಬಳಿಕ ಮತ್ತೆ ಮುಂದುವರಿತಾ ಇದೆ. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡದ ಮುನ್ನಡೆ. ರೈಡರ್ ಔಟ್. ಮತ್ತೊಂದು ಬಾರಿ ಅಂಕ ಬಂದಿದೆ ಇಲ್ಲಿ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡದ ಕಡೆಗೆ. ಇಡ್ಲಿ ಚಾಯ ರೆಡಿ ಇಲ್ಲ. ಹಿಜ್ಜಿ ಒಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ ನೋಡುವ. ಎಲ್ಲ ಜೋರಾಗಿ ಒಂದ್ಸಲ. ಎಸ್, ಬಲೋ ಭಾರತ್ ಮಾತಾ ಕೀ. ಒಂದು ಎನರ್ಜಿ ಬೋರ್ಡ್ ಉಲ ಹಿಡ್ದು ಮಾತಿರನಲ್ಲ ಗಣೇಶರ ಏನೇ ಪನೊಂದಿತ್ತೀರಿ ಒಂದು ಸ್ಟೆಮಿನಾ ಬೋರ್ಡ್ ಒಂದು ಅದ ಗಣೇಶನ ಸರ್ ಬಲ್ 5 ಗಂಟೆ ಅನ್ಲ ಬಬ್ಬೆ ಬಾಡ್ರೆ ಮತ್ತೊಂದು ಬಾರಿ ಹಿಡಿತದಲ್ಲಿ ಸಫಲತೆಯಾಗಿದೆ. ಮತ್ತೆ 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 ತನ್ನ ಚಾಕ್ಯ ಚಕ್ಯತೆಯ ಆಟವನ್ನ ಅಂಗಣದ ಒಳಭಾಗದಲ್ಲಿ ಅಬ್ಬಡ ತಂಡ ಪ್ರದರ್ಶನವನ್ನು ಕೊಡ್ತಾ ಇದೆ. 13-6 ಕೊನೆಯ 5 ನಿಮಿಷದ ಸೂಚನೆ ತೀರ್ಪುಗಾರರಾಗಿರುವ ನಿತಿನ್ ಪೆರಾಜೆ ಮೂಲಕ. ನೋಡಿ, ಟ್ರಸ್ಟಿನ ಎಲ್ಲ ಸದಸ್ಯರು ದಯವಿಟ್ಟು ನೋಡಿ, ಟ್ರಸ್ಟಿನ ಎಲ್ಲ ಸದಸ್ಯರು ವೇದಿಕೆ ಹತ್ರ ಬರಬೇಕೆಂದು ವಿನಂತಿ. ಇದಾದ ಕೂಡಲೇ ಫೈನಲ್ಗೆ 1 ನಿಮಿಷ ಕೂಡ ಸಮಯಾವಕಾಶ ಇಲ್ಲ. ಅದು ನಾವು ಹೇಳ್ಬೇಕಷ್ಟೇ, ಎಲ್ಲ ಕೇಳ್ತಾರೆ.
ಪವನ್ ಅವರ ಫುಲ್ ಕೆಬಿ ಕುತ್ತ ಮಲ್ತುಯ್ಯರು. ಎಷ್ಟು ಬೇಕಾದ್ರೂ ಉಂಟು, 5 ನಿಮಿಷ ಉಂಟು. ಪ್ರವೀಣ್ ಮೈಲಪ್ಪ ಸ್ವಾಮಿ, ಮೈಲಪ್ಪ ಸ್ವಾಮಿ ಅವರು ಬನ್ನಿ. ಮೈಲಪ್ಪ ಸ್ವಾಮಿ ಮಾದಾಪುರ. ಸಂದೀಪ್ ಶನಿವಾರ ಸಂತೆ ಅವರು. ಜಯಚಂದ್ರ ಜಯನಗರ. ನಾಗರಾಜ್ ನಾಗರಹೊಳೆ, ನಾಗರಬಾವಿ. ಪಾಯಿಂಟ್ 7-13 ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಮುನ್ನಡೆಯಲ್ಲಿದೆ. ನಿತಿನ್ ನೀರ್ಮಾರ್ಗ. ರಂಗನಾಥ್ ರಂಗಂತಿಟ್ಟು. ರಂಗು ಎಲ್ಲಿ? ರಂಗಸ್ವಾಮಿ, ರಂಗಸ್ವಾಮಿ ಎಲ್ಲಿದ್ರು ಬನ್ನಿ. ಮಾಯಲಪ್ಪ ಸ್ವಾಮಿ ಹಾಗಿನ ರಂಗಸ್ವಾಮಿ ಇಬ್ರು ಇಲ್ಲ, ದಯವಿಟ್ಟು ಬನ್ನಿ. ಗಣೇಶ್ ಗಾಣಕ್ಪುರ. Third right. ನಿನ್ನೆ ದಿನ ಶ್ರೀತ ಸಂದೀಪ್ ಅಲ್ಲೋಡಿ ಅವರ ಮೊಬೈಲ್ ಫೋನ್ ಬಿದ್ದೋಗಿದೆ. ಯಾರಿಗಾರು ಸಿಕ್ಕಿದ್ರೆ ದಯವಿಟ್ಟು ಕೊಡಿ. ಎಡಿ ಕೆಲವು ಮಾತುಂಡಾರನ. 14-7 ಕೊನೆ 3 ನಿಮಿಷದ ಆಟ ಬಾಕಿ. ಥರ್ಡ್ ರೈಟ್ ವನಿತಾ ತಕದಿಮಿತ. ವನಿತಾ ತಕದಿಮಿತ, ವನಿತಾ ವಿರಾಜಪೇಟೆ. ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಾಗ ಮುನ್ನಡೆಯಲ್ಲಿ ಮತ್ತೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡವಿದೆ. 15-7 15-7 15-7. ಇವತ್ತು ತೀರ್ಪುಗಾರರಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಶ್ರೀಯುತ ಮಾಯಲಪ್ಪರವರು, ರಂಗನಾಥ್ ಸಂದೀಪ್ ಪಲ್ಲೋಡಿ, ಜಯಚಂದ್ರ ಪೆರವಾಜೆ, ಪ್ರವೀಣ್ ಸೋಣಂಗೇರಿ, ನಾಗರಾಜ್ ನಾಯ್ಕ್ ಅವರು, ನಿತಿನ್ ಮಜಿಕೋಡಿ ಪೆರಾಜೆ, ವನಿತಾ ಕಲ್ಮಡಿಕ, ವಿನಯ್ ಚಂದನ್, ಸಂತೋಷ್ ವಿಕ್ರಮ್, ನಿಮ್ಮೆಲ್ಲ ತಂಡಕ್ಕೆ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಒಳ್ಳೊಳ್ಳೆ ವೇದಿಕೆಗಳು ನಿಮಗೆ ಇನ್ನಷ್ಟು ಸಿಗಲಿ. ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ಬಹಳ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಈ ಎಲ್ಲ ಸಂಘಟಕರ ಸಂಪೂರ್ಣವಾಗಿರುವ ದೊಡ್ಡ ಸಹಕಾರ ಇದ್ದೇ ಇದೆ. ಕೊನೆ 2 ನಿಮಿಷದ ಸೂಚನೆ ಬಂದಿದೆ. 2 ನಿಮಿಷಗಳಿರುವಾಗ ಅಬ್ಬಡ ತಂಡ ಒಳ್ಳೆಯ ಮುನ್ನಡೆಯಲ್ಲಿ 16-8 16-8 ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಮುನ್ನಡೆ. ಅಬ್ಬಡದ ಅರ್ಭಟ. ಬೋನಸ್ ಆನ್ ಇದೆ. ಎಲ್ಲ ನಮ್ಮ ಹುಡುಗರು ಬನ್ನಿ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಹುಡುಗರೆಲ್ಲ ಬರಬೇಕು ದಯವಿಟ್ಟು. ನಿಮಗಾಗಿ ಮುಂದಿನ ಫೈನಲ್ 2 ಅಂಕದ ಸೇರ್ಪಡೆ. ಇಲ್ಲಿ ನೋಡಿ 10-16 ಕೇವಲ 6 ಅಂಕದ ಹಿನ್ನಡೆ ಇರುವಂತದ್ದು ಇಲ್ಲಿ ಚಾರ್ವಾಕ. ಉಳಿದಿರುವ ಕೆಲವು ಸೆಕೆಂಡ್ಗಳಲ್ಲಿ ಏನಾದರೂ ಜಾದು ಮಾಡೋಕಾದ್ರೆ ನೀವು ಖಂಡಿತವಾಗ್ಲೂ ದೊಡ್ಡ ಒಂದು ನಿಮಿಷ ಇದೆ. 6 ಅಂಕಗಳು ಕಠಿಣವಲ್ಲ. ಕಬಡ್ಡಿಯಲ್ಲಿ ಏನು ಬೇಕಾದರೂ ಅಂತಿಮವಾದ ಕ್ಷಣದಲ್ಲಿ ಸಂಭವಿಸಿಕೊಳ್ಳಬಹುದು. ಇನ್ನು ಕೂಡ ಯಾವ ತಂಡಕ್ಕೂ ಗೆಲುವು ನಿಗದಿಯಾಗಿಲ್ಲ. 10-16 Third right. 11-16 5 ಅಂಕಗಳ ಹಿನ್ನಡೆ. Third right. ಇಲ್ಲಿ ಡೂ ಆರ್ ಡೈ ಇದೆ. 1 ನಿಮಿಷದ ಸೂಚನೆ ಬಂದು ಕೆಲವು ಸೆಕೆಂಡ್ಸ್ಗಳ ಆಟ ಬಾಕಿ.
ಇದಾದ ಕೂಡಲೇ ಫೈನಲ್ ಪಂದ್ಯಕೂಟ. ಎಲ್ಲ ಹುಡುಗರು ರೆಡಿ ಆಗಿರಬೇಕು, ಸಂಘಟನೆಯ ಹುಡುಗರು, ಅತಿಥಿಗಳು. ಇಲ್ಲಿಗೆ ಸಮಯದ ಮುಕ್ತಾಯದೊಂದಿಗೆ ಫೈನಲ್ಗೆ ಪ್ರವೇಶವನ್ನ ಮಾಡಿರುವ ತಂಡ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ಕಂಗ್ರಾಚುಲೇಷನ್ಸ್ ನಿಮಗೆ ಕೂಡ. ಜವಣರ್ ಬಲೆ ಗ್ರೌಂಡ್ ಸಂಘಟಕರು. ಫೈನಲ್ಗೆ ಯಾವುದೇ ವಿರಾಮ ಇಲ್ಲ, ಅಂಕಣದ ಒಳಗಡೆ ತಮಗೆ ಸಾಕಷ್ಟು ವಿರಾಮ ಸಿಗ್ತದೆ ಅಂತ ತಿಳಿಸ್ತಾ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ 2 ನಿಮಿಷದಲ್ಲಿ ಮತ್ತೆ ರಿಪೋರ್ಟ್ ಮಾಡಬೇಕು. ಮತ್ತೆ ನೀವು ಹೊರಗೆ ಹೋಗದಿದ್ರೆ ಒಳ್ಳೆದು. ಹೊರಗೆ ಹೋಗದಿದ್ರೆ ಒಳ್ಳೆದು. ದಯಮಾಡಿ ಬನ್ನಿ. ಎದುರಾಳಿ ತಂಡ ಅಂಕಣವನ್ನ ಪ್ರವೇಶಿಸಬೇಕು. ಸದಾಶಿವ ಯುವಕ ಮಂಡಲ ಅಗಳಿ ತಂಡ ಫೈನಲ್ಗೆ ಅರ್ಹತೆಯನ್ನ ಪಡ್ಕೊಂಡಿದ್ದೀರಿ. ತಾವು ಅಂಕಣವನ್ನ ಪ್ರವೇಶಿಸಬೇಕು. ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಮುಂದೆ ಬಂದು ಸರ್, ಈ ಒಂದು ಫೈನಲ್ಗೆ ಕಾರ್ಯಕ್ರಮವನ್ನು ಸಾಕ್ಷಿ ಪ್ರಾರಂಭ ಆಗ್ಬೇಕು. ಮಾಡೋದಕ್ಕಿಂತ ಮೊದಲು ಶ್ರೀಯುತ ಮೈಲಪ್ಪ ಸ್ವಾಮಿ ಅವರು ಬರಬೇಕು ಇಲ್ಲಿ ಪ್ಲೀಸ್. ಹಾಗೆಯೇ ರಂಗನಾಥ ಸ್ವಾಮಿ ಅವರು ಕೂಡ ದಯವಿಟ್ಟು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಿಮಗಾಗಿ ಒಂದು ಸಣ್ಣ ಆಸನ ಇದೆ. ಕೇವಲ ನಿನ್ನೆಯಿಂದ ಮಾತ್ರ ನೀವು ಇರ್ತಕ್ಕಂಥದ್ದಲ್ಲ, ಈ ಒಂದು ಟೂರ್ನಮೆಂಟ್ ನಡೆಯೋದಕ್ಕೆ ಸಂಪೂರ್ಣವಾಗಿ ಮೊನ್ನೆಯಿಂದಲೇ ಹಲವು ದಿನಗಳಿಂದ ಈ ಒಂದು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಕಡೆಯಿಂದ ಸಣ್ಣ ಒಂದು ಶಾಲನ್ನು ಹೊದಿಸಿ ನಿಮಗೆ ಗೌರವವಿದೆ. ಹಾಗಾಗಿ ಇಬ್ರು ಕೂಡ ಇಲ್ಲಿ ಬರಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರ ಪ್ರೀತಿಯ ಕೈ ಚಪ್ಪಾಳೆ ಇರಲಿ. ಸನ್ಮಾನ್ಯ ಬಾಯಲಪ್ಪ ಗೌಡ ಕೊಂಬೆಟ್ಟು ಹಾಗೇನೆ ಅವರ ಜೊತೆಯಲ್ಲಿ ಶ್ರೀಯುತ ರಂಗನಾಥ್ ಸ್ವಾಮಿ ಅವರಿಗೆ 2 ಜನ ಕೂಡ ಅಯ್ಯಪ್ಪ ವ್ರತಧಾರಿಗಳಾಗಿ ಪವಿತ್ರವಾಗಿರುವಂತಹ ದಿನಗಳನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಿಮಗಿಬ್ಬರಿ ಕೂಡ ಈ ಸಂದರ್ಭದಲ್ಲಿ ಶಾಲನ್ನ ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬನ್ನಿ ಎಲ್ಲ ಹುಡುಗರು ಬನ್ನಿ, ನಮ್ಮ ಟೀಮ್. ವಿಶೇಷವಾಗಿರುವಂತಹ ಸುಸಂದರ್ಭದಲ್ಲಿ ನಾವೆಲ್ಲ ಕೂಡ ಜೊತೆಯಾಗಿದ್ದೇವೆ. ಶ್ರೀಯುತ ರಂಗನಾಥ್ ಅವರಿಗೆ ಹಾಗೆಯೇ ಶ್ರೀಯುತ ಮಾಯಲಪ್ಪರವರಿಗೆ ಗೌರವದ ಸನ್ಮಾನದ ಒಂದು ಸಣ್ಣ ಗೌರವಾರ್ಪಣೆ ಪ್ರೀತಿಯಿಂದ ಸ್ವೀಕರಿಸಿಕೊಳ್ಳಿ. ನಿಮ್ಮ ಸಹಕಾರಕ್ಕೆ ಸದಾ ಕಾಲವೂ ಕೂಡ ಚಿರಋಣಿಯಾಗಿರ್ತೇವೆ. ಹಾಗೇನೆ ನಮ್ಮ ಆತ್ಮೀಯರಾಗಿರತಕ್ಕಂತಹ ಮತ್ತೊಬ್ರು ಶ್ರೀಯುತ ನಂದನ್ ಕಜೆ ಅವರು ಕೂಡ ಬರಬೇಕು ಪ್ಲೀಸ್. ನಂದನ್ ಕಜೆ ಇಲ್ಲಿ ಬನ್ನಿ. ಎಲ್ಲಿದ್ದೀರಿ ನಂದನ್? ಪೋಯರ ನಂದನ್ ಇಲ್ಲ, ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ನಂದನ್ ಹೋಗುದಿಲ್ಲ, ಪೋಯರ ಚಾನ್ಸ್ ಇದೆ. ದಯಪಂಡಾರ್ನ ಕೆಲವು ಐಟಮ್ಸ್ ಅನ್ನ ಕಾರಟುಂಡು. ನಂದನ್ ಬಲೆ ಬಲೆ ಸ್ವಲ್ಪ ಒಳ್ಳೆಯ ಸಂಘಟಕ, ಕಪಿಲೇಶ್ವರ ಸಿಂಗಾರಿ ಮೇಳ ತಂಡದಲ್ಲಿ ಸದಸ್ಯರಾಗಿರ್ತಕ್ಕಂಥವ್ರು. ಬಲೆ ಇಡೆ ಬಲೆ ಬೋಡ್ಚ್ ಬಂಡ್ರಿಚ್ ಬಲೆ. ನಂದನ್ ಅವರಿಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟಿನ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಈ ಗೌರವಾರ್ಪಣೆ ಪ್ರೀತಿಯಿಂದ ಸ್ವೀಕಾರ ಮಾಡಿ. ಯಾಕೆ ಅಂತ ರೀಸನ್ ಕೇಳಬೇಡಿ, ಗೌರವ ಬಂದಾಗ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ನಂದನ್. ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೀವಿ. ಇದರ ಮೂಲಕ ನಮ್ಮೆಲ್ಲ ಸಂಘಟನೆಯ ನಮ್ಮೂರ ನಮ್ಮ ಕನಸು ಸಂಘಟನೆಯ ಸರ್ವ ಸದಸ್ಯರು ನಮ್ಮ ಜೊತೆ ಭಾಗಿಗಳಾಗಿದ್ದೀರಿ. ನಿಮಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಸಂಘಟಕರಿಗೆ ಧನ್ಯವಾದವನ್ನು ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ರಾತ್ರಿಯಿಂದ ನಿನ್ನೆಯ ಬೆಳಗ್ಗೆಯಿಂದ ಇದುವರೆಗೆ ಸಾಕಷ್ಟು ಮಂದಿ ಕ್ರೀಡಾಭಿಮಾನಿಗಳು ಬಂದು ಈ ಒಂದು ಅತ್ಯಂತ ಸುಂದರವಾಗಿ ನಡೆದಿರತಕ್ಕಂಥ ಕಬಡ್ಡಿ ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದೀರಿ. ಎಲ್ರಿಗೂ ಕುಳಿತುಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಲಿಕ್ಕೆ ಆಗದಿದ್ರು ಕೂಡ ನಿಂತು ಈ ಒಂದು ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದೀರಿ ಅಂತ ಹೇಳಿದ್ರೆ ಈ ನಮ್ಮ ಗೆಲುವು ಇವತ್ತು, ಈ ಸಂಘಟನೆಯ ಗೆಲುವು ನಮ್ಮಿಂದ ಮಾತ್ರ ಅಲ್ಲ, ಅದು ನಿಮ್ಮೆಲ್ಲರಿಂದಾಗಿ ಸಾಧ್ಯ ಆಗಿದೆ. ಹಾಗೆಯೇ ನಿನ್ನೆಯಿಂದ ಈ ಕ್ಷಣದವರೆಗೂ ಕೂಡ ಒಂದು ರೆಕಾರ್ಡೆಡ್ ಆಗಿ ಕ್ಯಾಮರಾದಲ್ಲಿ ಸಹಕಾರ ಕೊಟ್ಟಿರುವಂತಹ ಸುದ್ದಿ ಸಂಸ್ಥೆಯ
ಯಾರು ಅದರ ಮುಂದಾಳತ್ವವನ್ನು ವಹಿಸಿಕೊಂಡು ಇಲ್ಲಿದ್ದೀರಿ ನಿಮ್ಮ ಎಲ್ಲರ ತಂಡದ ಪರವಾಗಿ ದಯವಿಟ್ಟು ಬನ್ನಿ. ನೀವು ಕೂಡ ಒಂದು ಗೌರವದ ಸ್ವೀಕಾರವನ್ನ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಪ್ಲೀಸ್ ಬನ್ನಿ. ಅದೇನು ಸುಲಭದ ವಿಚಾರ ಅಲ್ಲ. ಯಾರು ಬೇಕಾದ್ರೂ ಕಣ್ಣು ಮುಚ್ಚಬಹುದು 1-2 ನಿಮಿಷ. ಆದ್ರೆ ಇಂಥ ಸಂದರ್ಭದಲ್ಲಿ ನೇರ ಪ್ರಸಾರ ಆಗಿರಬಹುದು ಅಥವಾ ರೆಕಾರ್ಡೆಡ್ ವಿಡಿಯೋಗಳನ್ನ ಮಾಡಬೇಕಿದ್ರೆ ಒಂದು ದೊಡ್ಡ ಸಹಕಾರವನ್ನು ಕೊಟ್ಟಿರತಕ್ಕಂತಹ ಸುದ್ದಿ ಸಂಸ್ಥೆಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ. ಗಣೇಶ್ ಸರ್ ತೊಂದರೆ ಇಲ್ಲ, ಒಂದು ಫೋಟೋ. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲ ಸದಸ್ಯರು ಒಮ್ಮೆ ನಿಮ್ಮ ಕೈ ಚಪ್ಪಾಳೆ ಇರಲಿ. ಈ ಚಪ್ಪಾಳೆಗಳು ಯಾರಿಗೆಲ್ಲ ಸಂದಾಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಅಷ್ಟು ಜನ ನಮ್ಮ ತೀರ್ಪುಗಾರರಿಗೆ ಮೊದಲ ಚಪ್ಪಾಳೆಯನ್ನು ನಾವು ಕೊಡೋಣ. ಗಣೇಶಣ್ಣ ನೀವು ಕೂಡ ಬನ್ನಿ. ಹಾಗೇನೆ ಮುಗಿಯುವ ಸಂದರ್ಭದಲ್ಲಿ ವನಿತರವರಿಗೆ ನಿದ್ದೆ ಬಂದಿದೆ. ಲಕ್ಕಲ್ಲ ಯಾರೇನು ಕಣ್ಣಚಾಗ ಅವ್ರದ್ದು ನೋಡಿ. ನಮ್ಮೆಲ್ಲರ ಕೈ ಚಪ್ಪಾಳೆಯನ್ನ ಮೊಟ್ಟ ಮೊದಲಿಗೆ ಶ್ರೀಯುತ ಮೈಲಪ್ಪ ಸರ್ ಅವರು ಬರಬೇಕು. ದಯವಿಟ್ಟು ಶ್ರೀಯುತ ಮೈಲಪ್ಪ ಸರ್ ಅವರು ಬನ್ನಿ. ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಸುಂದರವಾಗಿ, ಎಷ್ಟು ಅದ್ಭುತವಾಗಿ, ಎಷ್ಟು ಚೆನ್ನಾಗಿ ಈ ಒಂದು ಟೂರ್ನಮೆಂಟ್ ಅನ್ನು ನೋಡಿದ್ದೇವೆ ಅಂತ ಹೇಳಿದ್ರೆ, ಶಿಸ್ತಿಗೆ ಹಿಡಿದಿರುವಂತ ಕೈಗನ್ನಡಿಯಂತೆ ಟೂರ್ನಮೆಂಟ್ ಬಹಳ ಚೆನ್ನಾಗಿ ನಡೆದಿದೆ. ಅಲ್ಲಿ ಬಾಲಕಿಯರ ವಿಭಾಗ, ಪ್ರೌಢಶಾಲಾ ಮಟ್ಟದ್ದು ಬಾಲಕರ ವಿಭಾಗ, ಹಾಗೆಯೇ 65 kg ವಿಭಾಗದ ಪುರುಷರ ವಿಭಾಗ, ಇಷ್ಟೆಲ್ಲ ಟೂರ್ನಮೆಂಟ್ ಅನ್ನ ಒಂದೇ ಅಂಗಣದಲ್ಲಿ ಮಾಡಬೇಕಿದ್ರೆ ಸಣ್ಣ ಕಿರಿಕಿಗಳೆಲ್ಲ ಬಂದೇ ಬರ್ತದೆ. ಆದ್ರೆ ಒಂದು ಸಣ್ಣ ವಿಚಾರದಲ್ಲೂ ಕೂಡ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ತೀರ್ಪುಗಾರರಿಗೆ ಸಲ್ಲಬೇಕಾಗಿರುವಂತಹ ದೊಡ್ಡ ಗೌರವ. ಶ್ರೀಯುತ ಮೈಲಪ್ಪ ಸರ್ ಹಾಗೇನೆ ರಂಗನಾಥ್ ಅವರು ಕೂಡ ಬನ್ನಿ ಎದುರು ಭಾಗಕ್ಕೆ. ರಂಗನಾಥ್ ಇಲ್ಲಿದ್ದಾರೆ, ಬನ್ನಿ ಇಲ್ಲಿ. ಅವರ ಜೊತೆಗೆ ಶ್ರೀಯುತ ಸಂದೀಪ್ ಪಲ್ಲೋಡಿ ಅವರು ಕೂಡ ಸರ್ ಬನ್ನಿ. ನಿಮ್ಮೆಲ್ಲ ಆ ಅನುಭವಗಳು, ಆ ಎಕ್ಸ್ಪೀರಿಯನ್ಸ್ಗಳು ಏನಿದೆ ಅದೆಲ್ಲವೂ ಕೂಡ ಈ ಕಬಡ್ಡಿಯ ಟೂರ್ನಮೆಂಟಿನ ಅಚ್ಚುಕಟ್ಟಿನಲ್ಲಿ ನಿಂತುಕೊಂಡಿದೆ. ಹಾಗೇನೆ ಜಯಚಂದ್ರ ಪೆರವಾಜೆ ತಾವು ಕೂಡ ಬರಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಜಯಚಂದ್ರ ಪೆರವಾಜೆ ಸರ್ ತಾವು ಕೂಡ ಬನ್ನಿ. ಹಾಗೇನೆ ಪ್ರವೀಣ್ ಸೋಣಂಗೇರಿ ನೀವು ಕೂಡ ಬರಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರವೀಣ್ ಸೋಣಂಗೇರಿ ಅವರು. ಹಾಗೇನೆ ಶ್ರೀಯುತ ನಾಗರಾಜ್ ನಾಯ್ಕ್ ಅವರು ಸರ್ ಬನ್ನಿ. ನಾಗರಾಜ್ ನಾಯ್ಕ್ ಅವರು ಸರ್ ಪ್ಲೀಸ್ ಬನ್ನಿ. ಹಾಗೇನೆ ನಿತಿನ್ ಮಚಿಕೋಡಿ ಅವರು ಪೆರಾಜೆ. ನಿತಿನ್ ತಾವು ಕೂಡ ಬರಬೇಕು ಪ್ಲೀಸ್. ಹಾಗೇನೆ ವನಿತಾ ಕಲ್ಮಡಕ ತಾವು ಕೂಡ ಬರಬೇಕು ಮೇಡಮ್ ಪ್ಲೀಸ್. ಹಾಗೇನೆ ವಿನಯ್, ಚಂದನ್, ಸಂತೋಷ್, ವಿಕ್ರಮ್ ಪ್ಲೀಸ್ ತಾವು ಕೂಡ ಬರಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಎಲ್ಲ ತೀರ್ಪುಗಾರರು ಒಂದ್ಸಲ ಬನ್ನಿ. ವನಿತಾ ಅವರು ಮೇಡಮ್ ಎಲ್ಲಿದ್ದೀರಿ? ಯಾರು? ಎಸ್ ಬನ್ನಿ. ಕಬೀರ್ ಅವರು ಇಲ್ಲಿದ್ದಾರೆ, ಬನ್ನಿ 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 ಬ್ರೋ. ಓಕೆ, ಇವರೆಲ್ಲ ನಿಂತುಕೊಳ್ಳಿ. ನಾವು ಇವರಿಗೆ, ಈ ತೀರ್ಪುಗಾರರಿಗೆ ಜಾಸ್ತಿ ಅಬ್ಬರ ಯಾವುದು ಬೇಡ, ಒಂದು ಬಾರಿ ಪ್ರೀತಿಯ ಕೈ ಚಪ್ಪಾಳೆಯನ್ನ ಜೋರಾಗಿ ಇವರಿಗೆ ನಾವೆಲ್ಲ ಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಬಹಳ ಚೆನ್ನಾಗಿ, ಬಹಳ ವ್ಯವಸ್ಥಿತವಾಗಿ, ಬಹಳ ಸುಂದರವಾಗಿ ಎಲ್ಲವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಟ್ಟಿರತಕ್ಕಂತಹ ಸಂಘಟಕರ ಜೊತೆಗಿರುವಂತಹ ತೀರ್ಪುಗಾರರು, ನಿಮಗೆಲ್ಲರಿಗೂ ಒಳ್ಳೆದಾಗ್ಲಿ. ಎಸ್, ಹಾಗೇನೆ ಈ ಎಲ್ಲ ಸಂಘಟಕರ ಜೊತೆಗೆ ಆ ಬದಿಯಲ್ಲಿ ನಿಂತಿದ್ದಾರೆ ನೋಡಿ ಕಬೀರ್ ಅಂತ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಎಲ್ಲಿ ಬೇಕಿದ್ರು ಕಬಡ್ಡಿ ಪಂದ್ಯಾಕೂಟ ನಡೀಲಿ, ಅಲ್ಲಿ ಮ್ಯಾಟ್ ಕೆಲಸದಿಂದ ಹಿಡಿದು ಟೂರ್ನಮೆಂಟ್ ಮುಗಿಯುವವರೆಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಆ ಬದಿಯಲ್ಲಿದ್ದಾರೆ ನೋಡಿ ಕಬೀರ್ ಅವರು. ಹಾಗಾಗಿ ಅವರಿಗೆ ಜೋರದ ಕೈ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಸಲ್ಲಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಕಬಡ್ಡಿಯ ಬಗೆಗಿರ್ತಕ್ಕಂಥ ಅತೀವವಾದ ಪ್ರೀತಿ ಅವರಿಗೆ, ಹಾಗೆ ಎಲ್ಲ ಸಂಘಟಕರಿಗೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ನಿಮಗೆಲ್ಲ ಧನ್ಯವಾದ. ಹಾಗೆಯೇ ಚಾರ್ವಾಕ ಈ ಸಿಂಗಾರಿ ಮೇಳದ ತಂಡ ತಾವು ತಮ್ಮ ಮುಂದುವರೆದ ಕೆಲಸವನ್ನು ಕಂಟಿನ್ಯೂ ಮಾಡಿ. ಚಾರ್ವಾಕದ ಕಪಿಲೇಶ್ವರ ಸಿಂಗಾರಿ ಮೇಳ ನಿಮಗೂ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಸೌಂಡ್ಸ್ ಲೈಟಿಂಗ್ಸ್ ನಲ್ಲಿ ಸಹಕಾರ ಕೊಟ್ಟಿರುವ ದೀಪಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ಗೂ ಧನ್ಯವಾದ. ಹಾಗೆಯೇ ರೆಕಾರ್ಡಿಂಗ್ ವಿಡಿಯೋದಲ್ಲಿ ಸುದ್ದಿ ಸಂಸ್ಥೆ, ಪತ್ರಕರ್ತ ಬಂಧುಗಳು, ಹಾಗೆಯೇ ಚಹಾ ತಿಂಡಿಯ ವ್ಯವಸ್ಥೆ ಆಗಿರಬಹುದು, ಈ ಒಂದು ಮ್ಯಾಟ್ ಆಗಿರಬಹುದು, ಶಾಮಿಯಾನ ಆಗಿರಬಹುದು, ಎಲ್ಲ ವಿಭಾಗದಲ್ಲಿ ದೊಡ್ಡ ಮಟ್ಟದ ಸಹಕಾರ ಕೊಟ್ಟಿರುವ ಎಲ್ಲ ಬಂಧುಗಳಿಗೆ ಅನಂತ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಸ್ಥಳಾವಕಾಶವನ್ನು ಕೊಟ್ಟಿರುವಂತಹ ಸ್ಥಳದಾನಿಗಳಿಗೆ, ಅದರ ಜೊತೆಗೆ ರಕ್ಷಣೆಯಲ್ಲಿ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿಗೆ, ಹಾಗೆಯೇ ಊಟೋಪಚಾರದ ವ್ಯವಸ್ಥೆಯಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥವರಿಗೆ, ಹಾಗೆಯೇ ಸನ್ಮಾನದ ವಿಚಾರ ಆಗಿರಬಹುದು, ಎಲ್ಲ ವಿಚಾರದಲ್ಲಿ ಒಂದು ದೊಡ್ಡ ಸಕ್ಸಸ್ ಆಗೋದಕ್ಕೆ ಸಹಕಾರ ಕೊಟ್ಟಿರುವಂತಹ ಎಲ್ಲ ಬಂಧುಗಳಿಗೆ
ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಎಸ್, ತಂಡಗಳನ್ನ ಸ್ವಾಗತಿಸುವ ಸಮಯ. ಎರಡು ತಂಡಗಳು ಆಗಮನ ದ್ವಾರದ ಬಳಿ ಸಿದ್ಧವಾಗ್ತಾ ಇವೆ. ಕಬಡ್ಡಿಯಲ್ಲಿ ಫೈನಲ್ಗೆ ಅರ್ಹತೆಯನ್ನ ಗಳಿಸಿಕೊಂಡಿರತಕ್ಕಂತ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡ ಅಂಕಣದ ಬಳಿ ಸಿದ್ಧವಾಗ್ತಾ ಇದೆ, ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಸದಾಶಿವ ಯುವಕ ಮಂಡಲ ಗಾಳಿ, ಸದಾಶಿವ ಯುವಕ ಮಂಡಲ ಗಾಳಿ ತಂಡ ಅಂಕಣವನ್ನ ಪ್ರವೇಶಿಸಬೇಕು ತಕ್ಷಣ. ಉತ್ಸಾಹಿ ಗೆಳೆಯರ ಬಳಗ ಈಗ ತಾನೇ ಪಂದ್ಯವನ್ನ ಮುಗಿಸಿಕೊಂಡು ಸೆಮಿಫೈನಲ್ ಅನ್ನು ಮುಗಿಸಿ ಮೊದಲ ತಂಡವಾಗಿ ಮತ್ತೆ ಅಂಕಣವನ್ನ ಪ್ರವೇಶಿಸಿದೆ. ಚಪ್ಪಾಳೆಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡಕ್ಕೆ. ವಿದ್ಯಾನಂದ ಪಿಕಪ್ ಚಾಲಕರು ನಮ್ಮ ಈ ಒಂದು ಅಂಕಣದ ಸಿದ್ಧತೆಯಲ್ಲಿ ಬಹಳಷ್ಟು ಸಹಕಾರವನ್ನ ನೀಡಿದವರು. ದಯಮಾಡಿ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ತಮ್ಮನ್ನ ಮತ್ತೊಮ್ಮೆ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದಾರೆ ನಮ್ಮ ಸುಬ್ರಹ್ಮಣ್ಯ KM ಇವರು. ವಿದ್ಯಾನಂದರೇ ಶಾಲು ಪಾಡದ ಸ್ಮರಣಿಕೆ ಕೊರದು ಗೌರವಿಸೋಡು ಪಡೆದು ವಿನಂತಿ ಮಾಡ್ತದಲ್ಲ. ವಸ್ತು ದಿನದಿಂದ ಬರ್ಸ ಬರ್ತದೆ ಅಂಕಣ ಸಿದ್ಧತೆ ಮಲ್ಪೆರೆ ತೊಂದರೆ ಆದಿ ಪುನಗ ನಮ್ಮೊಟ್ಟಿಗಿತ್ತದ ಸಹಕಾರ ಮಲ್ತನಂಚಿದನ ಕಾಣಿಯೂರದ ಮಾತಿರಲ್ಲ. ಭವಿಷ್ಯವಿಕ್ಕಿ ಇದು ನಮ್ಮೂರ ನಮ್ಮ ಕನಸಿನ ಕಾರ್ಯಕ್ರಮ. ಆದರೆ ವಿಶೇಷತೆ ಏನು ಅಂತ ಹೇಳಿದ್ರೆ ಕಾಣಿಯೂರಿನ ಎಲ್ಲ ಸಂಘ ಸಂಸ್ಥೆ ಎಲ್ಲರೂ ಕೂಡ ನಮ್ಮದೇ ಕಾರ್ಯಕ್ರಮ ಅಂತ ಇದಕ್ಕೆ ಪ್ರೋತ್ಸಾಹವನ್ನ ನೀಡಿದ್ದೀರಿ. ಎಲ್ಲರಿಗೊಮ್ಮೆ ಜೋರಾದ ಚಪ್ಪಾಳೆ. ಇಡೀ ಕಾಣಿಯೂರೇ ಸಹಕಾರವನ್ನ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ. ಎಲ್ಲರಿಗೂ ಕೂಡ ಎಲ್ಲ ದೊಡ್ಡ ಮನಸ್ಸುಗಳಿಗೆ ನಾವು ಮನ ತುಂಬಿದ ಕೃತಜ್ಞತೆಗಳನ್ನ ಈ ಮೂಲಕವಾಗಿ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಎವರಿಬಡಿ. ಹೀಗೆ ಕಾಣಿಯೂರಿನಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗೋಣ, ಕಾಣಿಯೂರಿನ ಕೀರ್ತಿಯನ್ನ ಬೆಳಗಿಸೋಣ ಅಂತ ಹೇಳ್ತಾ ಇನ್ನೂ ಕೂಡ ಸದಾಶಿವ ಯುವಕ ಮಂಡಲ ಬಂದಿಲ್ಲ. ಮ್ಯಾಚ್ ರೆಫರಿಗಳಾಗಿ ಫೈನಲ್ ಪಂದ್ಯಕೂಟದಲ್ಲಿ ನಿತಿನ್ ಬಜ್ಜಿಕೋಡಿ ಪೆರಾಜೆ, ಹಾಗೆಯೇ ಶ್ರೀತ ರಂಗನಾಥ್ ಅವರು, ಹಾಗೆ ನಾಗರಾಜ್ ನಾಯ್ಕ್ ಅವರು ಇದರಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಲೈನ್ ಅಂಪರ್ಸ್ಗಳಾಗಿ ವಿನಯ್, ಚಂದನ್, ಸಂತೋಷ್, ವಿಕ್ರಮ್. ಎಸ್, ಇವರ ಸಹಕಾರಗಳಿದೆ. ಸದಾಶಿವ ಯುವಕ ಮಂಡಲ ಮೈಕಡ್ಲೆ ಪಡನಿಗ್ಲೇನ ಆ ಮೈಕಡೆಲ್ಲ ತೊಂದಲದ. ಹಾಗೆಯೇ ಸ್ಕೋರ್ ಬೋರ್ಡ್ ನಲ್ಲಿ ವನಿತಾ ಕಲ್ಮಡಕರ್ ಅವರು, ಹಾಗೆಯೇ ಸಂಪೂರ್ಣವಾಗಿ ಎಲ್ಲ ವಿಭಾಗದಲ್ಲಿ ವೀಕ್ಷಣೆಯಲ್ಲಿ ಮಾಯಲಪುರ ಅವರು, ಹಾಗೆಯೇ ಸಂದೀಪ್ ಅಲ್ಲೋಡಿ, ಹಾಗೆಯೇ ಪ್ರವೀಣ್ ಸೋಣಂಗೇರಿ ಇವರೆಲ್ಲರ ಸಹಕಾರಗಳೊಂದಿಗೆ ಈ ಫೈನಲ್ ಪಂದ್ಯಾಕೂಟದ ತೀರ್ಪುಗಾರಿಕೆ ವ್ಯವಸ್ಥೆ ಹೀಗೆ ಇರುತ್ತದೆ. ಎಸ್, ಬನ್ನಿ ಟೀಮ್ ಬನ್ನಿ, ಬೇಗ ಬಲ್ಲೆನಾ. ಕಿರಣ್ ಮೆಸ್ಕಾಂ ಬನ್ನಿ. ಕಬಡ್ಡಿ ಆಟಗಾರರು ನಮ್ಮೊಟ್ಟಿಗೆ ಸೇರಿಕೊಳ್ಬೇಕಾಗಿ ಚಂದ್ರಶೇಖರ ಮುಂಡಾಳ. ಚಂದ್ರಣ್ಣ ಜೊತೆರ ಚಂದ್ರಣ್ಣ ನಂದನ್ ಗಜ್ಜೆ ಬನ್ನಿ ಬನ್ನಿ ಬನ್ನಿ. ಆನಂದ ಮೇಲ್ಮನೆ, ಆನಂದಗೌಡ ನಮ್ಮೊಟ್ಟಿಗೆ ಸೇರಿಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಆನಂದಗೌಡ, ಎಸ್, ವೆಲ್ಕಮಿಂಗ್ ದ ಟೀಮ್ ಸದಾಶಿವ ಯುವಕ ಮಂಡಲ ಅಗಳಿ. ಎಸ್, ಈಗ ಎರಡು ತಂಡಗಳಿಗೆ ಶುಭ ಹಾರೈಕೆಯನ್ನು ಮಾಡಿಕೊಳ್ಳೋದಕ್ಕೆ ಬೇಕಾಗಿ ಗಣೇಶ್ ನಡುವಲ್ ಅವರು ಬರಬೇಕು. ಯಶವಂತ್ ಕಲ್ಪಡ, ಯಶವಂತ್ ಅವರು ಬನ್ನಿ. ಓಕೆ.
ಹಲ್ 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 ಹಲ್. ಎಸ್ ಒಮ್ಮೆ ಅಂತೂ ಇಂತೂ ಕಳೆದ ವರ್ಷ ಮುಗಿದಿರತಕ್ಕಂತಹ ಡಿಸೆಂಬರ್ 31ಕ್ಕೆ ಎಂಡ್ ಆಗಿ 2023ರಲ್ಲಿ ಮುಗಿಸಿಕೊಂಡಿರುವಂತಹ ಕಬಡ್ಡಿಯ ಟೂರ್ನಮೆಂಟ್ ಅನ್ನ ಮತ್ತೆ 1 ವರ್ಷಗಳ ಕಾಲ ನಿರಂತರವಾಗಿರತಕ್ಕಂಥ ಯೋಜನೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಪೂರ್ವ ತಯಾರಿಗಳನ್ನು ನಡೆಸಿ ಅತ್ಯಂತ ಒಂದು ವ್ಯವಸ್ಥಿತವಾಗಿರುವಂತಹ ದಿನಕ್ಕೆ ತಂದೊಡ್ಡಿರ್ತಕ್ಕಂತಹ ದಿನವೇ ಅದು ಈ ಒಂದು ಡಿಸೆಂಬರ್ 14. ಅದಕ್ಕಾಗಿ ನಮ್ಮೂರು ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಳದ ಸಂಪೂರ್ಣವಾಗಿರುವಂತಹ ಸಂಘಟನೆಗೆ ನಾವು ಜೋರಾಗಿರ್ತಕ್ಕಂಥ ಕೈ ಚಪ್ಪಾಳೆಯನ್ನ ಕೊಡಬೇಕಿದ್ದು ಸುಂದರವಾಗಿರುವ ಸಂಘಟನೆಯನ್ನ ಮಾಡಿರೋದಕ್ಕೆ. ಕೇವಲ ಒಂದು ಕ್ರೀಡಾ ಸ್ಪರ್ಧೆಗಳನ್ನ ಮಾತ್ರ ಅಲ್ಲ, ಆ ಗಣೇಶ್ ಕೊಡಿಯಾಲ ಅಂತಕ್ಕಂತಹ ನಮ್ಮ ಸುಬ್ರಹ್ಮಣ್ಯ ಕೊಡಿಯಾಲ ಅಂತ ಹೇಳ್ತಕ್ಕಂತಹ ಒಬ್ಬ ವ್ಯಕ್ತಿತ್ವ ಸಾಮಾಜಿಕವಾಗಿ ತೊಂದರೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಪ್ರತಿ ಸಂದರ್ಭದಲ್ಲೂ ಅವರ ಬೆನ್ನೆಲುಬಾಗಿ ಆ ಕುಟುಂಬದ ಹಿನ್ನೆಲೆಗೆ ನಿಂತು ಅವರ ಜೀವವನ್ನ ಬದುಕಿಸುವಲ್ಲಿ ದೇವರ ಆಶೀರ್ವಾದ ಎಷ್ಟಿರುತ್ತೆ ಅವರು ಅದನ್ನ ತೊಡಗಿಸಿಕೊಡುವುದಕ್ಕೆ ಈ ಎಲ್ಲ ಸಂಘಟಕರ ಜೊತೆಯಾಗಿ ನಿಂತಿರುವಂತಹ ಶಕ್ತಿಯಿಂದ ಆ ವ್ಯಕ್ತಿಗೆ ಇವತ್ತು ಸಾಧ್ಯವಾಗಿದೆ. ಕೇವಲ ಈ ಊರಿನಲ್ಲಿ ಇಂಥ ಸಂಘಟನೆ ನಡೆಸ್ತಕ್ಕಂಥ ವ್ಯಕ್ತಿ ಅವರಲ್ಲ, 5-6 ವರ್ಷಗಳ ಹಿಂದೆ ಸುಳ್ಯದಲ್ಲಿ ನಡೆದಿರ್ತಕ್ಕಂಥ ಹಾಫ್ ಮ್ಯಾರಥಾನ್ ನಲ್ಲೂ ಕೂಡ ಕಾರ್ಯದರ್ಶಿಯ ಸೇವೆಯನ್ನು ನಡೆಸಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿರ್ತಕ್ಕಂಥ ಸಂಘಟಕರು ನಮ್ಮ ಸುಬ್ರಹ್ಮಣ್ಯ ಕೊಡಿಯಾಲ ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ. ಇವತ್ತು ಅವರು ಮಾಡಿರ್ತಕ್ಕಂಥ ಅವರ ಸಂಘಟನೆ ಮಾಡಿರುವಂತಹ ಸನ್ಮಾನಗಳ ವಿಚಾರವನ್ನ ನೋಡಿದ್ರೆ ಊರಿನಲ್ಲಿರುವಂತಹ ಪ್ರತಿಭೆಗಳನ್ನ ಗುರುತಿಸಿ ಬಂದು ಈ ವೇದಿಕೆಯಲ್ಲಿ ಅಷ್ಟು ಸುಂದರವಾಗಿ ಎಲ್ಲವನ್ನ ನಿಭಾಯಿಸಿಕೊಡಬೇಕು ಅಂತ ಹೇಳಿದ್ರೆ ಅವರು ಕೇವಲ ಅವರ ಊರಿನವರನ್ನ ಮಾತ್ರ ಬೆಳೆಸ್ತಕ್ಕಂಥ ಕನಸಲ್ಲ, ಇತರ ಊರಿನಲ್ಲಿ ಬೆಳೆತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಒಂದು ದೊಡ್ಡ ವೇದಿಕೆಯನ್ನು ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ನಮ್ಮೂರು ನಮ್ಮ ಕನಸು ಜನಸೇವಾ ಟ್ರಸ್ಟ್ಗೆ ಅಂತ ಹೇಳೋದಕ್ಕೆ ನಾವಿವತ್ತು ಹೆಮ್ಮೆಯನ್ನ ಪಡಬೇಕಾಗಿದೆ. ಹಾಗೇನೆ ಫೈನಲ್ಗೆ 2 ತಂಡಗಳು ಬಂದಿದೆ. ಈ 2 ತಂಡಗಳಿಗೆ ಕೂಡ ವಿಶೇಷವಾಗಿರುವಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನೀವು ಫೈನಲ್ಗೆ ಬರೋದಕ್ಕಿದ್ರೆ ಹಿಂದೆ ಸಾಕಷ್ಟು ತಂಡಗಳು ಸೋತುಕೊಂಡಿವೆ, ಅವರೆಲ್ಲರನ್ನ ಮಣಿಸಿ ನೀವು ಬಂದಿದ್ದೀರ ಅಂತ ಹೇಳಿದ್ರೆ ಭಾಗವಹಿಸಿರುವಂತಹ ಎಲ್ಲ ತಂಡಗಳಿಗೆ ಗೌರವವನ್ನು ಕೊಟ್ಟು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ತೀರ್ಪುಗಾರರಿಗೆ, ಸಂಘಟಕರುಗಳಿಗೆ, ಅಭಿಮಾನಿಗಳಿಗೆ ನಿಮ್ಮ ಗೌರವ ಕ್ರೀಡಾ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ ಅಂತ ಅರ್ಥ. ಹಾಗಾಗಿ 2 ಕಡೆಯ ಆಟಗಾರರಿಗೂ ಒಂದು ಉಜ್ವಲವಾಗಿರುವಂತಹ ಭವಿಷ್ಯ ಈ ಸ್ಥಳ ಸಾನ್ನಿಧ್ಯದ ದೈವಿಕ ಶಕ್ತಿಗಳು ಎಲ್ಲ ಅಭಿಮಾನಿಗಳು ಕೊಡ್ಲಿ ಅಂತ ನಾನು ದೇವರ ಜೊತೆ ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ. ಈ ಪಂದ್ಯಕೂಟವನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು 2 ಕಡೆಯ ಆಟಗಾರರಲ್ಲಿ ಒಬ್ಬೊಬ್ಬರು ಬಂದು ಹೇಗಾಯ್ತು ಅನ್ನೋದರ ಬಗ್ಗೆ 1-2 ಮಾತುಗಳನ್ನ ಅಭಿಪ್ರಾಯವನ್ನ ಹೇಳಿ, ಎಲ್ಲಾದ್ರೂ ನಿಮಗೆ ತೊಂದರೆಗಳಾಗಿದ್ರೆ ಮುಂದಿನ ಬಾರಿ ತಿದ್ದಿಕೊಂಡು ನಮ್ಮ ಹೆಜ್ಜೆ ನೀಡೋದಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಅಭಿಪ್ರಾಯವು ನಮಗೆ ಬಹಳ ಮುಖ್ಯ. ಹಾಗಾಗಿ ಈ ಕಡೆಯಿಂದ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡದಿಂದ ಪವನ್ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಪವನ್ ಪಲ್ಲತಡ್ಕ ಅವರು ಬರಬೇಕು. ನಿಮ್ಮ ಒಂದು ಅಭಿಪ್ರಾಯ ಹೇಗಾಯಿತು? ಸಾಕಷ್ಟು ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಿರ್ತಕ್ಕಂತಹ ಯಶಸ್ವಿ ಸಂಘಟಕರು ತಾವುಗಳು. ಈ ಆಯೋಜನೆ ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣವಾದ ನಮ್ಮೂರ ನಮ್ಮ ಕನಸು ಟ್ರಸ್ಟಿನ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಮೊದಲಾಗಿ ಎಲ್ಲರಿಗೆ ಶುಭ ಮುಂಜಾನೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಈ ಸಂಘ ಸಂಸ್ಥೆ ಬಹಳ ಉತ್ತಮ ರೀತಿಯಲ್ಲಿ ಈ ಪಂದ್ಯಾಟ ಆಯೋಜನೆ ಮಾಡಿದ್ದೀರಿ. ಮೊದಲಾಗಿ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷ, ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರುಗಳಿಗೆ ನಾನು ನಮ್ಮ ತಂಡದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಪಂದ್ಯಾಟ ಬಹಳ ಅತ್ಯುತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿದ್ದೀರಿ ಹಾಗೂ ಅತ್ಯುತ್ತಮ ಎಲ್ಲ ತಂಡಗಳು ಎಲ್ಲ ತುಂಬ ಫೈಟಲ್ಲಿ ಆಯೋಜನೆ ಆಟ ಆಡಿದ್ದೀರಿ. ಎಲ್ಲರಿಗೂ 2 ತಂಡಗಳಿಗೂ ಶುಭಾಶಯವನ್ನು ತಿಳಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು ಪವನ್ ಅವರಿಗೆ. ಹಾಗೇನೆ ಈ ಕಡೆಯಿಂದ ಒಬ್ಬ ಟೀಮ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಟೀಮಿನ ಕ್ಯಾಪ್ಟನ್ ಆಗಿರ್ಬೋದು, ಯಾರಾಗಿರ್ಬೋದು ಒಂದ್ಸಲ ಬಂದು ಬಿಡಿ. ನೀವು ಬನ್ನಿ. ಓಕೆ, ತಕ್ಷಣ ಬನ್ನಿ. ಯಾರು? ಎಸ್, ಬನ್ನಿ. ಮನ್ಸೂರ್ ಅವರು ಬನ್ನಿ. ಒಬ್ಬ ಹಿರಿಯ ಕಬಡ್ಡಿ ಆಟಗಾರ, ಒಬ್ಬ ಸಜ್ಜನ ವ್ಯಕ್ತಿತ್ವದ ಮನಸ್ಸಿರತಕ್ಕಂತಹ ವ್ಯಕ್ತಿ. ನಾನು ಅವಾಗ್ಲೇ ಪ್ರತಿ ಸಂದರ್ಭದಲ್ಲಿ ನಾವು ನೋಡ್ಕೊಂಡು ಬರೋದಿದ್ರೆ ಈ ಕಬಡ್ಡಿ ಅಂಗಣ ಮಾತ್ರ ಇವತ್ತು ನೈಜವಾಗಿರುವಂತಹ ಭಾರತೀಯತೆಯನ್ನು ತೋರಿಸಿಕೊಡ್ತಾ ಇದೆ. ಇದರ ಒಳಭಾಗಕ್ಕೆ ಹೆಜ್ಜೆಯನ್ನು ಇಟ್ಟಾಗ ಇಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ, ಬಣ್ಣ ಇಲ್ಲ, ಎಲ್ಲವನ್ನ ಬರೆತು ನಾವೆಲ್ಲ ಭಾರತಾಂಬೆಯ ಮಕ್ಕಳು ಅನ್ನತಕ್ಕಂತಹ ಒಂದು ದೊಡ್ಡ ವಿಚಾರವನ್ನ ತಿಳಿಸಪಡಿಸತಕ್ಕಂತಹದೇ ಈ ಕಬಡ್ಡಿಯ ಅಂಗಣ. ಹಾಗಾಗಿ ನಾವೆಲ್ಲ ಕೂಡ ಭಾರತೀಯರು ಅನ್ನುವ ಖುಷಿಯನ್ನು ಇಲ್ಲಿ ಕಾಣ್ತಾ ಇದ್ದಾವೆ. ಇವರು ಇವತ್ತು ನಿನ್ನೆ ಅಲ್ಲ, ಮನ್ಸೂರು ಸಾಕಷ್ಟು ವರ್ಷದಿಂದ ಕಬಡ್ಡಿಯ ಜೊತೆಗೆ ಒಡನಾಡಿಯಾಗಿ
ಸುಮಾರು ವರ್ಷದಿಂದ ತನ್ನನ್ನು ತಾನು ತೊಡಗಿಸಿಕೊಂಡಿರುವವರು, ಎಷ್ಟು ವರ್ಷದಿಂದ ತಾವು ಕಬಡ್ಡಿಯ ಜೊತೆಗಿದ್ದೀರಿ, ಈ ಸಂಘಟನೆಯನ್ನು ನೋಡಿರುವಾಗ ತಮಗೆ ಎಷ್ಟು ಖುಷಿ ಆಗ್ತಾ ಇದೆ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಇವಾಗ ಕಡಿಮೆ ಅಂದರೆ 37 ವರ್ಷ ನನಗೆ. ಉತ್ತಮ ರೀತಿಯಲ್ಲಿ ಆಯೋಜಿಸಿರಿ ಪಂದ್ಯಾಕೂಟ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಇರೋದು ಉತ್ತಮ ಸಂಘಟನೆ. ಕಳೆದ ಬಾರಿಯೂ ನಾನು ಬಂದಿದ್ದೇನೆ, ಮತ್ತು ಇವರು ನನಗೆ ತುಂಬ ಪರಿಚಯ ಇದೆ. ವಿಖ್ಯಾತವರು ನಾವು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀವಿ. ಯಾಕಂದರೆ ನಾನೊಂದು ಸಂದೇಶ ಏನು ಹೇಳೋದಂದರೆ, ಇವಾಗ ಆಟಗಾರರು ಕೆಲವು ಎನರ್ಜಿಗೋಸ್ಕರ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಆ ಮೈಂಡ್ಸೆಟ್ಟನ್ನು ನೀವು ತೆಗಿಬೇಕು. ಸ್ವಂತವಾಗಿ ನಾವು ಎನರ್ಜಿ ಏನು ವರ್ಕೌಟ್ ಮಾಡಿ ನ್ಯಾಚುರಲ್ ಆಗಿ ಅದೇನು ಫ್ರೂಟ್ ದಾಳಿಂಬೆ ಇಂಥ ಒಂದು ಜ್ಯೂಸ್ ಕುಡಿದು ನ್ಯಾಚುರಲ್ ಆಗಿ ವರ್ಕೌಟ್ ಮಾಡಿ ಆಡಿ ನೀವು ತುಂಬ ವರ್ಷ ಆಡ್ಬೋದು. ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ಟಲ್ಲಿ ಕೆಲವೊಂದು ಸೇವನೆ ಮಾಡಿದೆ, ಅದನ್ನು ಸ್ವಲ್ಪ ಆಘಾತವಾಗುತ್ತೆ. ಆದ್ದರಿಂದ ಅದನ್ನು ನೀವು ಬಿಟ್ಟು ಒಂದು ಉತ್ತಮ ರೀತಿಯಲ್ಲಿ ಆಡಿ ನೈಜ ಕಬಡ್ಡಿ ಪಟು ಆಗಿ ಹಾಕಿ. ಒಳ್ಳೆಯ ಮಾತು ಹೇಳಿದಿರಿ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆಯೇ ಅಫಿಷಿಯಲ್ ಕಡೆಯಿಂದ, ಯಾಕಂದ್ರೆ ನಿಮ್ಮಿಂದ ಬಹಳ ಚೆನ್ನಾಗಿರ್ತಕ್ಕಂತಹ ವ್ಯವಸ್ಥೆಗೆ ಪೂರಕವಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಸಂಘಟಕರ ಪರವಾಗಿ, ತೀರ್ಪುಗಾರರ ಪರವಾಗಿ ಒಬ್ಬರು ಬಂದು, ಶ್ರೀಯುತ ಸಂದೀಪ್ ಸರೇ ಬನ್ನಿ, ಮೈಲಪ್ಪ ಸರ್ ಬನ್ನಿ, ಹಿರಿಯರೇ ಇದ್ದೀರಿ. ಸೊ ಹೇಗಾಯಿತು, ನೀವು ಕೂಡ ಆ ಗುತ್ತಿಗಾರಿನ ಪರಿಸರದಲ್ಲಿ ಇಂತಹದೇ ದೊಡ್ಡ ಕಾರ್ಯಕ್ರಮದ ಆಯೋಜಕರು. ಸೊ ಹೇಗನ್ನಿಸ್ತು ಸರ್, ತಾವು ದಯವಿಟ್ಟು ಹೇಳಿ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಈ ಒಂದು ಸಂಘಟನೆ ತುಂಬ ವರ್ಷದಿಂದ ಅತ್ಯುತ್ತಮವಾದಂಥ ಒಂದು ಪಂದ್ಯಾಟ ಮತ್ತು ಸಮಾಜ ಸೇವೆ ಮತ್ತು ಇಲ್ಲಿನ ಊರಿನ ಕೆಲವೊಂದು ಜನರಿಗೆ ಬಹಳ ಒಂದು ಸಹಾಯ ಮಾಡಿ ತಮ್ಮ ಸಂಘಟನೆಯನ್ನು ಇಡೀ ನಮ್ಮ ಸುಳ್ಯ ತಾಲೂಕು ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನೀವು ಹೆಸರು ಮಾಡಿದ್ದೀರಿ. ಅದೇ ರೀತಿ ಈ ಒಂದು ಪಂದ್ಯಾಟವನ್ನು ಇಲ್ಲಿ ನಡೆಸಬೇಕಾದ್ರೆ ಇದು 1-2 ದಿವಸದಲ್ಲ, ಕಡಿಮೆ ಅಂದರೆ ಒಂದು 4-5 ತಿಂಗಳ ಹಿಂದೆ ಇದರ ಬಗ್ಗೆ ಪರಿಶ್ರಮ ಪಡಬೇಕಾಗ್ತದೆ. ಮತ್ತು ಈ ಪಂದ್ಯಾಟ ಇಲ್ಲಿ ಇಷ್ಟು ನಡಿಬೇಕು ಅಂತಿದ್ದರೆ ಇಲ್ಲಿಯ ಒಂದು ಆರ್ಥಿಕವಾಗಿ ಇವರಿಗೆ ಸಹಕಾರ ಮತ್ತು ದಾನಿಗಳು ಇಲ್ಲದೆ ಯಾವುದೇ ಒಂದು ಪಂದ್ಯಾಟವನ್ನು ಯಾವುದೇ ಒಂದು ಊರಿನಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ನಾವು ಒಂದು ಸುಬ್ರಹ್ಮಣ್ಯ ಒಂದು ನಿಮಿತ್ತ ಮಾತ್ರ. ಯಾಕೆಂತ ಹೇಳಿದರೆ ಈ ಸಂಘಟನೆ ಮಾಡಿ ಇಲ್ಲಿ ಇಷ್ಟೊಂದು ಆರ್ಥಿಕವಾಗಿ ಅದನ್ನು ಭರಿಸಿಕೊಂಡು ಸುಮಾರು ನನ್ನ ಒಂದು ಅಂದಾಜಿನ ಲೆಕ್ಕದಲ್ಲಿ ಒಂದು 7ರಿಂದ 8 ಲಕ್ಷದವರೆಗೆ 10 ಲಕ್ಷದವರೆಗೆ ಒಂದು ಖರ್ಚು ಇದಕ್ಕೆ ಬೀಳ್ಬೋದು. ಆದರೆ ಇಂಥ ಒಂದು ಸಂಘಟನೆಯನ್ನು ಮಾಡಿ, ಉದಾಹರಣೆ ಸುಬ್ರಹ್ಮಣ್ಯ ಒಬ್ಬ ರಾಷ್ಟ್ರೀಯ ಕ್ರೀಡಾಪಟು, ಆಮೇಲೆ ನಾನು ಕೂಡ ಒಂದು ರಾಷ್ಟ್ರೀಯ ಕ್ರೀಡಾಪಟು, ನಾನೊಂದು 9 ಬಾರಿ ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿದ್ದೇನೆ. ಸುಬ್ರಹ್ಮಣ್ಯ ಕೂಡ ಒಂದು 10 ಸಲ ಭಾಗವಹಿಸಿರ್ಬೋದು. ಯಾಕಂತ ಹೇಳಿದರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ನಾವು ಒಂದು ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿದ್ದೇವೆ, ಅದೇ ರೀತಿ ನಮ್ಮ ನಂತರ ಬರುವಂಥ ಒಂದು ಪೀಳಿಗೆ ಅದು ನಮ್ಮ ಊರಿಗೆ ಮತ್ತು ನಮ್ಮ ನಾಡಿಗೆ ಮತ್ತೆ ನಮ್ಮ ಈ ಒಂದು ಜನಾಂಗಕ್ಕೆ ಒಳ್ಳೆಯ ಕ್ರೀಡಾಪಟುಗಳನ್ನು ಒಂದು ಕೊಟ್ಟು ನಮ್ಮ ಊರಿನ ಘನತೆಯನ್ನು ಮತ್ತು ನಮ್ಮ ತಾಲೂಕಿನ ಹೆಸರನ್ನು, ಜಿಲ್ಲೆಯ ಹೆಸರನ್ನು, ರಾಜ್ಯದ ಹೆಸರನ್ನು ನಾವು ಉಳಿಸಿ ಒಳ್ಳೊಳ್ಳೆ ಆಟಗಾರರನ್ನು ತಯಾರು ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಮಾತ್ರ ಒಬ್ಬ ನಿಜವಾದ ಒಂದು ಕ್ರೀಡಾಪಟುಗೆ ಇರ್ತದೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮವನ್ನು ನೀವು ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ. ಯಾವುದೇ ಇಲ್ಲಿ ತೊಂದರೆಗಳಿಲ್ಲದೆ, ಯಾವುದೇ ಒಂದು ಸಮಸ್ಯೆ ಇಲ್ಲದೆ, ಯಾವುದೇ ಗಲಾಟೆ ಘರ್ಷಣೆ ಚರ್ಚೆಗಳು ಬರದೆ ಎಲ್ಲ ಕೂಡ ಒಳ್ಳೆಯ ರೀತಿಯಲ್ಲಿ ನೀವು ಇದನ್ನೊಂದು ಆಯೋಜನೆ ಮಾಡಿದ್ದೀರಿ. ಅದೇ ರೀತಿ ನಮ್ಮ ರೆಫ್ರಿಯವರು ಕೂಡ ಒಳ್ಳೆಯ ಒಂದು ಸಹಕಾರವನ್ನು ಕೊಟ್ಟು ಯಾವುದೇ ಒಂದು ಘರ್ಷಣೆಗಳು ಬರದೆ ಒಳ್ಳೆಯ ರೀತಿಯಲ್ಲಿ ಒಂದು ನಿಜವಾದ ಕ್ರೀಡಾಪಟುವಿಗೆ ಒಳ್ಳೆಯ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೀರಿ. ನಿಮಗೆ ಕೂಡ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್ ನಿಮ್ಮ ಮಾತುಗಳಿಗೆ. ಎಸ್, ದೇವರ ದಯೆ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ಬಹಳ ಸುಸೂತ್ರವಾಗಿ ನಡೆದಿದೆ. ಕಳೆದ ಬಾರಿ ಮಾಡಿದಾಗ ಕೇವಲ ಒಂದು ವಿಭಾಗದ ಕಬಡ್ಡಿಯನ್ನು ಮಾಡಿದ್ವಿ. ಈ ಬಾರಿ ವಿಭಿನ್ನವಾಗಿರುವಂತಹ ಪರಿಕಲ್ಪನೆಯೊಂದಿಗೆ 2024ರಲ್ಲಿ ಒಂದೇ ಕಡೆಯಲ್ಲಿ ಬಂದು ಇಷ್ಟು ಪಂದ್ಯಾಕೂಟಗಳು ಜೊತೆಗೆ ಅತಿ ಹೆಚ್ಚು ಪ್ರೇಕ್ಷಕಾಭಿಮಾನಿಗಳು ಕುಳಿತು ನೋಡಿರುವಂತಹ ಕಬಡ್ಡಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನು ಪಡೆದುಕೊಂಡಿದೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಂದರ್ಭ. ಮತ್ತೆ ಕಳೆದ ವರ್ಷದಂತೆ ಮತ್ತೆ ಅದೇ 2 ತಂಡಗಳು ಫೈನಲ್ಗೆ ಬಂದಿವೆ. ಉತ್ಸಾಹಿ ಗೆಳೆಯರ ಬಳಗ ಹಬ್ಬಡ, ಅದರ ಜೊತೆಗೆ ಸದಾಶಿವ ಯುವಕ ಮಂಡಲ ಆಗಲಿ ಮತ್ತೆ ನಿಮಗೆ ಶುಭವನ್ನ ಹಾರೈಸ್ತಾ
ಅಲ್ಲಿಗೆ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳಿಗೂ ಕೂಡ ಹೃದಯ ತುಂಬಿದ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ಸುಬ್ರಹ್ಮಣ್ಯ ಅವರವರು ಒಂದು ಧನ್ಯವಾದವನ್ನ ಕೊನೆಯದಾಗಿ ನೀವು ಹೇಳಿಬಿಡಿ, ಅಲ್ಲಿಗೆ ಪಂದ್ಯ ಕೂಡ ಪ್ರಾರಂಭ ಮಾಡೋಣ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಿನ್ನೆ 9:30 ಗಂಟೆಯಿಂದ ಇಲ್ಲಿ ತನಕ, ಈಗ ಸಮಯ 7:30 ಗಂಟೆ ಆಯಿತು, ಇಲ್ಲಿ ತನಕ ಎಲ್ಲ ನೀವು ಆಡಿಯನ್ಸ್ ಎಲ್ಲ ನಮ್ಮೊಟ್ಟಿಗಿದ್ದೀರಿ. ನಮಗೆ ಸಹಕರಿಸಿದ ಎಲ್ಲರಿಗೂ, ಹಾಗೂ ನಮ್ಮ ವಿಜಯ ವಿಖ್ಯಾತನ ಇದ್ದಾರೆ, ಹಾಗೆ ಗಣೇಶ್ ನಡ್ವಾಲ್ ಇದ್ದಾರೆ, ಅದೇ ಥರ ನಮ್ಮ ಜಡ್ಜಸ್ಗಳು, ನಮ್ಮ ಮೈಲಪ್ಪ ಸರ್ ಮೊನ್ನೆಯಿಂದ 1 ವಾರ ಮುಂಚೆ ಬರ್ತಿದ್ದರು, ರಂಗನಾಥ್ ಸರ್, ಹಾಗೂ ಅಫಿಷಿಯಲ್ ಆಗಲಿ, ಕ್ರೀಡಾಪಟುಗಳಿಗೆ, ಕೋಚ್ಗಳಾಗಿ, ಹಾಗೆ ನಮಗೆ ಆರ್ಥಿಕವಾಗಿ ಸಹಕರಿಸಿದ ಎಲ್ಲರನ್ನು ನಾನು ವಂದಿಸಿದ. ನಮಗೆ ಈ ಒಂದು ಪಂದ್ಯಾಟಕ್ಕೆ ಅತ್ಯಂತ ಯಶಸ್ವಿಯಾಗಲಿಕ್ಕೆ ನಮಗೆ ಲಕ್ಷ್ಮೀ ನರಸಿಂಹದೇವರು, ಹಾಗೆ ಅಮ್ಮನವರು, ಹಾಗೆ ಪರಿವಾರ ದೇವರುಗಳು ಹಾಗೂ ನಾಗದೇವತೆಗಳ ಆಶೀರ್ವಾದದಿಂದ ಅಚ್ಚುಕಟ್ಟಾಗಿ ಎಲ್ಲ ನಡೆದಿದೆ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ, ದೇವರುಗಳ ಆಶೀರ್ವಾದ, ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕಂತ ಹೇಳುತ್ತಾ, ನೀವೆಲ್ಲ ನಮ್ಮೊಟ್ಟಿಗಿದ್ದೀರಿ. ನಿಮಗೆಲ್ಲರಿಗೂ ನನ್ನ ವಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಶುಭ ಹಾರೈಕೆಗಳು ಪ್ರಾರಂಭ ಆಗಲಿ. ಒಂದು ವಿಚಾರ, ನಾಣ್ಯ ಚಿಮ್ಮಿಗೆಯಲ್ಲಿ ಯಾವ ಕ್ಯಾಪ್ಟನ್ ನಾಣ್ಯ ಚಿಮ್ಮಿಗೆಯನ್ನು ಗೆಲ್ತಾರೆ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಕೂಡ ಗೌರವಿಸುವಂತಹ ವಿಚಾರಗಳಿದೆ. ಯಾರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅಬ್ಬಡ ಉತ್ಸಾಹಿ ಗೆಳೆಯರ ಬೆಳಗ್ಗೆ ಅಬ್ಬಡಗಿದೆ. ಪ್ಲೀಸ್ ಬನ್ನಿ, ಈ ಒಂದು ಸ್ಮರಣಿಕೆಯ ಸ್ವೀಕಾರವನ್ನ ಲಕ್ಕಿ ಕ್ಯಾಪ್ಟನ್ ಸ್ವೀಕಾರವನ್ನ ಮಾಡಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದು ಕೂಡ ಒಂದು ವಿಶೇಷವಾಗಿರುವಂತಹ ಪರಿಕಲ್ಪನೆ. ಸೊ ಆಲ್ ದಿ ವೆರಿ ಬೆಸ್ಟ್ ಎರಡು ತಂಡಗಳಿಗೆ. ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಒಂದು ಬೆಸ್ಟ್ ವಿಶಸ್ ಅನ್ನು ಮಾಡುವುದರ ಮೂಲಕ ಪಂದ್ಯಾಕೂಟಕ್ಕೆ ಚಾಲನೆ ಆಗ್ತದೆ. ಫೈನಲ್ ನೊಂದಿಗೆ ಈ ವರುಷದ 2024ರ ಕಬಡ್ಡಿ ಪಂದ್ಯಾಟಕ್ಕೆ ತೆರೆಯನ್ನ ಎಳಿಲಿಕ್ಕಿದ್ದೇವೆ. ಒಂದು ತಪ್ಪಾಗಿರ್ಬೋದು, ಎಷ್ಟು ಜನ ನನ್ನ ಟ್ರಸ್ಟಿನ ಸದಸ್ಯರಿಗೆ ನಾನು ಎಷ್ಟು ಹೇಳಿದರೂ ಕಡಿಮೆ ಅನಿಸ್ತಾ ಇದೆ. ಯಾಕೆಂದರೆ ಅವರು ನನಗೆ ಒಂದು 15 ದಿವಸದಿಂದ ಇಲ್ಲಿ ರಾತ್ರಿ ಹಗಲು ದುಡಿದಿದ್ದಾರೆ. ನಮ್ಮ ಊರಿಂದ ಇಲ್ಲಿ ಬರಬೇಕಾದ್ರೆ ಕೆಲವರಿಗೆ ಒಂದು 4 ಕಿಲೋಮೀಟ್ರು, ಕೆಲವರಿಗೆ ಒಂದು 3 ಕಿಲೋಮೀಟ್ರ್ ಎಲ್ಲ ಇದೆ. ಅವರೆಲ್ಲ ರಾತ್ರಿ ಹಗಲು ದುಡಿದ ಕಾರಣ ಇಷ್ಟೊಂದು ಕಾರ್ಯಕ್ರಮ ಚೆಂದವಾಯಿತು. ಅವರಿಗೆ ನಾನು ಎಲ್ಲರಿಗೂ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು. ಒಳ್ಳೆದಾಗ್ಲಿ ಸರ್, ನಿಮ್ಮ ನಾಯಕತ್ವಕ್ಕೆ ಇನ್ನಷ್ಟು ಶಕ್ತಿ ಕೊಡ್ಲಿ. ಹಿಂದಿನ ಮಾತಾಡ್ತಕ್ಕಂಥ 2 ಜನ ಇದ್ರೆ 98 ಜನ ನಿಮ್ಮ ಹಿಂದೆಗೆ ನಿಂತು ಸಹಕಾರವನ್ನು ಕೊಡ್ತಾರೆ. ಎಲ್ಲ ಜನರ ಪ್ರೀತಿಯನ್ನು ಗಳಿಸಿದ್ದೀರಿ. ಅದೇ ನಿಮಗೆ ಶ್ರೀರಕ್ಷೆಯಾಗಿ ಸದಾಕಾಲ ಇರಲಿ ಅಂತ ಹೇಳಿಕೊಳ್ತಾ, ನಿಮಗೆ ನಿಮ್ಮ ತಂಡಕ್ಕೆ ಧನ್ಯವಾದದೊಂದಿಗೆ ದಯವಿಟ್ಟು ಬೆಸ್ಟ್ ವಿಶಸ್ನೊಂದಿಗೆ ಪ್ರಾರಂಭವನ್ನ ಮಾಡೋಣ. ಒಳ್ಳೆದಾಗ್ಲಿ ಎಲ್ರಿ ಕೂಡ, 2 ತಂಡಗಳಿಗೂ ಆಲ್ ದಿ ವೆರಿ ಬೆಸ್ಟ್ ಅನ್ನು ಹೇಳಿಕೊಳ್ತಾ, ಕಲ್ಪಡದ ಕಬಡ್ಡಿ ಕಾಣಿಯೂರಿನಲ್ಲಿ ಅಂತಿಮವಾಗಿರುವ ಫೈನಲ್ಗಾಗಿ ಕ್ಷಣಗಣನೆ ಪ್ರಾರಂಭವನ್ನು ಪಡೆದುಕೊಂಡಿದೆ. ಇತಿಹಾಸದ ಪುಟಗಳಲ್ಲಿ ಒಂದು ಶ್ರೇಷ್ಠ ಮಟ್ಟದ ಆಟವನ್ನ ತೋರಿಸುವ ಸಲುವಾಗಿ ಪ್ರಾರಂಭವನ್ನು ಪಡೆದುಕೊಂಡಿರುವ ನಮ್ಮೂರು ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಬಡ್ಡಿ ಪಂದ್ಯಾಟದ ಅಂತಿಮ ಫೈನಲ್ ಹಣಾಹಣಿ. ಇದರ ಜೊತೆಯಲ್ಲಿ ನಿರರ್ಗಳವಾಗಿರುವ ಕಾರ್ಯಕ್ರಮದ ನಿರೂಪಣೆ, ಕಾರ್ಯಕ್ರಮದ ವೀಕ್ಷಕ ವಿವರಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ನಿನ್ನೆಯಿಂದ ಇದುವರೆಗೆ ಬಿಡುವಿಲ್ಲದ ದನಿವರಿಯದ ಮಾತುಗಾರಿಕೆಯಲ್ಲಿ ಶ್ರೀ ಗಣೇಶ್ ನಡುವಳ್ ಅವರು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದೀರಿ ಸರ್. ನಿಮಗೂ ವಿಶೇಷವಾದ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇನೆ. ನೇರವಾಗಿ ಪಂದ್ಯಾಕೂಟ ಫೈನಲ್ ನತ್ತ ಸಾಗಿ ಬರ್ತಾ ಇದೆ. ಎಲ್ಲ ಪ್ರೇಕ್ಷಕರು ಒಮ್ಮೆ ಜೋರದ ಕೈ ಚಪ್ಪಾಳೆ, ಪ್ರೇಕ್ಷಕಾಭಿಮಾನಿಗಳು ಪ್ರೀತಿಯ ಚಪ್ಪಾಳೆಯೊಂದಿಗೆ ಪಂದ್ಯಾಕೂಟ ಪ್ರಾರಂಭದತ್ತ ಬರ್ತಾ ಇದೆ.
ಬಾಲ್ ಲೈನ್ ಡ್ರಾನ್ ಗೇಮ್ ಆನ್ ಖೇಲ್ ಕಬಡ್ಡಿ ಫೈನಲ್ ಹಣಾಹಣಿಗಾಗಿ ಸರ್ವ ಸಿದ್ಧತೆಗಳು ನಡೆದು ಮತ್ತೆ ಉತ್ಸಾಹಿ ಯುವಕ ಮಂಡಲ ಅಬ್ಬಡ ಜೊತೆಗೆ ಸದಾಶಿವನ ಕೃಪೆಯೊಂದಿಗೆ ಇರತಕ್ಕಂತಹ ಸದಾಶಿವ ಯುವಕ ಮಂಡಲ ಅಗಳಿ ಈ ತಂಡಗಳ ಮಧ್ಯೆ ಇದೀಗ ರೋಚಕ ಫೈನಲ್ ಕದನ. ಕ್ಷಣದ ದೃಶ್ಯಗಳನ್ನ ಸೆರೆ ಹಿಡಿಯುತ್ತ ಸುದ್ದಿ ಮಾಧ್ಯಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಮಾಧ್ಯಮವಾಗಿದೆ. 10. Yeah. Both the teams are set now. Yes, here is the first right. ಸದಾಶಿವ ಯುವಕ ಮಂಡಲದ ಕಡೆಯಿಂದ ಪ್ರಥಮ ದಾಳಿಯ ಆರಂಭ. ಭರ್ಜರಿಯಾದಂತಹ ಹಿಡಿತದ ಮೂಲಕವಾಗಿ ಅಂಕವನ್ನ ತನ್ನದಾಗಿಸಿಕೊಳ್ಳುತ್ತಾ ಇದೆ ತಂಡ ಸದಾಶಿವ ಯುವಕ ಮಂಡಲ ಅಗಳಿ ತಂಡ. ಆದರ್ಶ ಪ್ರತಾಪ, ರಂಜು, ಬಾತೀಶ್, ಸುನಿಲ್, ರವಿ ಭಟ್ಕಲ್, ವರುಣ್ ಸುಲ್ಕೇರಿ, ರಂಜಿತ್ ರವರನ್ನ ಒಳಗೊಂಡಿರತಕ್ಕಂಥ ತಂಡ ಒಂದೆಡೆ. ಮತ್ತೊಂದು ಕಡೆ ಬೆಂಗಳೂರಿನ ಕಲೆ ಆಟಗಾರ ದಾಳಿಯಲ್ಲಿ ರವಿ ಭಟ್ಕಳ್ ಬಹಳ ಪ್ರತಿಭಾನ್ವಿತ. ಸುಲಭದ ಮತ್ತೊಂದು ಅಂಕ. ಬೋನಸ್ ಪ್ಲಸ್ 1 ಪಾಯಿಂಟ್. ಟೋಟಲ್ 3 ಆನ್ ದ ಬೋರ್ಡ್ ನಾವು 3-0. ದೀಪಕ್ ದಾಳಿಯ ಮುಂಚೂಣಿಯಲ್ಲಿ ಅದ್ಭುತ ಶರವೇಗದ ದಾಳಿಯೊಂದಿಗೆ ಅಂಕವನ್ನು ಕಸಿಯುವುದರಲ್ಲಿ ಸಫಲರಾಗಿದ್ದಾರೆ ದೀಪಕ್ ಬ್ಯಾಂಗ್ಳೂರ್. ಎಸ್, ಗುಡ್ ಓಲ್ಡ್. ಅದ್ಭುತ ಹಿಡಿತದೊಂದಿಗೆ ಖಾತೆಯನ್ನ ತೆರೆದುಕೊಳ್ಳುತ್ತಾ ಇದೆ ಉತ್ಸಾಹಿ ಗೆಳೆಯರ ಬೆಳಗ ಅಬ್ಬಡ. 3-1 3-2 ಬಹಳ ವೇಗದ ಎಸ್ಕೇಪ್. ಅದ್ಭುತ ರೀತಿಯಲ್ಲಿ ಪರಾಗಿದ್ದಾರೆ ವರುಣ್. ದಾಳಿಯ ಸಂಘಟನೆಯಲ್ಲಿ ಕೆಜಿ ಲೆವೆಲ್ ಪಂದ್ಯಗಳ ದಾಳಿಯ ಸರದಾರ ಎಷ್ಟು ಪಂದ್ಯಗಳನ್ನ ತನ್ನತ್ತ ತಿರುಗಿಸಿಕೊಟ್ಟುವ ಚಾಕಚಕ್ಯತೆ ಹೊಂದಿರತಕ್ಕಂಥ ಆಟಗಾರ. ಸುಲಭದ ತುತ್ತು ಕಾರ್ನರ್ ಆಟಗಾರ ವರುಣ್ ರವರಿಗೆ ಈ ಮೂಲಕವಾಗಿ ಮಗದೊಂದು ಅಂಕದ ಸೇರ್ಪಡೆ. ಪಾಯಿಂಟ್ 4-3 ಫೈನಲ್ಲಿನ ರಿಯಲ್ ಕಿಚ್ಚು ಪ್ರಾರಂಭವಾಗಿದೆ. 4-3 4ರಲ್ಲಿ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ ಇದ್ರೆ
ಮೂರರಲ್ಲಿ ಅಲ್ಪ ಹಿನ್ನಡೆಯಲ್ಲಿ ಅಬ್ಬಡ ತಂಡ ಇದೆ. ಒಂದು ಸಣ್ಣ ಮುನ್ನಡೆ ಹಿನ್ನಡೆಯ ಮಧ್ಯೆ ಲೆಕ್ಕಾಚಾರದ ಆಟಗಳು ಮುಂದುವರಿತಾ ಇದೆ. ರವಿ ಭಟ್ಕಳ್ ದಾಳಿಯನ್ನ ಮುಕ್ತಾಯಗೊಳಿಸಿಕೊಂಡಿದ್ದಾರೆ ಎಂಟಿ ರೈಡ್ನ ಮೂಲಕ. ದೀಪಕ್ ಬೆಂಗಳೂರು ಕಳೆದ ವರ್ಷ ಕೂಡ ಉತ್ಸಾಹಿ ಗೆಳೆಯರ ಬೆಳಗ ಅಬ್ಬಡ ತಂಡದಲ್ಲಿ ಆಡಿರತಕ್ಕಂಥ ಆಟಗಾರ. ಆ ಕಾರ್ನರ್ ಅಲ್ಲಿ ಮುಗ್ಗೋ ಪ್ರಯತ್ನ. ಸೆಲ್ಫ್ ಮೇಡ್ ಫಾಲ್ಟ್ ಬೈ ದೀಪಕ್ ದೇ. ಸುಮಾರು 6.4 ಫೀಟ್ ಎತ್ತರದ ಟ್ರೋಫಿಯನ್ನು ಗೆಲ್ಲತಕ್ಕಂತಹ ತಂಡ ಯಾವುದು ಅನ್ನುವಂತಹ ಪ್ರಶ್ನೆಗಳಿಗೆ ಸಮಾನಾಗಿರುವಂತಹ ಉತ್ತರಗಳನ್ನು ಕೊಂಡೊಯ್ತಾ ಇದೆ. ಗೆಲುವಿನ ಅಂತರ ಅಂತಿಮವಾಗಿ ಇದ್ರೂ ಕೂಡ 2-3 ಪಾಯಿಂಟ್ಗಳಲ್ಲಿ ಕಾಣಬಹುದು. ಫೈನಲ್ನಲ್ಲಿ ಬೇಕಾಗಿರುವಂತಹ ಅತ್ಯಂತ ದೊಡ್ಡ ರೋಚಕತೆಯನ್ನ ಇಲ್ಲಿ ನೀಡುತ್ತಾ ಇದೆ ಈ ಒಂದು ಪಂದ್ಯಾಕೂಟ. ಲೆಫ್ಟ್ ಕಾರ್ನರ್ ರಿತೇಶ್ ರವರನ್ನ ಚಾರ್ಜ್ ಮಾಡೋದರಲ್ಲಿ ಸಫಲರಾಗಿದ್ದಾರೆ. ವರುಣ್ ನವೀನ್ ದಳಿಯ ಮುಂಚೂಣಿಯಲ್ಲಿ. ರಂಜಿತ್ ಯಾನೆ ರಂಜು. ಬಹಳ ವೇಗದ ಚಾರ್ಜ್ ಆಗಿತ್ತದು. ಮುನ್ನುಗ್ಗಿ ಹೊಡೆದಿದ್ದಾರೆ ರಂಜೂರವರು. ಪ್ರಶಾಂತ್ ಹೊರಭಾಗಕ್ಕೆ ಹೋದಾಗ ಮತ್ತೆ ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದೆ. ಪಾಯಿಂಟ್ ಟೇಬಲ್ ವನಿತಾರವರ ಜೊತೆಗೆ ಕೇಳ್ತಾ ಇದ್ರೆ ಪಾಯಿಂಟ್ ಟೇಬಲ್ನಲ್ಲಿ 7-3 ಎಸ್ ಸದಾಶಿವ ಯುವಕ ಮಂಡಳಿ ಅಗಳಿ ಮುನ್ನಡೆಯಲ್ಲಿದೆ. 7-3 7-3. ಥ್ಯಾಂಕ್ ಯು. ನವೀನ್ ಮಗದೊಮ್ಮೆ ಭರವಸೆಗಳನ್ನ ಹೊತ್ತು ಉತ್ಸಾಹಿ ಅಬ್ಬಡದ ಕಡೆಯಿಂದ ಎದುರಾಳಿ ಬಲಿಷ್ಠ ಸದಾಶಿವ ಯುವಕ ಮಂಡಲ ಅಂಕಣದ ಎಡೆಗೆ ಸಾಗ್ತಾ ಇದ್ದಾರೆ. ಥರ್ಡ್ ಮ್ಯಾನ್ ರೀಜನ್ ಇಂದ ಭತೀಶ್ ಅವರ ಪ್ರಯತ್ನ ವಿಫಲವಾಗಿದೆ. ರಂಜು ರಂಜಿತ್ ರವರ ದಾಳಿ ಮುಂದುವರಿತಾ ಇದೆ. ಶರವೇಗದ ಚಾರ್ಜ್ನ ಸರದಾರ ರಂಜು ಮೊತ್ತದೇ ಪ್ರಯತ್ನದಲ್ಲಿ ಸಾಲಿಕ್ಕಿದ್ದಾರೆ ಅನುಭವಿ ಹಿರಿಯ ಆಟಗಾರ ಕಬಡ್ಡಿಯಲ್ಲಿ. ನವೀನ್ ಏತ್ ಅಬ್ಸರ್ವ್ ಮಾಲ್ ಪಿರಂದು ಇನಿಯನ್ನು ಈ ಸಂದರ್ಭದಲ್ಲಿ ಪಾಯಿಂಟ್ ಟೇಬಲ್ 8-4 8-4 ಇನ್ ಫೇವರ್ ಆಫ್ ಟೀಮ್ ಅಗಲಿ. ಎರಡು ಅತಿ ಬಲಿಷ್ಠವಾಗಿರುವಂತಹ ಕಾರ್ನರ್ ವಿಭಾಗವನ್ನ ರೈಟ್ ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ಉಳಿಸಿಕೊಂಡಿದೆ. ಇಲ್ಲಿ ಗಮನಿಸಿಕೊಳ್ಳಬಹುದು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್. ಲುಕಿಂಗ್ ಲೈಕ್ ಪುಷ್ಪ. ಮತ್ತೆ ಚತುರಿಸುವ ಪ್ರಯತ್ನದಲ್ಲಿ ರಂಜಿ ನುಗ್ಗುತ್ತಾ ಇದ್ದಾರೆ ಬಹಳ ಡೀಪ್ ಆಗಿ ನುಗ್ಗುವಂತ ಪ್ರಯತ್ನ. ಎಲ್ಲಿ ಅಂಕಗಳು ಸಿಗುವಂತಹ ಆ ಚಾನ್ಸಸ್ಗಳಿದೆ ಅಲ್ಲೆಲ್ಲ ಪಡ್ಕೊಳ್ತಾರೆ.
ಈತನ ದಳಿಯಲ್ಲಿ ಸ್ಪಷ್ಟತೆ ಇದೆ, ನಿಖರತೆಯನ್ನ ಕಾಣಿಸ್ತಾ ಇದ್ದೇವೆ, ವೇಗವನ್ನ ಕಾಣ್ತಾ ಇದ್ದೇವೆ. ಬ್ಯಾಕ್ ಟು ದಿ ಕೋರ್ಟ್ ವಿತ್ ಆಂಟಿ ರೈಟ್. ಟೈಮ್ ಔಟ್. ಸಮಯ ವಿರಾಮದ ಕೊರಗೆ 8-4. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡ ಸಮಯ ಅವಕಾಶವನ್ನು ಪಡ್ಕೊಳ್ತಾ ಇದೆ. 8-4 ಇನ್ ಫೇವರ್ ಆಫ್ ಟೀಮ್ ಅಗಲಿ. ನಿರೀಕ್ಷೆಯ ಈವರೆಗಿನ ಆಟ ಸಾಕಾಗೋದಿಲ್ಲ, ಆಟದ ನಡೆಯನ್ನ ಬದಲಿಸಿಕೊಳ್ಬೇಕಾಗಿದೆ. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಅತ್ತ ಸದಾಶಿವ ಯುವಕ ಮಂಡಲಗಳಿ. ಅಬ್ಬಡ ತಂಡದ ಅಭಿಮಾನಿಗಳೊಮ್ಮೆ ಚಪ್ಪಾಳೆ ಕೊಡಿ. ಅಬ್ಬಡ ತಂಡಕ್ಕೆ ಜೋರದ ಚಪ್ಪಾಳೆ ಕೊಡಬೇಕು. ಹಾಗೆಯೇ ಅಗಲಿಯ ತಂಡಕ್ಕೆ ಒಂದು ಚಪ್ಪಾಳೆ ಬರಬೇಕು. ಸಮಾನತೆಯ ಅಭಿಮಾನಿ ಬಳಗವನ್ನು ಹೊಂದಿಕೊಂಡಿದೆ ಎರಡು ಕಡೆಗಳಲ್ಲಿ. 8-4 ಸ್ಕೋರ್ ಆಗಿ ಸಹಕಾರವನ್ನ ವನಿತರವರು ಹಾಗೆಯೇ ಎಲ್ಲ ನಮ್ಮ ತೀರ್ಪುಗಾರರ ಸಹಕಾರಗಳು ನಿರಂತರವಾಗಿ ಅಂಗಣದಲ್ಲಿದೆ. ರವಿ ಅನವಶ್ಯಕವಾದಂತ ಅಡ್ವಾನ್ಸ್ ಟ್ಯಾಕಲ್ ಮಾಡೋ ಪ್ರಯತ್ನ. ಥರ್ಡ್ ರೈಡ್. ಥರ್ಡ್ ರೈಡ್. ಥರ್ಡ್ ರೈಡ್. ನವೀನ್ ಮುನ್ನುಗ್ಗುವ ಪ್ರಯತ್ನದಲ್ಲಿ ಪ್ರತಾಪ್ ರವರ ಕಡೆಗೆ ಮುನ್ನುಗ್ಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನವೀನ್ ರವರು. ಆ ಆ ಆ ಆ ಹೊರಗೆ ದಬ್ಬೋದರಲ್ಲಿ ಸಫಲರಾಗಿದ್ದಾರೆ. ಸಂಪೂರ್ಣತೆಯ ಸಂಘಟಿತ ಹೋರಾಟಕ್ಕೆ ಎಲ್ಲೂ ಅವಕಾಶಗಳಿಲ್ಲ. ಮೊದಲಾರ್ಧದ ಮುಕ್ತಾಯ 10-4 ಶ್ರೀ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ ತಂಡ ಮುನ್ನಡೆ. 10-4 10-4 ಇನ್ ಫೇವರ್ ಆಫ್ ಟೀಮ್ ಅಗಲಿ. ಗಮನಿಸಿಕೊಳ್ಳಿ, 10-4. ನಿದ್ದೆಯ ಮಂಪರಿನಲ್ಲಿರುವ ವನಿತಾ ಕಾರ್ಕಳ. ಎಸ್, ಪ್ರಥಮಾರ್ಧದ ನಂತರದಲ್ಲಿ ಮತ್ತೆ ಪಂದ್ಯ ಆರಂಭ ಆಗೋ ಸೂಚನೆ. 10-4. ವೇಗದ ದಾಳಿ. ವಾಟ್ ಎ ಪುಷ್ ಬೈ ಬಾತಿಶ್. 13-4. ಆ 14. ದೀಪಕ್ ಧಳಿಯ ಮುಂಚೂಣಿಯಲ್ಲಿ.
ಸಾಕಷ್ಟು ಬಾರಿ ಆಟವನ್ನು ಆಡಿಸಿದ ಬಳಿಕ ಕೈಯೊಳಗೆ ಬಂಧಿಸಲ್ಪಟ್ಟಿರುವ ಎದುರಾಳಿ ತಂಡದ ಆಟಗಾರ ಆದರ್ಶ್ ರವರ ಕೈ ಚಳಕದ ಹಿಡಿತ. ಅಬ್ಬಡ ಅರ್ಭಟಗಷ್ಟೇನು ಬಂದಿಲ್ಲ, ಅಗಳಿ ಬಹಳಷ್ಟು ಬಲಿಷ್ಠತೆಯೊಂದಿಗೆ ಮತ್ತೆ ಮತ್ತೆ ಹೆಜ್ಜೆಯನ್ನ ಮುಂದಕ್ಕಿಡ್ತಾ ಇದೆ. ಇದೊಂದು ಆತ್ಮವಿಶ್ವಾಸ ಜೊತೆಗೆ ಎಲ್ಲೂ ಭಯದ ವಾತಾವರಣ ತಂಡದ ಒಳಭಾಗದಲ್ಲಿಲ್ಲ. ಸಾಲಿಕ್ ರವರ ಅತ್ಯುತ್ತಮವಾದಂಥ ಸಪೋರ್ಟ್. ಪ್ರಶಾಂತ್ ಹಾಗೂ ಆಟಗಾರರ ಒಳ್ಳೆ ಸಂಘಟಿತ ಹಿಡಿತ, ಒಂದಂಕದ ಸೇರ್ಪಡೆ. ಉತ್ಸಾಹಿ ಗೆಳೆಯರ ಬಳಗಬ್ಬಡಕ್ಕೆ ನವೀನ್ 15-5, 15-5. 15-5 ಮೀನಿನಂತೆ ಜಾರಿ ಬಂದ ನವೀನ. ಈ ಅಂಕಗಳನ್ನು ಬೆನ್ನತ್ತಿ ಬಂದರೆ ಪಂದ್ಯವಂತೂ ರೋಚಕವಾಗಿರುತ್ತೆ. ಕಾದು ನೋಡೋಣ. ಅಸಾಧ್ಯ ಏನೂ ಅಲ್ಲ. ಆದರೆ ರಂಜು, ಪ್ರತಾಪ, ಸುನಿಲ, ಆದರ್ಶ ಒಳಗೊಂಡಂತ ತಂಡಕ್ಕೆ ಸೆಡ್ಡು ಹೊಡೆಯುವುದಷ್ಟು ಸುಲಭದ ಮಾತಲ್ಲ. ಮಗದೊಮ್ಮೆ ರಂಜಿತ್. ಇನ್ನು ಕೂಡ ಪಂದ್ಯಕೂಟ ಎರಡೂ ತಂಡಗಳ ಕೈಯಲ್ಲಿದೆ. ಆ ಬಹಳ ವೇಗವಾಗಿ ಮುನ್ನುಗ್ಗುವ ಪ್ರಯತ್ನ. ಎಲ್ಲಿ ಮತ್ತೆ ತಿರುಗಿ ಬೀಳುವ ಅವಕಾಶವನ್ನ ಪಡೆದುಕೊಳ್ಳಬೇಕನ್ನುವಂತ ಯೋಚನೆಯಲ್ಲಿದೆ. ಯಾಕಂದ್ರೆ ಅಬ್ಬಡದ ಒಳಭಾಗದಲ್ಲಿ ಸಂಪೂರ್ಣವಾಗಿರುವ ಪ್ರತಿಭಾನ್ವಿತ ತಂಡ. ಈತನಿಂದ ಒಂದೆರಡು ಸೂಪರ್ ರೈಡ್ಗಳು ಬರಬೇಕಾಗಿದೆ. ಉತ್ಸಾಹಿ ಗೆಳೆಯರ ಬಳಗಕ್ಕೆ ಬಲ ಬರಬೇಕಿದ್ರೆ ಆ ಆ ಆ ಬೇಕಿತ್ತು ಇದು. ವೇಟ್ 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 ಅನ್ನ, ಅಯ್ಯೋ ದಮ್ಮಯ್ಯ. ಸಿಕ್ಕಿದೆ ಅವಕಾಶ. ಇಂಥ ಹಲವಾರು ಸ್ಪೆಷಲ್ ಆಗಿರುವಂತಹ ಜಂಪಿಂಗ್ಗಳ ಅವಶ್ಯಕತೆ ಇದೆ. ಮತ್ತೆ ರಂಜ್ 15-7. 15-7, 15-17 ಇನ್ ಫೇವರ್ ಆಫ್ ಟೀಮ್ ಅಗಲಿ. 15-7 ಚೂರು ನಿದ್ರೆ, ವಿಕ್ಕಿ ನಿದ್ದೆ ಮಾಡ್ತಾ ಇದ್ದಾರೆ. ಡಿಜೆ ದಿನೇಶ್ ಪೈಕನ್ ಇದ್ದೆ. 15-7. ಅಣ್ಣ ಇರ ಮರಕ ವರ್ಗದಲ್ಲಿ ಪಡ್ಚು ಇಲ್ಲ ನಿದ್ರೆಡುಲ್ಲಾರು. ಎಸ್ ಡಿಜೆ ಬರಡು ಕೊರ್ಲೆ ಫುಲ್ ಕೊರ್ಲೆ. ಆ ಸೆಟ್ ಅಲೆಗೆ ಒಂದು ಮಾರೆ ಕೂಲಿದ ಸೆಟ್ ಅಲ್ಗು. ಎಸ್ ಸ್ಕೋರ್ ಹೇಳ್ತಾ ಇದ್ದಾರೆ 15-7, 15-7 ಇನ್ ಫೇವರ್ ಆಫ್ ಟೀಮ್ ಅಗಲಿ. ದೀಪಕ್ ಮತ್ತೊಮ್ಮೆ ಹೀರೋ ಯಾರಾಗ್ತಾರೆ ಎರಡು ತಂಡಗಳಲ್ಲಿ? ಮೊನ್ನೆಯಿಂದ ನಮಗೆ ಈ ಅಂಕಣದ ಸಿದ್ಧತೆಯಲ್ಲಿ ಸಹಕರಿಸಿ ನೀರಿನ ವ್ಯವಸ್ಥೆ ಮಾಡಿರತಕ್ಕಂಥ ಕೃಷ್ಣ ಸ್ವಾಮಿ ದಯಮಾಡಿ ಮುಂದೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕೃಷ್ಣ ಶೆಟ್ಟಿಗಾರ ಸ್ವಾಮಿಗಳು ದಯಮಾಡಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುನ್ನುಗ್ತಾ ಇದ್ದಾರೆ ರಂಜು. ಬಂದ 2 points given. ಕೊಡ್ತಾರೆ. ಎದ್ದೇಳಿ ಬಿಡಿ, ಹಿಡ್ಕೊಳ್ಳಿ ಆತನನ್ನ. ಪಾಯಿಂಟ್ಸ್ 2. ಮೇಡಮ್ ಎರಡು 2 ಅಂಕದ ಸೇರ್ಪಡೆ.
17-7. ಕೊನೆಯ 5 ನಿಮಿಷದ ಆಟ ಬಾಕಿ. 24/2024 ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕಡಿಯಾಳದ ಟೂರ್ನಮೆಂಟಿನ ಮುಕ್ತಾಯಕ್ಕೆ ಸಂಘಟಿತ ಹೋರಾಟ. ಸುನಿಲ್ ರವರಿಂದ ಏಕಾಂಗಿ ಹಿಡಿತದ ಸಾಧನೆ. ವರುಣ್ ಎಲ್ಲ ಕೊನೆಯ 4 ನಿಮಿಷ. ವೇಗ ಪರ್ಸೋಟಲಿ ಏನು ವೇಗ ಇದು. ಸ್ಪೆಷಲಿ ಸ್ಪಾನ್ಸರ್ಡ್ ಬೈ ವಿಖ್ಯಾತ್ ಫ್ಯಾನ್ಸಿ ಕಾಣಿಯೂರು. ಇದರ ಭಾಗದಲ್ಲಿ ಅಕ್ಷಯ್ ಮೊಬೈಲ್ಸ್ ಕಾಣಿಯೂರು. ಕಿಲಿಕಿಲಿ ಗಬ್ಬು. ಸಮಯ ಹೌದಲ್ಲ. ಕಿಲಿಕಿಲಿ ಕೃಷ್ಣ ಪೇರು. ಬ್ಯೂಟಿ. 2 ಬಂದಿದೆ ಅಂಕಗಳು. ಸಮಯ ಇನ್ನು ಬಾಕಿ ಇದೆ ನೋಡಿ. 19-9 10 ಅಂಕಗಳ ಅಂತರ ಹಾಗೆ ಇದೆ. ಕೊನೆಯ 3 ನಿಮಿಷದ ಸೂಚನೆ ನಿತಿನ್ ರವರ ಮೂಲಕ ಬಂದಿದೆ ಪಂದ್ಯಕೂಟದ ಮುಕ್ತಾಯಕ್ಕೆ. 19-9. ಟಮಾ 19-9. ಎಸ್ 19-9ರಲ್ಲಿ ಸಮಯ ವಿರಾಮದ ಕೋರಿಕೆಯೊಂದಿಗೆ ಮತ್ತೆ ಮುಂದುವರಿತಾ ಇದೆ. ನವೀನ್ 5 ಡಿಫೆಂಡರ್ಸ್ ಬೋನಸ್ ಅಂತೂ ಸಿಗೋದಿಲ್ಲ. ಸೂಪರ್ ರೈಡ್ಗಳು ಬರಬೇಕಾಗಿದೆ. ಅಂಕಣವನ್ನ ಖಾಲಿ ಮಾಡಬೇಕಾಗಿದೆ. ಆ ಮೂಲಕವಾಗಿ ತಮ್ಮ ಯೋಚನೆಗಳನ್ನು ತಿರುಗಿಕೊಂಡ್ರೆ ಮಾತ್ರ ಅವಕಾಶ ಇದೆ ಉತ್ಸಾಹಿ ಗೆಳೆಯರ ಬಳಗಬ್ಬಡಕ್ಕೆ. ಒಂದು ಎಸ್ಕೇಪ್ ಬಾತೀಶ್ ರವರ ಕೈಯಿಂದ ಎಸ್ಕೇಪ್ ಆಗಿದ್ದಾರೆ. ಆ ಮೂಲಕವಾಗಿ ಮಗದೊಂದು ಅಂಕ. 10-19. ಕಮ್ ಬ್ಯಾಕ್ ಆಗಿದೆ. 19 ನೋಡಿ. 11-19ರಲ್ಲಿ ಕೇವಲ 8 ಅಂಕದ ಹಿನ್ನಡೆಯಲ್ಲಿ ಕೊನೆ 2 ನಿಮಿಷ. ಒಮ್ಮೆ ಕೋರ್ಟ್ ಖಾಲಿಯಾದಲ್ಲಿ ಮತ್ತೆ ಸಮ ಹತ್ತಿರ ಬರತಕ್ಕಂತ ಸಾಧ್ಯತೆ. 120 ಸೆಕೆಂಡು. ಸೋಬಡಗಲಾನ್ ಬಂದಿದ್ದಾರೆ. ಗ್ರೇಟ್ ಎಫರ್ಟ್. ಸೂಪರ್ ಟ್ಯಾಕಲ್. ಈ ರೈಡ್ ಸಫಲ ಆಗಿದ್ದಲ್ಲಿ ಪಂದ್ಯಕ್ಕೆ ತಿರುವಿತು. ರಂಜಿತ್ ರಾಡ್ 3 ಪಾಯಿಂಟ್ಸ್. ಲಾಸ್ಟ್ ಕೊನೆಯ ನಿಮಿಷ. 24 ಮುಕ್ತಾಯ. ಇದರ ಮೂಲಕ ಟೂರ್ನಮೆಂಟಿನ ಗೆಲುವು ಸಂಪಾದಿಸಿಕೊಂಡಿದೆ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಲಿ. ದ್ವಿತೀಯ ಸ್ಥಾನದಲ್ಲಿ
ಅಪಡ ಎಸ್ ವೇದಿಕೆ ತಕ್ಷಣವಾಗಿ ಒಮ್ಮೆ ವೇದಿಕೆ ಸೆಟ್ ಮಾಡಿ 5 ನಿಮಿಷದ ಬಹುಮಾನ ವಿತರಣಾ ಕಾರ್ಯಕ್ರಮ ಅಷ್ಟೇ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಬಹುಮಾನ ವಿತರಣೆಯ ನಂತರ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಿಕೊಳ್ತಾ ಇದ್ದೇವೆ. ಸುಬ್ರಹ್ಮಣ್ಯ ಸರ್, ಸುಬ್ರಹ್ಮಣ್ಯ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ನಿನ್ನೆ ಬೆಳಗ್ಗೆ ಉದ್ಘಾಟನೆಗೊಂಡಿರತಕ್ಕಂಥ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಜರುಗಿ ಇದೀಗ 65 kg ವಿಭಾಗದ ಮುಕ್ತ ಮ್ಯಾಟಂಕಣದ ಕಬಡ್ಡಿ ಪಂದ್ಯಾಟ ಕೂಡ ಯಶಸ್ವಿಯಾಗಿ ಸಂಪನ್ನಗೊಳ್ಳುತ್ತಾ ಇದೆ. ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ಇದೀಗ ನಡೆಯಲಿಕ್ಕಿದೆ. ಬಹುಮಾನಗಳನ್ನ ವಿತರಣೆ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ನಮ್ಮೂರ ನಮ್ಮ ಕನಸು ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ವೇದಿಕೆಗೆ ಬರಬೇಕು. ಸುಬ್ರಹ್ಮಣ್ಯ ಕೆ ಎಂ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇಂಡಿವಿಜುವಲ್ ಪ್ರಶಸ್ತಿಗಳನ್ನ ವೈಯಕ್ತಿಕ ಬಹುಮಾನಗಳನ್ನ ಮೊದಲಾಗಿ ವಿತರಣೆ ಮಾಡುತ್ತಾ ಇದ್ದೇವೆ. ಥ್ಯಾಂಕ್ ಯು ಆಲ್ ಆಫೀಷಿಯಲ್ಸ್ ಎಲ್ಲರಿಗೂ ಕೂಡ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರದಲ್ಲಿ ಕಾಣಿಯೂರಿನಲ್ಲಿ ಅದ್ಧೂರಿಯ ಕಬಡ್ಡಿ ಪಂದ್ಯಾಟ ಭಾರಿ ಯಶಸ್ವಿಯಾಗಿ ಮೂಡಿ ಬಂದಿದೆ ಅಂತ ತಿಳಿಸ್ತಾ ಥ್ಯಾಂಕ್ ಯು ಎಲ್ಲ ತಂಡದ ಎಲ್ಲ ಸದಸ್ಯರಿಗೆ ವಂದನೆಗಳು. ಸಂದೀಪ್ ಎರಣ ಮೊಬೈಲ್ ಬೇಗ ದಿಕ್ಕಾಡ. ಎಸ್, ಇಂಡಿವಿಜುವಲ್ ಪ್ರೈಸಸ್ ಆರಂಭದಲ್ಲಿ ನೀಡುತ್ತಾ ಇದ್ದೇವೆ. ಎಲ್ಲ ವಿಜೇತರು ನಮ್ಮೊಟ್ಟಿಗಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ವಿಜೇತರೆಲ್ಲ ಮುಂದೆ ಬನ್ನಿ, 4 ತಂಡಗಳು ಮುಂದೆ ಬನ್ನಿ. ಆದರ್ಶ ಹೊಸಮಠ, SKK ಚಾರ್ವಗ್ಗ,
ಉತ್ಸಾಹಿ ಗೆಳೆಯರ ಬಳಗ ಹಬ್ಬಡ ಸದಾಶಿವ ಯುವಕ ಮಂಡಲಗಳೇ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೀಗ ವೈಯಕ್ತಿಕ ಬಹುಮಾನಗಳನ್ನು ನೀಡುತ್ತಾ ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನ ವೇದಿಕೆಯಿಂದ ವಿತರಿಸ್ತಾ ಇದ್ದೇವೆ. ಕಬಡ್ಡಿ ಪಂದ್ಯಾಟದಲ್ಲಿ ಅತ್ಯುತ್ತಮ ದಾಳಿಗಾರನಾಗಿ ಮೂಡಿ ಬಂದಿದ್ದಾರೆ. ಸದಾಶಿವ ಯುವಕ ಮಂಡಲ ಅಗಳಿ ತಂಡವನ್ನ ಪ್ರತಿನಿಧಿಸಿರ್ತಕ್ಕಂಥ ರಂಜಿತ್ ಯಾನೆ ರಂಜು ಪವರ್ ಪ್ಲಸ್ ನ ರಾಧಾಕೃಷ್ಣ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮೈಲಪ್ಪ ಸರ್ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಿಖ್ಯಾತ್ ಸ್ಟೇಜ್ಗೆ ರಂಜು ಗೆಟಿಂಗ್ ದ ಬೆಸ್ಟ್ ರೈಡರ್ award. Cash prize as well as trophy. Congratulations for you, Ranju. Well played throughout the game. Now, best catcher, Adarsh from Sadashiva Yuvaka Mandala Agali. ಆದರ್ಶ ತನ್ನದಾಗಿಸಿಕೊಳ್ತಾ ಇದ್ದಾನೆ. ಈ ದಿವಸದ ಉತ್ತಮ ಹಿಡಿತಗಾರ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ತಾ ಇದ್ದಾರೆ ಆದರ್ಶ್. ಬೆಸ್ಟ್ ಆಲ್ರೌಂಡ್ ಪ್ಲೇಯರ್ ಪೋಲಾರ್ಡ್ ಫ್ರಮ್ ಅಬಡ. ಪೋಲಾರ್ಡ್ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಎಲ್ಲಿದ್ದೀರಿ? ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡದ ಸದಸ್ಯರು ಆಟಗಾರರು ವಿನೋದ್ ಪೋಲಾರ್ಡ್, ನವೀನ್ ಪೋಲಾರ್ಡ್ ಬೆಸ್ಟ್ ಆಲ್ರೌಂಡ್ ಪ್ಲೇಯರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ನವೀನ್ ಪೋಲಾರ್ಡ್ ಈ ದಿವಸದ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ಆಟದ ಮೂಲಕವಾಗಿ ಆಲ್ರೌಂಡ್ ಪ್ಲೇಯರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಕೂಟದಲ್ಲಿ ಚತುರ್ಥ ಬಹುಮಾನವನ್ನು ತಮ್ಮದಾಗಿಸಿಕೊಳ್ತಾ ಇದೆ ತಂಡ SKK ಚಾರ್ವಾಕ. 4,000 ನಗದು ಹಾಗೂ ಆಳೆತ್ತರದ ಟ್ರೋಫಿ ವಿಜೇತ ತಂಡಕ್ಕೆ SKK ಚಾರ್ವಾಕ. ಬೇಗ ತೆರಳಬೇಕು ತಂಡದ ಸದಸ್ಯರುಗಳು. ಎಸ್, ಟ್ರೋಫಿ ಸ್ವಲ್ಪ ಸೈಡ್ ಇಡಿ, ತೊಂದರೆ ಇಲ್ಲ, ಸೈಡ್ಗಿಡಿ, ಎಲ್ಲ ಟ್ರೋಫಿಗಳನ್ನು ಸೈಡ್ಗಿಡಿ. ಎಸ್, ಚತುರ್ಥ ಬಹುಮಾನವನ್ನು ತಮ್ಮದಾಗಿಸಿಕೊಳ್ತಾ ಇದೆ ಶ್ರೀ ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕ ತಂಡ. ಚಪ್ಪಾಳೆಯ ಅಭಿನಂದನೆಗಳು. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ರನ್ನರ್ ಅಪ್ ಆಗಿ ಮೂಡಿ ಬರ್ತಾ ಇದೆ ಆದರ್ಶ ಹೊಸಮಠ. ಕನ್ವಶ್ರೀ ಮಹಿಳಾ ಮಂಡಲದ ಮಮತಾ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಇದೆ. ಮಮತಾ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದ್ವಿತೀಯ ರನ್ನರ್ ಅಪ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ ಆದರ್ಶ ಹೊಸಮಠ. ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಿಕೊಳ್ಳಿ. ನಗದು ಬಹುಮಾನ 5,000 ಜೊತೆಗೆ ಟ್ರೋಫಿ. Congratulations for you.
ಕೂಟದುದ್ದಕ್ಕೂ ಅತ್ಯುತ್ತಮ ಆಟದ ಪ್ರದರ್ಶನದ ಮೂಲಕವಾಗಿ ಈ ದಿವಸದ ಕಬಡ್ಡಿ ಪಂದ್ಯಾಟದಲ್ಲಿ ಕಳೆದ ಸಾರಿಯ ಚಾಂಪಿಯನ್, ಈ ಸಲದ ರನ್ನರ್ ಅಪ್ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತ ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ರನ್ನರ್ ಅಪ್ ಸೆಕೆಂಡ್ ಪ್ಲೇಸ್ 10,000 ನಗದು ಬಹುಮಾನದ ಜೊತೆಗೆ ಟ್ರೋಫಿ. ಅಭಿನಂದನೆಗಳು ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡಕ್ಕೆ. ಈ ದಿವಸದ 65 kg ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ವಿಜೇತ ತಂಡವಾಗಿ ಮೂಡಿ ಬರ್ತಾ ಇದೆ ಸದಾಶಿವ ಯುವಕ ಮಂಡಲ ಅಗಳಿ. ಲೋಕೇಶ್ ಅಗಳಿ ಇವರ ನೇತೃತ್ವದಲ್ಲಿ ಮಮತಾ ಲೋಕೇಶ್ ಮೂಲಕವಾಗಿ ಸದಾಶಿವ ಯುವಕ ಮಂಡಲ ಅಗಳಿ ತಂಡ ಈ ದಿವಸದಲ್ಲಿ ವಿಜೇತ ತಂಡವಾಗಿ ಮೂಡಿ ಬಂದಿದೆ. ಚಪ್ಪಾಳೆ ಚಪ್ಪಾಳೆ. ಅಭಿನಂದನೆಗಳು ಅಭಿವಂದನೆಗಳು. ಆಳೆತ್ತರದ 6.4 ಫೀಟ್ ಎತ್ತರದ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡಿರ್ತಕ್ಕಂತಹ ಸದಾಶಿವ ಯುವಕ ಮಂಡಲ ಅಗಳಿ ತಂಡಕ್ಕೆ ಮತ್ತೊಮ್ಮೆ ಈ ಅದ್ಧೂರಿ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಆಗಬೇಕಿದ್ರೆ ಹಗಲಿರುಳೆನ್ನದೆ ಶ್ರಮಿಸಿರತಕ್ಕಂತಹ ನಮ್ಮೂರು ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಎಲ್ಲ